ಲಿಟ್ರಲಿ ಬಾಂಬ್ ಬೀಳ್ತಾ ಇತ್ತು ನನ್ನ ಕಣ್ಣೆದುರುಗಡೆ. ನಾನು ಹೋಟ್ಲಲ್ಲಿ ಉಳಿದಿದ್ನಲ್ಲ, ನನ್ನ ಪಕ್ಕದ ಬಿಲ್ಡಿಂಗ್ ಡಿಸ್ಟ್ರಾಯ್ ಆಯ್ತು. ನಾನು ಇಲ್ಲಿ ತನಕ ಯಾವ ದೇಶಕ್ಕೂ ಹೋಗೇ ಇಲ್ಲ. ಮೊದಲನೇ ದೇಶ ಹೋಗ್ಬೇಕು ನಮ್ಮ ಬಜೆಟ್ ಅಂದ್ರೆ ಯಾವ ದೇಶಕ್ಕೆ ಹೋಗೋದು ಬೆಸ್ಟ್ ಅಂತ ನೀವು ಹೇಳ್ತೀವಿ? ಯಾರು ಬರಲ್ಲ ನಿಮ್ಗೆ. ನಾನು ದೇಶಗಳೆಲ್ಲ ಹೋಗಿದ್ರಲ್ಲ, ಇಂಡಿಯನ್ ಎಂಬಸಿ ಫೋನೇ ಎತ್ತಲ್ಲ. ನಮ್ಮ ಕರ್ನಾಟಕದ ದೊಡ್ಡ ಎಲ್ಲ ರಾಜಕಾರಣಿಗಳನ್ನ ತಗೊಳ್ಳಿ, ಸಿನಿಮಾ ಸ್ಟಾರ್ಸ್ ನ ತಗೊಳ್ಳಿ, ಅವ್ರು ಯಾರ ಮಕ್ಕಳು ಕನ್ನಡ ಮಾತಾಡೋದು. ಇವಾಗ ಇಮಿಗ್ರೇಷನ್ ರೂಲ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗ್ತಿರೋದು ಬೇರೆ ಬೇರೆ ದೇಶಗಳಲ್ಲಿ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಬಂದು ಸೇರ್ಕೊಂಡ್ಬಿಟ್ರೆ ಜನ ಅಲ್ಲಿ ಲೋಕಲ್ ಪಾಪ್. ಈಗ ನಮ್ಮ ಕರ್ನಾಟಕದ ಕಥೆನೂ ಅದೇ ತಾನೆ. ಗುರು, ನಿನ್ನ ಹಾಡನ್ನ ನಾನು FM ಅಲ್ಲಿ ಹಾಕ್ಬೇಕು ಅಂತಿದ್ರೆ ನಾನು ಲಿಸ್ಟ್ ಕೊಡ್ತೀನಿ ನಿಮಗೆ. 5 ಸಿಂಗರ್ಸ್ ಹಿಂದಿದು 5 ಸಿಂಗರ್ ಲಿಸ್ಟ್ ಕೊಡ್ತೀನಿ, ಹೋಗಿ ಆಡ್ಸ್ಕೊಂಬ. ನೀನು ಕರ್ನಾಟಕದಲ್ಲಿ ಹಾಡುಗಾರನೆಲ್ಲ ಹಾಡಿಸಿದ್ರೆ ನಾನು ಪ್ಲೇ ಮಾಡಲ್ಲ. ನನ್ನನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅನ್ನೋಷ್ಟು ಕಾಮೆಂಟ್ ನೀವು ಮಾಡೋಷ್ಟು ಇಂಡಿಯನ್ ಇಂಟೆಲಿಜೆನ್ಸ್ ಅಷ್ಟು ವೀಕ್ ಅಲ್ಲ. ಆಲ್ಮೋಸ್ಟ್ ಪ್ರಾಬ್ಲಿ ವರ್ಲ್ಡ್ ಅಲ್ಲಿರೋ ಅಷ್ಟು ಕಾನ್ಫ್ಲಿಕ್ಟ್ ನ ಝೋನ್ಸ್ ಆಲ್ರೆಡಿ ವಿಸಿಟ್ ಮಾಡಿದೀನಿ, ತೋರಿಸಿದೀನಿ. ಇರಾಕ್, ಇರಾನ್, ನೇಪಾಲ್, ಇಸ್ರೇಲ್, ಪ್ಯಾಲೆಸ್ಟೀನ್, ಇಥಿಯೋಪಿಯಾ, ಅಫಾರ್, ವೆಸ್ಟರ್ನ್ ಮೊರೊಕೊ, ನೀವು ಯು ನೇಮ್ ಇಟ್ ಹ್ಯಾವ್ ಬಿನ್ ದೇರ್. ನೀವು ರೋಡಲ್ಲಿ ಹುಡುಗಿರೋ ಇಷ್ಟು ಚೆನ್ನಾಗಿ ಹುಡುಗಿ ಅಂತ ಅವಳೇನೋ ಹಿಂದೆ ತಿರುಗಿದ್ರೆ ನೋಡಿದ್ರೆ ನೀವು ಕಣ್ಣು ಇಷ್ಟುದ್ದ ಇರುತ್ತೆ. ಅಂದ್ರೆ ಈಗ ಟಫೆಸ್ಟ್ ಇಮಿಗ್ರೇಷನ್ ಯಾವ ಕಂಟ್ರಿ? ಒಳ್ಳೆ ರಿಲೇಶನ್ಶಿಪ್ಸ್ ನ ಯಾವತ್ತೂ ಮೇಂಟೈನ್ ಮಾಡ್ಕೋಬೇಕು ಅಂತ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಆಪಲ್ ಮರ ಹಾಕಿದ್ರೆ ಪೊಮಗ್ರನೇಟ್ ಬರಲ್ಲ ಆಚೆ. Here come the all-rounders. ಆಲ್ರೌಂಡರ್ಸ್. ಬದುಕು ಜಟಕಾ ಬಂಡಿ ಅಂತ ಹೇಳ್ತಾರೆ, ಆದ್ರೆ ಇವಾಗ ಜಟಕಾ ಬಂಡಿಯಿಂದ ಬೈಕ್ಗೆ, ಕಾರ್ಗೆ, ಫ್ಲೈಟ್ಗೆ ಬಂದಿದೀವಿ. ಜಗತ್ತನ್ನ ಸುತ್ತಬೇಕು ಅಂತ ಎಲ್ಲರಿಗೂ ಆಸೆ ಇರುತ್ತೆ, ಹೋಗೋದಕ್ಕೆ ಆಗ್ತಿರಲ್ಲ. ಅಂಡ್ ಇವತ್ತಿನ ನಮ್ಮ ಗೆಸ್ಟ್ ಅಂತ ಎಲ್ಲರಿಗೂ ಬ್ಯೂಟಿಫುಲ್ ದೇಶಗಳನ್ನ, ಅನ್ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪೀರಿಯನ್ಸಸ್ಗಳನ್ನ ತಮ್ಮ ಯೂಟ್ಯೂಬ್ ಜರ್ನಿ ಮುಖಾಂತರ, ಯೂಟ್ಯೂಬ್ ಚಾನಲ್ ಮುಖಾಂತರ ಕೊಡ್ತಾ ಇದ್ದಾರೆ. ಈಸ್ ನನ್ ಅದರ್ ದ್ಯಾನ್ ಮಹಾಬಲರಾಮ್, ಗ್ಲೋಬಲ್ ಕನ್ನಡಿಗ. ಇವತ್ತಿನ ನಮ್ಮ ಪಾಡ್ಕಾಸ್ಟ್ ಅಲ್ಲಿ ಇದ್ರು. ಬ್ಯೂಟಿಫುಲ್ ಆಗಿ ಕನ್ನಡದ ಬಗ್ಗೆ, ಅವ್ರ ಎಕ್ಸ್ಪೀರಿಯನ್ಸಸ್ಗಳ ಬಗ್ಗೆ, ಯೂನಿಕ್ ದೇಶಗಳ ಬಗ್ಗೆ, ಕೋಲ್ಡೆಸ್ಟ್ ಹಾಟೆಸ್ಟ್ ಎಲ್ಲದನ್ನು ಮಾತಾಡಿದೀವಿ. ಸೊ ಇವತ್ತಿನ ಎಪಿಸೋಡ್ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಯಾವುದೇ ಡೌಟ್ ಇಲ್ಲ. ಹಾಗೇನೆ ಇವತ್ತಿನ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿರೋದು ವೇ ಟು ವರ್ಲ್ಡ್. ಸೊ ನೀವು ಜಗತ್ತನ್ನ ಸುತ್ತಬೇಕು, ಯುನಿಕ್ ಎಕ್ಸ್ಪೀರಿಯನ್ಸಸ್ಗಳನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದ್ರೆ ವೇ ಟು ವರ್ಲ್ಡ್ ನ ಚೆಕ್ಔಟ್ ಮಾಡಿ, ನೀವು ಡಿಸಪಾಯಿಂಟ್ ಆಗೋದಿಲ್ಲ. ಹಾಗೇನೆ ಟ್ರಾವೆಲ್ ಮಾಡ್ತಿರ್ತೀರಾ, ಬಿಸಿ ಬಿಸಿ ಕಾಫಿ ಬೇಕು ಅಂತಂದ್ರೆ ನಮ್ಮ ಫಿಲ್ಟರ್ ಕಾಫಿ ಯಾವತ್ತೂ ಇದೆ. ವಿ ವುಡ್ ಲೈಕ್ ಟು ಥ್ಯಾಂಕ್ ವೇ ಟು ವರ್ಲ್ಡ್ ಅಂಡ್ ನಮ್ಮ ಫಿಲ್ಟರ್ ಕಾಫಿ ಇವತ್ತಿನ ಎಪಿಸೋಡ್ ನ ಸ್ಪಾನ್ಸರ್ ಮಾಡಿದಕ್ಕೆ. ಜಾಸ್ತಿ ಮಾತಾಡೋದು ಬೇಡ, ಬನ್ನಿ ಜಗತ್ ಸುತ್ತೋಣ. ದೇಶ ಸುತ್ತಿ ನೋಡು, ಕೋಶ ಓದಿ ನೋಡು ಅಂತ ಹೇಳ್ತಾರೆ. ಇಷ್ಟು ದಿನ ನಾನು ಬರೀ ದೇಶ ಸುತ್ತಾರೆ ಅಂತ ಅನ್ಕೋತಾ ಇದ್ದೆ, ಬಟ್ ಮಾತಾಡಿದಾಗ ಕೋಶನೂ ಚೆನ್ನಾಗಿ ಓದ್ತಾರೆ, ಕನ್ನಡ ಮೇಲೆ ಹಿಡಿತ ಚೆನ್ನಾಗಿದೆ. ಹತ್ತತ್ರ 49-50 ದೇಶ ಸುದ್ದಂತ ನಮ್ಮ ಕರ್ನಾಟಕದ ಹೆಮ್ಮೆಯ ಆಕ್ಟರ್, ಆಮೇಲೆ ಮಾತುಗಾರ, ಬಾಡಿ ಬಿಲ್ಡರ್, ಬ್ಲಾಗರ್, ಫುಟ್ಬಾಲರ್, ದ ಒನ್ ಅಂಡ್ ಓನ್ಲಿ ಆಲ್ರೌಂಡರ್, ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್ ಅವ್ರಿಗೆ ನಮ್ಮ ಆಲ್ರೌಂಡರ್ ಶೋಗೆ ವೆಲ್ಕಮ್ ಸರ್. ನಮಸ್ಕಾರ. ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಗ್ಲೋಬಲ್ ಕನ್ನಡಿಗ ಮಹಾಬಲರಾಮ್. ಅಂದ್ರೆ ನಾನು ನಿಮ್ ಬಗ್ಗೆ ನೋಡಿದೀನಿ ವಿಡಿಯೋಸ್. ಇನ್ಫ್ಯಾಕ್ಟ್ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಿದ್ದಂಗೆ ನೀವು ವಿಯೆಟ್ನಾಂ ಹೋದಾಗ್ಲೇ ಕಮೆಂಟ್ ಮಾಡಿದ್ದೆ. ನೆನ್ನೆ ಒಂದ್ಸಲ ಎಲ್ಲಾ ನೋಡ್ತಿದ್ದಾಗ ನನ್ಗೊಂದ್ ಬುಕ್ ಜ್ಞಾಪಕ ಆಯ್ತು. ಹೋಗೋ ದೇಶದಲ್ಲೆಲ್ಲ ಗರ್ಲ್ ಫ್ರೆಂಡ್ ಮಾಡ್ಕೊಳ್ಳೋದು ಹೇಗೆ ಅಂತ ಒಂದು ಬುಕ್ ಬರೆದ್ರೆ ಅದ್ರ ಆಥರ್ ನೀವೇ ಅಂತ. ಈ ಕಲೆ ಹೆಂಗೆ ಬ್ರದರ್? ನನ್ನ ಪ್ರಕಾರ ಈಗ ಜಗತ್ತಲ್ಲಿರೋದು ಹೆಣ್ಣು ಗಂಡು. ನಾನು ಹುಡುಗರ ಜೊತೆ ಜಾಸ್ತಿ ವಿಡಿಯೋ ಮಾಡಿದ್ದೀನಿ ಹುಡುಗಿರಿಗಿಂತ. ಆದ್ರೆ ನಿಮ್ಮಂತ ಹುಡುಗರು ನೋಡೋದು ಬರೀ ಹುಡುಗಿರ್ ವಿಡಿಯೋ ಮಾತ್ರ. ಅದಕ್ಕೋಸ್ಕರ ನಿಮ್ಮ ಗಮನ ಅದರ ಮೇಲಿದೆ ಅಷ್ಟೇ. ನಾನು ಹೆಂಗೆ ಅಂದ್ರೆ ನನ್ನ ದಾರಿಯಲ್ಲಿ ಯಾರ್ಯಾರು ಸಿಗ್ತಾರೆ, ಗೇ ಸಿಗ್ಲಿ, ಲೆಸ್ಬಿಯನ್ ಸಿಗ್ಲಿ, ಹುಡುಗರು ಸಿಗ್ಲಿ, ಹುಡುಗಿರು ಸಿಗ್ಲಿ, LGBT ಕಮ್ಯುನಿಟಿ ಸಿಗ್ಲಿ, ಯಾರು ಸಿಕ್ಕಿದ್ರು ಅವ್ರ ಜೊತೆಗೆ ಬದುಕಿದ್ದೀನಿ, ತೋರಿಸಿದ್ದೀನಿ. ಅವ್ರ ಜೀವನ ಹೆಂಗಿದೆ, ಬಡವರು ಸಾಹುಕಾರು, ಯಾವುದೇ ರೀತಿ ಜಾತಿ ಧರ್ಮ ಭೇದ ಯಾವುದು ಇಲ್ಲದೆ, ವಸುದೈವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ ಅಂತ ಏನು ಹೇಳ್ತೀವಿ, ಆ ರೀತಿ ಆ ದೃಷ್ಟಿಕೋನದಲ್ಲಿ ಜಗತ್ತನ್ನ ನೋಡಿದ್ದೀನಿ ಅಷ್ಟೇ. ನನ್ನ ಕ್ಯಾಮ್ರಲ್ಲಿ ಸೆರೆಯಾಗಿದೆ. ಆದ್ರೆ ಜಾಸ್ತಿ ಜನ ನೋಡೋದು ನಾನು ಹುಡುಗಿ ಜೊತೆ ಮಾಡಿರೋ ವಿಡಿಯೋ. ಸೊ ಅವ್ರಿಗೆ ಅನ್ಸುತ್ತೆ ನಾನು ಹುಡುಗಿರ ಎಕ್ಸ್ಪರ್ಟು ಅಂತ. ಓಕೆ, ಅದು ಬೂಮರಂಗ್ ಅಂತಾರಲ್ಲ, ಹಿಂಗ್ ಹೆಸರು ನಮ್ಗೆ ಬರುತ್ತಲ್ಲ, ಹಂಗೆ ಚೆನ್ನಾಗಿ ನಮ್ ಕಡೆ ಇಲ್ಲ, ಸತ್ಯ ಅದೇ. ಬಟ್ ಏನ್ ಗೊತ್ತಾ, ನೀವು ಹೇಳೋದ್ ಕರೆಕ್ಟ್, ಎಲ್ಲರ ಜೊತೆ ಮಾಡಿದೀರ ಅಂತ. ಬಟ್ ತಮ್ನೇಲು ಹುಡುಗರ ಜೊತೆ ಅಷ್ಟು ಸ್ಪೈಸಿ ಆಗಿರಲ್ಲ, ಹುಡುಗಿ ಜೊತೆ ಇರೋ ವಿಡಿಯೋ ಸ್ಪೈಸಿ ಆಗಿರಲ್ಲ. ಅಲ್ಲ ಈಗ ಒಂದು ವಿಷಯ, ಈಗ ನಾನು ರವಿ ಸರ್ ಬಿಗ್ ಫ್ಯಾನ್. ಓಕೆ, ಕ್ರೇಜಿ ಸ್ಟಾರ್ ರವಿಚಂದ್ರನ್ ಸರ್. ನಾನು ಎಲ್ಲ ಯಾಕಂದ್ರೆ ನಾನು ಒಬ್ಬ ನಟ. ನಾನು ಸುದೀಪ್ ಸರ್ ಜೊತೆ ಕೆಲಸ ಮಾಡಿದ್ದೀನಿ. ಆಲ್ಮೋಸ್ಟ್ ಇಡೀ ಕನ್ನಡ ಚಿತ್ರರಂಗದಲ್ಲಿ ಪ್ರತಿಯೊಬ್ಬರ ಜೊತೆಗೂ ಕೆಲಸ ಮಾಡಿದ್ದೀನಿ. ರವಿ ಸರ್ ಜೊತೆಗೆ ಸಾಕಷ್ಟು ವಿಷಯಗಳನ್ನ ಕಲ್ತಿದ್ದೀನಿ. ಈಗ ಒಂದು ಹೆಣ್ಣನ್ನ ಅಥವಾ ಒಂದು ಗ್ಲಾಮರ್ನ ಹೆಂಗ್ ತೋರಿಸ್ಬೇಕು, ಅದನ್ನ ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಬೋದು ಅನ್ನೋದನ್ನ ಅವ್ರ ಜೊತೆಗೆ ಕ್ರೇಜಿ ಸ್ಟಾರ್ ಅಂತ ಒಂದು ಪಿಕ್ಚರ್ ಮಾಡಿದಾಗ 2 ವರ್ಷಗಳ ಕಾಲ ಅವ್ರ ಜೊತೆ ಕಾಲ ಕಳೆದೆ. ಆಗ ಪ್ರತಿಯೊಂದು ವಿಷಯ ಅರ್ಥ ಮಾಡ್ಕೋತಾ ಇದ್ದೆ. ಈಗ ಒಂದು ಪಿಕ್ಚರ್ ಅಲ್ಲಿ ಹೀರೋ ಇರ್ತಾರೆ, ಹೀರೋಯಿನ್ ಇಲ್ಲದೆ ಆ ಪಿಕ್ಚರ್ ಎಷ್ಟು ಬೋರಿಂಗ್ ಅಲ್ವಾ?
ಯಾರು ನೋಡ್ತಾರೆ? ಅಪರೂಪಕ್ಕೆ ಯಾವುದೋ ಒಂದು ಕಾಂಟೆಂಟ್ ಓರಿಯೆಂಟೆಡ್ ಸ್ಟೋರಿಲಿ ನೋಡ್ತೀವಿ, ಬರೀ ಹೀರೋಯಿನ್ ಇದ್ರೆ ಅಥವಾ ಬರೀ ಹೀರೋ ಇದ್ರೆ. ಪ್ರತಿಯೊಂದು ಪಿಕ್ಚರ್ಗೂ ಮೀನಿಂಗ್ ಬರೋದೇ ಆ ಒಂದು ಬ್ಯಾಲೆನ್ಸ್ ಇದ್ದಾಗ. ಹೀರೋಗೆ ಹೀರೋಯಿನ್ ಇದ್ರೇ ಮಜಾ, ಆವಾಗ್ಲೇ ಆ ಒಂದು ಪೋಸ್ಟ್ರಿಗೂ ಮೆರುಗು. ಜೊತೆಗೆ ನಾನು ಹಾಡು ಕೂಡ ಮಾಡೋದ್ರಿಂದ ರೈಟ್. ವರ್ಲ್ಡ್ಸ್ ಫಸ್ಟ್ ವ್ಲಾಂಗರ್ ಕೂಡ ನಾನು, ಬರೀ ವ್ಲಾಗರ್ ಅಲ್ಲ. ಇವತ್ತವರೆಗೂ ಇದನ್ನ ಯಾರು ಕರೆಕ್ಟಾಗಿ ಹೈಲೈಟ್ ಮಾಡಿಲ್ಲ, ಅದನ್ನ ಫಸ್ಟ್ ಹೇಳ್ತೀನಿ. ವ್ಲಾಂಗ್ ಅನ್ನೋ ಒಂದು ಕಾನ್ಸೆಪ್ಟ್ನ ಇಡೀ ವಿಶ್ವಕ್ಕೆ ಮೊಟ್ಟ ಮೊದಲ ಬಾರಿಗೆ ಕೊಡುಗೆ ಕೊಟ್ಟಿದ್ದು ಗ್ಲೋಬಲ್ ಕನ್ನಡಿಗ ಚಾನೆಲ್. ಅಥವಾ ವಾಟ್ ಇಸ್ ವ್ಲಾಗ್? ಲಾಂಗ್ ವ್ಲಾಂಗ್ ಅಂದ್ರೆ ವ್ಲಾಗ್. ಹ್ಮ್. ಈಗ ಮುಂಚೆ ಬ್ಲಾಗ್ ಅಂತ ಬರೋದು. Correct. ಬ್ಲಾಗ್ ಅಂದ್ರೆ ಬರೆಯೋದು. ವ್ಲಾಗ್ ಅಂದ್ರೇನು? ವಿಡಿಯೋ ವಿಡಿಯೋ. ಸಾಂಗ್ ಅಂದ್ರೇನು? ಹಾಡೋದು. ಹಾಡು. ವ್ಲಾಗ್ ಪ್ಲಸ್ ಸಾಂಗ್ ಅಂದ್ರೇನು? ಲಾಂಗ್. ವ್ಲಾಂಗ್. ಓಕೆ. ಸೊ ಫಸ್ಟ್ ಟೈಮು ವ್ಲಾಗಲ್ಲೂ ಕೂಡ ಒರಿಜಿನಲ್ ಕಂಪೋಸಿಷನ್ ನಾನೇ ಹಾಡಿರೋಂತಹದ್ದನ್ನ ಇಂಟ್ರೊಡ್ಯೂಸ್ ಮಾಡಿದ್ದು ವ್ಲಾಂಗಿಂಗ್. ಫಸ್ಟ್ ನಾನು ಮಾಡಿದ್ದು ಈ ಒಂದು ಪ್ರಯತ್ನ ಇರಾನ್ ದೇಶದಲ್ಲಿ ಮೀನಾ ಜೊತೆಗೆ. Right. ತುಂಬಾ ಒಂದು ಪಿಕ್ಚರ್ ರೇಂಜ್ಗೆ ಇಟ್ಟಾಗಿತ್ತದು. ಹೌದು. ರೈಟ್. 2 ಹಾಡು ಮಾಡಿದ್ದೆ. ಅದಾದ್ಮೇಲೆ ಬೇರೆ ಬೇರೆ ದೇಶಗಳು, ಥೈಲ್ಯಾಂಡ್ ದೇಶದಲ್ಲಿ ಮಾಡಿದೆ. ಈಗ ರೀಸೆಂಟ್ಲಿ ಜರ್ಮನಿಲಿ 4 ಹಾಡು ಮಾಡಿದೆ. ಈಗ ರೀಸೆಂಟ್ಲಿ ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಇನ್ನೊಂದು ಆಲ್ಟರ್ನೇಟಿವ್ ಶುರು ಮಾಡಿದೆ. ಸೊ ಈ ರೀತಿ ಒಂದು ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಅಂತ ಕರಿಬೋದು. ಈ ಸಿಂಗಿಂಗ್ ಎಲ್ಲ ಹೆಂಗೆ? ಸಿಂಗಿಂಗ್ ಅಮ್ಮನಿಂದ. Okay. ಅಮ್ಮ ತುಂಬಾ ಚೆನ್ನಾಗಿ ಹಾಡ್ತಾರೆ, ಮತ್ತೆ ಸಂಗೀತ ಪ್ರೊಫೆಷನಲ್ ಆಗಿ ಕಲ್ತಿದ್ದಾರೆ. ಓ, ಚಿಕ್ಕ ವಯಸ್ಸಿಂದ ಅವರು ಮಕ್ಕಳಿಗೆ ಹೇಳ್ಕೊಡೋದು, ಅಥವಾ ಒಂದು ಪ್ರತಿಯೊಂದು ಸಂಪ್ರದಾಯದ ಗೀತೆಗಳು ನಮ್ಮ ಕನ್ನಡದಲ್ಲಿ ಇದೆಯಲ್ಲ, ಕರೆಕ್ಟ್. ಇದರಷ್ಟು ಚೆನ್ನಾಗಿರುವಂತಹ ಸಂಪ್ರದಾಯದ ಗೀತೆಗಳು ಇಡೀ ವಿಶ್ವದ ಯಾವುದೇ ಭಾಷೆಯಲ್ಲಿಲ್ಲ. ಪ್ರತಿಯೊಂದಕ್ಕೂ, ಒಂದು ನಾಮಕರಣಕ್ಕೆ, ಒಂದು ಗೃಹ ಪ್ರವೇಶಕ್ಕೆ, ಒಂದು ಸೀಮಂತಕ್ಕೆ, ಒಂದು ಮನೆ ಬಿಟ್ಟು ಮನೆ ಹುಡುಗಿನ ಹುಡುಗಿ ಕಳಿಸ್ಬೇಕಾದ್ರೆ. ಕಳಿಸ್ಬೇಕಾದ್ರೆ, ಮದುವೆಯಲ್ಲಿ ಒಂದೊಂದು ಶಾಸ್ತ್ರಕ್ಕೂ ಒಂದೊಂದು ಹಾಡು. Correct. ಈ ತರ ಕನ್ನಡದಲ್ಲಿರೋ ವಿಶೇಷ ಹಾಡುಗಳು ಬಹಳ ಮನ ಮುಟ್ಟುತ್ತೆ. ಇದನ್ನ ನಾನು ಕೇಳ್ಕೊಂಡು ಬೆಳೆದವನು. ಸೊ ನಾನು ಪ್ರೊಫೆಷನಲಿ ಕಲ್ತಿಲ್ಲ. ನಮ್ಮಮ್ಮ ತುಂಬಾ ಕಲಿ ಅಂದ್ರು. ಅವರು ನನ್ನ ವಯಲಿನ್ ಕ್ಲಾಸ್ಗೆ ಹಾಕಿದ್ರೆ ನಾನು ಜಿಮ್ಗೆ ಹೋಗ್ತಾ ಇದ್ದೆ. ಇವತ್ತು ರಿಗ್ರೆಟ್ ಮಾಡ್ತೀನಿ ಆ ಡಿಸಿಷನ್ನ. ಫಿಸಿಕಲಿ ನಮ್ಗೆ ಎಷ್ಟು ನಾವು ಡೆವಲಪ್ಮೆಂಟ್ ಮುಖ್ಯನೋ ಅಷ್ಟೇ ಮ್ಯೂಸಿಕಲಿ ಕೂಡ ನಾವು ಬೆಳಿಬೇಕು. ಯಾಕಂದ್ರೆ ಮ್ಯೂಸಿಕ್ ನಮ್ಮಲ್ಲಿ ಒಳಗಿರುವಂತಹ ಒಂದು ಕ್ರಿಯೇಟಿವಿಟಿ ಅಥವಾ ಒಂದು ಹೊಸ ವಿಷಯಗಳನ್ನ ಹೊರ ಹಾಕೋದ್ರಲ್ಲಿ ಬಹಳ ಸಹಾಯ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ವೆರಿ ಟ್ರೂ. ಸೊ ವಿಲ್ ಸ್ಟಾರ್ಟ್ ಇವಾಗ ಗ್ಲೋಬಲ್ ಕನ್ನಡಿಗ ಅನ್ನೋ ಜರ್ನಿ ನೆನ್ನೆ ನೋಡ್ತಾ ಇದ್ದೆ. ಇನ್ಫ್ಯಾಕ್ಟ್ ನಾನು ಹೇಳ್ದಂಗೆ ತುಂಬಾ ವಿಡಿಯೋಸ್ ನೋಡಿದ್ದೀನಿ. ಎಸ್ಪೆಷಲಿ ನನಗೆ ಮಡಗಾಸ್ಕರ್ ಸೀರೀಸ್ ಸಖತ್ ಇಷ್ಟ ಆಯ್ತು. ತುಂಬಾ ರಾ ಆಗಿತ್ತು. ಬಟ್ ಯು ಸ್ಟಾರ್ಟ್ ಫ್ರಮ್ ವಿಯೆಟ್ನಾಂ ಅಲ್ವಾ? ಹೌದು. ಈಗ ಯಾರಾದ್ರೂ ಒಬ್ರು ಸ್ಟಾರ್ಟ್ ಮಾಡ್ಬೇಕು, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ತನಕ ಯಾವ ದೇಶಕ್ಕೂ ಹೋಗೇ ಇಲ್ಲ, ಮೊದಲನೇ ದೇಶ ಹೋಗ್ಬೇಕು ನಮ್ಮ ಬಜೆಟ್ ಅಂದ್ರೆ ಯಾವ ದೇಶಕ್ಕೆ ಹೋಗೋದು ಬೆಸ್ಟ್ ಅಂತ ನೀವ್ ಹೇಳ್ತೀರಾ? ನನಗೆ ಇವತ್ತಿನ ಮಟ್ಟಕ್ಕೆ ಸ್ಕೈ ಸ್ಕ್ಯಾನರ್ ಓಪನ್ ಮಾಡಿದ್ರೆ ಫಸ್ಟ್ ಆಫ್ ಆಲ್ ಪಾಸ್ಪೋರ್ಟ್ ಮಾಡಿಸ್ಕೋಬೇಕು. ಮೋಸ್ಟ್ ಆಫ್ ದ ಯಂಗ್ಸ್ಟರ್ಸ್ ಪಾಸ್ಪೋರ್ಟೇ ಮಾಡಿಸಿರಲ್ಲ. ಆ ಒಂದು ಡಾಕ್ಯುಮೆಂಟ್ನ ಕ್ರೆಡಿಬಿಲಿಟಿ ಇಟ್ಕೊಳ್ಳಿಲ್ಲ ಅಂದ್ರೆ ನೀವು ಆಧಾರ್ ಕಾರ್ಡ್ನ ಮೂಲಕ ಹೋಗುವಂತಹ 2 ದೇಶ ಇದೆ. ಒಂದು ನೇಪಾಳ, ಇನ್ನೊಂದು ಭೂಟಾನ್. ಸೊ ಪಾಸ್ಪೋರ್ಟ್ ಮಾಡಿಸ್ಕೊಳ್ದೆ ಕೂಡ ಈ 2 ದೇಶಗಳಿಗೆ ಅವ್ರು ಹೋಗ್ಬೋದು. ಅದರಿಂದ ಶುರು ಮಾಡೋದು ಒಳ್ಳೇದು ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಬಟ್ ಪಾಸ್ಪೋರ್ಟ್ ಮೂಲಕ ಒಳ್ಳೆ ಬಡ್ಜೆಟ್ ಅಲ್ಲಿ ಓಡಾಡಬೇಕು ಅಂದ್ರೆ ಕಜಾಕ್ಸ್ತಾನ್ ಒಳ್ಳೆ ಆಪ್ಷನ್. ಫ್ಲೈಟ್ಸ್ ಎಲ್ಲದಕ್ಕಿಂತ ಅತ್ಯಂತ ಮುಖ್ಯವಾದ ಖರ್ಚು ಬೀಳೋದೇ ನಮಗೆ ಫ್ಲೈಟ್ಸ್. ಅದು ಸೀಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನೋಡ್ಕೋಬಹುದು, ಥೈಲ್ಯಾಂಡು, ವಿಯೆಟ್ನಾಮು ಮತ್ತೆ ಕಜಾಕ್ಸ್ತಾನ್, ಕೆಲವು ಸಲ ದುಬೈ ಕೂಡ ಒಳ್ಳೆ ಆಪ್ಷನ್. ಬಟ್ ಏನಂದ್ರೆ ಅದಾದ್ಮೇಲೆ ವೀಸಾ ಅನ್ನೋ ಒಂದು ಪ್ರೊಸೆಸ್ ಬರುತ್ತೆ. ಈ ಒಂದು ವೀಸಾ ಅಂತ ಬಂದಾಗ ಯಾವ್ದು ಖರ್ಚು ಜಾಸ್ತಿ? ಈಗ ಥೈಲ್ಯಾಂಡ್ ವೀಸಾ ಫ್ರೀ ಮಾಡಿದ್ದಾರೆ. ದುಬೈಗೆ ಆಲ್ಮೋಸ್ಟ್ ಖರ್ಚಾಗತ್ತೆ 7-8 ಸಾವಿರ ರೂಪಾಯಿ ವೀಸಾಗೆ. ಕಜಾಕ್ಸ್ತಾನ್ ವೀಸಾ ಆನ್ ಅರೈವಲ್ 15 days. ಸೊ ಆ ರೀತಿ ಆಗಿನ ವಿದ್ಯಮಾನದಲ್ಲಿ ಯಾವ್ದು ವೀಸಾ ಫ್ರೀ ಇದೆ, ಯಾವ್ದು ಚೀಪ್ ಆಗಿದೆ, ಅದಕ್ಕೆ ಹೋಗೋದು ಬೆಟ್ರು. ಯಾಕಂದ್ರೆ ಯೂನಿವರ್ಸಲಿ ಎಲ್ಲ ಒಂದೇ ರೀತಿ ಆಗಲ್ಲ. ನಾನು ಹೋಗಿದ್ದ ಟೈಮ್ 2.5 ವರ್ಷ ಹಿಂದೆ. ಇವಾಗ ವಿಯೆಟ್ನಾಂ ಚೇಂಜ್ ಆಗಿರ್ಬೋದು. ಸೊ ನನ್ನನ್ನೇ ಫಾಲೋ ಮಾಡಬಾರ್ದು ಅವರು. ಅವರ ರಿಸರ್ಚ್ ಇವತ್ತು AI ಬಂದಿದೆ, ಪ್ರತಿಯೊಂದು ಬಂದಿದೆ. ಮನ್ಸಲ್ಲಿರೋದನ್ನೆಲ್ಲ ಅಲ್ಲಿ ಇವಾಗ ಹಾಕಿದ್ರೆ ಅವ್ರಿಗೊಂದು ರಿಸಲ್ಟ್ ಬರುತ್ತೆ. ಆ ರಿಸಲ್ಟ್ ಮೂಲಕ ಒಂದು ರಿಸರ್ಚ್ ಮಾಡಿ ಹೋಗೋದು ಒಳ್ಳೇದು. ಅಂದ್ರೆ ಈಗ ವೀಸಾ ಅಂತ ಹೇಳಿದ್ರೆ ಒನ್ ಆಫ್ ದ ಬಿಗ್ಗೆಸ್ಟ್ ಖರ್ಚು ಅಂತ. ಸೊ ಯಾವ ಕಂಟ್ರಿಗೆ ನಿಮ್ಗೆ ತುಂಬಾ ಪ್ರಾಬ್ಲಮ್ ಆಯ್ತು ಗುರು, ಈ ಕಂಟ್ರಿ ವೀಸಾ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ನನಗೆ ಅಂತ? ಎಲ್ಲಾ ದೇಶಕ್ಕೂ ವೀಸಾ ಇಂಡಿಯನ್ ಪಾಸ್ಪೋರ್ಟ್ಗೆ ತುಂಬಾ ಚಾಲೆಂಜಿಂಗ್. ಎಸ್ಪೆಷಲಿ ಈಗ ನೋಡಿ, ರೀಸೆಂಟ್ಲಿ ನಾನು ಮೊರಕ್ಕೋ ದೇಶದ ಒಂದು ಟ್ರಿಪ್ ಅನ್ನ ಶುರು ಮಾಡಿದೆ. ಮೊರಕ್ಕೋ ಇಂದ ಲಿಟರಲಿ ಬೆನಿನ್ ಅಂದ್ರೆ ಈಸ್ಟ್ ಆಫ್ರಿಕಾ, ಅದು ಸಂಪೂರ್ಣವಾಗಿ ವೆಸ್ಟ್ ಆಫ್ರಿಕಾದು ಸಂಪೂರ್ಣವಾಗಿ ಎಲ್ಲಾ ದೇಶಗಳನ್ನ ಮಾಡಬೇಕು ಒಂದೇ ಒಂದು ಸ್ಕೆಡ್ಯೂಲ್ ಅಲ್ಲಿ. 3.5 ತಿಂಗಳು ಪ್ಲಾನ್ ಮಾಡಿದ್ವಿ. ಬಟ್ ಒಂದು ವೀಸಾ ಇಂದ ನಮ್ಮ ಇಡೀ ಟ್ರಿಪ್ ಪ್ಲಾನ್ ಅಲ್ಲೋಲ ಕಲ್ಲೋಲ ಆಗೋಯ್ತು. ಹೇಗೆ ಅಂದ್ರೆ ಮೊರಕ್ಕೋ ಇಂದ ಶುರು ಮಾಡಿದ್ದೆ. ಅದಾದ್ಮೇಲೆ ನೆಕ್ಸ್ಟ್ ವೆಸ್ಟರ್ನ್ ಸಹಾರಾ ಅಂತ ಒಂದು ದೇಶ ಬರುತ್ತೆ. ಈ ದೇಶದ ಬಗ್ಗೆ ಯಾರಿಗೂ ಗೊತ್ತೇ ಇಲ್ಲ. ವೆಸ್ಟರ್ನ್ ಸಹಾರಾ ಅಂತ ಇದೆ ಅಂತ ನಿಮ್ಗೆ ಗೊತ್ತಾ? ಇಲ್ಲ, ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಸೊ ವೆಸ್ಟರ್ನ್ ಸಹಾರಾ ಒಂದು ಕಾನ್ಫ್ಲಿಕ್ಟೆಡ್ ಟೆರಿಟರಿ. ಇದು ಮೊರಕ್ಕೋ ಕೂಡ ಕ್ಲೇಮ್ ಮಾಡುತ್ತೆ, ಮಾರಿಟೇನಿಯಾ ಕೂಡ ಕ್ಲೇಮ್ ಮಾಡ್ತಾ ಇತ್ತು. ಇದು ಒಂದು ಫಾರ್ಮರ್
ಸ್ಪ್ಯಾನಿಷ್ ಕಾಲನಿ. right. ಸ್ಪೇನು ಇಲ್ಲಿ ಚಿನ್ನ ಇದೆ. ಸಿ ಪ್ರಪಂಚದಲ್ಲಿ ಕಾಲನೈಸೇಷನ್ ಶುರುವಾಗಿದೆ ಯಾಕೆ? ವೇರ್ ವೇರ್ ದರ್ ಇಸ್ ಬೆನಿಫಿಟ್ ದರ್ ಆರ್ ಪೀಪಲ್. ಕರೆಕ್ಟ್. ಈಗ ನಮ್ಮ ದೇಶವನ್ನ ಲೂಟಿ ಮಾಡಿದ್ದು ಎಲ್ಲರೂ ಮೇಲ್ ಬಂದು ಲೂಟಿ ಮಾಡಿದ್ ಯಾಕೆ? ಇಲ್ಲಿ ಸಂಪತ್ತಿದೆ, ಸ್ಪೈಸಸ್ ಇದೆ ಅಂತ mainly. ಅಷ್ಟೆಲ್ಲ ಖಾಲಿ ಮಾಡ್ಕೊಂಡು ಹೋದ್ರೂ ಕೂಡ ಇನ್ನ ಇದೆ. ಇನ್ನೂ ನಾವು ಚೆನ್ನಾಗಿದೀವಲ್ಲ. ಅಂದ್ರೆ ಯೋಚನೆ ಮಾಡಿ, ಇನ್ ಭಾರತ ಇನ್ನೆಷ್ಟು ರಿಚ್ ಎಲ್ಲ ಸುಭಿಕ್ಷವಾಗಿ. ವಿಷಯಗಳಲ್ಲಿ ಹೌದು, ಹೌದು, ಅನ್ನೋದಕ್ಕೆ. ಹೌದು. ಸೊ ವಾಪಸ್ ಮೊರೊಕೊ ವಿಷಯಕ್ಕೆ ಹೋದ್ರೆ, ಅಲ್ಲಿ ವೆಸ್ಟರ್ನ್ ಸಹಾರಾ ಮುಗಿಸಿ ನಾನು ಮಾರಿಟಾನಿಯಾ ಬಾರ್ಡರ್ಗೆ ಹೋದಾಗ ವೀಸಾ ಜನರಲಿ ಫಾಸ್ಟ್ ಆಗಿ ಅಪ್ರೂವ್ ಆಗೋದು. ಈ ಸತಿ ಏನಾಗಿದೆ, ನಮ್ಮ ಇಂಡಿಯನ್ ಮೆಂಟಾಲಿಟಿ, ಈಗ ಇನ್ನೊಂದು ಪ್ರಾಬ್ಲಮ್ ಇದೆ. ಇಂಡಿಯನ್ಸ್ ಅಂದ್ರೆ ಇಡೀ ಭಾರತ ದೇಶ, ಈಗ ನಾವು ಇಷ್ಟು 28 ರಾಜ್ಯಗಳಿದೀವಲ್ವಾ, ಆಮೇಲೆ ಯೂನಿಯನ್ ಟೆರಿಟರಿ, ಇಫ್ ಐ ಆಮ್ ರೈಟ್, 29. 29 ಸ್ಟೇಟ್ಸ್ ಮತ್ತೆ ಯೂನಿಯನ್ ಟೆರಿಟರೀಸ್. Right. ಇದಿಷ್ಟುನು ಒಂದೇ ಅಂತ ನಾವು ಭಾವಿಸಿ ಒಂದ್ ದೇಶ ಅಂತೀವಿ. ಬಟ್ ಇನ್ ಆಕ್ಚುಯಾಲಿಟಿ ಇವಾಗ ನೀವು ಹರಿಯಾಣದ ಜೊತೆಗೆ ಅಥವಾ ಒಬ್ಬ ನಾರ್ತ್ ಈಸ್ಟ್ ಪರ್ಸನ್ ಜೊತೆಗೆ ನಿಮ್ಗೇನು ರಿಲೇಟಿವಿಟಿ ಇಲ್ಲ, ಅಂದ್ರೆ Correct. ನಿಮ್ಗವ್ರಿಗೂ ಏನು ಸಂಬಂಧನೇ ಇಲ್ಲ. ನೀವು ಊಟ ಮಾಡೋದು ಬೇರೆ, ನೀವು ಮಾತಾಡೋ ರೀತಿ ಬೇರೆ, ಪ್ರತಿಯೊಂದು ಬೇರೆ. ಆದ್ರೆ ಎಲ್ಲಾರನ್ನೂ ಇಂಡಿಯನ್ಸ್ ಅಂತಾರೆ. ಇತ್ತೀಚೆಗೆ ಫಾರಿನ್ ಟ್ರಾವೆಲ್ ಅಲ್ಲಿ ತುಂಬಾ ನೀವು ರೀಲ್ಸ್ ನೋಡ್ತಾ ಇದ್ದೀರಾ, ಇಂಡಿಯನ್ಸ್ ನ ಕಂಡೆಮ್ ಮಾಡೋದು, ಇಂಡಿಯನ್ಸ್ ಬಗ್ಗೆ ಕೆಟ್ಟದಾಗ ಮಾತಾಡೋದು, ಇಂಡಿಯನ್ಸ್ ಸರಿ ಇಲ್ಲ, ಅಲ್ಲಿ ಹೋಗಿದ್ದಾರೆ, ಅಲ್ಲಿ ಉಚ್ಚೆ ಇದ್ರು, ಇಲ್ಲಿ ಇನ್ನೊಂದೇನೋ ಮಾಡಿದ್ರು, Civic sense ಎಲ್ಲೆಲ್ಲ ಇಲ್ಲ ಅಂತ ಸಿವಿಕ್ ಸೆನ್ಸ್ ಇಲ್ಲ ಅಂತ ಅವ್ರು ಮಾಡ್ತಾರೆ. ಹ್ಮ್. ಈಗ ಇನ್ ಆಕ್ಚುಯಾಲಿಟಿ ನೋಡೋದಾದ್ರೆ ಅದ್ರಲ್ಲಿ ಯಾರು ನಮ್ಮ ಎಸ್ಪೆಷಲಿ ನಮ್ಮ ಕರ್ನಾಟಕದ ಕರುನಾಡಿನ ಪಾತ್ರವಂತೂ ಇಲ್ವೇ ಇಲ್ಲ. Exactly. ನನಗೆ ಪ್ರತಿ ಸಲ ಅದನ್ನ ನೋಡಿದಾಗ ಬಹಳ ನೋವಾಗುತ್ತೆ. ಇಡೀ ಇಂಡಿಯನಿಸಂ ಅಂದ್ರೆ ಎಲ್ಲಾರನ್ನೂ ಒಂದೇ ಒಂದು ತಕಡಿಲಿ ಯಾಕೆ ತೂಗ ಹಾಕ್ತೀರಾ? ಹ್ಮ್. ಅದು ನೋವು ತರುತ್ತೆ. ಈಗ 140 ಕೋಟಿ ಜನಗಳನ್ನ ಒಂದೇ ತಕಡಿಲಿ ಹೆಂಗ್ ಆಗಕ್ ಸಾಧ್ಯ? Correct. Correct. ಅದಕ್ಕೆ ನಾನು ಯಾವ ತರ ಅನ್ಕೋತೀನಿ ಅಂದ್ರೆ, ನನಗೆ ಕರ್ನಾಟಕನೇ ಇಲ್ಲ, ಕರುನಾಡೆ ಎಲ್ಲ, ನಮ್ಮ ಕರ್ನಾಟಕದ ಶಾಲು, ನಮ್ಮ ಕರ್ನಾಟಕದ ಹೆಮ್ಮೆಯ ಬಾವುಟ. ಲಾಂಛನವನ್ನ ಹಾಕೊಂಡು ಇಡೀ ವಿಶ್ವದ 197 ದೇಶಕ್ಕೆ ಮಿಷನ್ 197 ಅಂತ ಮಾಡಿಕೊಂಡು, ಈ ಮೂಲಕ ಕನ್ನಡದ ಕಥೆಗಳನ್ನ ಇಡೀ ವಿಶ್ವದಿಂದ ಕರ್ನಾಟಕದ ಜನತೆಗೆ, ಹಾಗೆ ನಮ್ಮ ಕರ್ನಾಟಕದ ಬಗ್ಗೆ ಪ್ರಚಾರವನ್ನ ಬೇರೆ ಬೇರೆ ದೇಶಗಳಿಗೆ ಮಾಡಬೇಕು ಅನ್ನೋ ಉದ್ದೇಶ. Right. ಮಾರಿಟೇನಿಯಾ ವೀಸಾ ಡಿನೈ ಮಾಡಿದಾಗ ಯಾಕೆ ಮಾಡಿದ್ರು? ಇಂಡಿಯನ್ಸು ಡಂಕಿ ರೂಟ್ಸ್ ಹುಡುಕ್ತಾ ಇರ್ತಾರೆ, Correct. ಕದ್ದು ಬೇರೆ Correct. ಬೇರೆ ದೇಶಕ್ಕೆ ಹೋಗುವಂತಹ ಚಟ, ಕೆಟ್ಟ ಚಟ ಅಂತ ಕರಿತೀನಿ ಅದನ್ನ. Right. ಈಗ ನಾನು 50 ದೇಶಕ್ಕೆ ಹೋಗಿದ್ದೀನಿ. ನಂದು ಪಾಸ್ಪೋರ್ಟ್ ಎಷ್ಟು ಕ್ರೆಡಿಬಲ್ ಆಗಿದೆ ಅಂದ್ರೆ, ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ ಕೇವಲ 5 ದಿವಸದಲ್ಲಿ ನನಗೆ ವೀಸಾ ಅಪ್ರೂವ್ ಮಾಡಿದ್ರು. Wow. ಫಸ್ಟ್ ದಿವಸ ಬಯೋಮೆಟ್ರಿಕ್, ಸೆಕೆಂಡ್ ನೆಕ್ಸ್ಟ್ ಡೇ ಇಂಟರ್ವ್ಯೂ, ಇನ್ 2 days ಅಲ್ಲಿ ನನ್ನ ಕೈಯಲ್ಲಿ ಪಾಸ್ಪೋರ್ಟ್ ಇತ್ತು. Super. ಕ್ರೆಡಿಬಿಲಿಟಿ. ಹೌದು. Correct. ಬರ್ತಾನೆ ನೀವು ವಾಪಸ್ ಹಾ, country. ಯುರೋಪ್ ಫಸ್ಟ್ ಟೈಮ್ 30 ದಿವಸಕ್ಕೆ ಕೊಟ್ರು, ಹ್ಮ್. ಸೆಕೆಂಡ್ ಟೈಮ್ 1 ವರ್ಷ ಕೊಟ್ರು. Super. ಇವಾಗ ನಂದು ಇನ್ನೂ ಕರೆಂಟ್ ರನ್ನಿಂಗ್ ಇದೆ. ನಾನು ಇವತ್ತು ಕೆನಡಾಗೆ ಅಪ್ಲೈ ಮಾಡಿದೆ, ಆದರೆ ವೀಸಾ ತಗೊಳ್ಳಿಲ್ಲ. ಯಾಕೆಂದ್ರೆ ಒಂಚೂರು ನನಗೇನೋ ಸಡನ್ ಆಗಿ ಬೇಕಿತ್ತು. ಇಂಡಿಯಾ ಕೆನಡಾ ರಿಲೇಶನ್ಶಿಪ್ ಸ್ವಲ್ಪ ಹಾಳಾಗಿದ್ರಿಂದ Correct. ಬೇಕಂತ ಇವರು ಅವ್ರದ್ದು ಹೋಲ್ಡ್ ಮಾಡೋದು, ಇವ್ರದ್ದು ಹೋಲ್ಡ್ ಮಾಡೋದು. ಪಾಸ್ಪೋರ್ಟ್ ಅಪ್ಲೈ ಮಾಡಿದ್ರೆ 3 ತಿಂಗಳು 4 ತಿಂಗಳು ವಾಪಸ್ ಕೊಡದೇ ಇರೋದು. ಈಗ ನಾನು ಚಾನಲ್ಗೆ ಏನು ಮಾಡಲಿ, 3 ತಿಂಗಳು ನಿಂತೋಗ್ಬಿಟ್ರೆ. ಅದಕ್ಕೆ ವಿಡ್ರಾ ಮಾಡಿದೆ ಪಾಸ್ಪೋರ್ಟ್ನ, 10,000 ರೂಪಾಯಿ ಕಳ್ಕೊಂಡೆ. Okay. ಸೊ ಸಾಕಷ್ಟು ಸರಿ ನಾವು ವೀಸಾ ಅಪ್ಲೈ ಮಾಡ್ತೀವಿ, ಟ್ರಾವೆಲ್ ಮಾಡಿರಲಿಲ್ಲ. ಈಗ ಚೈನಾಗೆ ಅಪ್ಲೈ ಮಾಡಿದ್ದೆ, ಹ್ಮ್. ಆದರೆ ನಾನು ಹೋಗೋಕ್ಕಾಗಲಿಲ್ಲ. ಹ್ಮ್. ಆ ಒಂದು ಸ್ಟಿಪ್ಯುಲೇಟೆಡ್ ಪೀರಿಯಡ್ ಅಲ್ಲಿ Right. ವೀಸಾ ಕ್ಯಾನ್ಸಲ್ ಆಯಿತು, 15,000 ಲಾಸ್ ಆಯಿತು. ಸೊ ಮಾರಿಟಾನಿಯಲ್ಲಿ ಏನಾಗ್ತಾ ಇತ್ತು, ಎಲ್ಲ ಬೇರೆ ಬೇರೆ ಡಂಕಿ ರೂಟ್ಸು ಕ್ಲೋಸ್ ಆಯಿತು. ಈಗ ಮುಂಚೆ ಸ್ವಲ್ಪ ವರ್ಷಗಳ ಹಿಂದೆ ಸರ್ಬಿಯಾ ದೇಶ ಅಂತ ಒಂದು ದೇಶ ಇದೆ, ಆ ದೇಶಕ್ಕೆ ಫ್ರೀ ಎಂಟ್ರಿ ಇತ್ತು. ಅದು ಯುರೋಪ್ಗೆ ಒಂದು ಗೇಟ್ ವೇ ಇದ್ದಂಗೆ. Novak Djokovic. ಹಾ, ಫೇಮಸ್ ವರ್ಲ್ಡ್ Yes. ನಂಬರ್ 1 ಟೆನ್ನಿಸ್ ಪ್ಲೇಯರ್, ಲೆಜೆಂಡರಿ ನೋವಾಕ್ ಜೋಕೋವಿಕ್ ದೇಶ. Correct. Correct. ತುಂಬಾ ಸಖತ್ ದೇಶ, ತುಂಬಾ ಕಮ್ಮಿ ಜನ ಇರೋ ದೇಶ. ಆ ದೇಶದ ಮೂಲಕ ಉಜ್ಬೇಕಿಸ್ತಾನ್ಗೆ ಹೋಗಿ, ಎಸ್ಪೆಷಲಿ ಈ ಕೆಲಸ ಮಾಡೋದು ಇಂಡಿಯನ್ಸು, ಪಾಕಿಸ್ತಾನೀಸು ಮತ್ತೆ ಬಾಂಗ್ಲಾದೇಶೀಸು, ಡಂಕಿ ಹೊಡಿಯೋದು. ಸೌತ್ ಇಂಡಿಯನ್ಸ್ ಇಲ್ವೇ ಇಲ್ಲ ಬಿಡಿ, ಈ ಕ್ಯಾಟಗರಿಲೇ ಇಲ್ಲ. ನಾವು ಕೇಳೋ ಪ್ರಕಾರ ಗುಜರಾತ್, ಪಂಜಾಬ್, ತುಂಬಾ ಹರಿಯಾಣ. ಹರಿಯಾಣ, ಅದೇ ಹಾ, ಆ ಅದೇ, category ಪಂಜಾಬ್ ಹರಿಯಾಣ ಒಂದು ಹಾ, ಆ boys. ತಗೊಂಡ್ರು. ಹಾ. ಗುಜರಾತ್ ಜಾಸ್ತಿ ಅಂದ್ರೆ ಗುಜರಾತ್ ಇಂದನು ಗುಜರಾತ್ ಅವ್ರು ಮಾಡ್ತಾರಾ? ಸಿಕ್ಕಾಪಟ್ಟೆ ಬ್ರೋ. ಓ. ಎಷ್ಟೊಂದ್ ಜನ ಕೆನಡಾ ಇಂದ US ಗೆ ಬರ್ತಾ ಮಧ್ಯದಲ್ಲೇ ದೇ ವಿಲ್ ಡೈ ಬಿಕಾಸ್ ಆಫ್ ದ ಕೋಲ್ಡ್. ಎಷ್ಟೊಂದು ಕೇಸ್, ಸಾರಿ ಟು ಇಲ್ಲ ತೊಂದ್ರೆ ಇಲ್ಲ, ನೀವು ಹೇಳಿ. ಡಂಕಿ ರೂಟ್ಸ್ ಅಲ್ಲಿ ಬರ್ಬೇಕು. Donkey ಡಂಕಿ ರೂಟ್ಸ್ ಬರ್ಬೇಕಾದ್ರೆ ಡಂಕಿ ರೂಟ್ಸ್ ತುಂಬಾ ಇದೆ. ಹಾ, ಕೆನಡಾ ಇಂದ US ಗೆ ಬರ್ಬೇಕಾರೆ ಆ ಕೋಲ್ಡ್ ಪಾರ್ಟ್ಸ್ ಅಲ್ಲಿ ದೇ ಕಮ್ ಕ್ರಾಸ್ ಮಾಡ್ಕೊಂಡು. Okay. ಎಷ್ಟೊಂದ್ ಜನ ದೇ ವಿಲ್ ಡೈ ಮಿಡ್ ವೇ. ಓಕೆ ಸರ್, ಇವಾಗ ಕ್ವಿಕ್ ಆಗಿ ಡಂಕಿ ರೂಟ್ಸ್ ಏನಂತ ಹೇಳ್ಬಿಡಿ, ಎಷ್ಟೋ ಜನ ಗೊತ್ತಿರೋದಿಲ್ಲ. ಅಲ್ಲ, ಅದೇ ಡಂಕಿ ರೂಟ್ ಅಂದ್ರೆ ಕದ್ದು ಬೇರೆ ಬೇರೆ ದೇಶಕ್ಕೆ Exactly. ಹೋಗೋದು ವಿತೌಟ್ ವೀಸಾ, ವಿತೌಟ್ ಪಾಸ್ಪೋರ್ಟ್. ಏನ್ ಮಾಡ್ತಾರೆ ಅಂದ್ರೆ, ಇವರು ಒಂದ್ ದೇಶ, ಈಗ ಇಂಡಿಯನ್ ಅಂದ್ಕೊಳ್ಳಿ, ಹರಿಯಾಣದ ಅಗೇನ್ ನಾನು ಇಂಡಿಯನ್ ಅಂತ ಹೇಳಕ್ ಬಹಳ ನೋವಾಗುತ್ತೆ. ಯಾಕಂದ್ರೆ ನೋಡಿ, ಈಗ ಮಾರಿಟಾನಿಯಲ್ಲಿ ಏನಾಯ್ತಂದ್ರೆ, ಮಾರಿಟಾನಿಯಾ ಫಾರ್ಮರ್ ಫ್ರೆಂಚ್ ಸ್ಪ್ಯಾನಿಷ್ ಕಾಲನಿ. ಓಕೆ. ಸ್ಪೇನ್ ಕೆಳಗಡೆ ಇರೋದು ಇದು. Correct. ಸ್ಪೇನ್ ಕೆಳಗಡೆ ಮೊರೊಕೊ ಇರೋದು, ಹೌದು. ಮೊರೊಕೊ ಕೆಳಗಡೆ ಮಾರಿಟಾನಿಯಾ ಇರೋದು. ಓಕೆ. ಇದರ ಓಷನ್ ವಾಟರ್ಸ್ ಏನಿದೆ, ಅದ್ರ ಪಕ್ಕ ಇವತ್ತಿಗೂ ಸ್ಪೇನಿಷ್ ಐಲ್ಯಾಂಡ್ಸ್ ಇದೆ. ರೈಟ್. ಇವ್ರೇನ್ ಮಾಡ್ತಾರೆ, ನಮ್ಮ ಕೆಲವರು ಇಂಡಿಯನ್ಸ್, ನಾರ್ತ್ ಇಂಡಿಯನ್ಸ್. ಓಕೆ. ಹಾ, ಅವರು ಹೋಗ್ಬಿಟ್ಟು ಸೀದಾ ಈ ಮಾರಿಟಾನಿಯಾ ಮುಂಚೆ ವೀಸಾ ಅರೈವಲ್ ಇತ್ತು, ಹೋದ ತಕ್ಷಣ ಸ್ಟಾಂಪ್ ಹಾಕೋರು ಫ್ರೀ ಆಗಿ, ಓಕೆ. ಹೋಗಿ ಸೆಟ್ಲ್ ಆಗ್ಬಿಡ್ತಾರೆ ಮಾರಿಟಾನಿಯಲ್ಲಿ. ಹ್ಮ್. ಕರೆಕ್ಟ್ ಆಗಿ ನೋಡ್ಕೋತಾರೆ ಒಂದು ಟೈಮು. ಅಲ್ಲಿ ಲೋಕಲ್ಸ್ ಜೊತೆಗೆ ಬೆರೆತು ಒಂದು ಬೋಟ್ ಮೂಲಕ ಯಾವ್ದಾರು ಒಂದು ಸ್ಪ್ಯಾನಿಷ್ ಐಲ್ಯಾಂಡ್ ಹೋಗ್ಬಿಡ್ತಾರೆ. ಹ್ಮ್. ಸ್ಪ್ಯಾನಿಷ್ ಐಲ್ಯಾಂಡ್ ಹೋಗೋ ಮುಂಚೆ ಪಾಸ್ಪೋರ್ಟ್ ಹರಿದು ಬಿಡ್ತಾರೆ.
ಓಕೆ. ಓಕೆ. ಪಾಸ್ಪೋರ್ಟ್ ಹರಿದು ನಾವು ರೆಫ್ಯೂಜೀಸ್ ಅಂತ ಹೇಳ್ತಾನೆ. ಹ್ಮ್. ಅದಾದ್ಮೇಲೆ ಯಾಕೆ ಬಂದ್ರಿ ಅಂದರೆ, ಸರ್ ನಮ್ಮ ದೇಶದ ನಾನು ಫಾರ್ಮರು, ನಾನು ಪ್ರೊಟೆಸ್ಟ್ ಮಾಡ್ತಾ ಇದ್ದೆ, ನನ್ನ ಮೇಲೆ ನನಗೆ ಲೈಫ್ ಥ್ರೆಟ್ ಇದೆ, ನನಗೆ ರೆಫ್ಯೂಜ್ ಬೇಕು. ಹ್ಮ್. ಎಂಥ ಥ್ರೆಟ್ಟು ಇಲ್ಲ, ಏನೂ ಇಲ್ಲ. ರೈಟ್. ಅಲ್ಲಿ ಹೋಗ್ಬಿಟ್ಟು ಸೆಟ್ಲ್ ಆಗ್ಬಿಡೋದು. ಅಲ್ಲಿ ಹೋಗಿ ಅವ್ರಿಗೆ ಏನು ಮಾಡ್ತಾರೆ, 6 ಮಂತ್ ಡಿಟೆನ್ಷನ್ ಅಂತ ಕೊಡ್ತಾರೆ, ರೆಫ್ಯೂಜಿ ಸ್ಟೇಟಸ್ ಕೊಡ್ತಾರೆ. ಅದಾದ್ಮೇಲೆ ಅವ್ರಿಗೆ ಚಿಕ್ಕ ಕೆಲಸ ಕೊಡ್ತಾರೆ. ಹಂಗೆ ಸೇರ್ಕೊಂಡು 4-5 ವರ್ಷದಲ್ಲಿ ಕಾರ್ಡ್ ತಗೋತಾರೆ. ಅದಾದ್ಮೇಲೆ ಒಂದು 7-8 ವರ್ಷದಲ್ಲಿ ಸಿಟಿಸನ್ಶಿಪ್ ತಗೋತಾರೆ. ಅಮೆರಿಕಲ್ಲಿ ಕೂಡ ನಡೆಯೋದಿದ್ದಾನೆ. ಮೆಕ್ಸಿಕೋ ಇಂದ ಬಂದು ಅಲ್ಲ, ಇಂಡಿಯನ್ಸ್ ಕೂಡ ಸಾಕಷ್ಟು ಜನ ಇಂಡಿಯನ್ಸು. ಎಷ್ಟು ಜನ ಇಂಡಿಯನ್ಸು ಮುಂಚೆ ಹೋಗಿ ಸೆಟ್ಲ್ ಆಗಿರೋರೆಲ್ಲ ಅರ್ಧಕ್ಕರ್ಧ ಇದೇ ತರ ರೂಟಲ್ಲೇ ಸೆಟ್ಲ್ ಆಗಿರೋದು. ಜೆನ್ಯೂನ್ ಆಗಿ ಹೋಗಿರೋರು ಬಹಳ ಕಮ್ಮಿ. ಅದಕ್ಕೆ ತಾನೇ ಇವಾಗ ಇಮಿಗ್ರೇಷನ್ ರೂಲ್ಸ್ ಇಷ್ಟೊಂದು ಸ್ಟ್ರಾಂಗ್ ಆಗ್ತಿರೋದು ಬೇರೆ ಬೇರೆ ದೇಶಗಳಲ್ಲಿ. ಯಾಕಂದ್ರೆ ಎಲ್ಲಾ ಕಡೆಯಿಂದ ಬಂದು ಸೇರ್ಕೊಂಡ್ಬಿಟ್ರೆ ಜನ, ಅಲ್ಲಿ ಲೋಕಲ್ ಈಗ ನಮ್ಮ ಕರ್ನಾಟಕದ ಕಥೆನೂ ಅದೇ ತಾನೇ. ಯೋಚನೆ ಮಾಡಿ ಒಂದ್ಸಲಿ, ಎಷ್ಟು ಜನ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಕಂಟ್ರೋಲ್ ಇಲ್ಲ, ಏನಿಲ್ಲ. ಇವತ್ತು ಆಚೆ ಕಡೆ ಹೋದ್ರೆ ಇದು ನಮ್ಮೂರ, ಯಾರೂರು, ಯಾರು ಇವರು ಅನ್ನೋಂತ ಒಂದು ಫೀಲಿಂಗ್ ಬರುತ್ತೆ ತಕ್ಷಣ. ಮೇಜರ್ಲಿ ಬೆಂಗಳೂರಲ್ಲಿ. ಹೌದು. ಮೊನ್ನೆ ಚರ್ಚ್ ಸ್ಟ್ರೀಟ್ ಅಲ್ಲಿ ಫ್ರಮ್ ದ ಫಸ್ಟ್ ಪಾಯಿಂಟ್ ಟು ಲಾಸ್ಟ್ ಪಾಯಿಂಟ್ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ವಿ. 6 ಸರಿ 7 ಸರಿ ಮಲಯಾಳಂ ಕೇಳಿಸ್ತು ನನಗೆ, ಒಂದು ಸರಿ ಕನ್ನಡ ಕೇಳಿಸ್ಲಿಲ್ಲ. ಒಂದು ಫ್ಯಾಮಿಲಿ ಬರ್ತಿತ್ತು. ಓಕೆ, ಇವ್ರಾರು ಕನ್ನಡದವ್ರೇನೋ ಅಂತ ಅನ್ಕೊಂಡ್ರೆ ಅವರು ಮಲಯಾಳಮಲ್ಲಿ ಮಾತಾಡಕ್ ಶುರು ಸಿ, ನನ್ಗೆ ಇದಕ್ಕಿಂತ ಬೇಜಾರಾಗದೇನಂದ್ರೆ, ಆಯ್ತಪ್ಪ ನಾವೆಲ್ಲ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡ್ತೀವಿ, ಕರ್ನಾಟಕದ ಹಬ್ಬಗಳನ್ನೇ ನಾವು ಅವ್ರ ಹಬ್ಬಗಳ ತರ ಮಾಡಲ್ಲ ಅಂತ ಇನ್ನೊಂದ್ ಕಡೆ ಬೇಜಾರಿದೆ. ಎಷ್ಟೊಂದು ಕಾಲೇಜಸ್ ಆಗಿರ್ಬೋದು, ನಾವು ಮಾರ್ಕೆಟಿಂಗ್ ಹ್ಯಾಂಡಲ್ ಮಾಡೋ ಕಾರಣ ಓಣಂ ಓಣಂ ಇವಾಗ ಕರ್ನಾಟಕದ್ದು ಇದಾಗ್ಬಿಟ್ಟಿದೆ, ಏನೋ ಬೆಂಗಳೂರಿನ ನ್ಯಾಷನಲ್ State festival. ಫೆಸ್ಟಿವಲ್ ಆಗ್ಬಿಟ್ಟಿದೆ. ಇಟ್ಸ್ ವೆರಿ ನೋಡಿ, ಎಲ್ಲಿವರೆಗೂ ನಮ್ಮ ಭಾಷೆ, ನಮ್ಮ ನೆಲ, ನಮ್ಮ ತಾಯಿ, ನಮ್ಮ ನುಡಿಯ ಬಗ್ಗೆ ನಮಗೆ ಒಂದು ಪ್ರೌಢಿಮೆ ಬರಲ್ವೋ, ಎಲ್ಲಿವರೆಗೂ ನಾವು ಎದೆ ಉಬ್ಸಿ ನಾವು ಕನ್ನಡಿಗರು ಅಂತ ಹೇಳಲ್ವೋ, ನಾವು ಕನ್ನಡದವರು ಅಂತ ಹೆದರ್ಕೊಂಡು ಹೇಳ್ತೀವೋ, ಅಲ್ಲಿವರೆಗೂ ನಿಮಗೆ ದೇಶ ಸ್ಟೇಟಸ್ ಇನ್ನು ಮುಂದಕ್ಕೂ ಇದೆ ಆಗೋದು. ಎಲ್ಲ ಬನ್ನಿ ಬರಬೇಕು. ಆದರೆ ನಾವು ಹೆಂಗೆ ಬದುಕ್ತೀವೋ ನಮ್ಮ ಜೊತೆಗೆ ನೀವು ಬೆರಿಬೇಕು. ಕರೆಕ್ಟ್. ಇದನ್ನ ನಾನು ಕಲ್ತಿದ್ದು ಇಲ್ಲಲ್ಲ, ಹೊರ ದೇಶಕ್ಕೆ ಹೋಗಿ. ಚೈನಾ ದೇಶಕ್ಕೆ ಹೋದ್ರೆ ನೀವು ಚೈನೀಸ್ ತರ ಬಿಹೇವ್ ಮಾಡಬೇಕು, ಚೈನಾ ತರ ಇರಬೇಕು. ಅವ್ರ ಎಲ್ಲಿ ಒಂದೇ ಒಂದು ಕಡೆ ಆಂಗ್ಲ ಭಾಷೆಯ ಬೋರ್ಡ್ ಕಾಣಲ್ಲ, ಒಂದು ಚೂರು ಅವ್ರ ಕಲ್ಚರ್ನ ಬಿಟ್ಕೊಡಲ್ಲ. ರಷ್ಯಾಗೆ ಹೋದ್ರೆ ರೂಸ್ಕಿ ಬಿಟ್ರೆ ಬೇರೆ ವಿಷಯ. ನಪುನಿಮಾಯ್, ನೀವು ಇಂಗ್ಲೀಷ್ ಸರ್, ಇಂಗ್ಲೀಷ್ ನಪುನಿಮಾಯ್, ಹಿ ನೋಸ್ ಇಂಗ್ಲೀಷ್ ಬಟ್ ಹಿ ಡಸ್ ನಾಟ್ ವಾಂಟ್ ಟು ಸ್ಪೀಕ್. ಸೊ ಅದರ ಅರ್ಥ ಏನಂದ್ರೆ, ನಮಗೆ ಇದು ನಮ್ಮ ತಪ್ಪು, ಇದು ಮಲಯಾಳೀಸ್ ತಪ್ಪಲ್ಲ, ಇದು ಬೇರೆಯವ್ರ ತಪ್ಪಲ್ಲ. ಆಮೇಲೆ ಹೊರ ದೇಶದಿಂದ, ಹೊರ ರಾಜ್ಯದಿಂದ ಬಂದ ತಕ್ಷಣ ಭಾಷೆ ಕಲಿಯೋದು ಅಷ್ಟು ಸುಲಭದ ಮಾತಲ್ಲ. ಇದು ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ. ಈಗ ನಾನು ತುಂಬಾ ಜನ ಕನ್ನಡಿಗರನ್ನ ವಿಶ್ವದ ಮೂಲೆಯಲ್ಲಿ ಹೋಗಿ ಭೇಟಿಯಾಗಿದ್ದೀನಿ. ಅವ್ರು ಯಾರೂ ಇವತ್ತವರೆಗೂ ಎಷ್ಟು 90% ಇವತ್ತವರೆಗೂ ಅಲ್ಲಿಯ ಲೋಕಲ್ ಭಾಷೆ ಕಲ್ತಿಲ್ಲ. 10 ವರ್ಷ 12 ವರ್ಷ ಆಗಿದೆ. ನಾನೇ ಕೇಳಿದೆ, ತಪ್ಪದು. ಇದು ನೀವು ನಮ್ಮ ಕರ್ನಾಟಕದಲ್ಲಿ ನಾನು ಪ್ರತಿಯೊಬ್ಬರು ಬಂದವ್ರನ್ನ 6 ತಿಂಗಳಿಗಿಂತ ಜಾಸ್ತಿ ಇದ್ರೆ ನೀವು ಕನ್ನಡ ಕಲಿಬೇಕು ಅಂತ ನಾನೇ ಪರ್ಸನಲಿ ಹೇಳ್ತೀನಿ, ಅಥವಾ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನೀವು ಕಲಿತಾ ಇಲ್ಲ ಸರ್, ಕಷ್ಟ. ಮತ್ತೆ ಎಫರ್ಟ್ ಹಾಕ್ಬೇಕು ನೀವು. ಈಗ ನಾವು ಇದನ್ನೇ ನಾವು ಹೇಳೋದಲ್ವಾ ಹಿಪೋಕ್ರಸಿ ಅಂತ. ನಮಗೊಂದು ರೂಲ್ಸು, ಇನ್ನೊಬ್ರಿಗೊಂದು ರೂಲ್ಸು. ಇನ್ನೊಬ್ರಿಗೆ ಹೇಳ್ತಾ ಇದೀವಿ ನಾವು ನಮ್ಮ ಭಾಷೆ ಕಲಿಬೇಕು ಅಂದ್ರೆ, ನಾವು ಅಲ್ಲಿ ಹೋದಾಗ ನಾವು ಪ್ರಯತ್ನ ಮಾಡ್ಬೇಕು. ನಾನು ಪ್ರತಿ ದೇಶಕ್ಕೆ ಹೋದಾಗ್ಲೂ ಒಂದಿಷ್ಟು ವರ್ಡ್ಸ್ನ ಪಿಕಪ್ ಮಾಡುವಂತಹ ಪ್ರಯತ್ನ ಯಾವಾಗ್ಲೂ ಮಾಡ್ತೀನಿ. ಕರೆಕ್ಟ್. ಆ ಪ್ರಯತ್ನ ಎಲ್ಲರೂ ಮಾಡಬೇಕು. ನಮ್ಮ ತನವನ್ನ ನಾವು ಉಳಿಸ್ಕೊಳ್ಳಿಲ್ಲ ಅಂದ್ರೆ ಇನ್ನೇನಾಗಲ್ಲ, ಇದು ಬೇರೆ ರಾಜ್ಯನೇ ಆಗುತ್ತೆ. ಕರೆಕ್ಟ್. ಕರ್ನಾಟಕ ಅಂತೂ ಆಗಿರಲ್ಲ, ಇದು ಕರುನಾಡ್ ಅಂತ ನಾವು ಕರೆಯಕ್ಕಾಗಲ್ಲ. ಈಗ ಅದಕ್ಕೆ ತುಂಬಾ ಬ್ರ್ಯಾಂಡಿಂಗ್ ಅವಶ್ಯಕತೆ ಇದೆ. ನಾವು ಏನು ಓದಲ್ಲ ಅದು ನಮಗೆ, ಈಗ ನಾವು ಓದೋದು ಬಿಟ್ಬಿಟ್ಟಿದೀವಿ ಕನ್ನಡನ, ಅದು ಕೂಡ ನಮ್ಗೆ ಎಫೆಕ್ಟ್ ಆಗುತ್ತೆ. ಆಮೇಲೆ ನಮ್ಮ ಟೈಪಿಂಗ್, ನಾವೆಲ್ಲರೂ ಯಾರು ಕನ್ನಡ ಕೀಬೋರ್ಡ್ ಹಾಕೊಳ್ಳಿ ಅಂದ್ರೆ ಯಾರು ಹಾಕೊಳ್ಳಲ್ಲ. ನಾವು ಇಂಗ್ಲೀಷಲ್ಲೇ, ಮೊನ್ನೆ ಯಾರೋ ಕೋಪನೆ ಮಾಡ್ಕೊಂಡ್ಬಿಟ್ರು, ಸರ್ ಏನು ಸರ್ ನೀವು ನಾನು ಕನ್ನಡ ಇಂಗ್ಲೀಷಲ್ಲಿ ಬರೆದು ಕಳಿಸ್ತಾರೆ, ನೀವು ಕನ್ನಡದಲ್ಲಿ ವಾಪಸ್ ಕಳಿಸ್ತೀರಾ? ಸರ್ ನನ್ನ ಮಾತೃಭಾಷೆ ಸರ್, ನನ್ನ ಮಾತೃಭಾಷೆ ಇದು, ನನ್ನ ತಾಯಿ ಹೇಳ್ಕೊಟ್ಟ ಭಾಷೆ, ನನ್ನ ನೆಲದ ಭಾಷೆ. ನಾನು ಮಾತಾಡ್ತಾ ಇದೀನಿ ಅಂದ್ರೆ ನೀವು ಖುಷಿ ಪಡ್ಬೇಕು. ಏನ್ ಸರ್ ನೀವು ಕನ್ನಡ ರೆಸ್ಪಾನ್ಸ್ ಕೊಟ್ರೆ ನಂಗೆ ಓದಕ್ ಬರಲ್ಲ? ನಿನ್ ಕನ್ನಡಿಗ ಗುರು, ಕನ್ನಡ ಮಾತಾಡು. ಕಷ್ಟ ಹೌದು, ಯಾಕಂದ್ರೆ ನಮ್ಗೆ ಅಭ್ಯಾಸ ಆಗ್ಬಿಟ್ಟಿದೆ. ಈಗ ನೀವು ಇಷ್ಟೇ ಯೋಚನೆ ಮಾಡಿ ಬ್ರೋ, ನಮ್ಮ ಕರ್ನಾಟಕದ ದೊಡ್ಡ ಎಲ್ಲ ರಾಜಕಾರಣಿಗಳನ್ನ ತಗೊಳ್ಳಿ, ಸಿನಿಮಾ ಸ್ಟಾರ್ಸ್ನ ತಗೊಳ್ಳಿ, ಅವ್ರು ಯಾರ ಮಕ್ಕಳು ಕನ್ನಡ ಮಾತಾಡಲ್ಲ. ಯಾರು ಮಾತಾಡಲ್ಲ. ವೆರಿ ಟ್ರೂ. ಹೌದು, ಯಾರು ಮಾತಾಡಲ್ಲ. ಒಬ್ರು ಕೂಡ ಕನ್ನಡ ಮಾತಾಡಲ್ಲ. ಒಬ್ರು ಕೂಡ ಕರ್ನಾಟಕದಲ್ಲಿ ಇಲ್ಲೂ ಇಲ್ಲ. ಕರ್ನಾಟಕ ಇಲ್ದೇ ಇರೋದು ಬೇರೆ. ಈಗ ಇದ್ರೂ ಕೂಡ ಮಾತಾಡಲ್ಲ. ಒಂದ್ಸಲ ಎಲೆಕ್ಷನ್ ಕ್ಯಾಂಪೇನ್ ಅಲ್ಲಿ ಇದ್ ನೋಡ್ತಿದ್ದೆ, ಪಾಪ ಸ್ಟ್ರಗಲ್ ಮಾಡ್ತಿದ್ದಾನೆ ಇವ್ರು ಕನ್ನಡ ಅಂದ್ರೆ ನಿಮ್ ತಾತ ಇಸ್ ಒನ್ ಆಫ್ ದ ಹೈಯೆಸ್ಟ್ ಲೆವೆಲ್. ನಿಮ್ ತಾತ ಹೈಯೆಸ್ಟ್ ಲೆವೆಲ್ ಅಂಡ್ ಕನ್ನಡ ಕರ್ನಾಟಕ ಅಂತಾನೆ ಬೆಳೆದಿರೋದು, ಸಂಘಟನೆ ಮಾಡಿರೋರು ಎಲ್ಲ. ಬಟ್
ನಿನಗ್ ಕನ್ನಡ ಮಾತಾಡಕ್ ಬರಲ್ಲ. ಐ ಡೋಂಟ್ ಹೆಂಗ್ ಡಿಫೆಂಡ್ ಮಾಡ್ಕೋತಾರೆ ಅವ್ರ ತಾತ ಅದನ್ನ ಅಂತ. ಅಲ್ಲ, ನಾಳೆ ದಿನ ಇವರೇ ಫೇಸ್ ಆಫ್ ದ ಲ್ಯಾಂಗ್ವೇಜ್, ಭಾಷೆ ಇನ್ನೊಂದಿದು. ಅಲ್ಲ ಮತ್ತೆ ಇದ್ ಹೇಳಿದ್ರೆ ಮಾರಲ್ ಪೊಲೀಸಿಂಗ್ ಅಲ್ಲ ಅಂತಾರಲ್ಲ. ಐ ಹೋಪ್ ಅವ್ರು ಪೊಲಿಟಿಕ್ಸ್ ಬರ್ದೇ ಇರ್ಲಿ. ಬಿಕಾಸ್ ಏನಕ್ಕೆ ಅಂತಂದ್ರೆ ನಾಳೆ ದಿನ ಗುರು ನಮ್ ಪೊಲಿಟಿಷಿಯನ್ಸ್ ಕನ್ನಡ ಮಾತಾಡ್ತಿಲ್ಲ, ನಾವೇನಕ್ ಮಾತಾಡೋಣ ಅಂತ ಬಂದ್ಬಿಟ್ರೆ. ಅಲ್ಲ, ಆಲ್ರೆಡಿ ಈಗ ನೀವು ಎಷ್ಟೊಂದು ಏರಿಯಾ ತಗೊಳ್ಳಿ, ಬೆಂಗಳೂರಿನ ಎಷ್ಟೊಂದು ಏರಿಯಲ್ಲಿ ತಗೊಂಡ್ರೆ ಒಂದ್ ಕಡೆ ತೆಲುಗು MLA ಇದಾರೆ, ಹೌದು, ತಮಿಳ್ ಕಾರ್ಪೊರೇಟರ್ ಇದಾರೆ. ಈಗ ಬೇರೆ ಬೇರೆ ಕಡೆ ಆಗಿದ್ದು ಇದೆ ಅಲ್ವಾ. ಈಗ ಲಂಡನ್ ಅಲ್ಲಿ ಮುಸ್ಲಿಂ ಮೇಯರ್ ಇದಾರೆ ಅನ್ನೋದಕ್ಕೆ ಪಾಕಿಸ್ತಾನ್ ಮೇಯರ್ ಇದಾರೆ ಅನ್ಬಿಟ್ಟು ಇಷ್ಟೆಲ್ಲ ಮಾತಾಡ್ತಾ ಇದಾರಲ್ವಾ. ಇದೇ ನಮ್ಮಲ್ಲೇ ಆಗ್ತಾ ಇದೆಯಲ್ಲ, ಬೇರೆ ಕಡೆ ಯಾಕೆ ಯೋಚನೆ ಮಾಡಲ್ಲ. ಈಗಿರೋರು ಅಟ್ಲೀಸ್ಟ್ ಕನ್ನಡ ಮಾತಾಡ್ತಾರೆ, ಓಕೆನಾ? ಅಂದ್ರೆ ಓದಕ್ಕೆ ಬರೆಯಕ್ಕೆ ಅಟ್ಲೀಸ್ಟ್ ಬರುತ್ತೆ. ಅವ್ರ ನೆಕ್ಸ್ಟ್ ಪೀಳಿಗೆ ಇದೆಯಲ್ಲ, ಅವ್ರಿಗೆ ನಿಜ ಬರಲ್ಲ. ಅಲ್ಲ, ಬರ್ಲಿಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ, ಎಲ್ಲರೂ ಅನ್ಕೋತಾ ಇದಾರೆ ಒಂದ್ ಭಾಷೆ ಹೋದ್ರೇನು ಅಂತ. ಭಾಷೆ ಹೋದ್ರೆ ನಮ್ ಇತಿಹಾಸ ಹೋದಂಗೆ, ಹೌದು, ನಾವು ಹೋದಂಗೆ ನಮ್ಗೆ ಯಾವ ಮರ್ಯಾದೆ ಅವತ್ತಿನ ದಿವಸದಿಂದ ನಮ್ಗೆ ಯಾವ ಮರ್ಯಾದೆ ಇರಲ್ಲ. ನಾವುಗಳೆಲ್ಲ ಯುನೈಟ್ ಆಗಿರೋ. ಅದಕ್ಕೆ ನಾನು ಒಂದು ಮಾತನ್ನ ತುಂಬಾ ತುಂಬಾ ಸರಿ ಕನ್ನಡಿಗರಿಗೆ ಕೈ ಮುಗಿದು ಹೇಳ್ತಾ ಇರ್ತೀನಿ. ನಾವು ಕನ್ನಡಿಗರು, ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ಸಿಸ್ಟಮ್ ಏನಿದೆ, ನಮ್ಮನ್ನ ಒಡೆಯುವಂತಹ ಕೆಲಸ ಬ್ರಿಟಿಷ್ ಅವ್ರು ಏನ್ ಕಲ್ತ್ಕೊಂಡ್ರಲ್ಲ, ಡಿವೈಡ್ ಅಂಡ್ ರೂಲ್ ಅಂತ, ಅದನ್ನ ನಮ್ಮ ರಾಜಕಾರಣಿಗಳು ಇವತ್ತಿಗೂ ಯೂಸ್ ಮಾಡ್ತಾ ಇದಾರೆ. ಜಾತಿ, ಧರ್ಮ, ಏರಿಯಾ, ಕೇರಿ. ನನ್ನ ಕೇಳ್ತಾರೆ, ಸರ್ ಯಾವ ಊರು ನಿಮ್ದು, ಯಾವ ಏರಿಯಾ ನಿಮ್ದು ಅಂತ. ನಾನು ಹೇಳ್ತೀನಿ, ನನ್ನ ಕರ್ನಾಟಕ, ಇಡೀ ಕರ್ನಾಟಕ ನಂದು, ಕರ್ನಾಟಕದ ಇಂಚಿಂಚು ನಂದು. ನಾನು ಯಾವ ಊರಿಗೂ ಬಿಲಾಂಗ್ ಆಗಲ್ಲ, ಯಾವ ಏರಿಯಾಗೂ ಸೇರಲ್ಲ, ಯಾವ ಜಾತಿಗೂ ಸೇರಲ್ಲ, ಯಾವ ಮತಕ್ಕೂ ಸೇರಲ್ಲ. ನಾನು ಸೇರೋದು ನನ್ನ ಮನೆಗೆ ಹೋದಾಗ ನನ್ನ ಧರ್ಮ, ನನ್ನ ಜಾತಿ, ನನ್ನ ದೇವರು ಬಂತು. ನಾನು ಕರ್ನಾಟಕದ ವಿಷಯಕ್ಕೆ ಬಂದಾಗ ನಾನು ಕನ್ನಡಿಗ ಅಷ್ಟೇ. ನಾನು ಹಿಂದೂ ಅಲ್ಲ, ನಾನು ಮುಸ್ಲಿಂ ಅಲ್ಲ, ನಾನು ಕಲಾಸಿಪಾಳ್ಯ ಅಲ್ಲ, ನೀನು RR ನಗರ ಅಲ್ಲ. ಈಗ ಈ ಡಿಫ್ರೆನ್ಸ್ ನ ಕ್ರಿಯೇಟ್ ಮಾಡಿರೋದು ಯಾರು? ನಮ್ಮ ಮಧ್ಯೆ ಇರುವಂತಹ ರಾಜಕಾರಣಿಗಳು, ನಮ್ಮ ಮಧ್ಯೆ ಇರುವಂತಹ ಸೋ ಕಾಲ್ಡ್ ಲೀಡರ್ಸ್. ಇವ್ರು ರಾಜಕಾರಣಿಗಳೆಲ್ಲ ಲೀಡರ್ಸ್. ಯಾರು ರಾಜಕಾರಣಿ ಮುಂದಿನ ಎಲೆಕ್ಷನ್ ಬಗ್ಗೆ ಯೋಚನೆ ಮಾಡೋನು, ಯಾರು ನಿಜವಾದ ನಾಯಕ, ಮುಂದಿನ ಪೀಳಿಗೆ ಬಗ್ಗೆ ಯೋಚನೆ ಮಾಡೋನು, ನೆಕ್ಸ್ಟ್ ಜನರೇಷನ್ ಬಗ್ಗೆ ಯೋಚನೆ ಮಾಡ್ತಾರೋ ಯಾರಿದ್ದಾರೆ ನಮ್ಮಲ್ಲಿ. ಸೊ ಕನ್ನಡ ಅನ್ನೋದು ಒಂದು ಇಮೋಷನ್, ಕನ್ನಡ ಅನ್ನೋದು ಸತ್ಯ. ಇದನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಇದನ್ನೆಲ್ಲ ಸೈಡ್ ಇಡಬೇಕು. ಸೈಡ್ಗಿಟ್ಟು ನಮ್ಮ ಭಾಷೆಯನ್ನ, ನಮ್ಮ ನೆಲವನ್ನ ಉಳಿಸ್ಕೊಳ್ಳೋದಕ್ಕೆ ಏಕೈಕ ದಾರಿ ಅಂದ್ರೆ ನಮ್ಮ ಭಾಷೆ. ಈವನ್ ಮೈಸೂರು ದಸರಾದಲ್ಲೂ ಏನಾಯ್ತು ಹೇಳಿ, ಎಲ್ಲರೂ ಕಂಪ್ಲೇಂಟ್ ಮಾಡಿದ್ರು, ಬರೀ ಹಿಂದಿ ಸಿಂಗರ್ಸು, ಮಲಯಾಳಂ ಸಿಂಗರ್ಸು, ತಮಿಳ್ ಸಿಂಗರ್ಸು, ನನ್ನ ಫ್ರೆಂಡ್ ಕನ್ನಡ ಸಿಂಗರ್ಸ್ ಇಲ್ಲ ಅಂತ. ಅಟ್ಲೀಸ್ಟ್ ನೆಕ್ಸ್ಟ್ ಹಬ್ಬಕ್ಕಾರು ದೇ ನೀಡ್ ಟು ಫಿಕ್ಸ್ ದಿಸ್. ಏನಕ್ಕೆ ಅಂತಂದ್ರೆ ನಾಡ ಹಬ್ಬ ಅಂತ ಅಂದಾಗ ನಿನ್ನ ರಾಜ್ಯದ ಸಂಸ್ಕೃತಿನ ನೀನ್ ಬೇರೆ, ಯಾಕಂದ್ರೆ ಎಲ್ಲೋ ಬೇರೆ ಬೇರೆ ಕಂಟ್ರಿಯಿಂದ ಜನ ಬರ್ತಾರೆ. ಬೇರೆ ಬೇರೆ ಕಂಟ್ರಿಯಿಂದ ಜನ ಬಂದಾಗ ಅವ್ರಿಗೆ ನಮ್ಮ ನಾಡಿಂದ ಏನಿದೆ ಅದನ್ನ ತೋರಿಸ್ಬೇಕು. ಯಕ್ಷಗಾನ ತೋರ್ಸು, ಇದು ತೋರ್ಸು. ಓಕೆ, ಜನಕ್ಕೆ ಇಷ್ಟ ಆಗಲ್ವಾ, ಬೋರಿಂಗ್ ಅನ್ಸುತ್ತಾ? ಓಕೆ, ಬಟ್ ಯು ಶುಡ್ ಕೀಪ್ ಇಟ್, ಬಿಕಾಸ್ ನೀನ್ ಅದನ್ನ ಪ್ರೊಟೆಕ್ಟ್ ಮಾಡ್ಬೇಕು. ಓಕೆನಾ? ಯಕ್ಷಗಾನ ಎಲ್ರಿಗೂ ಇಷ್ಟ ಆಗದೆ ಇರ್ಬೋದು, ಏನ್ ಮಾಡ್ತಿದ್ದಾರೆ ಅಂತ ಅನ್ಸ್ಬೋದು. ಇಟ್ಸ್ ಅ ವೆರಿ ಪ್ಯೂರ್ ಆರ್ಟ್. ನನ್ ಕರ್ನಾಟಕದ್ದು ಪ್ಯೂರ್ ಆರ್ಟ್, ನಾನು ಎಂಜಾಯ್ ಮಾಡಿದ್ದೀನಿ. ಬಟ್ ಏನೋ ನೀವು ಅದನ್ನ ತೋರಿಸಿಲ್ಲ, ಅವ್ರ ಕನ್ನಡ ಸಿಂಗರ್ ಇಲ್ಲ ಅಲ್ಲಿ ಅಂದ್ರೆ there is no ಕನ್ನಡ point. ಸಿಂಗರ್ ಇವಾಗಲ್ಲ, ನಾವು ಮೈಸೂರಲ್ಲಿ ಓದ್ತಿರ್ಬೇಕಾದ್ರು ಹಿಂಗೆ ಇತ್ತು. 2015 ಇಂದ ಹಂಗೆ ಇದೆ. ಒಬ್ಬರನ್ನ ಮಧ್ಯೆ ಹಾಕ್ಬಿಟ್ಟು ಏನಾನ ಕನ್ನಡ ಆರ್ಟಿಸ್ಟ್ ಗಳನ್ನೇ ಪ್ರೋತ್ಸಾಹ ಮಾಡ್ದಂಗ್ ಮಾಡ್ತಾರೆ. ಬ್ರೋ, ಇದು ಕನ್ನಡ ಪ್ರೋತ್ಸಾಹ ಯಾಕೆ ಮಾಡ್ಬೇಕು ಬ್ರೋ ಯಾರಾದ್ರು? ಇದು ಕನ್ನಡ ನೆಲ, ಕನ್ನಡ ಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ. ನಾವು ಯಾಕೆ ಪ್ರೋತ್ಸಾಹದ ಮಾತು ಯಾಕೆ ಆಡ್ಬೇಕು ನಾವು? ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಅಲ್ಲ, ಯಾವ ಖುಷಿಗೆ ರೀ? ನಾನೇ ರಾಜ, ನಾನ್ ಯಾಕೆ ಉಳಿಸಿ ಬೆಳೆಸಿ ಅನ್ಬೇಕು? ನಾನ್ ಉಳಿಸ್ಕೊಬೇಕು. ಈಗ ನೀವು ಸಿಂಗರ್ಸ್ ಬಗ್ಗೆ ಮಾತಾಡ್ತಾ ಇರಾ, ನೀವೊಬ್ರು RJ ಆಗಿದ್ರಿ. ಕ್ಲಿಯರ್ಲಿ ಹೇಳ್ತೀನಿ ಏನಕ್ಕೆ ಇದಾಯ್ತು ಅಂತ. ನಿಮ್ಮೆಲ್ಲರಿಗೂ ಗೊತ್ತಿರುತ್ತಿದ್ದು, ನಾವು ಓನರ್ಶಿಪ್ ತಗೊಳ್ಳಲ್ಲ ಬ್ರೋ. ಕನ್ನಡಿಗರು ಸೋಮಾರಿಗಳು, ಏನು ಹೊಸದ್ ಕ್ರಿಯೇಟ್ ಮಾಡಲ್ಲ. ಈಗ ನಾವು ಆಡಿಯೋ ಕಂಪ್ನಿಗಳನ್ನ ಕ್ರಿಯೇಟ್ ಮಾಡಲಿಲ್ಲ, ನಾವು ಚಾನೆಲ್ಗಳನ್ನ ಕ್ರಿಯೇಟ್ ಮಾಡಲಿಲ್ಲ. ನಾವು ಈಗ ಕರ್ನಾಟಕದಲ್ಲಿ ಯಾವ್ಯಾವ ಚಾನಲ್ ಇದೆ, ಎಂಟರ್ಟೈನ್ಮೆಂಟ್ ಚಾನಲ್ ಎಲ್ಲಾನು ಬೇರೆಯವರು ಓನ್ ಮಾಡ್ತಾರೆ. ಕಸ್ತೂರಿ ಒಂದೇನೆ, ಅದು ಮುಗಿದೋಗುತ್ತೆ. ಈಗ ಬೇರೆ ಭಾಷೆ, ಈಗ FM ಗಳಿದೆ, ಯಾವ್ದೇ ಎಲ್ಲ ಯಾವ್ದು ಕರ್ನಾಟಕ ಈಗ ಎಲ್ಲ ಹುಟ್ಟಿದಿಲ್ಲಿಂದ, ಅಂದ್ರೆ ಬೆಂಗಳೂರಲ್ಲೇ ಫಸ್ಟ್ ಸ್ಟಾರ್ಟ್ ಆಗಿದ್ದು. ಬಟ್ ಯಾವ್ದು ಬ್ರೋ ಮ್ಯಾನೇಜ್, ಈಗ ಇಷ್ಟೇ ಯೋಚನೆ ಮಾಡಿ, ಎಲ್ಲ CEOs ಇದ್ರಲ್ಲ, ಆ ಊರಿಂದ ಬಂದಿರ್ತಾರೆ. ಈಗ ತಮಿಳ್ನಾಡಿಂದ, ಈಗ ಉದಯ ಮಿಕ್ಕಿದವರೆಲ್ಲ ಅಂದ್ರೆ ತಮಿಳ್ನಾಡು, ಈಗ ಮಿಕ್ಕಿದೆಲ್ಲ ಬಾಂಬೆ ಚಾನೆಲ್ಸ್. ಈಗ ಬಾಂಬೆ ಅವ್ರು ಏನ್ ಮಾಡಿದ್ರು ಆ ಟೈಮಲ್ಲಿ, ನನಗೊತ್ತು, ಈ ಮುಂಗಾರು ಮಳೆಯಿಂದ ಸ್ವಲ್ಪ ಹಿಂದಿನ ಸಮಯದಲ್ಲಿ ಎಲ್ಲ ಕೂತಂತಹ ಹೆಡ್ಸ್ ಗಳು ಯಾರ್ಯಾರಿದ್ದಾರೆ, FM ಹೆಡ್ಸ್ ಮತ್ತೆ ಚಾನೆಲ್ ಹೆಡ್ಸ್ ಎಲ್ಲ ಬಾಂಬೆ ಅವರು, ಇಲ್ಲ ಚೆನ್ನೈ ಅವರು, ಇಲ್ಲ ತಮಿಳ್ನಾಡು ಅವರು, ಇಲ್ಲ ಅಂದ್ರೆ ಡೆಲ್ಲಿ ಅವರು, ಇಲ್ಲ ಅಂದ್ರೆ ಇಲ್ಲಿ ಆಂಧ್ರದವರು. TV9 ಎಲ್ಲ ಆಂಧ್ರ ತಾನೆ, ಕೇರಳದವರು ರೇಷನ್ ಇಟ್ಟಿದೆ. ಓಕೆ, ಎಲ್ಲ ತಗೊಳ್ಳಿ, ಓವರ್ ಆಲ್ ತಗೊಳ್ಳಿ, ನಮ್ಮವ್ರು ಯಾರು ಇಲ್ಲ. ಈಗ ಅವ್ರೇನ್ ಹೇಳ್ತಾರೆ, ಒಂದೇ ಕಂಡೀಷನ್, ಗುರು ನಿನ್ನ ಹಾಡನ್ನ ನಾನು FM ಅಲ್ಲಿ ಹಾಕ್ಬೇಕು ಅಂತಿದ್ರೆ ನಾನು ಲಿಸ್ಟ್ ಕೊಡ್ತೀನಿ, ಹಿಂಗೆ 5 ಸಿಂಗರ್ಸ್ ಹಿಂದಿದು 5 ಸಿಂಗರ್ ಲಿಸ್ಟ್ ಕೊಡ್ತೀನಿ, ಹೋಗಿ ಆಡ್ಸ್ಕೊಂಬ. ನೀನು ಕರ್ನಾಟಕದಲ್ಲಿ ಹಾಡುಗಾರನೆಲ್ಲ ಹಾಡಿಸಿದ್ರೆ ನಾನು ಪ್ಲೇ ಮಾಡಲ್ಲ. ಪ್ರೊಡ್ಯೂಸರ್ಸ್ಗೆ ಏನಾಯ್ತು,
ಇದು ಲಿಟ್ರಲಿ ಬ್ಲಾಕ್ ಮೇಲ್. Burden. ಶುರುಲಿ ಬ್ಲಾಕ್ ಮೇಲ್ ಆಗಿದ್ದು, ಲಿಟ್ರಲಿ ಬ್ಲಾಕ್ ಮೇಲ್ ಇಂಪೋಸ್ ಮಾಡಿದ್ದು ಎಲ್ಲ ಮ್ಯಾನೇಜರ್ಸ್. ನನಗೆ ಗೊತ್ತಿದ್ದು, ನಾನು ನೋಡಿದ್ದೀನಿ, ಅದನ್ನ ವಿಟ್ನೆಸ್ ಮಾಡಿದ್ದೀನಿ. ಈವನ್ ಚಾನೆಲ್ಸ್, ಪ್ರತಿಯೊಂದು ಚಾನೆಲ್ ಹೆಡ್ಗಳು ಕೂಡ ಇದನ್ನ ಓಪನ್ ಆಗಿ ಮಾಡ್ತಾ ಇದ್ರು ಅವಾಗ. ಲಿಸ್ಟ್ ಕೊಡೋರು ತಾವೇನೆ, ಈ 5 ಸಿಂಗರ್ ಹತ್ರ ಹಾಡ್ಸ್ಕೊಂಬನ್ನಿ ಬ್ರೋ. ಇಲ್ದ್ರೆ ಅವ್ರು ಹೆಂಗ್ ಬ್ರೋ ಸಾವಿರಾರು ಸಾಂಗ್ ಕನ್ನಡದಲ್ಲಿ ಹಾಡಿದ್ರು. ಒಬ್ರು ಅಂತೂ ಇಂತು ಪ್ರೀತಿ ಬಂತು, ಇದು ಕನ್ನಡ ಪ್ರೊನೌನ್ಸಿಯೇಷನ್. ಅಂತೂ ಇಂತು ಪ್ರೀತಿ ಬಂತು ಇದು ಕನ್ನಡ. ಹಿಂದಿ ಅವ್ರು ಕೆಲ ಆಡಿಸಿದ್ರೆ ಹಿಂಗೆ ಬರುತ್ತೆ, ಒಂದೊಂದು 10 ಅಕ್ಷರ ಒಂದೊಂದು ಥರ ಅವ್ರು ಹೆಂಗ್ ಬೇಕಂಗೆ ಆಡಿಸಿದ್ರು. ಹೆಂಗೋ ಹಾಡ್ಲಿ, ನಮಗೆ FM ಅಲ್ಲಿ ಹಾಕಿ ನಮ್ಮ ಪಿಕ್ಚರ್ ಥಿಯೇಟರ್ ಜನ ಬಂದರೆ ಸಾಕು, ನಮ್ದು ಆಡಿಯೋ ರೈಟ್ ಸೇಲ್ ಆದರೆ ಸಾಕು ಅನ್ನೋ ಡೆಸ್ಪಿರೇಷನ್ ನಮ್ಮ ಪ್ರೊಡ್ಯೂಸರ್ಸ್. ಈ ಥರ ಮಾಡಿದಾಗ ಅದು ಈಗ ಶುರುಲಿ ಇದು ಬ್ಲ್ಯಾಕ್ ಮೇಲ್ ಆಯಿತು, ಅದಾದ್ಮೇಲೆ ಒಂದು ನಾರ್ಮ್ ಆಗೋಯ್ತು, ಪ್ರಾಕ್ಟೀಸ್ ಆಗೋಯ್ತು. ಕರೆಕ್ಟ್. ಈಗ ತುಳಿಸ್ಕೊಂಡು ಈಗ ಆಶ್ವಿಟ್ಸಲ್ಲಿದ್ದೆ, ಹಿಟ್ಲರು 15 ಲಕ್ಷ ಜೂವಿಷ್ ಜನಗಳನ್ನ ಸಾಯಿಸಿದಂತಹ ಜಾಗ. ಆ ಜಾಗದಲ್ಲಿ ನೀವು ಒಂದ್ ದಿವಸ ಹೋರಾಡ್ತೀರಾ ನಿನ್ನ ರೈಟ್ಸ್ಗೋಸ್ಕರ, ನಿನ್ನ ಜೀವನಕ್ಕೆ, ನಿನ್ನ ಜೀವಕ್ಕೆ ವ್ಯಾಲ್ಯೂನೇ ಇಲ್ಲ. ಟಪ್ ಏನಾದ್ರು ಜಾಸ್ತಿ ಮಾತಾಡಿದ್ರೆ ಹೆಡ್ ಶಾಟು, ಇನ್ನೊಂದೇನೋ ಮಾತಾಡಿದ್ರೆ ನಿನ್ನ ವೈಫ್ ಶಾಟು, ಇನ್ನೊಂದೇನೋ ಮಾಡಿದ್ರೆ ನಿನ್ನ ಗಟರ್ಗೆ ಹಾಕೋದು. ನಿನ್ನ ಲೈಫ್ಗೆ ಏನು ಮೀನಿಂಗೇ ಇಲ್ಲ ಅಂದಮೇಲೆ ನೀನು ಅದನ್ನ ನಾರ್ಮ್ ಮಾಡ್ಕೊಂಡ್ಬಿಡ್ತೀಯ. ಇದೇ ನನ್ನ ಜೀವನ ಗುರು, ಬಿಡು ಯಾವತ್ತು ಹೋಗ್ತೀನೋ ಗೊತ್ತಿಲ್ಲ. ಅದೇ ಥರ ಎಲ್ಲರೂ ಆಗಿದ್ದು. ಏನಾಯ್ತು ಕೊನೆಗೆ, ಇವತ್ತಿಗೂ ಅದೇ ಟ್ರೆಂಡ್ ನಡೀತಾ ಇದೆ. ಏನು ಬ್ರದರ್ ಹೇಳಿದ್ರು, ಇದು ಟ್ರೆಂಡು ಇವತ್ತಿಂದಲ್ಲ, ಇದು ಅವತ್ತಿಂದ ಶುರುವಾದಂತಹ ಒಂದು ಇದು ಇವತ್ತವರೆಗೂ ನಡ್ಕೊಂಡ್ಬಂದಿದೆ. ಇನ್ನೊಂದು ಖಂಡಿತ ನವೆಂಬರ್ 1ನೇ ತಾರೀಕಿಗೆ ವಿ ಹ್ಯಾವ್ ಟು ಟಾಕ್ ಅಬೌಟ್. ಇನ್ನ ಹೆಚ್ಚಿನ ಜನರಿಗೆ ಇದನ್ನ ತಲುಪಿಸ್ಬೇಕು, ಮಾತಾಡ್ಬೇಕು. ಖಂಡಿತ ಒಂದು ಎಪಿಸೋಡ್ ಮಾಡೋಣ ಕನ್ನಡದ ಬಗ್ಗೆ ಸ್ಪೆಸಿಫಿಕ್ ಆಗಿ. ಬಟ್ ಕಮಿಂಗ್ ಬ್ಯಾಕ್ ಟು ಗ್ಲೋಬಲ್ ಕನ್ನಡಿಗ, ಹೇಳಿ. ಇವಾಗ ಮೊರಿಟಾನಿಯಾ ಅಂತ ಹೇಳಿದ್ರಿ, ಅಲ್ಲಿ ಅದರಿಂದ ಡಂಕಿ ರೂಟ್ಸ್ ಅಲ್ಲಿ ಆಮೇಲೆ ಇನ್ನೊಂದು ವಿಷಯ ಅರ್ಥ ಮಾಡ್ಕೊಳ್ಳಿ. ಗ್ಲೋಬಲ್ ಕನ್ನಡಿಗ ನಾನು ಶುರು ಮಾಡಿದ್ದು ಬರೀ ಜಗತ್ನ ಸುತ್ತಕ್ಕಲ್ಲ, ಜಗತ್ನ ಸುತ್ತಿ ಅರ್ಥ ಮಾಡ್ಕೊಂಡು ಜಗತ್ತಿನ ಸಮಸ್ಯೆ ಮತ್ತೆ ಜಗತ್ತಲ್ಲಿರುವಂತಹ ಒಳ್ಳೆ ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಂಡಾಗ್ಲೇ ಗೊತ್ತಾಗೋದು ನಾವು ಹೆಂಗ್ ಇಂಪ್ರೂವ್ ಆಗ್ಬೇಕು ಅಂತ. ಈಗ ಕನ್ನಡದ ಬಗ್ಗೆ ಜಾಸ್ತಿ ವ್ಯಾಲ್ಯೂ ಸಿಕ್ಕಿದ್ ನನ್ಗೆ ಇಲ್ಲಿ ಬೇರೆ ಬೇರೆ ದೇಶಕ್ಕೆ ಹೋಗಿ ಅವ್ರ ಭಾಷೆನ ಉಳಿಸ್ಕೊಳ್ಳೋ ರೀತಿಯಲ್ಲಿ. ಈಗ ಚೈನಾಗ್ ಹೋಗಿ ಡೆವಲಪ್ಮೆಂಟ್ ನೋಡಿದಾಗ ನಾವ್ ಯಾಕೆ ಡೆವಲಪ್ಡ್ ಆಗಿಲ್ಲ? ಈಗ ನಮ್ಮ ಪಾಪ್ಯುಲೇಷನ್ ಅಷ್ಟೇ, ಅವ್ರ ಪಾಪ್ಯುಲೇಷನ್ ಅಷ್ಟೇ. ಅವ್ರು ಚೆನ್ನಾಗಿದ್ದಾರೆ, ನಾವ್ ಯಾಕೆ ಚೆನ್ನಾಗಿಲ್ಲ? ನಮ್ಮ ಮಕ್ಳು ಯಾಕೆ ಒದ್ದಾಡ್ಬೇಕು, ಅವ್ರ ಮಕ್ಳು ಯಾಕೆ ಖುಷಿಯಾಗಿರ್ಬೇಕು? ಈಗ ನೇಪಾಲ್ಗೆ ಹೋಗಿದ್ದೆ ಮೊನ್ನೆ. ನೇಪಾಳಲ್ಲಿ ಜೆನ್ಸಿ ಪ್ರೊಟೆಸ್ಟ್ ನಡೀತಾ ಇದೆ. ನಾನು ಫಸ್ಟ್ ಹ್ಯಾಂಡ್ ನೋಡಕ್ ಇಷ್ಟಪಡ್ತೀನಿ. ಮೀಡಿಯಾದವ್ರು ಏನೋ ಹೇಳಿದ್ರು. ಈಗ ಇರಾನ್ಗೆ ಹೋದೆ, ಇರಾನ್ಗೆ ಹೋಗೋ ಮುಂಚೆ ಎಲ್ಲ ಹೇಳಿದ್ರು ನಿನ್ನ ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ ಅಂತ. ಇರಾನಲ್ಲಿ 74 ದಿವಸ ಒಬ್ಬನೇ ಇದ್ದೆ. 74 ಹಿಸ್ಟ್ರಿ ಇದು. ಇರಾನ್ ಅಲ್ಲಿ 74 ದಿವಸ ಇದ್ದಂತಹ ಏಕೈಕ ವ್ಲಾಗರ್ ಇಡೀ ವರ್ಲ್ಡ್ ಅಲ್ಲೇ ಯಾರು ಹೋಗಿಲ್ಲ. ಯಾಕಂದ್ರೆ ಎಲ್ಲರೂ ಫಸ್ಟ್ ಆಫ್ ಆಲ್ ಇರಾನ್ ಅಂದ್ರೆ ಹೆದರ್ಕೋತಾರೆ. ಆದ್ರೆ ಇರಾನ್ ಅಲ್ಲಿ ನಂಗೆ ಸಿಕ್ಕಂತಹ ಪ್ರೀತಿ, ವಿಶ್ವಾಸ ಅಂದ್ರೆ ನಿಜವಾಗ್ಲೂ ಜನ ಜೊತೆ ಬೆರೆತ್ರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ, ಅವನು ಯಾವುದೇ ಜಾತಿ ಮತದವನಾಗಿರ್ಲಿ, ಅವನು ನಿಮ್ಗೆ ನಿಷ್ಕಲ್ಮಶವಾದ ಪ್ರೀತಿ ಕೊಡ್ತಾನೆ. ಇದು ಕರ್ನಾಟಕದಲ್ಲೂ ಸತ್ಯ. ಆದ್ರೆ ನಾವು ಬೇರೆ ಬೇರೆ ವಿಷಯದಲ್ಲಿ ಒಡೆದು ಈ ತರ ಆಗ್ಬಿಟ್ಟಿದೀವಿ. ಒಬ್ರ ಮೇಲೆ ಒಬ್ರು ನಂಬಿಕೆನೆ ಕಳ್ಕೊಂಡ್ಬಿಟ್ಟಿದೀವಿ. ಈಗ ಗ್ಲೋಬಲ್ ಕನ್ನಡಿಗ ಇನಿಷಿಯೇಟಿವ್ ಅಂದ್ರೆ ಬೇರೆ ದೇಶದಿಂದ ಕಲ್ತ್ಕೊಂಡ್ಬಂದು ಇಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ಬೇಕು. ಅಟ್ಲೀಸ್ಟ್ ಅದ್ರ ನಾಲೆಜ್ ನಿಮ್ ಜೊತೆ ಶೇರ್ ಮಾಡ್ಬೇಕು. ಅವಾಗ ಏನಾಗತ್ತೆ, 4 ಜನ ಹೌದು ಹಿಂಗಿತ್ತಲ್ಲ, ನಾವು ಯಾಕೆ ಹಿಂಗ ಆಗ್ಬಾರ್ದು ಅನ್ನೋ ಒಂದು ಕನ್ಸರು ಕಾಣ್ತಾರೆ. ಇಲ್ಲ ಅಂದ್ರೆ ನಾವು ಬಾವಿಲಿರೋ ಕಪ್ಪೆ ತರ, ನಮ್ಗೊಂದು ವಿಷನೇ ಇಲ್ಲ ಹೆಂಗ್ ಬದುಕ್ಬೇಕು. ಬ್ರೋ ನನ್ ಮನೆಯಿಂದ ಆಚೆ ಬಂದ್ರೆ ಬ್ರೋ ನಾನು ಯಾವ ದೇಶದಲ್ಲಿ ಇದೀನಿ ಅನ್ಸುತ್ತೆ ಬ್ರೋ. ಆ ರೋಡ್ಗಳು ಬಂದಲ್ಲ ಇವತ್ತು. ಈಗ RR ನಗರದಿಂದ ನಿಮ್ ಸ್ಟುಡಿಯೋಗೆ ಬಂದಲ್ಲ, ಈ ಊರು ಕಸದ ತೊಟ್ಟಿನ ನನ್ಗೆ ಅರ್ಥ ಆಗ್ತಲ್ಲ. ಕಸದ ತೊಟ್ಟಿ ಮಿಕ್ಸ್ಚರ್ ವಿತ್ ಮಳೆ ಬಂದ್ಬಿಟ್ರೆ ಒಂದು ಎಲ್ಲೆಲ್ಲಿ ಬೇಕೋ ಅಲ್ಲಿ ಕೆರೆ, ರೋಡು ಅದು ಪಾಟ್ರೋಲ್ಸ್, ಅದೇ ರೋಡ್ ತುಂಬಾ ಗುಂಡಿಗಳು ಅಂತ ಹೇಳ್ತಾರೆ. ದ ರೋಡ್ ಇಸ್ ಫುಲ್ ಆಫ್ ಬಟನ್ಸ್ ಅಂತೀವಿ ಇಂಗ್ಲಿಷ್ ಅಲ್ಲಿ. ಅದನ್ನೇ ಕನ್ನಡ ಕನ್ವರ್ಟ್ ಮಾಡಿದ್ರೆ ಗುಂಡಿಗಳು. ಬ್ರೋ ಒಳ್ಳೆ ವೈಬ್ರೇಷನ್ ಬೇಡ. ಎಲ್ಲಿದೀವಿ, ಯಾವ ಜಮಾನದಲ್ಲಿ ಬದುಕ್ತಾ ಇದೀವಿ? ನೇಪಾಳಲ್ಲಿ ಹಳ್ಳಿಲೂ ಕೂಡ, ನೇಪಾಳಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ, ನೇಪಾಳಿನ ಹಳ್ಳಿಲ್ ಕೂಡ ಈ ತರ ರೋಡ್ ಇಲ್ಲ. ನಾವು ಹೆಂಗ್ ಬದುಕ್ತಾ ಇದೀವಿ ಅಂತ ಅರ್ಥ ಮಾಡ್ಕೊಳ್ಳೋದಿಕ್ಕೆ ನಾವು ಬೇರೆ ದೇಶಗಳು, ಬೇರೆ ವ್ಯವಸ್ಥೆಗಳು, ಬೇರೆ ಬೇರೆ ಆಡಳಿತಗಳನ್ನ ನೋಡಿದಾಗ ಮಾತ್ರ ಅರ್ಥ ಆಗೋದು. ಅದು ಗ್ಲೋಬಲ್ ಕನ್ನಡಿಗನ ಉದ್ದೇಶ. ಸುಮ್ನೆ ಸುತ್ತಾಡೋದು, ಸುಮ್ನೆ ಹಾಡು ಹೇಳೋದು ಅಲ್ಲ. ಇದ್ರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ. ಆ ಉದ್ದೇಶವನ್ನ, ಈಗ ಇನ್ನೊಂದು ವಿಷಯ ಇದೆ, ಇಲ್ಲಿ ನಿಂತ್ಕೊಂಡು ಈ ಗುಡ್ಡಿ ಸರಿ ಇಲ್ಲ ಅಂತ ಹೇಳೋದಕ್ಕೂ ನೇಪಾಳ ಹಳ್ಳಿಲಿ ರೋಡ್ ಎಷ್ಟು ಚೆನ್ನಾಗಿದೆ, ನಮ್ಮ ಬೆಂಗಳೂರು ಏನಾಗಿದೆ ಅಂತ ಹೇಳೋದಕ್ಕೂ ವ್ಯತ್ಯಾಸ ಇದೆ. ಸೊ ನಾವು ಎಲ್ಲೋ ಒಂದ್ ಕಡೆ ಡಿಪ್ಲೊಮೆಸಿ ಇಸ್ ದ ಕೀ ಶುರುಲಿ. ಆ ಒಂದು ವಿಷಯದಲ್ಲಿ ನಾನು ಆ ಕಂಪ್ಯಾರಿಸನ್ ತರುವಂತ ಪ್ರಯತ್ನ ಮಾಡ್ತಾ ಇದೀನಿ. ಯಾಕಂದ್ರೆ ಈಗ ಡೈರೆಕ್ಟ್ ಆಗಿ ಮಾತಾಡಿದವ್ರ ಕತೆ ಎಲ್ಲ ಏನಾಗಿದೆ ನಾವು ನೋಡಿದೀವಿ. ಸೊ ಇದನ್ನೇ ಬೇರೆ ರೀತಿ, ಒಂದು ಬೇರೆ ರೀತಿಯ ಟ್ರಾನ್ಸ್ಫಾರ್ಮೇಶನ್ ನಾವು ತರ್ಬೋದಾ ಕರುನಾಡಿಗೆ? ನನಗೆ ಇಡೀ ಇಂಡಿಯಾದ ಬಗ್ಗೆ ನನಗೆ ಆಸಕ್ತಿ ಇಲ್ಲ ಬ್ರೋ. ಎಲ್ಲ ಹೇಳ್ತಾರೆ ನೀವು ಹಿಂದಿ ತುಂಬಾ ಚೆನ್ನಾಗಿ ಮಾತಾಡ್ತೀರಾ, ನೀವು ಕನ್ನಡದಷ್ಟೇ ಹಿಂದಿ ಚೆನ್ನಾಗಿ ಮಾತಾಡ್ತೀರಾ, ಕನ್ನಡದಷ್ಟೇ ಇಂಗ್ಲೀಷ್ ಚೆನ್ನಾಗಿ ಮಾತಾಡ್ತೀರಾ. ಆಲ್ಮೋಸ್ಟ್ ನಾನು 7-8 ಭಾಷೆ ಮಾತಾಡ್ತೀನಿ. ಯಾಕೆ ನೀವು ಅದ್ರಲ್ಲಿ ಬ್ಲಾಗ್ ಮಾಡಲ್ಲ? ಅದ್ರಲ್ಲಿ ಜಾಸ್ತಿ ದುಡ್ಡು ಬರುತ್ತೆ. ಕರೆಕ್ಟ್ ಗುರು. ದುಡ್ಡುಗೋಸ್ಕರ
ನಾಡನ ನೆಲನ ತಾಯಿನ ಮಾರ್ಕೊಳ್ಳೋಂಥ ಸಂದರ್ಭ ನಮಗೆ ಕನ್ನಡದವ್ರಿಗೆ ಇನ್ನೂ ಬಂದಿಲ್ಲ. ಮಾತಾಡ್ತೀವಿ, ಬದುಕಕ್ಕೆ ಮಾತಾಡ್ತೀವಿ, ನಮಗೆ ಚೆನ್ನಾಗಿದ್ದೀವಿ ನಾವು. ಬಟ್ ನಾನು ಇನ್ನೂ ಚೆನ್ನಾಗಿ ಆಗಬೇಕು. ಕರ್ನಾಟಕದ ಮಕ್ಕಳು ಪ್ರತಿಯೊಬ್ಬರು ಖುಷಿಯಾಗಿರ್ಬೇಕು, ಪ್ರತಿಯೊಬ್ಬರು ಅವ್ರು ಬೇರೆ ಲೆವೆಲಲ್ಲಿ ಬದುಕಬೇಕು ಅನ್ನೋ ನನ್ನ ಕನಸು. ಅದೇ ಗ್ಲೋಬಲ್ ಕನ್ನಡಿಗ. ಗ್ಲೋಬಲ್ ಆಗಿ ಯೋಚನೆ ಮಾಡೋನು ಯಾರು ಕನ್ನಡಿಗರಿದ್ದಾರೆ ಅವರೆಲ್ಲ ಗ್ಲೋಬಲ್ ಕನ್ನಡಿಗರು. ನೀವು ಗ್ಲೋಬಲ್ ಕನ್ನಡಿಗರು, ನೀವು ಗ್ಲೋಬಲ್ ಕನ್ನಡಿಗರು, ಇಲ್ಲಿ ಕೂತಿರೋರು ಎಲ್ಲ ಗ್ಲೋಬಲ್ ಕನ್ನಡಿಗರು, ಇಡೀ ವಿಶ್ವದ ಮೂಲೆ ಮೂಲೆಯಲ್ಲಿರೋ ಕನ್ನಡಿಗರು ಕೂಡ ಗ್ಲೋಬಲ್ ಕನ್ನಡಿಗರು. ಯಾಕಂದ್ರೆ ಇವತ್ತು ನಾವು ಇಂಟರ್ನೆಟ್ ಜಮಾನದಲ್ಲಿ ಬದುಕ್ತಾ ಇದೀವಿ. ಕರೆಕ್ಟ್. ಇಟ್ ಇಸ್ ಗ್ಲೋಬಲ್. ಎಸ್. ಸೊ ವಿ ಆರ್ ಕನ್ನಡಿಗಸ್, ವಿ ಆರ್ ಗ್ಲೋಬಲ್ ಕನ್ನಡಿಗಸ್. ಓಕೆ. ಸೊ ಈಗ ನೀವು ಹೇಳ್ದಲ್ಲ ಕಂಪೇರ್ ಮಾಡಕ್ ನನಗೆ ಗೊತ್ತಾಗುತ್ತೆ ಅದು ಇದು ಅಂತ. ಬಟ್ ಪ್ಯಾರಿಸ್ ಬಗ್ಗೆ ಸುಮಾರು ಕೇಳಿದೀವಿ ನಾವು. ಅಂದ್ರೆ ಸ್ಲಮ್ ಇದೆ, ಅಂಡ್ ದೆನ್ ಗಲೀಜ್ ತುಂಬಾ, ಎಲ್ ಬೇಕೋ ಅಲ್ಲಿ ಇದಾಗ್ತಾರೆ ಅಂತ. ಸೊ ಅಂತ ವಿಷಯ ನೋಡಿದಾಗ ನಿಮ್ಗೆ ವಾಟ್ ಇಸ್ ಯುವರ್ ಟೇಕ್ ಆನ್ ದಟ್? ಅಂದ್ರೆ ಪ್ಯಾರಿಸ್ ಅಂತ ಒಂದು ಪ್ಯಾರಿಸ್ ಅಂದ್ರೆ ಅದೊಂಥರ ರೊಮ್ಯಾಂಟಿಕ್ ಮಾಡ್ಬಿಟ್ಟಿದ್ದಾರೆ. ಇಡೀ ವರ್ಲ್ಡ್ ಅಲ್ಲಿ ಪ್ಯಾರಿಸ್ಗೆ ಹೋಗಿಲ್ಲ ಅಂದ್ರೆ ನೀವು ಲವ್ವೇ ಮಾಡಿಲ್ಲ ಅನ್ನೋ ತರ ಮಾಡಿಟ್ಬಿಟ್ಟಿದ್ದಾರೆ. ಸೊ ವಾಟ್ ಯು ಸೇ? ನೀವು ಯೋಚನೆ ಮಾಡಿ, ಪ್ಯಾರಿಸ್ ವರ್ಷಕ್ಕೆ 2.5 ಕೋಟಿ ಟೂರಿಸ್ಟ್ ಬರ್ತಾರೆ. ಕರೆಕ್ಟ್. ಜಗತ್ತಿನ ಮೋಸ್ಟ್ ವಿಸಿಟೆಡ್ ಟೂರಿಸ್ಟ್ ಡೆಸ್ಟಿನೇಷನ್ ಇನ್ ದ ವರ್ಲ್ಡ್. ರೈಟ್. ನಮ್ಮ ಕರ್ನಾಟಕ ಎಷ್ಟು ದುಡ್ಡಿದೆ? ಎಷ್ಟು ಜನ ಟೂರಿಸ್ಟ್ ಬರ್ತಾರೆ ಕರ್ನಾಟಕಕ್ಕೆ? ಕಮ್ಮಿ. ಏನ್ ಕಮ್ಮಿ ಅಲ್ಲ, ಇಲ್ವೇ ಇಲ್ಲ. ನೆಗ್ಲಿಜೆಂಟ್ ಅಂತ ಹೇಳ್ಬೋದು ನೀವು. ಎಲ್ಲೋ ಯಾಮಾರಿ ತಪ್ಪ. ಈಗ ನಾನು ಇಷ್ಟು ದೇಶಕ್ಕೆ ಓಡಾಡಿದ್ದೀನಲ್ಲ, ಇಂಡಿಯಾ ಅಂದ್ರೆ ಫಸ್ಟ್ ಏನ್ ಹೇಳ್ತಾರೆ ಗೊತ್ತಾ? ತಾಜ್ ಮಹಲ್ ಅಂತ ಹೇಳ್ತಾರೆ. ಅವ್ರಿಗೆ ಸೇಲ್ ಮಾಡಿರೋದೇ ಅದು. ಎರಡನೇದು ರಾಜಸ್ಥಾನ, ಗೋಲ್ಡನ್ ಟ್ರಯಾಂಗಲ್ ಅಂತ ಏನ್ ಕರಿತೀವಿ ನಾವು, ಅದು ಆಗ್ರಾ, ಜೈಪುರ್, ಡೆಲ್ಲಿ, ಈ ಮೂರಷ್ಟೇ ಗೊತ್ತಿರೋದು ಅವ್ರಿಗೆ. ಇದು ಬಿಟ್ಟು ಸೌತ್ ಇಂಡಿಯಾ ಅಂತ ಇದೆ ಅನ್ನೋದೇ ಗೊತ್ತಿಲ್ಲ. ಇತ್ತೀಚೆಗೆ ಸ್ವಲ್ಪ ವ್ಲಾಗರ್ಸ್ ದೋಸೆ, ಇಡ್ಲಿ, ಬಾಳೆ ಎಲೆ ಊಟ ತೋರಿಸಿ ಕರೆಕ್ಟ್ ಸ್ವಲ್ಪ ಅರ್ಥ ಮಾಡಿಸಿದ್ದಾರೆ. ಇಲ್ಲಾಂದ್ರೆ ಅವ್ರಿಗೆ ಐಡಿಯಾನೇ ಇಲ್ಲ. ಆದ್ರೆ ಕರ್ನಾಟಕಕ್ಕೆ ನಾವು ಮನ್ಸು ಮಾಡಿದ್ರೆ ಬೇರೆ ಯಾರು ಮನ್ಸು ಮಾಡ್ಬೇಕಾಗಿಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವು ಇಡೀ ಇಂಡಿಯಾ ಅಂತ ಯೋಚನೆ ಮಾಡಬಾರ್ದು. ನಾವು ಸೆಲ್ಫ್ ಸಫಿಷಿಯೆಂಟ್ ಆಗಬೇಕು ನಮ್ಮ ರಾಜ್ಯ. ಈಗ ನಮ್ಮ ರಾಜ್ಯ ಸರ್ಕಾರ ಸರಿಯಾದ ನಿಲುವು ತಗೊಂಡಿದ್ರೆ ಕರ್ನಾಟಕಕ್ಕೆ 2.5 ಕೋಟಿ ಅಲ್ಲ, 5 ಕೋಟಿ ಜನನ ವರ್ಷಕ್ಕೆ ಟೂರಿಸ್ಟ್ ಕರಬಹುದು. ಎಂತೆಂಥ ಜಾಗ ಇದೆ ರೀ ನಮ್ಮ ತರ ವೆರೈಟಿ ಇರುವಂತಹ ಜಾಗ. ಆಲ್ಮೋಸ್ಟ್ 700-800 ಕಿಲೋಮೀಟರ್ ಕೋಸ್ಟಲ್ ಲೈನ್ ಇದೆ, ಕರಾವಳಿ ಪ್ರದೇಶ ಇದೆ. ವೆಸ್ಟರ್ನ್ ಬೇಡ ಡೆಸರ್ಟ್ ಇಲ್ವಾ ಅಂದ್ರೆ ತಲಕಾಡು ಕೂಡ ಇದೆ ಮಧ್ಯ. ಎಲ್ಲಿಂದ ಬಂತು ಗೊತ್ತಿಲ್ಲ. ಈಗ ಅದಕ್ಕೆ ಹಿಸ್ಟ್ರಿ ಎಂತ ಇದೆ. ಅದಾದ್ಮೇಲೆ ಎಂತೆಂಥ ವೆಸ್ಟರ್ನ್, ನೀವು ಹೇಳ್ದಂಗೆ ವೆಸ್ಟರ್ನ್ ಘಾಟ್ಸ್ ಇದೆ, ಎಂತ ಫಾರೆಸ್ಟ್ಗಳಿದೆ, ಏನ್ ಬ್ರೋ ಎಂತೆಂಥ ವಾಟರ್ ಫಾಲ್ಸ್ ಇದೆ. ಯುನೆಸ್ಕೋ ಸೈಟ್ಸ್. ನಮ್ಮಲ್ಲಿ ಇರೋಷ್ಟು ಜಲಪಾತ ಎಲ್ಲೂ ಇಲ್ಲ. ಕರೆಕ್ಟ್. ಎಷ್ಟು ವಿಷಯಗಳಿದೆ. ಆದ್ರೆ ಇಲ್ಲಿ ಎಷ್ಟು ಜನ ಬರ್ತಾರೆ? ನನ್ನ ಪ್ರಕಾರ 1 ಲಕ್ಷ ಜನನೂ ಬರಲ್ಲ ಇಲ್ಲಿಗೆ. ಮೈಸೂರು ಒಂದೇ ಒಂದು ಜಾಗಕ್ಕೆ ಮೈಸೂರು ಪ್ಯಾಲೇಸ್ ಒಂಚೂರು ಫೇಮಸ್ ಇದೆ. ಅದು ಬಿಟ್ರೆ ಬೇರೆ ಏನನ್ನು ಇವತ್ತವರೆಗೂ ನಾವು ಒಂದಾರು ಪ್ರಮೋಟ್ ಮಾಡಿದೀವಿ. ಹಂಪಿನ ಒಂದು ಹಾಳು ಮಾಡಿಟ್ಟಿದೀವಿ, ಅದನ್ನ ಒಂಥರ ಡ್ರಗ್ ಕ್ಯಾಪಿಟಲ್ ತರ ಮಾಡ್ಬಿಟ್ಟು ಅದಕ್ಕೊಂದು ಬೇರೆ ಹಿಪ್ಪಿ ಫೀಲ್ ಕೊಟ್ಟು ಬರೀ ಯಾರು ಗಾಂಜಾ ಸೇರ್ತಾರೆ, ಯಾರು ಡ್ರಗ್ಸ್ ಮಾಡ್ತಾರೆ ಅಂತವ್ರಿಗೆ ಮಾತ್ರ ಅಡ್ಡ ಅನ್ನೋ ಲೆವೆಲ್ಗೆ ತಂದ್ಬಿಟ್ಟಿದ್ದಾರೆ ಅಲ್ಲಿ. ಸೊ ಇದು ಯಾವ ತರ ಇದು ನಾವು ಮನ್ಸು ಮಾಡ್ಬೇಕು ಇದಕ್ಕೆಲ್ಲ. ಇಲ್ಲ ನಾನು ಹೇಳ ಅಂದ್ರೆ ಏನಾಗುತ್ತೆ ಗೊತ್ತಾ, ಈಗ ಟೂರಿಸಂ ಏನಾಗಿದೆ ಅಂತಂದ್ರೆ ಸ್ವಲ್ಪ ಚೇಂಜ್ ಆಗಿದೆ. ಮುಂಚೆ ನಾವು ಚಿಕ್ಕವರಿದ್ದಾಗ ನಮ್ಮ ಅಪ್ಪ ಅಮ್ಮ ಅಲ್ಲಿ ಹೋಗ್ತಿದ್ವಿ, ಪ್ಲೇಸ್ ನೋಡ್ತಿದ್ವಿ, ವಾಪಸ್ ಬರ್ತಿದ್ವಿ. ಈಗ ಜನ ಮೋರ್ ಆಫ್ ಎನ್ ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಈಗ ನಾನೊಂದು ಸ್ಪಾಟ್ಗೆ ಹೋಗ್ತೀನಿ ಅಂತ ಅಂದ್ರೆ, ಗುರು ಓಕೆ ಇದು ಎಲ್ಲ ಮಾಡಿದ್ದಾರೆ, ಇಷ್ಟು ವರ್ಷ ಮಾಡ್ಕೊಂಡ್ ಬಂದಿದ್ದಾರೆ, ಅದ್ ಬಿಟ್ಟು ನಾನು ಬೇರೆ ಮಾಡಕ್ ಏನಿದೆ ಅಂತ ಕೇಳ್ತಾರೆ. ಐ ಮೀನ್ ನಾನು ಹಂಗ್ ಟ್ರಾವೆಲ್ ಮಾಡ್ತೀನಿ. ಹೌದು. ಈಗ ನಾನು ಹಂಪಿಗೆ ಹೋಗ್ತೀನಿ, ಹಂಪಿ ತಗೊಂತೀನಿ ಏನಕ್ಕೆ ಎಕ್ಸಾಂಪಲ್ ಅಂತಂದ್ರೆ, ಈಗ ಅಲ್ಲಿ ಸೌಂಡ್ ಥೆರಪಿ ಅಂತ ಏನೋ ಸ್ಟಾರ್ಟ್ ಮಾಡಿದ್ದಾರೆ. ಜನಕ್ಕೆ ಗೊತ್ತಿಲ್ಲ. ಬಿಕಾಸ್ ನಾನು ಹೋಗಿರೋದ್ರಿಂದ ನೋಡಿದೀನಿ. ಓಕೆ ಗುರು, ಒಂದ್ ಎಕ್ಸ್ಪೀರಿಯನ್ಸ್. ಇದನ್ನ ಗೌರ್ಮೆಂಟ್ ಪ್ರಮೋಟ್ ಮಾಡ್ತಿಲ್ಲ. ಹಂಪಿ ಅಂದ್ರೆ ವಿಲ್ ಪುಟ್ ದಟ್ ಅದೇನಿದೆ ಸ್ಟೋನ್ ಚಾರಿಟಿ ಫೋಟೋ ಹಾಕ್ತಿವಿ, ಬನ್ನಿ ಗುರು ಅಂತ ಹೇಳ್ತೀವಿ ಅಷ್ಟೇ. ಮುಂಚೆ ಆಗಿದ್ರೆ ನಾವು ಅಂದ್ರೆ ಒಂದು 10 years ಬ್ಯಾಕು ಟೂರಿಸಂ ತುಂಬಾ ಪ್ರಮೋಟ್ ಮಾಡಿದ್ರು. ನಾವೆಲ್ಲಾ ಕಡೆ ಆಡ್ಸ್ ಗಳು ನೋಡ್ತಿದ್ವಿ, ಎಲ್ಲ ನೋಡ್ತಿದ್ವಿ. ಈಗ ರೈಟ್ ನಾವು ಗೌರ್ಮೆಂಟ್ ಹತ್ರ ಕಾಸಿಲ್ಲ, ರೋಡ್ ಫಿಕ್ಸ್ ಮಾಡಕ್ಕೆ ಕಾಸಿಲ್ಲ. ಇನ್ ಟೂರಿಸಂ ಪ್ರಮೋಟ್ ಮಾಡಿ ಅಂದ್ರೆ ಎಲ್ಲಿ ಮಾಡ್ತಾರೆ? ಅಂದ್ರೆ ಇಟ್ಸ್ ಬಿಕಾಸ್ ಆಫ್ ಆಲ್ ದ ಫ್ರೀ ಏನ್ ಕೊಡ್ತಾರೆ ಅದರಿಂದ ಆಗಿರೋದು. ಯಾಕಂದ್ರೆ ಬಜೆಟ್ ಇಲ್ಲ ಗೌರ್ಮೆಂಟ್ ಹತ್ರ. ಅಲ್ಲ ಬ್ರೋ, ಬೋರ್ಡ್ ಹಾಕೋದ್ರಿಂದನೂ ಜನ ಬರಲ್ಲ. ಈಗ ಬೋರ್ಡ್ ಹಾಕಿದ್ರೆ ಜನ ಬರ್ತಾರೆ. ಆದ್ರೆ ಬಂದಾಗ ಈಗ ಒಂದು ಎಕ್ಸಾಂಪಲ್, ಜೋಗ್ ಜಲಪಾತದ ಸುತ್ತ ನೀವು ಎಷ್ಟೊಂದು ಉತ್ತಮವಾದ ಸ್ಟೇಸ್ ಮಾಡ್ಬೋದು. ಈಗ ಜನ ಬಂದ ಮೇಲೆ ಅವ್ರು ಊಟ ಮಾಡ್ಬೇಕು. ಜನ ಬಂದ್ಮೇಲೆ ಅವ್ರಿಗೆ ಏನಾದ್ರು ಎಂಟರ್ಟೈನ್, ನೀವು ಹೇಳಿದಂಗೆ ಫ್ಯಾಕ್ಟರ್ಸ್ ಬೇಕು. ಅವ್ರಿಗೆ ಇನ್ಸ್ಟಾಗ್ರಾಮ್, ಇವತ್ತಿನ ಟ್ರೆಂಡ್ ಅಲ್ಲಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡೋಕೋ, ಟಿಕ್ಟಾಕ್ ವಿಡಿಯೋಸ್ ಮಾಡೋಕೋ ಒಂದು ಅವಕಾಶ ಬೇಕು, ಅದ್ರ ಸ್ಪೇಸಸ್ ಬೇಕು. ಅದಾದ್ಮೇಲೆ ನಿದ್ದೆ ಮಾಡಕ್ ಜಾಗ ಬೇಕಲ್ವಾ? ನೀವು ಕೊಚ್ಚೆ ಮೋರಿ ಮಾಡಿಟ್ರೆ ಫಾರಿನರ್ಸ್ ಎಕ್ಸ್ಪೆಕ್ಟ್ ಮಾಡೋದು ಹೆಂಗ್ ಗೊತ್ತಾ? ಕ್ಲೆನ್ಲಿನೆಸ್. ಹೌದು. ನೀವುಗಳು ಅಷ್ಟೇ, ನಾನು ಅಷ್ಟೇ. ಇವತ್ತಿನ ಜೆನ್ ನೆಕ್ಸ್ಟ್ ಆಲ್ಫಾ ಅಥವಾ ಅದ್ರ ಹಿಂದೆ ಇರೋ ನಾವು ಯೋಚನೆ ಮಾಡೋದು ಯಾವ ತರ ಯೋಚನೆ ಮಾಡ್ತೀವಿ? ನಾವು ಬೇಕಾಗಿರೋದು ಒಂದು ಬೇಸಿಕ್ ಹೈಜೀನ್ ಮತ್ತೆ ಒಂದು ಉತ್ತಮವಾದ ಫೆಸಿಲಿಟಿ. ನಾವು ಅದಕ್ಕೆ ದುಡ್ಡನ್ನ ಶೆಲ್ ಔಟ್ ಮಾಡಕ್ ರೆಡಿ ಇದೀವಿ. ಹೌದು. ಯಾರು ದುಡ್ಡು ಕಮ್ಮಿ ಬ್ರೋ, ಈ ದೇಶದಲ್ಲಿ ಯಾರು ದುಡ್ಡು ಕಮ್ಮಿ ದುಡಿತಾ ಇಲ್ಲ. ಒಬ್ಬ ನಾರ್ಮಲ್ ಕ್ಯಾಬ್ ಡ್ರೈವರ್ ಕೂಡ ನೀವು ಕೇಳಿದ್ರೆ 50,000 ತಗೊಂಡೋಗ್ತಾನೆ ತಿಂಗಳಲ್ಲಿ, ಅಲ್ವಾ? 50,000 ನೀವು ನಮ್ಮ ಟೈಮಲ್ಲಿ
ನಮ್ಮ ಅಪ್ಪಂದ್ರ ಟೈಮಲ್ಲಿ 50,000 ಅನ್ನೋ ವರ್ಡ್ ಕೇಳಿದ್ವಿ ಯಾವತ್ತರ? ದೊಡ್ಡ ಅಮೌಂಟ್ ಅದು. ಚಾನ್ಸೇ ಇಲ್ಲ. ಅದರ ಅರ್ಥ ಏನಂದ್ರೆ ಉದ್ದೇಶ ಇಲ್ಲ ಇಲ್ಲಿ. ಉದ್ದೇಶ ಒಂದಿದ್ರೆ ಏನ್ ಬೇಕೋ ಮಾಡ್ಬೋದು. ಈಗ ಡೆನ್ಮಾರ್ಕ್ ನನ್ನ ಇದ್ರ ಹಿಂದೆ ಹೋದಂತಹ ದೇಶ ಡೆನ್ಮಾರ್ಕ್. ಅದು ಬೇಡ, ಯುಕ್ರೇನ್ಗೆ ಹೋಗಿದ್ದೆ. ಯುದ್ಧ ಪೀಡಿತ ಯುಕ್ರೇನ್. ಅದರಲ್ಲಿ ನಾನು 24 ಅವರ್ಸ್ ಎಷ್ಟೊಂದು ಟೈಮು ಬಂಕರ್ ಒಳಗೆ ಕಳೆದೀನಿ. ಆದ್ರೆ ಆ ಒಂದು ದೇಶ ಎಷ್ಟು ಸುಂದರವಾಗಿ ಡೆವಲಪ್ ಆಗಿದೆ ಗೊತ್ತಾ? ಒಂದೊಂದು ಜಾಗನೂ ಪೇಂಟಿಂಗ್ ತರ ಇದೆ. ಯುದ್ಧದಲ್ಲೂ ನಾ ಎಂಜಾಯ್ ಮಾಡಿದ ದೇಶ. ಬಾಂಬ್ ಬಿದ್ದಿದೆ, ಅದೊಂದು ಜಾಗ ಬಿಟ್ಬಿಟ್ಟು ಈ ಕಡೆ ನೋಡಿದ್ರೆ ಕಾಂಟ್ರಾಸ್ಟ್ ಆಗಿ ಎಷ್ಟು ಸುಂದರವಾಗಿದೆಯಾ, ಹೆಂಗ್ ಮಾಡಿದ್ರಿ ಇದನ್ನ. ಎಕಾನಮಿ ಅಷ್ಟೇ, ಅಲ್ಲಿರೋ ಫೆಸಿಲಿಟೀಸ್ ಅಷ್ಟೇ, ಕರಪ್ಷನ್ ಇಲ್ಲ ಅಂತ ಹೇಳ್ತಲ್ಲ. ಆದ್ರೆ ಎಲ್ಲಾನು ಇವತ್ತಿಗೂ ಯುದ್ಧ ನಡೀತದೆ, ಬಾಂಬ್ ಬೀಳ್ತದೆ ಪ್ರತಿ ದಿವಸ. ಅವನು ಬೆಳಗ್ಗೆ ಎದ್ರೆ ಇಡೀ ರೋಡ್ಗೆ ಹೂಗೆ ರೋಡ್ ಫುಲ್ ಬೊಕೆಗಳಿಟ್ಟಿರ್ತಾರೆ. ಬೊಕೆ ಅಂದ್ರೆ ಒಂಥರ ಸಿಮೆಂಟ್ ಅಲ್ಲಿ ಕ್ರಿಯೇಟ್ ಮಾಡ್ಬಿಟ್ಟು ಅದ್ರ ಮೇಲೆ ಮಣ್ಣು ಹಾಕಿ ಬೊಕೆಸ್ ಮಾಡಿರ್ತಾರೆ. ಆ ಫ್ಲವರ್ಸ್ ನೀರ್ ಹಾಕೊಂಡ್ ಬರ್ತಾನೆ ಬ್ರೋ ಪ್ರತಿ ದಿವಸ ಯುದ್ಧದ ನಡುವೆ. ಅವ್ನ ಕೆಲ್ಸ ಅದೇ. ಒಂದು ಟೀಮ್ ಬರುತ್ತೆ. ಇವತ್ತಿಗೂ ರೋಡ್ ಹಾಕ್ತಾ ಇದಾರೆ. ಬಿಲ್ಡಿಂಗ್ ಯಾವ್ದಾದ್ರು ಬಾಂಬ್ ಆಯ್ತಾ ಮಾರನೇ ದಿವಸ ಮತ್ ಕಟ್ತಾರೆ. ರೆಸಿಲಿಯನ್ಸ್ ಅಂದ್ರೆ ನನ್ನ ದೇಶ, ನನ್ನ ನಾಡು, ನನ್ನ ಊರು, ನನ್ನ ಭಾಷೆ. ಹಠ ಇಲ್ಲ ನಮ್ಗೆ. ನಾವು ಎಲ್ಲ ಉದ್ಧಾರ ಆಗ್ಬೇಕು, ಸೇರ್ಬೇಕು, ಜೊತೆಗೆ ಸೇರ್ಬೇಕು, ಯುನೈಟ್ ಆಗ್ಬೇಕು. ಇಲ್ಲಿ ಇದು ಬಿಡ್ಬೇಕು ನಾವು. ನನ್ಗೇನಾಗಬೇಕು ಅಂತ ಅನ್ಕೊಳಂಗಿಲ್ಲ. ನೀವು ನನ್ಗೆ ಇಂಪಾರ್ಟೆಂಟ್, ನೀವು ನಂಗೆ ಇಂಪಾರ್ಟೆಂಟ್. ನನ್ಗೆ ಪ್ರತಿಯೊಬ್ಬ ಕನ್ನಡಿಗನು ಇಂಪಾರ್ಟೆಂಟ್ ಬ್ರೋ. ಕರೆಕ್ಟ್. ಓಕೆ ಬ್ರೋ, ಇವಾಗ ಅವ್ರು ಇದ್ ಬಗ್ಗೆ ಹೇಳಿದ್ರು, ಒಂದು ಕೊಲಾಬ್ರೇಷನ್ ಅವ್ರ ಇದು ನಮ್ ಒಂದು ಅಂತ ಎಲ್ಲ ಬಂದ್ ಜಾಯ್ನ್ ಆಗ್ಬೇಕು ಅಂತ ಹೇಳಿದ್ರು. ಹೌದು. ನಿಮ್ಗೆ ಹೊನ್ನಾವರ ಟ್ರಿಪ್ ಆತರ ಚೇಂಜ್ ಆಯ್ತು ಅಂದ್ರೆ ನಿಮ್ಮ ಒಂದು ಜರ್ನಿಲಿ. ಸೊ ಹೌ ಡಿಡ್ ದಟ್ ಹ್ಯಾಪನ್? ಅಂದ್ರೆ ಹೊನ್ನಾವರ ಟ್ರಿಪ್ ಒಳ್ಳೆ ಉದ್ದೇಶ ಇದ್ರೆ ಅವರು ಶಾರುಖ್ ಖಾನ್ ಪಿಕ್ಚರ್ ಅಲ್ಲಿ ಪೂರಾ ಖಾಯ್ನಾ ತಾಜಾಯೇಗಾ ಅಂತ ಹೇಳ್ತಾರೆ. ಇಡೀ ಯೂನಿವರ್ಸೇ ಬಂದ್ ಸೇರ್ಕೊಳ್ಳುತ್ತೆ ನಿಮ್ ಉದ್ದೇಶಕ್ಕೆ. ಹೌದು. ಇವಾಗ ಇಲ್ಲಿ ಕೂತಿದ್ದೀನಿ, ಯಾಕೆ ಕೂತಿದ್ದೀನಿ, ಯಾಕೆ ಕರೆದ್ರಿ ನೀವು ನನ್ನ? ಎಲ್ಲಾನು ಒಂದು ಗ್ಲೋಬಲ್ ಅಟ್ರಾಕ್ಷನ್. ಎಲ್ಲೋ ಒಂದ್ ಕಡೆ ನಮ್ಮ ಉದ್ದೇಶಗಳು ಸೇರಿದಾಗ ನಾವು ಸೇರ್ತೀವಿ. ಈಗ ಇಷ್ಟು ಜಗತ್ತಲ್ಲಿ ಇಷ್ಟು ಕೋಟಿ ಜನ ಇದೀವಿ. ಯಾಕೆ ನಾವು 4 ಜನನೇ ಕೂತ್ಕೊಂಡು ಮಾತಾಡ್ತಾ ಇದೀವಿ, ಅಥವಾ ನಾವು 3 ಜನ ಇದೀವಿ? ಅದಕ್ಕೆಲ್ಲ ಕಾರಣಗಳಿರುತ್ತೆ. ಕಾರಣ ಏನಂದ್ರೆ ಒಳ್ಳೆ ಉದ್ದೇಶಗಳು. ಒಳ್ಳೆ ಉದ್ದೇಶ ಸೇರ್ಬೇಕು ಅಂದ್ರೆ ಎಲ್ಲ ಸೇರ್ತಾರೆ. ಆದ್ರೆ ನಮ್ಮಲ್ಲಿ ಕೆಟ್ಟ ಯೋಚನೆಗಳೇ ಜಾಸ್ತಿ ಆಗಿರೋದ್ರಿಂದ, ಆ ನೆಗೆಟಿವ್ ಎನರ್ಜಿನೇ ನಮ್ಮ ಸುತ್ತಮುತ್ತ ಇರೋದ್ರಿಂದ ನಮ್ಮಲ್ಲಿ ಏನೋ ಡೆವಲಪ್ಮೆಂಟ್ ನಾವು ಮುಂದಕ್ಕೆ ಹೋಗ್ತಾ ಇಲ್ಲ. ಈಗ ಹೊನ್ನಾವರದ್ದು ಡಾಕ್ಟರ್ ಬ್ರೋ ಆಗ್ಲಿ ಅಥವಾ ಫ್ಲೈಯಿಂಗ್ ಪಾಸ್ಪೋರ್ಟ್ ಆಗ್ಲಿ, ನಾನು ನಿಜವಾಗ್ಲೂ ಯಾವತ್ತೂ ಯಾರನ್ನು ನಾನು ಕೇಳಿ, ಯಾಕಂದ್ರೆ ನಾನು 15 ವರ್ಷ ಚಿತ್ರರಂಗದಲ್ಲಿ ಕೆಲಸ ಮಾಡಿದನು. ಎಲ್ಲರ ಹತ್ರ ಕೆಲಸ ಮಾಡಿದ್ದೀನಿ ನಾನು. ಸುದೀಪ್ ಸರ್ ಜೊತೆಗೂ ಲಾಸ್ಟ್ ಕೆಲಸ ಮಾಡಿ ವಿಕ್ರಾಂತ್ ರೋಣಲ್ಲಿ ಮುಗಿಸಿ ನಾನು ಒಂಚೂರು ಬ್ರೇಕ್ ಬೇಕು ಅನ್ನೋ ಥರ ತಗೊಂಡು ಗ್ಲೋಬಲ್ ಕನ್ನಡಿಗ ಶುರು ಮಾಡಿದ್ದು. ಅದ್ರ ಮುಂಚೆ ಆಲ್ರೆಡಿ ಒಂದು ಚಾನಲ್ ಶುರು ಮಾಡಿದ್ದೆ. ಆದರೆ ಅದ್ರಲ್ಲಿ ನಾನು ನಂಗೆ ಗೊತ್ತಿರಲಿಲ್ಲ ಯೂಟ್ಯೂಬಲ್ಲಿ ದುಡ್ಡು ಬರುತ್ತೆ ಅಂತಲೂ ಗೊತ್ತಿರಲಿಲ್ಲ. ಸುಮ್ಮನೆ ವಿಡಿಯೋ ಹಾಕ್ತಾ ಇದ್ದೆ. ಯಾಕೋ ಅನ್ನಿಸ್ತು, ತುಂಬ ಬೇಜಾರಾಗಿತ್ತು. ಅಂದರೆ ಆ ಕೋವಿಡ್ ಟೈಮಲ್ಲಿ ಕೆಲಸಗಳಿರಲಿಲ್ಲ, ಯಾರಿಗೂ ಆ್ಯಕ್ಟರ್ಸು ಕೆಲಸ ಇರಲಿಲ್ಲ. ತುಂಬ ಒಂಥರ ಹಿಂಸಾತ್ಮಕ ಯೋಚನೆ ಮಾಡಿ ಕ್ರಿಯೇಟಿವ್ ಆಗಿರೋರಿಗೆ ಅಟ್ಲೀಸ್ಟ್ ಇವಾಗ ಏನೋ ಒಂದು ಮಾಡ್ತಾ ಇದೀವಿ ಅನ್ನೋದು ಓಕೆ. ಕೋವಿಡ್ ಅಲ್ಲಂತೂ ಲಿಟ್ರಲಿ ನಮ್ಮನ್ನ ಎಲ್ಲರೂ ಹಾಕೊಂಡು ಲಾಕ್ ಮಾಡಿದ್ದು ಸನ್ನಿವೇಶ. ಏನ್ ಮಾಡೋದು? ಆ ಕ್ರಿಯೇಟಿವ್ ಎಕ್ಸ್ಪ್ರೆಷನ್ ಆಚೆ ಹಾಕ್ಬೇಕು, ನಂಗೆ ಆಗ್ತಾ ಇಲ್ಲ. ಸಡನ್ ಆಗಿ ಯೋಚನೆ ಮಾಡಿದೆ ಗ್ಲೋಬಲ್ ಕನ್ನಡಿಗ ಅಂತ ಶುರು ಮಾಡೋಣ ಅಂತ. ಆವಾಗ ಹೋಗಿದ್ದು ವಿಯೆಟ್ನಾಂ ಟ್ರಿಪ್ಪಿಂದ ಶುರು ಮಾಡಿದೆ. ಅದು ವಿಯೆಟ್ನಾಂ ಟ್ರಿಪ್ನ ಶೂಟಿಂಗ್ ಏನೋ ಮಾಡ್ಕೊಂಡ್ ಬಂದ್ಬಿಟ್ಟೆ, ಅಪ್ಲೋಡ್ ಮಾಡೋಕ್ಕೂ ಶುರು ಮಾಡಿದೆ. ಒಂದು 2-3 ಸಾವಿರನೋ 5,000 ಸಬ್ಸ್ಕ್ರೈಬರ್ಸ್ ಆದ್ರು. ಇದಾದ್ಮೇಲೆ ನೆಕ್ಸ್ಟ್ ಏನಾದ್ರು ಒಳ್ಳೇದು ಇದು ಅಂದ್ರೆ ಒಂದು ಬೂಸ್ಟ್ ಬೇಕಲ್ಲ ಇದಕ್ಕೆ ಅಂತ ಯೋಚನೆ ಮಾಡ್ತಾ ಇದ್ದೆ. ಆಗ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರ ಜೊತೆ ನಾನು ತುಂಬಾ ವರ್ಷಗಳಿಂದ ಟಚ್ ಅಲ್ಲಿ ಇದ್ದೆ, ಒಂದು 2-3 ವರ್ಷದಿಂದ. ಅವ್ರಿಗೆ ಮೆಸೇಜ್ ಮಾಡಿದ್ದೆ, ಈ ತರ ಶುರು ಮಾಡಿದೀನಿ ಅಂತ. ನಾವು ಈ ಬೆಂಗಳೂರಿಗೆ ಬರ್ತಾ ಇದ್ದೀವಿ, ಒಂದು ಕೊಲಾಬ್ ವಿಡಿಯೋ ಮಾಡ್ಕೊಡ್ತೀವಿ ಅಂತ ಅವರೇ ಹೇಳೋದು. ಆಶಾ ಕಿರಣ್ ಅವರೇ. ಅದಕ್ಕೆ ನಾನು ಇವತ್ತು ಹೇಳೋದು, ಒಳ್ಳೆ ರಿಲೇಶನ್ಶಿಪ್ಸ್ನ ಯಾವತ್ತೂ ಮೇಂಟೈನ್ ಮಾಡ್ಕೋಬೇಕು ಅಂತ. ಭೂಮಿಗೆ ಬಿದ್ದ ಬೀಜ, ಎದೆಗೆ ಬಿದ್ದ ಅಕ್ಷರ, ಇಂದಲ್ಲ ನಾಳೆ ಫಲ ಕೊಡುವುದು. ಆಪಲ್ ಮರ ಹಾಕಿದ್ರೆ ಪೊಮಗ್ರನೇಟ್ ಬರಲ್ಲ ಆಚೆ, ಅವಕಾಡೋ ಹಾಕಿದ್ರೆ ಬೇರೆ ಯಾವುದು ಬರಲ್ಲ, ಕಾಲಿಫ್ಲವರ್ ಬರಲ್ಲ. ನಾವು ಏನು ಹಾಕ್ತೀವಿ, ವಾಟ್ ವಿ ಸೋ ಇಸ್ ವಾಟ್ ವಿ ರೀಪ್. ಅದನ್ನು ಬಹಳ ಯೋಚನೆ ಮಾಡಿ ಫಸ್ಟಿಂದನೇ ಹಾಕೊಂಡು ಹೋಗ್ಬೇಕು. ಅದಕ್ಕೆ ಒಂದು ರಾಜ್ಯ ಕಟ್ಟೋದಕ್ಕೂ ಅಷ್ಟೇ ಇವತ್ತಿಂದ ಯೋಚನೆ ಮಾಡಿದ್ರೆ ನಮಗೆ ಒಳ್ಳೇದಾಗದಿರ್ಬೋದು, ಮುಂದಿನ ಪೀಳಿಗೆ, ನಿಮ್ಮ ಮಕ್ಕಳಿಗೆ, ನಮ್ಮ ಮಕ್ಕಳಿಗೆ, ನಮ್ಮ ಮರಿ ಮಕ್ಳಿಗೆ ಒಳ್ಳೇದಾಗ್ಬೋದು. ಆದರೆ ಇಲ್ಲಿ ಕೆಲವ್ರು ಮರಿ ಮಕ್ಳಿಗೆ ಮಾತ್ರ ಹೆಲ್ಪ್ ಆಗ್ತಾ ಇದೆ, ಇಲ್ಲ ಹುಟ್ಟಿದಿರೋ ಮಕ್ಳಿಗೂ ಹೆಲ್ಪ್ ಆಗ್ತಾ ಇದೆ. ಸೊ ಆ ರೀತಿ ಆಗ್ಬಾರ್ದು. ಡಾಕ್ಟರ್ ಬ್ರೋನು ಅಷ್ಟೇ ಅದಾದ್ಮೇಲೆ ಅದೇ ಉದ್ದೇಶಕ್ಕೆ ಜಾಯಿನ್ ಆದ್ರು. ಇಬ್ರು ಕೂಡ ನಿಷ್ಕಲ್ಮಶವಾಗಿ ಇನ್ನೊಬ್ಬ ಕ್ರಿಯೇಟರ್ಗೆ ಕೈ ಜೋಡಿಸ್ಬೇಕು ಅಂತ ಬಂದವರು. ಸೊ ಇದೊಂದು ನಮ್ದೊಂದು ಕಮ್ಯುನಿಟಿ. ಈಗ ನೀವು ಕ್ರಿಯೇಟರ್ಸ್, ನಾವು ಕೂತ್ಕೊಂಡು ಮಾತಾಡ್ತಾ ಇದೀವಿ. ಇಲ್ಲಿ ನಾನ್ ದೊಡ್ಡವನಲ್ಲ, ನೀವು ದೊಡ್ಡವರಲ್ಲ, ಯಾರು ದೊಡ್ಡವರಲ್ಲ, ಎಲ್ಲ ಕ್ರಿಯೇಟರ್ಸ್ ಎಲ್ಲರೂ ಈಗ ಬ್ರೋ ಸತ್ಯವ್ರು ಹೇಳ್ತೀನಿ, ನೀವಿಬ್ರು ಕೂಡ ಕನ್ನಡ ಸೋಲ್ಜರ್ಸ್ ಅಂತ ಕರಿತೀನಿ ನಾನು. ನೀವು ಕನ್ನಡದಲ್ಲಿ ಮಾತಾಡಿಸ್ತಾ ಇದೀರಾ, ಕನ್ನಡದಲ್ಲಿ ಪ್ರಚಾರ ಮಾಡ್ತಾ ಇದೀರಾ. ಎಷ್ಟು ಜನ ಈ ಕೆಲಸ ಮಾಡ್ತಾ ಇದ್ದಾರೆ? ಬಹಳ ಕಮ್ಮಿ.
ಇದರಿಂದ ಏನು ನೀವು ಕೋಟಿ ಕೋಟಿ ಸಂಪಾದನೆ ಮಾಡ್ತಾ ಇಲ್ಲ, ಅಥವಾ ಮೂರ್ ಮನೆ ಕಟ್ಕೊಂಡಿಲ್ಲ. ಕರೆಕ್ಟ್. ಆಗ್ಲಿ ಅದು ದೇವ್ರದಿಂದ. ಅಲ್ಲ ಆಗ್ಲಿ ಬ್ರೋ, ದಾರಿಲಿ ನಡಿಬೇಕಾದ್ರೆ ಎಲ್ಲ ಆಗತ್ತೆ. ರೈಟ್. ಬಟ್ ನಿಮ್ ಉದ್ದೇಶ ಅದಲ್ಲ. ನಿಮ್ ಉದ್ದೇಶ ಏನು, ನಿಮ್ಮಲ್ಲಿ ಇರುವಂತಹ ಕ್ರಿಯೇಟಿವ್ ಜ್ಯೂಸ್ ನ ಆಚೆ ಫ್ಲೋ ಅಂದ್ರೆ ಹರಿಸ್ಬೇಕು ಆಚೆ ಕಡೆ ಅನ್ನೋದ್ರ ನಿಮ್ಮ ಆಸೆ. ಹೌದು. ಯಾಕಂದ್ರೆ ನೀವು ಕ್ರಿಯೇಟರ್ಸ್, ಅದರಿಂದ ಏನೇನು ಒಳ್ಳೇದಾಗ್ಬೇಕು ಆಗೇ ಆಗತ್ತೆ, ಅದು ಯಾರು ತಡಿಯಕ್ಕಾಗಲ್ಲ ಆ ಫ್ಲೋನ. ಆದ್ರೆ ಆ ಉದ್ದೇಶ ಇದೆ ನೋಡಿ. ಈಗ ನೀವು ಇಂಗ್ಲೀಷಲ್ಲಿ ಮಾತಾಡ್ತೀರಿ, ಇಬ್ರು ಇಂಗ್ಲೀಷ್ ಪಾಡ್ಕಾಸ್ಟ್ ಶುರು ಮಾಡಿ ಕಾರ್ಪೊರೇಟ್ಸ್ ಎಲ್ಲ ಕರೆದ್ರೆ ಇನ್ನೂ ಡಬಲ್ ಸಿಗುತ್ತೆ ನಿಮ್ಗೆ ಸ್ಪಾನ್ಸರ್ಶಿಪ್. Correct. ಮಾಡೋಕ್ಕಾಗಲ್ವಾ? ಇಟ್ಸ್ ವೆರಿ ಈಸಿ ಟು ಗೆಟ್ ಸ್ಪಾನ್ಸರ್ಸ್ ಫಾರ್ ಅನ್ ಇಂಗ್ಲೀಷ್ ಪಾಡ್ಕಾಸ್ಟ್ ಟುಡೇ. ಆದ್ರೆ ಯಾಕೆ ಮಾಡಲ್ಲ? ಕನ್ನಡದಲ್ಲಿ ಮಾಡ್ತಾ ಇದ್ದಾರೆ. ನೀವು ಕನ್ನಡ ಸೋಲ್ಜರ್ಸ್, ನೀವು ಸೈನಿಕರು, ನಾವೆಲ್ಲ ಸೈನಿಕರಷ್ಟೇ. ಇಲ್ಲಿ ನಾವು ಈ ಯುದ್ಧ, ಇಲ್ಲಿ ಯಾವ್ದು ಯುದ್ಧ ಇಲ್ಲ, ಆದ್ರೆ ಒಂದು ನಾಡಿನ ಬಿಲ್ಡಿಂಗ್ಗೋಸ್ಕರ ನಾವೆಲ್ಲ ಹೋರಾಡಬೇಕು ಅನ್ನೋದು ನನ್ನ ಉದ್ದೇಶ. ರೈಟ್. ಆ ಒಂದು ಕೊಲಾಬರೇಷನ್ ಇಂದ ಹತ್ತತ್ರ 40-50 ದೇಶ ಸುತ್ತೀರಾ ಬ್ರದರ್. ಓವರ್ ಆಲ್ ಎಷ್ಟು ಸ್ಪೆಂಡ್ ಮಾಡಿದಿರಾ? ಬಿಕಾಸ್ ನಮ್ಗೆ ನೋಡಕ್ ಚೆನ್ನಾಗ್ ಅನ್ಸುತ್ತೆ, ಬಟ್ ನಿಮ್ಗೆ ಗೊತ್ತು ಎಷ್ಟು ಕಷ್ಟ ಫೈನಾನ್ಷಿಯಲಿ ಅಂತ. ಎಷ್ಟು ಖರ್ಚು ಮಾಡಿರ್ಬೋದು ಟ್ರಾವೆಲ್ಗೆ? ನಾನು ತುಂಬಾ ಶುರು ತುಂಬಾ ಖರ್ಚು ಕಮ್ಮಿ ಮಾಡ್ತಾ ಇದ್ದೆ. ಇವತ್ತಿಗೂ ನಾನು ತುಂಬಾ ಖರ್ಚು ಕಮ್ಮಿನೇ. ನಾನು ತುಂಬಾ ಮಿನಿಮಲಿಸ್ಟಿಕ್ ಲೈಫ್ನ ಒಪ್ಕೊಂಡಿದ್ದೀನಿ. ಇವತ್ತಿನ ನಮ್ಮ ಮನೆಗೆ ಬಂದ್ರು ಕಲಾ ಮಾಧ್ಯಮಲ್ಲಿ ನನ್ನ ಮನೆ ತೋರಿಸಿದ್ದಾರೆ. ನಂದು ಒಂದು ಚಿಕ್ಕ ರೂಮಲ್ಲಿ ನಾನು ಬದುಕೋದು. ನನಗೆ ಎಷ್ಟು ಬೇಕೋ ಅಷ್ಟೇ. ನನ್ನ ಸಿಂಗಲ್ ಬೆಡ್ ಇದೆ, ನಾನು ಮದುವೆ ಆಗಿಲ್ಲ ಇನ್ನೂ. ಸಿಂಗಲ್ ಬೆಡ್ಡು, ಒಂದು ಸಿಂಗಲ್, ನನ್ನ ಹತ್ರ ಒಂದು ಲ್ಯಾಪ್ಟಾಪ್ ಇದೆ, ಒಂದು ಗಿಟಾರ್ ಇದೆ. ಅದು ಬಿಟ್ಟರೆ ನನ್ನ ಹೆಸರಲ್ಲಿ ಏನೂ ಇಲ್ಲ ಬ್ರೋ. ನನ್ನ ಹೆಸರಲ್ಲಿ ಒಂದು ಸೈಟ್ ಇಲ್ಲ, ಒಂದು ಮನೆ ಇಲ್ಲ. ಪ್ರತಿ ವರ್ಷ ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ. ಅದ್ರಲ್ಲಿ ಏನು ಟ್ಯಾಕ್ಸ್ ಕಟ್ಟಿಲ್ಲ ಇವತ್ತರೆಗೂ. ಇನ್ಕಮ್ ತೋರಿಸಿದೀನಿ, ಇಷ್ಟು ಬಂದಿದೆ ಇಷ್ಟು ಹೋಗಿದೆ ಅಂತ. ಆಯ್ತಾ? ರೀಫಂಡ್ ಆಗಿದೆ ಅಂತ. ಯೂಟ್ಯೂಬ್ ಇಂದ ಶುರುಲಿ ಏನೂ ದುಡ್ದಿಲ್ಲ. ನನ್ನ ಮನೆ ಮಾರ್ಬಿಟ್ಟು, ಸರಿ ಮನೆ ಅಲ್ಲ, ನನ್ನ ಕಾರ್ ಮಾರಿ, ನಾನು ಯಾವುದೋ ಒಂದು ಪ್ರಾಬ್ಲಮ್ ಇಂದ ನನ್ನ ಹತ್ರ ಒಂದು ಚಿಕ್ಕ ಪೆಂಟ್ ಹೌಸ್ ಇತ್ತು. ನನ್ನ ಫ್ರೆಂಡ್ಸ್ ನಂಗೆ ಮೋಸ ಮಾಡಿ ಅದು ಹೋಗಂಗಾಯ್ತು. ಆಯ್ತಾ? ಅದಾದ್ಮೇಲೆ ನನಗೆ ಇನ್ನೊಬ್ಬ ಒಳ್ಳೆ ಸ್ನೇಹಿತರಿದ್ರು, ಸಂಚಾರಿ ವಿಜಯ್ ಅಂತ, ನ್ಯಾಷನಲ್ ಅವಾರ್ಡಿಂಗ್ ನಟ. ಅವ್ರು ಸತ್ತೋದ್ರು ಆಕ್ಸಿಡೆಂಟ್ ಅಲ್ಲಿ. ಇವೆರಡು ಶಾಕ್ ನನಗೆ ಒಂಥರ. ಅದು ಕೋವಿಡ್ ಟೈಮಲ್ಲಿ. ಅದಾದ್ಮೇಲೆ ಅನ್ಕೊಂಡೆ, ಇವ್ರು ಯಾರ ಅಂದ್ರೆ ಇಲ್ಲಿಂದ ಇರಬಾರ್ದು, ಈ ಸ್ಪೇಸಲ್ಲಿ ಇರಬಾರ್ದು. ಈ ಸ್ಪೇಸಲ್ಲಿ ಇದ್ರೆ ನಾನು ಬೇರೆಯವ್ರ ತರ ಈಗ 2-3 ಒದೆ ಬಿದ್ದಾಗ ಮನುಷ್ಯ ಕುಗ್ಗೋಗ್ಬಿಡ್ತಾನೆ. ಎಂಥವ್ರು. ನಾನು ಸಂಪೂರ್ಣ ಕುಗ್ಗೋದೆ. ಆದ್ರೆ ಕುಗ್ಗೋದಾಗ ಅನ್ನಿಸ್ತು, ಇಲ್ಲ ಏನಾದ್ರು ಮುಷ್ಟಿ ಕಟ್ಟಿ ಮುಂದಕ್ಕೆ ಹೋಗ್ಬೇಕು ನಾನು ಅಂದ್ಬಿಟ್ಟು, ನನ್ನ ಹತ್ರ ಒಂದು ಕಾರ್ ಇತ್ತು, ಸೆಕೆಂಡ್ ಹ್ಯಾಂಡ್ ಕಾರು ಸ್ವಿಫ್ಟ್. ಅದನ್ನ 2.5 ಲಕ್ಷಕ್ಕೆ ಏನೋ ಮಾರಿದೆ. ಇನ್ನೂ ಏನೋ ಒಂದು ಚೂರು ಇತ್ತು, ಅದನ್ನೆಲ್ಲ ಮಾರಾಕ್ದೆ. ಒಂದು 3 ಲಕ್ಷ ಎತ್ಕೊಂಡು ಈ ಒಂದು ಟ್ರಿಪ್ಪನ್ನು ಶುರು ಮಾಡಿದ್ದು. ಅದನ್ನು ಗ್ಲೋಬಲ್ ಕನ್ನಡಿಗ. ಅದಕ್ಕೆ ಹೇಳಲ್ವಾ, ಒಬ್ಬ ಮನುಷ್ಯ ನಿರ್ಧಾರ ತಗೊಂಡು ನಿಲುವು ತಗೊಂಡ್ರೆ, ಆಮೇಲೆ ಏನು ತುಂಬಾ ಚಿಕ್ಕೋನಲ್ಲ, ಏನು 20 ವರ್ಷದ ಯುವಕ ಅಲ್ಲ. ಅದನ್ನ ಶುರು ಮಾಡಿದಾಗ ನಾನು ಅವಾಗ ಶುರು ಮಾಡಿ, ಲೇಟಾಗಿ ಶುರು ಮಾಡಿ, ಸಕ್ಸೀಡ್ ಆಗ್ತೀವೋ ಇಲ್ವೋ ಗ್ಯಾರಂಟಿ ಇಲ್ಲ. ಏನು ನಮ್ಮವೆಲ್ಲ ಯೋಚನೆ ಇಲ್ಲ, ನಾವು ಮಾಡ್ಬೇಕಷ್ಟೇ. ಒಂದು ಗೋಪ್ರೋ ಬ್ರೋ ಶುರು ಮಾಡಿದ್ದು ನಾನು. ಗೋಪ್ರೋ ಮತ್ತೆ ಹಳೆ ಸ್ಯಾಮ್ಸಂಗ್ ಫೋನಲ್ಲಿ ಎಡಿಟಿಂಗು, ಲ್ಯಾಪ್ಟಾಪ್ ಇಲ್ಲ ಫೋನಲ್ಲಿ. ಇನ್ಶಾಟ್ ಅಲ್ಲಿ ಇನ್ಶಾಟ್ ಅಲ್ಲ, ಪವರ್ ಡೈರೆಕ್ಟರ್ ಅಂತ ಮಾಡ್ತೀನಿ. ಅದೇನೋ ತುಂಬಾ ವರ್ಷದಿಂದ ಮಾಡ್ತಾ ಇದೆ, ಅದರಲ್ಲೇ ಕಂಟಿನ್ಯೂ ಮಾಡಿದೆ. ಒಂದು ಗೋಪ್ರೋಲಿ ಶೂಟಿಂಗು, ಮೊಬೈಲ್ ಫೋನಲ್ಲಿ ಎಡಿಟಿಂಗು. ಅದಾದ್ಮೇಲೆ ಡಾಕ್ಟರ್ ಬ್ರೋ ಬಂದ್ರು, ಮತ್ತೆ ಫ್ಲೈಯಿಂಗ್ ಪಾಸ್ಪೋರ್ಟ್ ಅವ್ರು ಬಂದ್ರು. ಅವ್ರು ಬಂದಾಗ ಒಂದು 50 ಆಲ್ಮೋಸ್ಟ್ ಒಂದು 25-30 ಸಾವಿರ ಸಬ್ಸ್ಕ್ರೈಬರ್ಸ್ ಬರೀ 3-4 ಒಂದು ವಾರದಲ್ಲಿ ಬಂದ್ಬಿಟ್ಟು. ಅದಾದ್ಮೇಲೆ ಇರಾನ್ಗೆ ಹೋದೆ. ಇರಾನು ಟರ್ನಿಂಗ್ ಪಾಯಿಂಟ್ ಚಾನಲ್ಗೆ. ಯಾಕಂದ್ರೆ ಅಲ್ಲಿವರೆಗೂ ಇರಾನ್ನ ಯಾರು ನೋಡಿರ್ಲಿಲ್ಲ. ಇರಾನ್ ಹಿಂಗಿದೆ ಅನ್ನೋ ಒಂದು ಯೋಚನೆ ಯಾರು ಇರಲಿಲ್ಲ. 24 ದಿವಸ ಇದೆ, 25 ಎಪಿಸೋಡ್ ಮಾಡಿದೆ. ಮಾಡ್ಬಿಟ್ಟು ಅದು ಬ್ಲಾಕ್ ಬಸ್ಟರ್ ಇಟ್ಟು ಆಲ್ಮೋಸ್ಟ್ 1 ಲಕ್ಷ ಅಲ್ಲೇ ದಾಟ್ಬಿಟ್ಟೆ ಸಬ್ಸ್ಕ್ರೈಬರ್ಸ್. ಅಲ್ಲಿಂದ ಒಂದು ಬೇಸ್ ಸಿಕ್ತು. ಅಲ್ಲಿಂದ ಸ್ಲೋಲಿ ಸ್ಟಡಿಲಿ ಕಂಟಿನ್ಯೂ ಮಾಡ್ಕೊಂಡು ಹೋದೆ. ಇಡೀ ಟೀಮಲ್ಲಿ ಯಾರು ಇಲ್ಲ, ಹೆಂಗ್ ಮೂವ್ ಮಾಡ್ಬೇಕು ಗೊತ್ತಿಲ್ಲ. ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟೊಂದು ಐಡಿಯಾ ಇರಲಿಲ್ಲ. ಅಂದ್ರೆ ನಾನೇ ಓದಿ ತಿಳ್ಕೊಂಡು ಅವ್ರನ್ನ ಕೇಳಿ ಇಷ್ಟು ದೂರ ಬಂದೆ. ಈಗ 4,12,000 ಯೂಟ್ಯೂಬಲ್ಲಿದ್ದಾರೆ. ಫೇಸ್ಬುಕ್ಕಲ್ಲಿ 1,31,000 ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಒಂದು 2.5 ಲಕ್ಷ ಜನ ಇದ್ದಾರೆ. ಇವ್ರನ್ನ ಯಾರು ನನ್ನ ಫಾಲೋವರ್ಸ್ ಅಂತ ಕರೆಯಲ್ಲ, ಇವರೆಲ್ಲ ನನ್ನ ಕುಟುಂಬ ಇದ್ದಂಗೆ. ಎಷ್ಟು ದೊಡ್ಡದಾಗಿದೆ ಕುಟುಂಬ ಅಂತ ಮುಖ್ಯ ಅಲ್ಲ, ಆ ಕುಟುಂಬ ಎಷ್ಟು ಹತ್ತಿರವಾಗಿದ್ದಾರೆ ಅನ್ನೋದು ಬಹಳ ಮುಖ್ಯ ಅನ್ನೋದು ನನ್ನ ಉದ್ದೇಶ. ಸೊ ಒಟ್ನಲ್ಲಿ ಒಂದು 20-25 ಲ್ಯಾಕ್ಸ್ ಸ್ಪೆಂಡ್ ಆಗಿರ್ಬೋದಾ? ಟು ಬಿ ವೆರಿ ರಿಯಲಿಸ್ಟಿಕ್. ಯಾಕಂದ್ರೆ ಎಲ್ಲರೂ ಏನ್ ಅನ್ಕೊಂಡ್ಬಿಡ್ತಾರೆ, ನಾನು ಎಲ್ಲಾ ದೇಶ ಸುತ್ಬಿಡ್ತೀನಿ ಮಾಡ್ಬಿಡ್ತೀನಿ ಅಂತ ಅನ್ಕೋತಾರೆ. ಇಟ್ಸ್ ಅ ವೆರಿ ಬಿಗ್ ಚಾಲೆಂಜ್. ಇಲ್ಲ, ಈ ಒಂದು ವಿಷಯದಲ್ಲಿ ನಾನು ಫಸ್ಟ್ ಒಂದು 15-20 ದೇಶ ತುಂಬಾ ಕಷ್ಟಪಟ್ಟು ಮಾಡಿದ್ದೀನಿ. ಅಂದ್ರೆ ಎಲ್ಲೆಲ್ಲೋ ಮಲ್ಗಿ, ಊಟ ತಿಂಡಿ, ಈಗ ಕೌಚ್ ಸರ್ಫಿಂಗ್ ಅನ್ನೋ ಅಪ್ಲಿಕೇಶನ್ಸ್ ಯೂಸ್ ಮಾಡಿ, ಯಾರ್ಯಾರ್ದೋ ಮನೇಲಿದ್ದು ಅದೇ ಮನೆಯವರು ಸ್ನೇಹಿತರಾಗಿ, ಕುಟುಂಬದವರಾಗಿ, ಅಂದ್ರೆ ಬೇರೆ ತರ ಫೀಲಿಂಗ್ ಅದು. ದುಡ್ಡಿಲ್ದಿದ್ದಾಗ ನೀವು ಕನೆಕ್ಟ್ ಆಗ್ತಿರಲ್ಲ ಸ್ನೇಹಿತರಾಗ್ಲಿ. ಈಗ ನೀವು ಅದಕ್ಕೆ ನಿಮ್ಮ ಪ್ರೈಮರಿ ಸ್ಕೂಲ್ ಸ್ನೇಹಿತರು, ನಿಮ್ಮ ಹೈಸ್ಕೂಲು, ಅಟ್ಲೀಸ್ಟ್ ಫಸ್ಟ್ PUC ಸೆಕೆಂಡ್ PUC ಡಿಗ್ರಿವರೆಗೂ ಇದೇ ತರನೇ ಇರುತ್ತೆ. ಸೊ ಮಾಸ್ಟರ್ಸ್ ಹತ್ರ ದುಡ್ಡು ಬರಕ್ ಶುರು ಆದ್ರೆ ಸ್ನೇಹ ಬೇರೆ ತರ ಶುರು ಆಗುತ್ತೆ. ಆ ಶುರುಲಿರುವಂತಹ ದೋಸ್ತಿ ಇದೆಯಲ್ಲ, ಒಂದು ಓಲ್ಡ್ ಮಂಕ್ ಕುಡಿದ್ರು, ಒಂದು ಕ್ವಾರ್ಟರ್ಲಿ 6 ಜನ ಕುಡಿದ್ರು ಆ ಫೀಲಿಂಗೇ ಬೇರೆ.
ಅಲ್ಲಿ ಕನೆಕ್ಷನ್ ಬಾಂಡಿಂಗು ದುಡ್ಡು ಬಂದ್ಮೇಲೆ ಆಗೋ ಸ್ನೇಹಿತರ ಜೊತೆಗೆ ಆಗೋದು ತುಂಬಾ ಆಗಲ್ಲ. ಕಷ್ಟ ಅಥವಾ ಆಗಲ್ಲ. ಅಪರೂಪ ಅಂತ ಕರಿಬೋದು. ಕರೆಕ್ಟ್. ಆಗಲ್ಲ ಅಂತಾನು ಹೇಳಕ್ಕಾಗಲ್ಲ. ಆಗಿದೆ ನನಗೆ ಈಗ ವೇ ಟು ವರ್ಲ್ಡ್ ನನ್ನ ಯಾರೋ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಮಾಡಿ ಇವತ್ತು ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ ವೇ ಟು ವರ್ಲ್ಡ್ ರಾಕೇಶ್ ಅವರು ಅವ್ರ ಸಪೋರ್ಟ್ ಇಲ್ಲದೆ ಇಷ್ಟು ದೂರ ಬರೋಕ್ಕಾಗ್ತಾ ಇಲ್ಲ ನಾನು. ವೇ ಟು ವರ್ಲ್ಡ್ ಹೆಂಗ್ ಬಂತು ಅಂದ್ರೆ ಹೆಂಗ್ ಸ್ಪಾನ್ಸರ್? ಈಗ ವೇ ಟು ವರ್ಲ್ಡ್ ಹೆಂಗೆ ಅಂದ್ರೆ ನಾನು ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್, ಪ್ರಪಂಚದ ಅತ್ಯಂತ ಥಂಡಿಯಾದ ಜಾಗ ಓಮಿಯೋಕಾನ್ಗೆ ಹೋಗುವಂತ ಪ್ರಯತ್ನ ಮಾಡ್ತಾ ಇದ್ದೆ. ಇದು ಒಂದು ದೊಡ್ಡ ಪ್ಲಾನಿಂಗ್ ಮಾಡ್ಬೇಕು ಇದಕ್ಕೆ. ಈಗ ನಾನು ಈಗ ಯೋಚನೆ ಮಾಡಿದ್ರೆ ವಿಶ್ವದಲ್ಲಿ ತುಂಬಾ ರೆಕಾರ್ಡ್ಸ್ ಮಾಡಿದ್ದೀನಿ ಒಂದು ಟ್ರಾವೆಲಿಂಗ್ ಹೇಳಿ. ಜಗತ್ತಿನ ಅತ್ಯಂತ ಥಂಡಿ ಜಾಗಕ್ಕೆ ಹೋದಂತಹ ಮೊಟ್ಟ ಮೊದಲ ಪರ್ಸನ್ ಕನ್ನಡಿಗ. ಜಗತ್ತಿನ ಅತ್ಯಂತ ಬಿಸಿಯಾದ ಜಾಗಕ್ಕೆ 2 ಬಿಸಿಯಾದ ಜಾಗ ಇದೆ. ಒಂದು ದನೈಕಲ್ ಡಿಪ್ರೆಷನ್ ಇಥಿಯೋಪಿಯಾ, ಇನ್ನೊಂದು ಗಾಂದೋಂಬಿರಿಯಾನ್ ಇರಾನ್. +70 ಇರುತ್ತೆ ಇಲ್ಲಿ, +70 +78 ಒಂದ್ರಲ್ಲಿ ಫ್ಯಾರನೈಟ್ ಅಲ್ಲ ಡಿಗ್ರಿ. ಯಪ್ಪ. ಹಾ, ಇನ್ನೊಂದು 3ನೇದು ಓಮಿಯೋಕಾನ್ ಅಂತ ಏನ್ ಹೇಳಿದೆ, -71.2 ರೆಕಾರ್ಡೆಡ್ ಟೆಂಪರೇಚರ್. ಇದಕ್ಕೆ ಹೆಂಗ್ ಹೋಗ್ಬೇಕು ಅಂದ್ರೆ ಡೈರೆಕ್ಟ್ ಆಗಿ ಹೋಗ್ಬಿಟ್ಟು ಸತ್ತೋಗ್ಬಿಡ್ತೀರಾ ನೀವು. ಅಕ್ಲಿಮಟೈಸ್ ಆಗಿ ಅದು ಹೆಂಗೆ ಅಕ್ಲಿಮಟೈಸ್ ಆಗ್ಬೇಕು ಅನ್ನೋದಕ್ಕೂ ಟೆಕ್ನಿಕ್ ಇದೆ. ನಮ್ಮ ಮಂಗೋಲಿಯಾ ಮೂಲಕ ಹೋಗ್ಬೇಕು. ಕರೆಕ್ಟ್. ಮಂಗೋಲಿಯಾನು ಏನ್ ಕಮ್ಮಿ ಇಲ್ಲ, -45 ಇರುತ್ತೆ. ಹೌದು ಹೌದು. ಓಕೆ. ಅದು ಕೇಳಕ್ ಸುಲಭ. ಬರೀ ಬಟ್ಟೆಗೆ ನಿಮ್ಗೆ ಹತ್ತತ್ರ 1.5-2 ಲಕ್ಷ ರೂಪಾಯಿ ಬೇಕು. ನೀವು ಒಂದೊಂದು ಸಾಕ್ಸ್ ಹಾಕ್ತಿರಲ್ಲ, ಸಾಕ್ಸೇ 3,000-5,000 ಹಾಕ್ಬೇಕು. ಕ್ಯಾಮಲ್ ವುಲ್ ಸಾಕ್ಸ್ ಮಾತ್ರ ಒಂಟೆಯಿಂದ ಮಾಡಂತ ಪ್ರಾಡಕ್ಟ್ಸ್ ಯೂಸ್ ಮಾಡ್ಬೇಕು ಕ್ಯಾಪಿಂದ, ಇಲ್ಲ ಸತ್ತೋಗ್ಬಿಡ್ತಾರೆ ಗ್ಯಾರಂಟಿ. ದೇವಸ್ಥಾನದ ಒಳಗುನು ಅಲ್ಲೆಲ್ಲ ಕಡೆ ನೋಡಿ, ಅದಕ್ಕೆ ಹೇಳೋದು ನಮ್ಮ ಜನಕ್ಕೆ ಪರ್ಸ್ಪೆಕ್ಟಿವ್ ಕೆಲಸಲಿ ತುಂಬಾ ಕಮ್ಮಿ ಅನ್ನೋದಕ್ಕೆ. ಎಲ್ಲಾ ಕಡೆನೂ ಒಂದೇ ಫಾರ್ಮುಲಾ ವರ್ಕ್ ಆಗಲ್ಲ. ನಾನು ಮಂಗೋಲಿಯಾ ದೇಶದಲ್ಲಿ ಜೈ ಶ್ರೀರಾಮ್ ಅವತ್ತಿನ ದಿವಸ ನಮ್ಮ ರಾಮನ ದೇವಸ್ಥಾನದ ಓಪನಿಂಗು, ಇಡೀ ಮಂಗೋಲಿಯನ್ ಹಳ್ಳಿಗೆ ಸಿಹಿ ಹಂಚಿ ಜೈ ಶ್ರೀರಾಮ್ ಜಪ ಮಾಡಿ ಇಡೀ ಊರಿಗೆ ಹೇಳಿ ನಮ್ಮ ದೇವಸ್ಥಾನ ಶುರುವಾಗಿದೆ, ಸೆಲೆಬ್ರೇಟ್ ಮಾಡೋಣ ಅಂತ ಮಂಗೋಲಿಯಲ್ಲಿ ಸೆಲೆಬ್ರೇಟ್ ಮಾಡಿದೀವಿ. ಅವತ್ತು ಶೂ ಹಾಕೊಂಡು ಹೋಗಿದೆ ಒಳಗೆ. ನಮ್ ಎಲ್ಲಾ ಸ್ನೇಹಿತರು ಬರ್ದಿದ್ದು, ನಿನ್ಗೇನ್ ಚೂರು ಗೊತ್ತಾಗಲ್ಲ, ಶೂ ಹಾಕೊಂಡು ಹೋಗಿದೆ ದೇವಸ್ಥಾನಕ್ಕೆ. ಪರ್ಸ್ಪೆಕ್ಟಿವ್ ಯೋಚನೆ ಮಾಡಲ್ಲ ಅವರು. ಅಲ್ಲಿ -45 ಇದೆ, ಅವರೇ ಹಾಕೊಂಡು ಹೋಗ್ತಾರೆ. ಬಿಚ್ಚಂಗಿಲ್ಲ ನೀವು. ಅಲ್ಲ ನಾನು ಹೇಳ್ತಾ ಇರೋದು, ಅಲ್ಲ ನೀವು ಬಿಚ್ಚಂಗೆ ಇಲ್ಲ. ಶೂದು ಥಿಕ್ನೆಸ್ ಇಷ್ಟಿರುತ್ತೆ, ಬೂಟ್ದು ಒಳಗೆ 2 ಲೇಯರ್ ಸಾಕ್ಸ್ ಹಾಕ್ಬೇಕು. ನೀವು ಹೇಳಿದ್ರಿ ಅವಾಗಲೇ, ಒಂದು ಸಾಕ್ಸ್ ಚೂರು ಒದ್ದೆ ಆದ್ರೂ ನಂಗೆ ಇರಿಟೇಷನ್. ಅಷ್ಟು ಕೊಳ್ಳಲ್ಲಿ ಸಾಕ್ಸ್ ಏನಾದ್ರು ಒದ್ದೆ ಆಯ್ತು ಅಂದ್ರೆ ಫ್ರಾಸ್ಟ್ ಬೈಟ್ ಆಗುತ್ತೆ. ಫ್ರಾಸ್ಟ್ ಬೈಟ್ ಆಯ್ತು ಅಂದ್ರೆ ಕಾಲ್ ಕಟ್ ಮಾಡ್ಬೇಕು. ಅಲ್ಲಿ ನೀನ್ ಮಂಗೋಲಿಯಾ ಹಳ್ಳಿಲಿ ಕಾಲ್ ಕಟ್ ಮಾಡಿಸ್ಕೊಳಕಾಗತ್ತಾ? ಸೊ ಉದ್ದೇಶವನ್ನ ಪರ್ಸ್ಪೆಕ್ಟಿವ್ಸ್ ನ ಅರ್ಥ ಮಾಡ್ಕೊಳ್ಳದೆ ಸುಮ್ನೆ ಸೋಷಿಯಲ್ ಮೀಡಿಯಲ್ಲಿ ಕಾಮೆಂಟ್ ಮಾಡೋದನ್ನ ಬಿಡ್ಬೇಕು ಎಲ್ಲರೂ. ಈಗ ಒಬ್ಬ ಕ್ರಿಯೇಟರ್ ಏನೋ ಕಷ್ಟಪಟ್ಟು ಮಾಡ್ತಾ ಇರ್ಬೋದು, ಅವ್ನು ಏನೋ ಮಾಡ್ತಾನೆ, ನಿಮ್ ಕೈಲಿ ಆದ್ರೆ ಸಪೋರ್ಟ್ ಮಾಡಿ, ಇಲ್ಲ ಸುಮ್ನಾಗಿ. ಬೇಡದಿರುವಂತಹ ಅನಾವಶ್ಯಕ ಕಾಮೆಂಟ್ ಮಾಡೋದು, ಅದರಿಂದ ಇನ್ನೊಂದು ವಾರ್ ಶುರು ಮಾಡೋದು, ಅದ್ರ ಒಳಗೆ ಒಂಥರ ಅಸಹ್ಯದ ಜಗತ್ತಾಗಬಾರದು. ಮುಂಚೆ ಸೋಷಿಯಲ್ ಮೀಡಿಯಾ ಸ್ವಲ್ಪ ವರ್ಷಗಳಿಂದ ಆ ಒಂದು ಫೀಲಿಂಗ್ ಇತ್ತು. ಆದ್ರೆ ಇವತ್ತು ಹೋಗ್ತಾ ಎಲ್ಲೋ ಒಂದ್ ಕಡೆ ಆ ನೆಗೆಟಿವ್ ಎನರ್ಜಿ ಕಡೆ ಹೋಗ್ತಾ ಇದೀವಿ. ಅದು ಹೋಗ್ಬಾರ್ದು. ಎಲ್ಲ ಜನಗಳು ಪರ್ಸ್ಪೆಕ್ಟಿವ್ಸ್ ನ ಅರ್ಥ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಹೋಗ್ಬೇಕಾರೆ ಈ ಒಂದು ರೀತಿಲಿ ಹೋಗ್ಬೇಕು. ಆಲ್ಮೋಸ್ಟ್ 2 ಲಕ್ಷ ರೂಪಾಯಿ ಬಟ್ಟೆಗೆ ಬೇಕು. ಆಮೇಲೆ ಗೊತ್ತಲ್ಲ, ಪ್ರತಿ ದಿವಸ ಜರ್ನಿಗೆ, ಊಟ ತಿಂಡಿಗೆ, ಉಳ್ಕೊಳ್ಳೋದಿಕ್ಕೆ, ಅಲ್ಲಿಗೆ ಹೋಗಿ ರೀಚ್ ಆಗೋದಕ್ಕೆ 45 ದಿವಸ ಬೇಕು. ಇದು ರಷ್ಯಾ ಅಲ್ವಾ ಇದು? ಹಾ, ಅದೇ ಮಂಗೋಲಿಯಿಂದ ಶುರು ಮಾಡಿದ್ರೆ ರಷ್ಯಾಗೆ ಟ್ರೈನ್. ರಷ್ಯಾದಲ್ಲಿ. ಹೌದು. ಉಲಾನ್ ಬತಾರೋ ಇಲ್ಲಿಂದ ಹೋಗಿ ನಾನು ತುಂಬಾ ಮಂಗೋಲಿಯಾ ಸೀರೀಸ್ ನೋಡಿ, ಪ್ರಪಂಚದಲ್ಲಿ ಯಾರು ಇವತ್ತವರೆಗೂ ಅಷ್ಟು ಡೀಪ್ ಆಗಿರುವಂತಹ ಮಂಗೋಲಿಯಾ ಸೀರೀಸ್ ಮಾಡಿಲ್ಲ. ಈಗಲ್ ಹಂಟರ್ ಜೊತೆಗೆಲ್ಲ ಬದುಕಿದೀನಿ. ಮನೆಯಲ್ಲಿ 15-20 kg ಈಗಲ್ಸ್ ಹಾಕ್ತಾರ ಅವರು. 15-20? ಹೌದು. ಆ ಇಡೀ ಮನೆಗೆ ಊಟ ಹಾಕೋದ ಈಗಲ್ಲ. ಅದೇ ಊಟ ತಗೊಂಡ್ಬರೋದು. ನಾನೇನ್ ಅನ್ಕೊಂಡೆ ಗೊತ್ತಾ, ಟೂರಿಸ್ಟ್ ಅವ್ರ ಜನಕ್ಕೆ ಸಿಗಲ್ಲ ನಿಮ್ಗೆ. ಇವತ್ತು ವರ್ಲ್ಡ್ ಅಲ್ಲಿ ಇರೋದು 30-40 ಈಗಲ್ ಹಂಟರ್ಸ್. ಕಜಾಕಿಸ್ತಾನಲ್ಲಿ 15 ಜನ ಇದಾರೆ, ಮಂಗೋಲಿಯಲ್ಲಿ 15 ಜನ ಇದಾರೆ. ಇವ್ರು ಈಗಲ್ ಹಂಟಿಂಗ್ ಫ್ಯಾಮಿಲಿ ಅಂತ ಕರೀತಾರೆ. ಎಪಿಸೋಡ್ ಮಾಡಿದೀನಿ. ಯಾರು ಇವತ್ತವರೆಗೂ ಅಷ್ಟು ದೂರ ಹೋಗಿಲ್ಲ. ಬಯಾನ್ ಓಲ್ಗಿ ಅಂತ ಒಂದು ಊರಿಗೆ ಹೋಗ್ಬೇಕು. ಉಲಾನ್ ಬತಾರಿಂದ 2000 ಕಿಲೋಮೀಟರ್ ಫ್ಲೈಟ್ ಅಲ್ಲಿ ಹೋಗ್ಬೇಕು, ಚಿಕ್ಕದು ಅಲ್ಲಾಡೋ ಫ್ಲೈಟ್ ಅಲ್ಲಿ. ಅಲ್ಲೋಗಿ ಇಳಿದು ಅಲ್ಲಿಂದ 4x4 ತಗೊಂಡು ಹತ್ರ ಒಂದೇ ವಿಡಿಯೋ 1 ಲಕ್ಷ ರೂಪಾಯಿ ಖರ್ಚಾಗಿದೆ ನಂದು. ಅದರಿಂದ ಆ ವಿಡಿಯೋಯಿಂದ ನಂಗೆ ಬಂದಿದ್ದ ದುಡ್ಡು ಎಷ್ಟು ಗೊತ್ತಾ? 8,000 ಇವತ್ತವರೆಗೂ. ನೋಡೇ ಇಲ್ಲ ವಿಡಿಯೋ ಯಾರು, ಅದನ್ನ ಅರ್ಥ ಮಾಡ್ಕೊಳಕ್ಕೂ ಆಗಿಲ್ಲ ಪ್ರಾಬಬ್ಲಿ ಅವ್ರಿಗೆ ಆ ಸ್ಕೇಲ್ನ. ಅದಕ್ಕೆ ಹೇಳಿದ್ದು, ದುಡ್ಡಿಗೆ ಬರುತ್ತೆ. ತುಂಬಾ ಜನ ಬರೀತಾರೆ, ನೀನ್ ಫಾರಿನ್ ಸುತ್ತಿಯಾ, ಸಿಕ್ಕಾಬಡೆ ದುಡ್ಡು ಮಾಡುತ್ತೆ. ಸರಿ, ಹೌದು. ಬಟ್ ಖಂಡಿತ ನಾನು ನೀವೆಲ್ಲರಿಗಿಂತ ಸಾಹುಕಾರ. ತುಂಬಾ ಕೋಟಿ ಜನ ದುಡ್ಡಿದೆಯಲ್ಲ, ಅವ್ರಿಗಿಂತನೂ ಮನ್ಸಲ್ಲಿ ಸಾಹುಕಾರ. ಯಾಕಂದ್ರೆ ಅನುಭವಗಳಿಂದ ಸಾಹುಕಾರ ಆಗಿದ್ದೀನಿ. ಆ ಕೈಯಲ್ಲಿ ಇಟ್ಕೋತಾರೆ, ಕುದುರೆ ಮೇಲೆ ಹೋಗ್ತಾರೆ. ಪ್ರೇ ನೋಡಿದಾಗ ಫಾಕ್ಸ್ ಏನಾದ್ರು ನೋಡುತ್ತಲ್ಲ, ಇದನ್ನ ಹಾರ ಬಿಡ್ತಾರೆ. ಚಿಕ್ಕ ವಯಸ್ಸಿಂದ ಸಾಕಿರ್ತಾರೆ. ಇದನ್ನ ಎತ್ಕೊಂಡ್ಬರೋದು, ಇವನ್ನೆಲ್ಲ ನೋಡ್ಬಿಟ್ರೆ ನೀವು ಅದ್ ಬೇರೆ ಲೆವೆಲ್ ಬಿಡಿ. ಮೊಟ್ಟೆಯಿಂದ ಎತ್ಕೊಂಡ್ಬರ್ತಾರೆ. ಹದ್ದು ಮೊಟ್ಟೆ ಇಡುತ್ತೆ. ಆ ಮೊಟ್ಟೆ ಎತ್ಕೊಂಡ್ಬಂದು ಅದು ಹ್ಯಾಚ್ ಮಾಡಿ, ಅದನ್ನ ಚಿಕ್ಕ ಮರಿಯಿಂದ ದೊಡ್ಡ ಊಟ ಹಾಕಿ ರೆಡಿ ಮಾಡಿ, ಅದನ್ನ ಕಟ್ಟ ಹಾಕಿ, ಅದಕ್ಕೆ ಟ್ರೈನಿಂಗ್ ಕೊಟ್ಟು, ಅದಕ್ಕೆ ಕಣ್ಣು ಮುಚ್ಚಿ ಏನೇನೋ ಮಾಡ್ತಾರೆ. ಅದಕ್ಕೆ
ಜೊತೆ ಕರ್ಕೊಂಡೋಗಿ ಹಂಟಿಂಗ್ ಕಲ್ಸ್ಕೊಡ್ತಾರೆ. ಹ್ಮ್. ಕುದುರೆಯಲ್ಲಿ ಹೋಗ್ಬೇಕಾದ್ರೆ ಅದಕ್ಕೆ ಒಂದು ಸಿಗ್ನಲ್ ಇದೆ, ಕೊಟ್ರೆ ಅದು ಹೋಗ್ಬಿಟ್ಟು ಬೆಟ್ಟ ಗುಡ್ಡಗಳ ಮೇಲೆ ಕೂತಿರುತ್ತೆ, ಕುರಿಗಳು, ಫಾಕ್ಸ್ಗಳು ಅವೆಲ್ಲ. ಅದನ್ನ ಇದು ಹೆಂಗಿರುತ್ತೆ ಗೊತ್ತಾ, ಅದ್ರ ಕ್ಲಾ ಇದು ನಿಮ್ಗೆ ನೋಡಿ ಮೈ ಜುಮ್ ಅಂತದೆ ಅದ್ರ ಬಗ್ಗೆ ಮಾತಾಡ್ತಾ ಗುರು ನಿಜ ಅಲ್ಲ ಅವ್ರದ್ದು ನಿಮ್ ನೋಡಿ ನನ್ಗೂ ಇಲ್ಲ ಬ್ರೋ, ಕೈ ಮೇಲೆ ಇಡಕ್ಕಾಗಲ್ಲ ಅದನ್ನ, ಅದಕ್ಕೆ ಗ್ಲೌಸ್ ಹಾಕೋಬೇಕು, Correct. ತಪ್ಪ ಗ್ಲೌಸ್ ಹಾಕೋಬೇಕು, ಲೆದರ್. ಅದು ಅವರೇ ಮಾಡ್ತಾರೆ, ಹ್ಮ್ ನೊಮ್ಯಾಡ್ಸ್ ಅವರು. ಅದ್ರ ಮೇಲೆ ಇಟ್ಕೋತಾರೆ, ಹಿಂಗ್ ಬಿಡ್ತಾರೆ, ಅದು ಹೋಗ್ಬಿಟ್ಟು ಪ್ರೇನ 400 kg ವರೆಗೂ ಹಿಡಿಯುತ್ತದು. ಅದು 15 kg ಹಾ, ಬಟ್ 400 kg. ಎಷ್ಟು 400 kg 200 kg ಎಲ್ಲ ಹಿಡ್ದಾಕತ್ತದು, 50 kg ಮೇಲೆ ಅಬ್ಬವು. ಹಿಂಗ್ ಹಿಡಿದ್ಬಿಟ್ಟು ಬೆಟ್ಟದಿಂದ ಬಿಸಾಕ್ಬಿಡುತ್ತೆ ಕೆಳಗಡೆಗೆ. ಅದು ಸತ್ತೋಗುತ್ತೆ ಆಮೇಲೆ ಆ ಸತ್ತೋಗುತ್ತೆ. ಅದ್ರ ನೀವು ಎತ್ಕೊಂಡ್ಬರ್ತಾರೆ. ಅವ್ರ ಮನೆಗಳಲ್ಲಿ ನೋಡಿದ್ರೆ ನೀವು ಆ ವಿಡಿಯೋಲಿ ಮನೆ ಪೂರ್ತಿ ಅವರು ಚರ್ಮ ಮಾಡಿರುವಂತಹ ಚರ್ಮಗಳೇ ಅಷ್ಟು ಇರುತ್ತೆ. ಇವೆಲ್ಲ ಬ್ರೋ ಅದು ಬಿಯಾಂಡ್ ಇಮ್ಯಾಜಿನೇಷನ್ ಬ್ರೋ, ನಾವು ಎಕ್ಸ್ಪೀರಿಯನ್ಸ್ ಮಾಡಿರೋದೆಲ್ಲ. ಅದಾದ್ಮೇಲೆ ಕೋಲ್ಡೆಸ್ಟ್ ಪ್ಲೇಸ್ ಹೋಗೋದು. ಕೋಲ್ಡೆಸ್ಟ್ ಪ್ಲೇಸ್ ಅಲ್ಲಿ ಒಂದು ಬಹಳ ಮುಖ್ಯವಾದ ಜಾಗ ಇದೆ, ಲೇಕ್ ಬೈಕಲ್ ಅಂತ. ಪ್ರಪಂಚದ ಅತ್ಯಂತ ದೊಡ್ಡ ಫ್ರೆಶ್ ವಾಟರ್ ಲೇಕ್ ಅಂತ ಕರಿತೀವಿ ಅದನ್ನ. ಇದು ನಾವ್ ಯಾರು ಅರ್ಥ ಮಾಡ್ಕೋತಿಲ್ಲ ನೀರಿನ ಮಹತ್ವವನ್ನ, ಕುಡಿಯೋ ನೀರಿನ ಮಹತ್ವವನ್ನ. ಪ್ರಪಂಚದಲ್ಲಿ ಎಷ್ಟಿದೆ ಸಮುದ್ರಗಳು, ತುಂಬಾ ಸಮುದ್ರಗಳಿವೆ. ಸಮುದ್ರನೆಲ್ಲ ನೀರು ಕುಡಿಯಕ್ಕಾಗಲ್ವಲ್ಲ. ಇವಾಗೇನೋ ಶುರು ಮಾಡಿದಾರೆ ಡಿಸಲಿನೇಷನ್. ಇಸ್ರೇಲ್ ಅಲ್ಲಿ ಇಡೀ ಇಸ್ರೇಲ್ ದೇಶ ನೀರು ಕುಡಿತಾ ಇರೋದೇ ಉಪ್ಪು ನೀರನ್ನ ಡಿಸಲನೈಸ್ ಮಾಡಿ ಅದನ್ನ ಕುಡಿತಾ ಇದಾರೆ. ಬಟ್ ನಿಜವಾದ ಸಿಹಿ ನೀರಲ್ಲೇ ನಮ್ಗೆಲ್ಲ ಸತ್ವಾಂಶಗಳಿರೋದು, ಅಥವಾ ನೀವೇನ್ ಹೇಳ್ತೀರಾ ಫ್ಯಾಕ್ಟರ್ಸ್ ಮತ್ತೆ ಎಲೆಕ್ಟ್ರೋಲೈಟ್ಸ್ ಎಲ್ಲ ಇರೋದು. ಲೇಕ್ ಬೈಕಲು ಪ್ರಪಂಚದ ಅತ್ಯಂತ ದೊಡ್ಡ ಫ್ರೆಶ್ ವಾಟರ್ ಲೇಕು. ಅದು ಫ್ರೋಸನ್ ಆಗಿರೋ ಟೈಮಲ್ಲಿ ನೋಡಿದ್ರೆ ಒಂದು ಪೀಸ್ ಆಫ್ ಜ್ಯುವೆಲರಿ ಇದಾಗ ಕಾಣುತ್ತೆ. ಹೆಂಗೆ ಕಾಣುತ್ತೆ ಗೊತ್ತಾ, ಅದನ್ನ ಮಾಡಿರೋದು ಫಸ್ಟ್ ಟೈಮ್ ನಾವೇನೆ. ಅದು ಕೂಡ ಅಷ್ಟೇ, ಇನ್ನು ಜನ ನೋಡಿಲ್ಲ, ಅಷ್ಟೊಂದು ಜನ, ತುಂಬಾ ಕಮ್ಮಿ, ಒಂದು 80,000 ಜನ ನೋಡಿದ್ದಾರೆ. ಎಂತ ವಿಡಿಯೋ ಅಂದ್ರೆ ಅದು, ಅಲ್ಲಿ ಈ ಬಾಂಡ್ ಪಿಕ್ಚರ್ ಅಲ್ಲಿ ಶಿಪ್ ಹೋಗುತ್ತಲ್ಲ, ಒಂಥರ ಫ್ಲೋಟಿಂಗ್ ಶಿಪ್, ಆ ತರ ಹೋಗ್ಬೇಕು. ಫುಲ್ ಫ್ರೀಸ್ ಆಗೋಗಿರುತ್ತೆ ನದಿ, ಆಳ ಇದೆ, 100 feet ಎಲ್ಲ ಇದೆ. ಅದ್ರ ಮೇಲೆ ಹಂಗೆ ಹೋಗ್ತೀವಿ. ಏನಂದ್ರೆ ಇಡೀ ಜಗತ್ತಲ್ಲಿ ಇರುವಂತಹ ಫ್ರೆಶ್ ವಾಟರ್ಸ್ ಲೇಕ್ ಅತ್ಯಂತ ದೊಡ್ಡದು. ಅದೇನಾದ್ರು ಮಿಸ್ ಆಯ್ತು ಅಂದ್ರೆ ಅಥವಾ ಅದೇನಾದ್ರು ಹಾಳಾಯ್ತಂದ್ರೆ ಇಡೀ ರಷ್ಯಾಗ ನೀರೇ ಇಲ್ಲ. ಇಡೀ ರಷ್ಯಾಗೆ? ಹಾ, ಇಡೀ ರಷ್ಯಾಗ ನೀರಿಲ್ಲ, ಅಷ್ಟು ಫ್ರೆಶ್ ವಾಟರ್ ಇದೆ ಆ ಜಾಗದಲ್ಲಿ. ಅದರಿಂದ ಎಷ್ಟು ಜೀವಾಂಶಗಳು ಉಳಿದಿದೆ ಅಂದ್ರೆ ಇದ್ರ ಅರ್ಥ ಏನಂದ್ರೆ, ನಾವು ನೀರು ಉಳಿಸ್ಕೊಳ್ಳಿಲ್ಲ ಅಂದ್ರೆ, ಈಗ ನಮ್ಗೆ ಇಡೀ ವರ್ಲ್ಡ್ ಅಲ್ಲಿ ಕುಡಿಯೋಕೆ ಉಳಿದಿರೋದು 1% ಅಥವಾ 2% ನೀರು ಅಷ್ಟೇನೆ. ಮಿಕ್ಕಿದೆಲ್ಲ ಸಮುದ್ರದ ನೀರು, ಮಿಕ್ಕಿದೆಲ್ಲ ಕೆಲವೆಲ್ಲ ಪೋರ್ಟಬಲ್ ಇಲ್ದಿರೋ ನೀರು. ಆ 1% ಅಲ್ಲಿ ಇದೊಂದು 60% ಆಕ್ಯುಪೈ ಮಾಡುತ್ತೆ. 60% ಆಫ್ ದಟ್ 1% ಆ ಒಂದು ಲೇಕ್ ಮಾತ್ರ. ಸೊ ಆ ಲೇಕ್ ನ ಮಹತ್ವವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಅಲ್ಲಿ ಹೋಗಿ ಅಲ್ಲಿದ್ದು, ಅಲ್ಲಿಂದ ನೆಕ್ಸ್ಟ್ ಯಾಕೂಟ್ಸ್ ಅಂತ ಒಂದಿದೆ, ಪ್ರಪಂಚದ ಅತ್ಯಂತ ಥಂಡಿಯಾದ ನಗರ. ಅಲ್ಲೊಂದು -60 ಇರುತ್ತೆ. ಅಲ್ಲಿ ಜನ ಬಸ್ ಹೆಂಗ್ ಹತ್ತಾರೆ, ಬಸ್ ಸ್ಟ್ಯಾಂಡ್ ಅಲ್ಲಿ 1 ನಿಮಿಷ ನಿಂತ್ಕೊಳಕ್ ಆಗಲ್ಲ ನಿಮ್ ಕೈಲಿ. ಅಲ್ಲಿ ಹೀಟೆಡ್ ಬಸ್ ಸ್ಟಾಪ್ಸ್ ಇದೆ, ಅದ್ರೊಳಗೆ ನಿಂತ್ಕೋತಾರೆ. ಆಮೇಲೆ ವರ್ಲ್ಡ್ಸ್ ಬಿಗ್ಗೆಸ್ಟ್ ಫ್ರೋಸನ್ ಮಾರ್ಕೆಟ್ ಇದೆ. ಅಲ್ಲಿ ಮೀನುಗಳನ್ನೆಲ್ಲ, ಈಗ ನಮ್ಮಲ್ಲೆಲ್ಲ ಮಂಗೋಲಿಯಲ್ಲ ಹೆಂಗೆ ಅಂದ್ರೆ, ನಾವೆಲ್ಲ ಮನೆ ಒಳಗ್ ಫ್ರಿಡ್ಜ್ ಇಡ್ತೀವಲ್ಲ, ಅವರು ಮನೆ ಒಳಗ್ ಹೀಟರ್ ಇಟ್ಟಿರ್ತಾರೆ. ಮನೆ ಆಚೆ ಏನ್ ಬೇಕೋ ಎಲ್ಲ ಹಾಲು, ಮೊಸರು, ಮಾಂಸ ಎಲ್ಲ ಆಚೆ ಜೋಡಿಸ್ಬಿಡ್ತಾರೆ. ಅದೇ ಅವ್ರಿಗೆ ಆಚೆ ಕಡೆ ಫ್ರಿಡ್ಜ್. ಯಾಕಂದ್ರೆ ನಮ್ಮ ಫ್ರಿಡ್ಜ್ -18 to -20 ಇರುತ್ತೆ, ಆದ್ರೆ ಆಚೆ ಕಡೆ -45 ಇದೆ. ಫ್ರಿಡ್ಜ್ ಆಗ್ಬೇಕು. ಒಳಗೆ ಅವರು ಟೀ ಮಾಡ್ಕೊಳ್ಳೋ ಜಾಗದಿಂದ ಇಡೀ ಮನೇನು ಹೀಟ್ ಮಾಡ್ತಾರೆ. ಆ ತರ ಟೆಕ್ನಾಲಜಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಒಂದು ಟೀ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಇಲ್ಲ, ಯಾಕಂದ್ರೆ ಕುಡಿಯೋ ನೀರು ಸಿಗಲ್ಲ. ಮಂಜನ್ನ ಹೆಂಗೆ ಯಾವ್ಯಾವ ಮಂಜು ತರಕ್ಕಾಗಲ್ಲ. ಫ್ರೆಶ್ ವಾಟರ್ ಟಾಪ್ ಈ ಬೆಟ್ಟದ ಪರ್ವತದ ಮೇಲ್ಗಡೆ ಇರುತ್ತಲ್ಲ ಆ ಮಂಜು, ಅವಾಗಷ್ಟೇ ಬಿದ್ದಿರುತ್ತಲ್ಲ, ಆ ಮಂಜನ್ ಮಾತ್ರ ಹಾಕೊಂಡ್ಬರ್ತಾರೆ. ಅದನ್ನ ಬಂತಂದು ಅವ್ರು ಯಾರು ನೀರ್ ಕುಡಿಯಲ್ಲ. ಒಂದು ಪಾತ್ರೆ ಮಧ್ಯ ಹೀಟರ್ ಇರುತ್ತೆ, ಮನೆ ಈ ತರ ಇದ್ರೆ ಮಧ್ಯ ಒಂದು ಹೀಟರ್ ಇರುತ್ತೆ. ಆ ಹೀಟರ್ ಒಂದು ಪಾತ್ರೆ ಇರುತ್ತೆ, ಅದು ಯಾವಾಗಲೂ ಕಾಯ್ತಾನೆ ಇರುತ್ತೆ. ಆ ಹೀಟಿಂದಾನೆ ಮನೆ ಪೂರ್ತಿ ಹೀಟ್ ಆಗ್ತಾ ಇರೋದು. ಅದ್ರೊಳಗೆ ಹಾಕ್ತಾರೆ ಮಂಜನ್ನ ಹಾಕಿ ನೀರು ಕರಗಿಸ್ತಾರಲ್ಲ, ಕರಗಿಸಿದ್ಮೇಲೆ ಅದನ್ನ ಸಿಂಕ್ಗೆ ಹಾಕ್ತಾರೆ. ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ, ಯಾಕೆಂದ್ರೆ ಅದು ಪರ್ಮಾಫ್ರಾಸ್ಟ್ ಏರಿಯಾ. ಪರ್ಮಾಫ್ರಾಸ್ಟ್ ಏನಂದ್ರೆ, ನೀವು ನಿಂತಿರುವಂತಹ ನೆಲ ಕೂಡ ಐಸು, ಭೂಮಿ ಕೆಳಗಡೆ ಕೂಡ 500 ಮೀಟರಿಂದ 1 ಕಿಲೋಮೀಟರ್ ಐಸು. ಕರೆಕ್ಟ್. ನೀವು ಸತ್ತೋದ್ರೆ ನಿಮ್ನ ಹೂತಾಗಕ್ಕೆ 16 ದಿವಸ ಬೇಕು, ಯಾಕಂದ್ರೆ ಅಗಿಯಕ್ಕೆ ಆಗಲ್ಲ. ಬಾಡಿನ ಆಚೆ ಇಟ್ಟಿರ್ಬೇಕು. ಪ್ರತಿಯೊಂದು ನಿಮಿಷ, ಪ್ರತಿಯೊಂದು ಕ್ಷಣ ಚಾಲೆಂಜ್ ಅಲ್ಲಿ ಬದುಕೋದು. ಎಸ್ಪೆಷಲಿ ಆಚೆ ಕಡೆಯಿಂದ ಹೋದವ್ರಿಗೆ ಇನ್ನೂ ಡಬಲ್ ಚಾಲೆಂಜು. ನಿಮ್ಗೆ ಗೊತ್ತೇ ಇಲ್ಲ ಹೆಂಗ್ ಬದುಕಬೇಕು, ಸರ್ವೈವಲ್ ಟೆಕ್ನಿಕ್ಸ್ ಗೊತ್ತಿಲ್ಲ, ತೊಳ್ಕೊಳಕ್ಕಾಗಲ್ಲ ಬ್ರೋ. ಆಮೇಲೆ ಉಚ್ಚೋಯಕ್ಕಾಗಲ್ಲ, ಉಯ್ಯೋಕಾದ್ರೆ ಹುಡುಗರಿಗೆ ಎಲ್ಲಿದೆ ಗೊತ್ತಾಗಲ್ಲ ಅದು. ಹಂಗ ಕೈಯೆಲ್ಲ ನಂಬಾಗ್ಬಿಟ್ಟಿರುತ್ತೆ. ಕೈಯೆಲ್ಲ ಬ್ರೋ, ಅದು ಎಲ್ಲ ನಮಗಿರುತ್ತೆ. ಅಂದ್ರೆ ಯು ಕಾಂಟ್ ಪ್ರೆಡಿಕ್ಟ್, ಇವಾಗ ಬರುತ್ತೆ ಅವಾಗ ಬರುತ್ತೆ, ಇವಾಗ ಬರುತ್ತೆ. ಅಲ್ಲ, ಸುಕ್ಕಪ್ಪ ಫುಲ್ ಸುಕ್ಕ ಇರುತ್ತೆ ನಿಮಗೆ. ಇಲ್ಲ, ಇದು ಇಮ್ಯಾಜಿನೇ ಮಾಡಕ್ಕಾಗಲ್ಲ. ಟಾಯ್ಲೆಟ್ಸ್ ಎಲ್ಲ ಆಚೆ ಕಡೆ ಇರುತ್ತೆ, ಒಂಚೂರು ಸ್ಮೆಲ್ ಇರಲ್ಲ, ಯಾಕಂದ್ರೆ ಕೋಲ್ಡ್ ಇರೋದ್ರಿಂದ. ಮತ್ತೆ ಪಿಟ್ಸ್ ತರ ಮಾಡಿರುತ್ತೆ. ಫ್ರಿಡ್ಜ್. ಹಾ, ಅದು ಫ್ರಿಡ್ಜ್. ನಿಮ್ದು ನೀವು ಹಾಕೋ
ಪಿಕ್ಕೇನು ಫ್ರಿಜ್ಜು ಯಪ್ಪ ಆಯ್ತಾ. ಅಲ್ಲಿ ಡ್ರೈನೇಜ್ ಸಿಸ್ಟಮ್ ಇಲ್ಲ, ಪರ್ಮಾಫ್ರಾಸ್ಟ್ ಇರೋದ್ರಿಂದ ಇಲ್ಲಿ ಪೈಪೇ ಹಾಕಕ್ಕಾಗಲ್ವಲ್ಲ. ಕರೆಕ್ಟ್. ಸಿಟಿಲಿ ಯಾಕೂಟ್ಸ್ ಅಲ್ಲಿ ಪೈಪ್ ಎಲ್ಲ ಆಚೆ ಕಡೆ, ಈ ಒಂದು ಸ್ಕೈಫೈ ಪಿಕ್ಚರ್ ನೋಡಿದಂಗೆ ಇಡೀ ಊರ್ ತುಂಬಾ ಪೈಪ್ ಆಚೆ ಕಡೆ ಇಷ್ಟಿಷ್ಟಪ್ಪ ಪೈಪ್. ಆಮೇಲೆ ಅದಕ್ಕೆ ಫ್ರಾಸ್ಟ್ ಒಂದು ಇನ್ಸುಲೇಷನ್ ಇಷ್ಟಿಷ್ಟಪ್ಪ ಇನ್ಸುಲೇಷನ್ ಮಾಡ್ತಾರೆ. ಆ ವಿಚಿತ್ರ ದೇಶ ನೀವು ಇಮ್ಯಾಜಿನ್ ಮಾಡಕ್ಕಾಗಲ್ಲ ಸೈಬೀರಿಯಾ ಹೆಂಗಿದೆ ಅಂತ. ಅದಾದ್ಮೇಲೆ ಇದು ಯಾಕೂತ್ಸ್ ನೋಡಿದ್ಮೇಲೆ ನಾನು ಹೋಗ್ಬೇಕಾಗಿರೋದು ಪ್ರಪಂಚದ ಅತ್ಯಂತ ಥಂಡಿ ಜಾಗಕ್ಕೆ, ಒಮ್ಯೋಕಾನ್. ಇಲ್ಲಿ ಕೇವಲ 400-500 ಜನ ಇದ್ದಾರೆ. ಹುಡುಗರೆಲ್ಲ ಓಡೋಗ್ಬಿಟ್ಟಿದ್ದಾರೆ ಬೇರೆ ಬೇರೆ ಕಡೆಗೆ ಬೆಟರ್ ಆಪರ್ಚುನಿಟೀಸ್ಗೆ. ಮಕ್ಳಿರ್ತಾರೆ, ಹಳೆ ಫ್ಯಾಮಿಲೀಸ್ ಮಾತ್ರ ಇದ್ದಾರೆ. ಇಡೀ ಊರ್ ನಡೆಯೋದು ಕೋಲಿಂದ. ಒಂದು ದಿವಸ ಅಲ್ಲಿಯ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ, ಅಂದ್ರೆ ಎಲೆಕ್ಟ್ರಿಸಿಟಿ ಇದೆ ಬಟ್ ಹೀಟಿಂಗ್ ಸಿಸ್ಟಮ್ ಬರೋದು ಕೋಲಿಂದ. ಅದು ಆ ಮನುಷ್ಯ ಹೆಂಗ್ ಕೆಲಸ ಮಾಡ್ತಾನೆ ಅವನ್ ನೋಡಿ, ಇಡೀ ಊರಿಗೆ ಹೀಟ್ ಹೆಂಗ್ ಕೊಡ್ತಾರೆ. ಒಂದು ಕ್ಷಣ ಹೀಟ್ ನಿಂತೋದ್ರು ಒಳಗೆ ಜನ ಸಾಯೋ ಸಿಚುವೇಶನ್ ಇದೆ. ಯಾಕಂದ್ರೆ ಆಚೆ ಕಡೆ -70. ಇಮ್ಯಾಜಿನ್ ಮಾಡಿ ಒಂದ್ಸಲಿ. ಅಲ್ಲ, ನೀವು ಅವ್ರು ಕೇಳಿದ್ರ ಗುರು ಯಾಕೆ ಇನ್ನ ಇಲ್ಲೇ ಇದ್ದೀರಾ, ಬೇರೆ ಕಡೆ ಬೆಟರ್ ಅಲ್ಲ. ಈಗ ನಾವು ಇದ್ದಂಗೆ ಬೆಂಗಳೂರಲ್ಲಿ, ಅಲ್ಲ ಬೆಂಗಳೂರು ಓಕೆ, ಬೆಂಗಳೂರು ಇಸ್ ಒಳ್ಳೆ ಪ್ಲೇಸ್. ಅಲ್ಲ ಹಂಗ ಅನ್ಕೋತಾ ಇದೀರಾ? ಎಲ್ಲಿ ಇವಾಗಲೇ ಕೆಟ್ಟದಾಗೋಗಿದೆಲ್ಲ. ಓಕೆ, ಅಲ್ಲ ಆದ್ರೂ ನಿಮ್ಮೂರ್ ಬಿಟ್ಟು ಹೋಗಕ್ಕಾಗಲ್ಲ. ನೀವು ಹುಟ್ಟಿದ್ದು ನಿಮ್ಮ ರೂಟ್ಸ್ ಇರುವಂತಹ ಜಾಗವನ್ನ. ಅಲ್ಲ, ನಂಗೆ ಬೆಂಗಳೂರಲ್ಲಿ ಎವ್ರಿ ಡೇ ಚಾಲೆಂಜ್ ಅನ್ಸಲ್ಲ. ಅಂದ್ರೆ ಈಗ ನಾನು ಬೆಳಿಗ್ಗೆ ಎದ್ರೆ ನನ್ಗೆ ಸುಖಪ್ಪ ಪ್ರಾಬ್ಲಮ್ ಇಲ್ಲ. ಅಲ್ಲ, ಬಟ್ ಅವ್ರಿಗೆ ಅದು ಚಾಲೆಂಜ್ ಅನ್ಸಲ್ಲ. ಓಕೆ, ಅವ್ರು ಅಲ್ಲಿಗೆ ಹುಟ್ಟು ಬೆಳೆದಿರೋರಲ್ಲ, ಅವ್ರಿಗೆ ಕೋಲ್ಡ್ ಇಲ್ದಿರೋ ಜಾಗಕ್ಕೂ ಕಷ್ಟ ಆಗತ್ತೆ. ಓಕೆ, ಅವ್ರಿಗೆ ತುಂಬಾ ಕಷ್ಟ. ಈಗ ವೇ ಟು ವರ್ಲ್ಡ್ ಎಲ್ಲಿ ಬಂತು ಅಂದ್ರೆ ಈ ಒಂದು ಪ್ರಾಜೆಕ್ಟ್ಗೆ ಸಿಕ್ಕಾವಡೆ ದುಡ್ಡು ಬೇಕಿತ್ತು. ಇಬ್ರು ತುಂಬಾ ಟೈಮಲ್ಲಿ ಕೈ ಹಿಡಿದ್ರು. ಒಂದು ಕಾರಂತ್ ಚಿಪ್ಸ್ ಅನ್ಬಿಟ್ಟು, ಅವರು ಒಳ್ಳೆ ಚಿಪ್ಸ್ ಮಾಡ್ತಾರೆ, ಎಣ್ಣೆ ಇಲ್ಲದೆ ಚಿಪ್ಸ್ ಮಾಡ್ತಾರೆ, ಏರ್ ಫ್ರೈಡ್ ಚಿಪ್ಸ್. ಮತ್ತೆ ವೇ ಟು ವರ್ಲ್ಡ್ ಅವ್ರನ್ನ ಮೀಟ್ ಮಾಡಿದೆ. ಅವ್ರು ತುಂಬಾ ದಿವಸದಿಂದ ಕೇಳ್ತಾ ಇದ್ರು ಒಂದು ನಿಮ್ ಜೊತೆಗೆ ಜಾಯಿನ್ ಆಗ್ಬೇಕು ಅಂತ. ರಾಕೇಶ್ ಅವ್ರನ್ನ ಭೇಟಿ ಆದಾಗ ತಕ್ಷಣ ಇಮಿಡಿಯೇಟ್ಲಿ ನನ್ನ ಪ್ರಾಜೆಕ್ಟ್ ಹೇಳಿದ ತಕ್ಷಣ ಈ ತರ ಮಾಡ್ತಾ ಇದೀನಿ ಅಂದ್ರೆ ಶೋರ್ ಮಾಡೋಣ, ನನ್ನ ಕಡೆಯಿಂದ ನಾನು ಮಾಡ್ತೀನಿ, ನನ್ನ ಕಡೆಯಿಂದ ಆದಷ್ಟು ಮಾಡ್ತೀನಿ ಅಂತ. ಕಾರಂತ್ ಚಿಪ್ಸು ಬಂದ್ರು. ಇವರಿಬ್ರು ಸ್ಪಾನ್ಸರ್ಸ್ನ ಪ್ರಾಬ್ಲಿ ವರ್ಲ್ಡ್ ಅಲ್ಲಿ ಯಾವ ಒಂದು ಪ್ರಾಡಕ್ಟ್ ಕೂಡ ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಲ್ಲಿ ಯಾರು ಇವತ್ತವರೆಗೂ ತೋರಿಸಿಲ್ಲ. ನಾನು ಓನ್ಲಿ ಆಡ್ ಮಾಡ್ಕೊಟ್ಟಿದ್ದೀನಿ ಇಬ್ರಿಗೂ ಒಂದು. ಕೋಲ್ಡೆಸ್ಟ್ ಪ್ಲೇಸ್ ಇನ್ ದ ವರ್ಲ್ಡ್ ಅಲ್ಲಿ ಆಡ್ ಮಾಡಿರುವಂತಹ ಏಕೈಕ ಪ್ರಾಡಕ್ಟ್ ಇವರಿಬ್ರದು. ಚಿಪ್ಸ್ ತಿಂದಿದ್ದೀನಿ ಅಲ್ಲಿ, ಮತ್ತೆ ತೋರಿಸಿದೀನಿ. ಮತ್ತೆ ವೇ ಟು ವರ್ಲ್ಡ್ ಥಂಡಿ ಇರ್ಲಿ ಬಿಸಿಲು ಇರ್ಲಿ ನಾವು ಕರ್ಕೊಂಡು ಹೋಗ್ತೀವಿ ವೇ ಟು ವರ್ಲ್ಡ್ ಅಂತ ಮಾಡಿರೋದು. ಸೊ ವೇ ಟು ವರ್ಲ್ಡ್ ಈಗ ಅಂದ್ರೆ ಎಲ್ಲಾ ಕಡೆನೂ ದೇಲ್ ಟೇಕ್ ಯು. ಅಂದ್ರೆ ಈಗ ನಾನು ಅಂದ್ರೆ ಲೈಕ್ ಯು ಸೆಡ್, ನಾನು ಈಗ ಕೋಲ್ಡ್ ವರ್ಲ್ಡ್ ಹೋಗ್ಬೇಕಪ್ಪ ಅಂತ ಅವ್ರ ಹತ್ರ ಹೋದ್ರೆ ದೇ ವಿಲ್ ಅರೇಂಜ್ ಎವ್ರಿಥಿಂಗ್. ಕೋಲ್ಡೆಸ್ಟ್ ಪ್ಲೇಸ್ ಇಂದ ವರ್ಲ್ಡ್ ಗೆ ಕರ್ಕೊಂಡು ಹೋಗ್ಬೇಕು ಅಂದ್ರೆ ನಾನೇ ಹೋಗ್ಬೇಕು. ಯಾಕಂದ್ರೆ ಬೇರೆ ಮಾಡೋಣ ಅಂತಿದೀವಿ, ಬಟ್ ಏನಂದ್ರೆ ಲೈಫ್ ರಿಸ್ಕ್ ತುಂಬಾ ಜಾಸ್ತಿ ಇದೆ. ಯಾಕಂದ್ರೆ ಏನ್ ಬೇಕೋ ಆಗ್ಬೋದು. ಆಮೇಲೆ ಅದ್ರಲ್ಲಿ ನೋಡಿ, ಕೋಲ್ಡೆಸ್ಟ್ ಪ್ಲೇಸ್ ಇಂದ ವರ್ಲ್ಡ್ ಹೋಗೋದಕ್ಕೆ ರೋಡ್ ಆಫ್ ಬೋನ್ಸ್ ಮೂಲಕ ಹೋಗ್ಬೇಕು. ರೋಡ್ ಆಫ್ ಬೋನ್ಸ್ ಅಂತ ಒಂದಿದೆ. ಅಲ್ಲಿ ಸೋವಿಯತ್ ಏರಾಲಿ ಬೇರೆ ಬೇರೆ ಸೋವಿಯತ್ ಆರ್ಮಿ ಕ್ಯಾಪ್ಚರ್ ಮಾಡಿದಂತಹ ಬೇರೆ ಬೇರೆ ಪ್ರಿಸನರ್ಸ್ ಆಫ್ ವಾರ್ ಅವ್ರನ್ನ ಎತ್ತಾಕೊಂಡ್ಬಂದು ರೋಡ್ ಕಟ್ಸಿದ್ದವ್ರು. ಈ ರೋಡನ್ನ ಸೈಬೀರಿಯಲ್ಲಿ ಈ ರೋಡ್ ಕಟ್ಬೇಕಾದ್ರೆ 15-16 ಲಕ್ಷ ಜನ ಸತ್ತೋಗ್ಬಿಟ್ಟಿದ್ದಾರೆ. ಸತ್ತೋದನ್ನ ಏನು ಮಾಡಿಲ್ಲ, ಬೇರೆ ವರ್ಕರ್ಸ್ ಕೇಳಿ ಅದೇ ರೋಡ್ ಕೆಳಗಡೆ ಹುತ್ತಾಕ್ಸ್ಬಿಟ್ಟಿದ್ದಾರೆ, ಜಲಿಕಲ್ ತರ. ಕೆಳಗಡೆ ಆ ರೋಡ್ ಅಲ್ಲಿ ಹೋಗ್ಬೇಕಾದ್ರೆ ನಾವು 10 ಲಕ್ಷ ದೇಹದ ಮೇಲೆ ಹೋಗ್ಬೇಕು. ಅದಕ್ಕೆ ಅದನ್ನ ರೋಡ್ ಆಫ್ ಬೋನ್ಸ್ ಅಂತ ಕರೀತಾರೆ. ಇದು ತುಂಬಾ ಡೇಂಜರಸ್ ರೋಡ್. ಯಾವ ತರ ಅಂದ್ರೆ -65 ಮೇಲಿರುತ್ತೆ. ರೋಡ್ ಅಲ್ಲಿ ಯಾವಾಗ್ಲೂ ಇಬ್ರು ಒಟ್ಟಿಗೆ ಹೋಗ್ಲೇಬೇಕು, ಒಬ್ರೆ ಹೋಗಂಗಿಲ್ಲ. ರೂಲ್ ನಿಮ್ಮ ಗಾಡಿ ಏನಾದ್ರು ಕೆಟ್ಟೋದ್ರೆ ಸತ್ತೋದ್ರಿ ಅಂತ ಲೆಕ್ಕ. 20 ನಿಮಿಷದಿಂದ ಜಾಸ್ತಿ ಬದುಕಕ್ಕಾಗಲ್ಲ. AC ಹೀಟರ್ ಕೆಟ್ಟೋದ್ರೆ ನಿಮ್ ಗಾಡಿದು ಅಥವಾ ನಿಮ್ ಗಾಡಿ ಏನೇ ಪ್ರಾಬ್ಲಮ್ ಆಗಿ ಸ್ಟಾಪ್ ಆಯ್ತಂದ್ರೆ ನೀವ್ ಸತ್ರಿ ಅಂತ. ಸೊ ನಿಮ್ ಹಿಂದೆ ಒಂದು ಬ್ಯಾಕಪ್ ವೆಹಿಕಲ್ ಇರಲೇಬೇಕು. ಇಬ್ರು ಜೊತೆಗೆ ಜೋಡಿಯಾಗಿ ಹೋಗ್ಬೇಕು. ಅಥವಾ 20 ನಿಮಿಷದೊಳಗೆ ನಿಮ್ಗೆ ಸಹಾಯ ಬರಬೇಕು. ನೀವು ಇಮ್ಯಾಜಿನ್ ಮಾಡಿ ಹೆಂಗ್ ಬದುಕ್ಬೇಕಂತ. ಸತ್ತೋಗ್ಬಿಡ್ತಾರೆ. ದೇರ್ ಇಸ್ ನೋ ಅದರ್ ವೇ. ಎಷ್ಟೊಂದ್ ಜನ ಸತ್ತೋಗ್ಬಿಟ್ಟಿದ್ದಾರೆ, ಇವಾಗಲೂ ಸಾಯ್ತಾರೆ. ಟ್ರಕ್ ಡ್ರೈವರ್ಸ್ ಅಷ್ಟೇ, ಎಲ್ಲ ಒಂಥರ ಅಲ್ಲಿ ನೋಡಿ, ಅವಾಗ ಯೂನಿಟಿ ಇರ್ತಾರೆ, ಎಲ್ಲರೂ ಒಬ್ರಿಗೊಬ್ರು ಆಗ್ತಾರೆ. ಅದೇ ಯೂನಿಟಿ ನಾನು ಅರ್ಥ ಮಾಡ್ಕೊಂಡಿದ್ದು. ಹೆಂಗೆ ಅನಿವಾರ್ಯತೆಯಲ್ಲಿ ಎಲ್ಲ ಯಾಕೆ ಸೇರ್ಬೇಕು, ಯಾಕೆ ಎಲ್ಲರೂ ನಾರ್ಮಲ್ ಆಗು ಒಟ್ಟಿಗೆ ಇರಬಾರ್ದು ಅಂತ. ನಾರ್ಮಲ್ ಆಗಿ ಒಟ್ಟಿಗೆ ಇದ್ರೆ ಇನ್ನು ನೆಕ್ಸ್ಟ್ ಲೆವೆಲ್ ಅಲ್ಲಿ ಹೋಗ್ಬೋದು. ಅವರೆಲ್ಲ ಒಟ್ಟಿಗೆ ಸೇರಿ ಯಾವ ತರ ಸಿಸ್ಟಮ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಪ್ರಾಬ್ಲಮ್ಮೇ ಆಗದಿರೋ ರೀತಿ ಆ ಒಂದು ಸಿಸ್ಟಮ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಂತ ಚಾಲೆಂಜಿಂಗ್ ಎನ್ವಿರಾನ್ಮೆಂಟ್ ಅಲ್ಲಿ. ಸೊ ಕಮಿಂಗ್ ಬ್ಯಾಕ್ ಟು ವೇ ಟು ವರ್ಲ್ಡ್ ಇಡೀ ವಿಶ್ವದ ಯಾವುದೇ ಮೂಲೆಗೆ ಬೇಕಾದ್ರೂ ಕರ್ಕೊಂಡು ಹೋಗ್ತಾರೆ. ಗ್ರೂಪ್ ಟ್ರಿಪ್ಸ್ ಆಗ್ಬೋದು, ಇಂಡಿವಿಜುವಲ್ ಟ್ರಿಪ್ಸ್ ಆಗ್ಬೋದು, ನಿಮ್ಮ ವೀಸಾಸು, ನಿಮ್ಮ ಪಾಸ್ಪೋರ್ಟ್ಸ್ ಪ್ರತಿಯೊಂದು ಮಾಡಿಸ್ಕೊಡ್ತಾರೆ. ಏನು ತೊಂದರೆ ಇಲ್ಲ. ಅಪ್ಪಟ ಕರ್ನಾಟಕದ ಕರುನಾಡಿನ ಹೆಮ್ಮೆಯ ಕಂಪನಿ ರಾಕೇಶ್ ಅವ್ರು ಮಾಡಿರೋದು ತುಂಬಾ ಚೆನ್ನಾಗಿದೆ. ಎಕ್ಸ್ಟ್ರೀಮ್ ಅಡ್ವೆಂಚರ್ಸ್ ನ ಇನ್ ಮುಂದೆ ಶುರು ಮಾಡ್ತಾರೇನೋ. ಸದ್ಯಕ್ಕೆ ಥೈಲ್ಯಾಂಡು ಮತ್ತೆ ಎಲ್ಲ ಎಲ್ಲಿ ನಿಮ್ಮ ಸುಖ ಆಗಲ್ಲ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾರೆ. ಸೊ ಇದೊಂದು
ಬ್ಯೂಟಿಫುಲ್ ಜರ್ನಿ. ಮೋಸ್ಟ್ಲಿ ನನಗೆ ಹೋಗೋಕ್ಕಾಗಲ್ಲ, ಬಿಕಾಸ್ ಹಿಮಾಲಯಕ್ಕೆ ಹೋದ್ರೇನೆ ದೊಡ್ಡ ಅಚೀವ್ಮೆಂಟ್ ನನಗೆ. ಬಟ್ ಪ್ರತಿ ಜಾಗಕ್ಕೆ ಹೋದಾಗ್ಲೂ ಒಂದು ಇಂಪಾರ್ಟೆಂಟ್ ಅಂದ್ರೆ ಫುಡ್. ಆ ಜಾಗದ್ದು ನೋಡ್ತಾ ಇದ್ದೆ, ನೀವು ಲಯನ್ಸ್ ಮಿಲ್ಕ್ ಅಂತ ಒಂದು ಆಲ್ಕೋಹಾಲ್ ನ ಟ್ರೈ ಮಾಡ್ತೀರಾ. ಹೌದು. ಅಂಡ್ ಇಥಿಯೋಪಿಯಾ ದೇಶದಲ್ಲಿ ಬೇರೆ ನೀವು ಟ್ರೈ ಮಾಡದಂತ ಮೋಸ್ಟ್ ಯೂನಿಕ್ ಫುಡ್ ಯಾವುದು ಬೇರೆ ಬೇರೆ ಕಂಟ್ರೀಸ್ ಅಲ್ಲಿ? ಮಂಗೋಲಿಯಲ್ಲಿ ಹಸಿ ಮಾಂಸ ತಿಂತಾರೆ. ಯಾವ? ಈಗ ಗೋಟ್ ಅಂದ್ಕೊಳ್ಳಿ, ಕಡ್ದವ್ರು ಒಂದೇ ಸರಿ ಕಡಿಯೋದವ್ರು 6 ತಿಂಗಳಿಗೆ ಒಂದ್ಸಲಿ ಓಕೆ. ಒಂದು 20 ಆಡ್ಗಳನ್ನ ಕಡ್ದು ಬಿಡ್ತಾರೆ. ತಲೆ ಒಂದ್ ಕಡೆ ಇಡ್ತಾರೆ, ಎಲ್ಲ ಆಚೆ ಕಡೆ ಇಟ್ಟಿರ್ತಾರೆ ಒಂದ್ ಬಾಕ್ಸ್ ಅಲ್ಲಿ. ಕರೆಕ್ಟ್ ಆಯ್ತಾ, ಆಮೇಲೆ ನೇತಾಕಿರ್ತಾರೆ ಕೆಲವು ಮಾಂಸಗಳನ್ನ. ಇಂಟೆಸ್ಟೈನ್ಸ್ನೆಲ್ಲ, ಒಂದು ಬಾಡಿ ಪಾರ್ಟ್ ನ ಒಂದೇ ಒಂದು ಅಂಗ ಕೂಡ ಬಿಸಾಕಲ್ಲ, ಎಲ್ಲ ತಿಂತಾರೆ. ಎಲ್ಲಾನು ಒಂದ್ ರೀತಿ ಜೋಡಿಸ್ತಾರೆ. ಮಾಡ್ಬೇಕು ಅಂದಾಗ ಹಿಂಗ್ ಬಿಸಿ ನೀರಿಗೆ ಅದ್ತಾರೆ, ಅದ್ಬಿಟ್ಟು ಕೊಟ್ಬಿಡ್ತಾರೆ direct. ಅಷ್ಟೇ. ಉಪ್ಪು ಇಲ್ಲ, ಖಾರ. ಅದಾದ್ಮೇಲೆ ಈ ರಷ್ಯಾಲಿ ಸೈಬೀರಿಯಲ್ಲಿ ಹೇಳಿದ್ನಲ್ಲ, ಅಲ್ಲಿ ಕ್ಯಾರೆಟ್ ತುರಿತರ ಫ್ರೀಸ್ ಆಗಿರುವಂತಹ ಮೀನನ್ನ ಹಿಂಗೆ ತುರಿದು ಕೊಡ್ತಾರೆ. ನೋಡೋದಕ್ಕೆ ಸೇಮ್ ಹಂಗೆ ಕೆಂಪು ಕ್ಯಾರೆಟ್ ತರಾನೇ ಇರುತ್ತೆ, ಆದ್ರೆ ಮೀನದು. ಅದನ್ನ ತಿಂತಾರೆ, ಅದೊಂದು ಡೆಲಿಕೇಸಿ ಅವ್ರಿಗೆ. ಪ್ರತಿಯೊಂದು ದೇಶದಲ್ಲಿ, ಈಗ ಇಥಿಯೋಪಿಯಲ್ಲಿ ಇಂಜೆರಾ ಅಂತ ತಿಂತಾರೆ. ಇಂಜೆರಾ ಅಂದ್ರೆ ಸೇಮ್ ನಮ್ ದೋಸೆ ತರ ದೊಡ್ಡ ದೋಸೆ ಹಾಕ್ತಾರೆ, ಇಷ್ಟು ದೊಡ್ಡ ಪ್ಲೇಟ್ ಕೊಡ್ತಾರೆ. ಅದ್ರ ಮೇಲೆ ದಾಲು, ಅನ್ನ, ಮತ್ತೆ ಬೇರೆ ಮಟನ್, ಚಿಕನ್ ಏನ್ ಬೇಕೋ ಅದನ್ನೆಲ್ಲ ಹಾಕೊಡ್ತಾರೆ. ಒಂದೊಂದು ದೇಶದಲ್ಲಿ ಒಂದೊಂದು ವೆರೈಟಿ. ಎಲ್ಲ ಕಡೆನು. ಈಗ ನಾನು ಇಸ್ರೇಲ್ ಪ್ಯಾಲೆಸ್ಟೈನ್ಗೆ ಹೋಗಿದ್ದೆ, ಪ್ಯಾಲೆಸ್ಟೈನಲ್ಲಿ ಒಂಥರ ಊಟ, ಇಸ್ರೇಲ್ ಒಂದ್ಸಲ. ಈಗ ಪಾಕಿಸ್ತಾನ್ಗೆ ಹೋಗಿದ್ದೆ, ಪಾಕಿಸ್ತಾನಿಗೆ ಕಾಲಿಟ್ಟ ಮೊಟ್ಟ ಮೊದಲ ಕನ್ನಡಿಗ. ಅಲ್ಲೂ ಕೂಡ ಒಂದ್ ಸ್ವಲ್ಪ ನಾರ್ತ್ ಇಂಡಿಯನ್ ಸ್ಟೈಲ್ ಆಫ್ ಫುಡ್, ಬಟ್ ಒಂಥರ ಡಿಫ್ರೆಂಟ್. ಒಂದೊಂದ್ ಕಡೆ ನೀವು ಎಲ್ಲಿ ಮಡಗಾಸ್ಕರ್ಗೆ ಹೋದ್ರೆ ತುಂಬಾ ಬಡತನ, ಅಲ್ಲಿ ಬೇರು ಗೀರು ಎಲ್ಲ ತಿಂತಾರೆ. ಈಗ ನಾನ್ ತುಂಬಾ ನೋವು ಪಟ್ಟಂತಹ ಜಾಗ ಯಾವ್ದಂದ್ರೆ ಇಥಿಯೋಪಿಯಾ ಅಂತ ಹೇಳ್ಬೋದು, ಯಾಕಂದ್ರೆ, ಅಥವಾ ಮಡಗಾಸ್ಕರ್ ಹೇಳ್ಬೋದು. ಇಲ್ಲಿ ಎಷ್ಟೋ ಜನಕ್ಕೆ ಊಟ ತಿಂಡಿ ಇಲ್ಲ, ನೀರಿಲ್ಲ. ನನಗೆ ಒಂದ್ಸಲ AK-47 ಹಿಡಿದಿದ್ರು ಒಂದು ಬಾಟಲ್ ನೀರಿಗೋಸ್ಕರ. ಈಗ ನಾನು ರೂಟಲ್ಲಿ ಹೋಗ್ತಾ ಇದ್ದೆ ಇಥಿಯೋಪಿಯಲ್ಲಿ ದನೈಕಲ್ ಡಿಪ್ರೆಷನ್ಗೆ. ಅಫಾರ್ ರೀಜನ್ ಅಂತ ಹೇಳ್ತಾರೆ, ಪ್ರಪಂಚದ ತುಂಬಾ ರೇರ್ ರೀಜನ್ ಅದು, ಮತ್ತೆ ಕಾನ್ಫ್ಲಿಕ್ಟೆಡ್ ಝೋನ್ ಅದು. ಅಲ್ಲಿ ದನೈಕಲ್ ಡಿಪ್ರೆಷನ್ ಇದೆ. ದನೈಕಲ್ ಡಿಪ್ರೆಷನ್ ಜಗತ್ತಲ್ಲಿ ಆತರ ಜಾಗನೇ ಇಲ್ಲ. ವಿಡಿಯೋಸ್ ನೋಡ್ಬೋದು ನೀವು. ಅಲ್ಲಿ ಸಾಲ್ಟ್ ಲೇಕ್ ಇದೆ, ಸಲ್ಫರ್ ಲೇಕ್ ಇದೆ, ಮತ್ತೆ ಆಕ್ಟಿವ್ ವಾಲ್ಕೆನೋ ಇದೆ, ಎರ್ತಾಲೆ ಅಂತ. ಈ ಮೂರನ್ನು ಒಂದೇ ಸಲಿ ನೋಡ್ಬೋದಂತ ಜಾಗ ಅದು. ನೀವ್ ಯಾರು ನಿಮ್ಗೆ ರೆಕಮೆಂಡ್ ಮಾಡ್ತೀನಿ ಅಂದ್ರೆ ಇಥಿಯೋಪಿಯಾ ದೇಶಕ್ಕೆ ಹೋಗಿ, ಎಕ್ಸ್ಟ್ರೀಮ್ ಅಡ್ವೆಂಚರ್ ಮಾಡ್ಬೇಕಂತಿದ್ರೆ. ಆಮೇಲೆ ಅದ್ರ ಕೆಳಗಡೆ ಲೆವೆಲ್ಗೆ ಇಲ್ಲ, ಸಾಯೋ ತರ ಇಲ್ಲ, ಬಟ್ ಅದು ತುಂಬಾ ಕಷ್ಟ ಮಾಡೋದು. ನಿಮ್ಗೆ ಒಂದು ಡಿಟರ್ಮಿನೇಷನ್ ಬೇಕು. ಒಂದು 18-20 ಅವರ್ಸ್ ಹೋಗ್ತಾನೆ ಇರಬೇಕು. ಮಧ್ಯ ಗನ್ಗಳು ಇಟ್ಕೊಂಡಿರೋ ಜನಗಳು ಸಿಗ್ತಾರೆ. ಒಂದ್ ಸ್ವಲ್ಪ ರಿಸ್ಕಿ ಅನ್ಸುತ್ತೆ, ಬಟ್ ಲೋಕಲ್ ಗೈಡ್ಸ್ ಇದ್ರೆ ಏನೂ ತೊಂದರೆ ಇಲ್ಲ. ಇವರು ನನ್ನ ಗಾಡಿಲಿ ಹೋಗ್ಬೇಕಾದ್ರೆ 4x4 ಅಲ್ಲಿ ಇಬ್ರು ಹಿಂಗೆ ಗನ್ ಹಿಡಿತಾರೆ ನಮ್ಮ ಕಾರ್ ಕಡೆಗೆ. ಅವ್ರ ಹತ್ರ ಇದು ಆಡು ಕುರಿ ಎಲ್ಲ ಇರುತ್ತೆ. ನಾವು ಗಾಡಿ ನಿಲ್ಲಿಸ್ತೀವಿ, ಏನು ಅಂತೀವಿ, ಹಿಂಗಂತ ತಗೊಂಬರ್ತಾನೆ, ಹಿಂಗಂತಾನೆ. ನಾನು ಏನು ದುಡ್ಡು ಗಿಡ್ ಕೇಳ್ತಾನ ಅಥವಾ ಬೇರೆ ನಾವೇ ಹಿಂಗಂತಾನೆ. ಒಂದು ನೀರ್ ಬಾಟ್ಲ್ ಇರುತ್ತೆ, ನೀರ್ ಬಾಟ್ಲ್ ಕೊಟ್ಟರೆ ತೊಗೊಂಡೋಗ್ತಾನೆ. ಅಷ್ಟನ್ನು ಬೇಕಾಗಿದೆ ಇದು. ಅಲ್ಲ, ಗನ್ ಇಟ್ಕೊಳಕ್ ಕಾಸಿದೆ, ನೀರಿಲ್ವಾ ಅಲ್ಲಿ? ಗನ್ನು ಸ್ಮಗ್ಲಿಂಗ್ ಆಗಿ ಬರುತ್ತೆ ಸೂಡಾನಿಂದ. ಅಲ್ಲಿ ಮಿಲಿಷಿಯಾ ಅವರು ಇವರು ಕೊಡ್ತಾರೆ. ನೀರಿಲ್ಲ, ನೀರು ಸರ್ಕಾರ ಕೊಡ್ಬೇಕಾಗಿರೋದು ನೀರಿಲ್ಲ, ಫುಲ್ ಡೆಸರ್ಟ್. ಆಮೇಲೆ ಹೇಳಿದ್ನಲ್ಲ, +70 +65 ಇರುತ್ತೆ. ಅಲ್ಲ, ಈಗ ನಾರ್ಮಲ್ ನಾವ್ ಯಾವ್ದೋ ಒಂದು ಟ್ರಿಪ್ ಹೋದಾಗ ಅಮ್ಮ ಹಿಂಗ ಆಗೋಯ್ತು, ಹೋಗ್ತಾ ಇದ್ದೆ, ಆಪೋಸಿಟ್ ಇಂದ ಗಾಡಿ ಬತ್ತು, ಸ್ವಲ್ಪ ಹೋದಾಗ ನಮ್ಮಮ್ಮ ಅಯ್ಯೋ ನೆಕ್ಸ್ಟ್ ಟೈಮ್ ಟ್ರಿಪ್ ಹೋಗ್ಬೇಡ ಹಂಗೆ ಹಿಂಗೆ ಅಂತ ಮಾಡ್ತಾರೆ. ಇಂಥವೆಲ್ಲ ಕತೆ ಹೇಳಿದಾಗ ನಿಮ್ಮ ಅಪ್ಪ ಅಮ್ಮ ಹೆಂಗೆ, ಐ ಮೀನ್ ಹೌ ವಿಲ್ ದೇ ಟೇಕ್? ನಮ್ಮ ಅಪ್ಪ ಅಮ್ಮ ತುಂಬಾ ಸ್ಟ್ರಾಂಗ್ ಅನ್ಸುತ್ತೆ ಆ ವಿಷಯದಲ್ಲಿ. ನಮ್ಮ ಅಮ್ಮಂಗೆ ಹಂಗೆಲ್ಲ ಹೇಳಿದ್ರೆ ಹೌದಾ ಅಂತ ಹಂಗೆ ಹೇಳ್ತಾರೆ ಅಷ್ಟೇ. ಓ ಹೌದಾ, ಆತರ ಯಾವತ್ತೂ ಅವರು ತುಂಬಾ ಎಕ್ಸ್ಟ್ರೀಮ್ ಆಗಿ ರಿಯಾಕ್ಟ್ ಮಾಡಿಲ್ಲ. ಬಟ್ ಅಫ್ಕೋರ್ಸ್ ಮನ್ಸಲ್ಲಿ ಆ ಭಯ ಇದ್ದೇ ಇರುತ್ತೆ. ಬಟ್ ಅವ್ರಿಗೆ ಗೊತ್ತು, ಮೇ ಬಿ ನಾನು ಚೆನ್ನಾಗಿ ನ್ಯಾವಿಗೇಟ್ ಮಾಡ್ತೀನಿ ಅಂತ. ಬಟ್ ಪ್ರತಿ ದಿವಸ ಈಗ ನಮ್ಮಲ್ಲಿ ಬೆಂಗಳೂರಲ್ಲಿ ರೋಡ್ ಕ್ರಾಸ್ ಮಾಡೋಕ್ಕಿಂತ ರಿಸ್ಕ್ ಬೇರೆ ಎಲ್ಲೂ ಇಲ್ಲ ಅಂತ ಅನ್ಸುತ್ತೆ. ಆ ತರ ಆಗೋಗಿದೆ ಸಿಚುವೇಶನ್. ಅಥವಾ ಬೆಂಗಳೂರು ರೋಡಲ್ಲಿ ಗಾಡಿ ಓಡಿಸೋದು ಇದು ರಿಸ್ಕಿಯರ್ ದ್ಯಾನ್ ಗೋಯಿಂಗ್ ಟು ಆಫ್ ರೋಡಿಂಗ್. ಅದಕ್ಕೆ 4x4 ಅಥವಾ ದೊಡ್ಡ ಬೈಕೆ ತಗೊಳ್ಳೋಣ ಅಂತ ಪ್ಲಾನ್ ಇದೆ. ಇನ್ನೊಂದು, ನೀವು ಹೈನಾ ಜೊತೆ ಪಾಕಿಸ್ತಾನಕ್ಕೆ ಬರೋಣ, ಬಟ್ ಹೈನಾಗೆ ಫೀಡಿಂಗ್ ಮಾಡ್ತೀರಾ. ಕಿನ್ಯಾದಲ್ಲ ಇದು? ಇದು ಇಥಿಯೋಪಿಯಾಲೇನೆ. ಓಕೆ. ಇಥಿಯೋಪಿಯಲ್ಲಿ ಹರಾರ್ ಅಂತ ಒಂದು ರೀಜನ್ ಇದೆ. ಹರಾರಲ್ಲಿ ಅಲ್ಲಿ ಸ್ವಲ್ಪ ಭಾರತೀಯ ಕಲ್ಚರ್ ಕೂಡ ಇದೆ. ಅಲ್ಲಿ ಒಂದು ಭಾರತದ ಮೂಲದ ಒಂದು ಸ್ವೀಟ್ ಶಾಪ್ ಕೂಡ ಇದೆ. ಅಲ್ಲಿ ಜಿಲೇಬಿ ಗಿಲೇಬಿ ಸಿಗುತ್ತೆ. ಇಲ್ಲಿಂದ ಹೋದವರು, ಒಮಾನ್ ಕಡೆಯಿಂದ ಹೋದವರು ಯಾರೋ ಮಾಡಿದಾರೆ ಅಲ್ಲಿ. ಅಫಾರ್ ಆ ಒಂದು ಪ್ರಾಂತ್ಯದಲ್ಲಿ, ಹರಾರಲ್ಲಿ ಕಾಡಿಂದ ಪ್ರತಿನಿತ್ಯ ಅಲ್ಲಿ ಅವರು ಹೈನಾನ ದೇವ್ರ ತರ ಪೂಜೆ ಮಾಡ್ತಾರೆ. ಹಿಂದೆ ತುಂಬಾ ತುಂಬಾ ವರ್ಷಗಳಿಂದ ಅವ್ರ ಪ್ಯಾಲೇಸ್ ಒಳಗೂ ಕೂಡ ಹೈನಾಗಳಿಗೆ ಬರೋದಕ್ಕೆ ಸಪರೇಟ್ ಜಾಗಗಳು ಮಾಡಿದ್ರು. ಆ ಹೈನಾಗಳು ಬಂದಾಗ ಅವ್ರಿಗೆ ಊಟ ಮಾಡಿಸಿ ಅಭ್ಯಾಸ ಮಾಡಿಸಿದ್ದಾರೆ. ಬಟ್ ಇದೆಲ್ಲ ಯಾವ್ದು ನಾಡಿನ ಹೈನ ಅಲ್ಲ, ಕಾಡಿನ ಹೈನಾನೆ. ನೀವು ಅಲ್ಲಿ ಹೋದ್ರೆ ನೀವು ಹೈನಾನ ಫೀಡ್ ಮಾಡ್ಬೋದು. ಅದೇಂಗಂದ್ರೆ ಬಾಯಿ ಲಿಪ್ ಕಿಸ್ ಕೊಟ್ಟಂಗೆ ಹೈನಾಗೆ. ಎಪಿಸೋಡ್ ಹೆಸರೇ ಅದು, ಹೈನಾಗೆ ಲಿಪ್ ಕಿಸ್ ಅಂತ ಮಾಡಿದ್ದೆ. ಹಿಂಗೆ ಕಡ್ಡಿ ಕೊಡ್ತಾರೆ, ಕಡ್ಡಿ ಜೊತೆಗೆ ಅವ್ರ ಹ್ಯಾಂಡ್ಲರ್ ಕೂತಿರ್ತಾರೆ. ಆದ್ರೆ ಒಂದ್ ವಿಷಯ ತಲೆಯಲ್ಲಿ ಇಟ್ಕೋಬೇಕು, ಹೈನಾ ಪ್ರಪಂಚದ
ಅತ್ಯಂತ ಕಠಿಣವಾದ ದ ಹಾರ್ಡೆಸ್ಟ್ ಬೈಟ್ ಇನ್ ದ ವರ್ಲ್ಡ್. ಬೈಟ್ ಫೋರ್ಸ್. ಲಯನ್, ಸಿಂಹ, ಹುಲಿ ಯಾರಿಗೂ ಇಲ್ಲ ಹೈನಾಗಿರೋ ಅಷ್ಟು ಬೈಟ್ ಫೋರ್ಸು. ಅದು ಹಾಕಿ ಎಳೆದ್ರೆ ಅದನ್ನ ನನ್ನ ಮುಖ ಹಿಡಿದು ಎಳೆದ್ರೆ ನನ್ನ ಮುಖನೇ ಹಚ್ಕೊಂಡ್ಬಿಡುತ್ತೆ. ಅಷ್ಟು ಬೈಟ್ ಫೋರ್ಸ್ ಇರುವಂತಹ ಹೈನ. ಮತ್ತೆ ನೋಡೋದಕ್ಕೆ ಬಹಳ ವಿಕಾರವಾಗಿರುತ್ತೆ. ಹತ್ತಿರದಿಂದ ನೋಡಿದ್ರಂತೂ ಅದು ಜೊಲ್ ಸುರಿತಾ ಇರ್ಬೇಕಾರೆ ಕಣ್ಣು ಹಿಂಗ್ ರಾತ್ರಿ ಕತ್ಲಲ್ಲಿ ನೋಡಿದ್ರೆ ಮೀಟರ್ ಆಫ್ ಯಾರು ನೋಡಿದ್ರೆ ಅದು ಇಷ್ಟು ದೊಡ್ಡದಿರುತ್ತೆ, ಒಂದು 400 kg. ಅದು ಹಿಂಗ್ ಬರುತ್ತೆ, ಬಂದು ಬಾಯಿಂದ ಫಸ್ಟ್ ಕೈಯಿಂದ ಕೊಡಿಸ್ತಾರೆ, ನೆಕ್ಸ್ಟ್ ಹಿಂಗ್ ಈ ಕೈಯಿಂದ ಕೊಡಿಸ್ತಾರೆ, ನೆಕ್ಸ್ಟ್ ಶೋಲ್ಡರ್ ಮೇಲೆ ಇಟ್ಟು ಕೊಡಿಸ್ತಾರೆ, ನೆಕ್ಸ್ಟ್ ತಲೆ ಮೇಲೆ ಇಟ್ಟು ಕೊಡಿಸ್ತಾರೆ, ನೆಕ್ಸ್ಟ್ ಬಾಯಲ್ಲಿ ಇಟ್ಟು ಕೊಡಿಸ್ತಾರೆ. ಲಿಟ್ರಲಿ ಅದು ಇಲ್ಲಿ ಹಿಂಗ್ ಬಂದು ಹಿಂಗ್ ಹಿಡಿದು ಹಿಂಗ್ ತಗೊಂಡೋಗುತ್ತೆ. ಕಾಂತಾರ ಫಿಲಮ್ ಅಲ್ಲಿ ಹುಲಿ ಬಂದಂಗೆ ಹೈನ ಬಾಯಿನ ತಗೊಂಡೋಗುತ್ತೆ. ಇದು ಒಂದು ಯುನೀಕ್ ಎಕ್ಸ್ಪೀರಿಯನ್ಸ್, ಬೇರೆ ಎಲ್ಲೂ ಪ್ರಪಂಚದಲ್ಲಿ ಬೇರೆ ಎಲ್ಲೂ ಸಿಗಲ್ಲ. ಅದು ಅಲ್ಲಿ ಮಾತ್ರ ಸಿಗುತ್ತೆ. ಅದೊಂದು ಯುನೀಕ್ ಎಕ್ಸ್ಪೀರಿಯನ್ಸ್. ಅವ್ರು ಕೆಲವ್ರು ಹ್ಯಾಂಡ್ಲರ್ಸ್ ಇದ್ದಾರೆ, ಅಲ್ಲಿ ಹೋಗಿ ಮಾಡ್ಬೋದು, ಇದನ್ನ ಯಾರು ಬೇಕೋ ಮಾಡ್ಬೋದು ಧೈರ್ಯ ಇದ್ರೆ. ಮತ್ತೆ ಥೈಲ್ಯಾಂಡ್ ಅಲ್ಲಿ ಕಿಂಗ್ ಕೋಬ್ರಾ ಜೊತೆ ಆಟಾಡಿದೀರಾ? ಹೌದೌದು. ಕಿಂಗ್ ಕೋಬ್ರಾ ನಂಗೆ ಗೊತ್ತಿಲ್ಲ ಅವರು ರಿಯಲಿ ಅವರು ಹಲ್ ಕಿತ್ತಿರ್ತಾರ ಇಲ್ವಾ ಅಂತ. ಅದಕ್ಕೆ ಯಾಕಂದ್ರೆ ಪಾಪ ಅಲ್ಲ, ಯಾಕಂದ್ರೆ ಹಲ್ ಕಿತ್ತಾಕ್ಬಿಟ್ಟಿದ್ದಾರೆ ಅನ್ಸುತ್ತೆ. ಯಾಕಂದ್ರೆ ಕಿಂಗ್ ಕೋಬ್ರಾ ಜೊತೆ ಯಾರು ಮುತ್ತೆಲ್ಲ ಕೊಡ್ತಾರ್ರಿ? ಬಟ್ ಕೊಡ್ತಾರಲ್ಲ, ಸ್ವಲ್ಪ ಜನ ನೋಡಿರ್ತೀವಿ ಹಲ್ ಕಿತ್ತಾಕ್ಬಿಟ್ಟಿದಾರ ಅಂತ ನಂಗೆ ಡೌಟ್. ಓಕೆ. ಇಲ್ಲಾಂದ್ರೆ ನೀವು ಕಿಂಗ್ ಕೋಬ್ರಾ ನಿಮ್ಗೆ ಇವನು ಸ್ಕ್ರಾಚ್ ಮಾಡಿದ್ರೆ ಹೋಗ್ಬಿಡ್ತೀರಾ ನೀವು. ಅವನು ದಿನಕ್ಕೆ 3 ಸಲ ಮುತ್ತು ಕೊಡ್ತಾನೆ. ಅಂದ್ರೆ ಒಬ್ರು ಅಲ್ಲಿ ನೋಡಿದೆ, ಅಲ್ಲಿ ಆ ಒಂದು ಝೂ ಅಲ್ಲಿ ಒಬ್ರಿಗೆ ಕೈ ಕಟ್ ಮಾಡಿದ್ದಾರೆ ಆ ಓನರ್ಗೆ. ಅವರು ಸಿಲ್ವಸ್ಟರ್ ಸ್ಟಲ್ಲೋನ್ ಜೊತೆ ಎಲ್ಲ ಕೆಲಸ ಮಾಡಿದ್ದಾರೆ ರ್ಯಾಂಬೋ ಪಿಕ್ಚರ್ ಅಲ್ಲಿ. ಅವರು ಕೋಬ್ರಾ ಬೈಟ್ ಆಗಿ ಫುಲ್ ಕೈ ಕಟ್ ಮಾಡ್ಬಿಟ್ಟಿದ್ದಾರೆ. ಕಟ್ ಆಗಿದೆ, ಗ್ಯಾಂಗ್ರೀನ್ ಆಗುತ್ತೆ ಅಂತ ಅಲ್ಲ, ಆಗಬಾರ್ದು ಅಂತ ಇರ್ಬೇಕು ಮೋಸ್ಟ್ಲಿ. ಇಲ್ಲ ಗ್ಯಾಂಗ್ರೀನ್ ಆಗುತ್ತೆ, ಅದು ಕನ್ವರ್ಟ್ ಗೊತ್ತಿಲ್ಲ ಅದು ಯಾವ್ದು ಅಂತ. ಬಟ್ ಅವ್ರು ನೀವು ಇವಾಗ ಹೋದ್ರೆ ಅಲ್ಲಿಗೆ ಚಿಯಾಂಗ್ ಮೈ ಹತ್ರ ಇದೆ ಅದು ಊರು. ಎಲ್ಲರೂ ಥೈಲ್ಯಾಂಡ್ ಅಂದ್ರೆ ಬರೀ ಬ್ಯಾಂಕಾಕ್ ಪಟಾಯ ಹೋಗ್ತಾರೆ. ಪಟಾಯ ಬ್ಯಾಂಕಾಕ್ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ ನಾರ್ತ್ ಇಂಡಿಯನ್ ಹಬ್ಬ ಆಗ್ಬಿಟ್ಟಿದೆ. ಬರೀ ಕ್ಲಬ್ಗಳು ನೋಡಿದ್ರೆ ನೀವು ಮನ್ಸಿಗೆ ಬೇಜಾರಾಗುತ್ತೆ. ಆ ಜಾಗ ಅದು ಇಂಡಿಯಾ ಎಸ್ಪೆಷಲಿ ನಾರ್ತ್ ಇಂಡಿಯಾ ಅನ್ಸುತ್ತೆ. ಈ ಚಂಡೀಗಢ ಹರಿಯಾಣ ಅನ್ಸುತ್ತೆ. ಯಾವುದೇ ಕಾರಣಕ್ಕೂ ಥೈಲ್ಯಾಂಡ್ ಅನ್ಸಲ್ಲ. ನೀವು ನಿಜವಾಗ್ಲೂ ಥೈಲ್ಯಾಂಡ್ ಹೋಗ್ಬೇಕು ಅಂತಿದ್ರೆ ನಾರ್ತ್ ಆಫ್ ಥೈಲ್ಯಾಂಡ್ ಹೋಗಿ, ಚಿಯಾಂಗ್ ಮೈ, ಚಿಯಾಂಗ್ ರೈ ಅಥವಾ ಬೇರೆ ಬೇರೆ ಕಡೆ ಹೋಗಿ. ಕ್ರಾಬಿ ಮತ್ತೆ ಪುಕೆಟ್ನು ಕೂಡ ನಾನು ರೆಕಮೆಂಡ್ ಮಾಡಲ್ಲ. ತುಂಬಾ ಇಂಡಿಯನ್ ಫೀಲಿಂಗ್ ಬಂದ್ಬಿಟ್ಟಿದೆ. ಈಗ ನೀವು ಇಂಡಿಯನ್ ಫೀಲಿಂಗ್ ಇರಬಾರ್ದು ಅಂತಲ್ಲ, ಬಟ್ ಇಂಡಿಯಾ ಬಿಟ್ಟು ಬೇರೆ ದೇಶದ ಒಂದು ಕಲ್ಚರ್ನ ಅನುಭವಿಸಕ್ ತಾನೆ ಬೇರೆ ದೇಶ. ನೀವು ಅಲ್ಲೋಗ್ಬಿಟ್ಟು ಇಂಡಿಯನ್ ಫುಡ್ಡು, ಇಂಡಿಯನ್ ಮ್ಯೂಸಿಕ್ಕು, ಇಂಡಿಯನ್ ಕ್ಲಬ್ಗೆ ಹೋದ್ರೆ ನಿಮ್ಗೆ ಏನ್ ಫೀಲಿಂಗ್ ಬರುತ್ತೆ? ಯೂಸ್ಲೆಸ್ ಅನ್ಸುತ್ತೆ ನನಗೆ. ಸೊ ಕಮಿಂಗ್ ಬ್ಯಾಕ್ ಟು ಪಾಕಿಸ್ತಾನ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಾಕಿಸ್ತಾನ್ ಟ್ರಿಪ್ ಹೋದ್ರಿ ಅಂಡ್ ಸ್ವಲ್ಪ ನೆಗೆಟಿವಿಟಿ ಬಂತು ಪಾಕಿಸ್ತಾನ್ ಟ್ರಿಪ್ ಇಂದ, ಅಂದ್ರೆ ಬಿಕಾಸ್ ಆಫ್ ನಮ್ಮಲ್ಲಿ ಏನ್ ಗೊತ್ತಾ, ಎಲ್ಲ ಚೆನ್ನಾಗಿರೋ ತನಕ ಎಲ್ಲ ಸೂಪರ್. ಏನಾದ್ರು ಕಿರಿಕಾಯ್ತು ಅಂದ್ರೆ ಎಲ್ಲರೂ ನಿಮ್ಮ ಮೇಲೆ ತಾಕ್ಬಿಡ್ತಾರೆ. ನಾನು ಪಾಕಿಸ್ತಾನ್ಗೆ ಹೋಗಿದ್ದು ಯಾವ ತರ ಅಂದ್ರೆ, ಶಿವರಾತ್ರಿಯಲ್ಲಿ ಶಿವ ಪೂಜೆ ಮಾಡ್ಬೇಕು ಅನ್ನೋದು ಒಂದು ಕಟಾಸ್ ರಾಜ್ ಅಂತ ಒಂದು ಜಾಗ ಇದೆ. ನಾನು ರಿಲಿಜಿಯನ್ ವೀಸಾ ಅಂತ ಕೊಡ್ತಾರೆ. ಅಂದ್ರೆ ಈ ತರ ಜಾಗಗಳಿಗೆ, ಧಾರ್ಮಿಕ ಜಾಗಗಳಿಗೆ ಹೋಗೋದಕ್ಕೆ ಮಾತ್ರ ಅವಕಾಶ ಇರುವಂತಹ ವೀಸಾ ಕೊಡ್ತಾರೆ. ಅದ್ರ ಜೊತೆಗೆ ಸ್ವಲ್ಪ ಆ ಕಡೆ ಟೂರಿಸಂ ಕೂಡ ಮಾಡಬಹುದು. ಈ ಒಂದು ಧಾರ್ಮಿಕ ವೀಸಾದ ಅಂಡರ್ ಅಲ್ಲಿ ನಾನು ಹೋಗಿದ್ದು. ಅದಕ್ಕೂ ಕೂಡ ತುಂಬಾ ದಿವಸ, 1 ವರ್ಷದಿಂದ ಪ್ಲಾನಿಂಗ್ ಇತ್ತು. ಇವಾಗ ಪ್ರಾಬಬ್ಲಿ ಇನ್ನು 10 ವರ್ಷ ಅಲ್ಲ 15 ವರ್ಷ ಅಲ್ಲ ಯಾರು ಹೋಗಕ್ಕೆ ಆಗಲ್ಲ. ಅಲ್ಲ ಅಷ್ಟೇ, ಇನ್ನು ಓಪನ್ ಆಗಲ್ಲ. ತುಂಬಾ ಕಷ್ಟ ಇದೆ ಓಪನ್ ಆಗೋದು. ನಿಮ್ಗೆ ಎಷ್ಟು ದಿನ ಆಯ್ತು ವೀಸಾ ತಗೊಳಕ್ಕೆ? ನಾನು ಅಪ್ಲೈ ಮಾಡಿದಾಗ ಸಿಕ್ತಪ್ಪ, ಅದೇನೋ ನಂಗೆ ಗೊತ್ತಿಲ್ಲ. ಆಲ್ಮೋಸ್ಟ್ ನನಗೆ ಅಪ್ಲೈ ಮಾಡಿ ಒಂದು 15 ದಿವಸ ಕೊಟ್ಟೆ ಟೈಮು, ಪಟ್ ಅಂತ ಸಿಕ್ಬಿಡ್ತು. ನನಗೆ 15 ದಿವಸಕ್ಕೆ ವೀಸಾ ಕೊಟ್ರು. ಆದ್ರೆ ನಾನು ಬಳಕೆ ಮಾಡಿದ್ದು ಬರೀ 7 ದಿವಸ ಮಾತ್ರ. ಕಟಾಸ್ ರಾಜ್ ಏನಿದೆ, ಬಹಳ ಮುಖ್ಯವಾದ ಒಂದು ಹಿಂದೂ ದೇವಸ್ಥಾನ, ಶಿವಲಿಂಗ ಇದೆ. ಕೃಷ್ಣ ಸ್ಥಾಪನೆ ಮಾಡಿದಂತಹ ಶಿವಲಿಂಗ ಅಂತ ಹೇಳ್ತಾರೆ ಅದನ್ನ. ಅಲ್ಲಿ ಹೋಗಿ ನಮ್ಮ ಕರ್ನಾಟಕದ ರೇಷ್ಮೆ ಪಂಚೆ ಶರ್ಟ್ ಹಾಕೊಂಡು ಅಲ್ಲಿ ಹಾಲಿನ ಅಭಿಷೇಕ ಮಾಡಿ ಶಿವನಿಗೆ ಪೂಜೆ ಮಾಡಿದಂತಹ ಬಹಳ ಅತ್ಯದ್ಭುತವಾದ ಅನುಭವ ಮತ್ತೆ ದಿನ ಅಂತ ಕರಿಬೋದು. ತುಂಬಾ ಚೆನ್ನಾಗಿತ್ತು. ಪಾಕಿಸ್ತಾನದಲ್ಲಿ ಲಾಹೋರ್ ಹೋಗಿದ್ದೀನಿ, ರಾವಲ್ಪಿಂಡಿ, ಮತ್ತೆ ಇಸ್ಲಾಮಾಬಾದ್ ಕ್ಯಾಪಿಟಲ್ ರೋಡಲ್ಲಿ ಅಡ್ಡಾಡಿದ್ದೀನಿ. ಅಲ್ಲಿ ಲೋಕಲ್ ಜೊತೆಗೆ ಮಾತಾಡಿದ್ದೀನಿ. ತುಂಬಾ ವಿಶೇಷವಾದ ಅನುಭವ. ಮತ್ತೆ ಅಲ್ಲಿ ಸರ್ವೇ ಸಾಮಾನ್ಯ ಮನುಷ್ಯ, ಈಗ ನಾನು ಸೀರೀಸ್ ಮಾಡ್ಬೇಕಾದ್ರೆ ನಾನು ಪೊಲಿಟಿಕಲ್ ಆಂಗಲ್ ಇಟ್ಕೊಂಡು ಮಾಡಲ್ಲ. ನಾನು ಯಾವ ತರ ಯೋಚನೆ ಮಾಡೋದಂದ್ರೆ, ಒಬ್ಬ ಸಾಮಾನ್ಯ ಮನುಷ್ಯನ ಮನಸ್ಥಿತಿ ಏನು ಇದನ್ನ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನ. ಈಗ ನಾನಲ್ಲಿ ಭಾರತ ದೇಶದ ಬಾವುಟನ ಹಾಕೊಂಡು, ಟೋಪಿಗಳನ್ನ ಹಾಕೊಂಡು ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ ಮಾಡಿದೆ ಟ್ಯಾಕ್ಸಿ ಡ್ರೈವರ್ ಹತ್ರ ಮತ್ತೆ ರೋಡ್ ಹತ್ರ. ನನ್ಗೆ ಯಾವೊಬ್ಬ ಕೂಡ ಬೈಲಿಲ್ಲ, ಜೋರ್ ಮಾಡ್ಲಿಲ್ಲ, ಕಿತಾಕು ಅಂತ ಹೇಳಲಿಲ್ಲ. ಯಾರು ಒಬ್ಬ ನಂಗೆ ಅವಮಾನ ಮಾಡ್ಲಿಲ್ಲ. ನಂಗೆ ಅವಮಾನ ಆಗಿದ್ರೆ ರೆಕಾರ್ಡ್ ಆಗಿರೋದು, ಅದನ್ನು ತೋರಿಸಿರ್ತಾ ಇದ್ದೆ. ಊಟ ಚೆನ್ನಾಗಿತ್ತು ಅಂತ ಹೇಳಿದೆ, ಕೆಲವು ಕಡೆ ಏನೋ ಚೆನ್ನಾಗಿರಲಿಲ್ಲ ಅಂತ ಹೇಳಿದೆ. ನನಗೆ ಆ ಟೈಮಲ್ಲಿ ಏನನ್ಸುತ್ತೆ, ಅದೇ ಒಬ್ಬ ವ್ಲಾಗರ್ ಕೆಲಸ ಏನಂದ್ರೆ, ಆ ಟೈಮಲ್ಲಿ, ಆ ಮೂಮೆಂಟಲ್ಲಿ, ಆ ಕ್ಷಣದಲ್ಲಿ ಏನೇನಾಯ್ತು ಅನ್ನೋದನ್ನ ಲೈವ್ ಆಗಿ ಹೇಳೋದು.
ಯಾವುದೇ ಮುಚ್ಚುಮರೆ ಇಲ್ಲದೆ ಸುಳ್ಳು ಹೇಳಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತಿದ್ರೆ ನಾವು ಏನು ಬೇಕೋ ಮಾಡ್ಬೋದು, ಎಲ್ಲಿ ಬೇಕೋ. ಅದರ ಉದ್ದೇಶ ನಂದಲ್ಲ. ನಾನು ಹೋದಾಗ ಯಾವುದೇ ರೀತಿ ಪ್ರಾಬ್ಲಮ್ಸ್ ಕೂಡ ಇರಲಿಲ್ಲ. ನಾನು ಫಸ್ಟ್ ಕಾಶ್ಮೀರ್ಗೆ ಹೋಗಿದ್ದೆ, ಕೇರನ್ ವ್ಯಾಲಿಗೆ ಹೋಗಿದ್ದೆ, ಇಂಡಿಯಾ ಪಾಕಿಸ್ತಾನ ಬಾರ್ಡರ್ವರೆಗೂ ಹೋಗ್ಬಿಟ್ಟು ಕಾಶ್ಮೀರದ ಇವತ್ತಿನ ಸ್ಟೇಟಸ್ನ ಹೆಂಗಿದೆ, ಸೆಕ್ಯೂರಿಟಿ ಎಷ್ಟು ಚೆನ್ನಾಗಿದೆ, ಎಲ್ಲರೂ ಬನ್ನಿ ಸ್ವಾಗತ ಅಂತ ಹೇಳಿದ್ದೆ. ಅದಾದಮೇಲೆ ಅಲ್ಲಿಂದ ವಾಪಸ್ ಅಮೃತ್ಸರ್ಗೆ ಬಂದು ವಾಘಾ ಬಾರ್ಡರ್ ಮೂಲಕ ಪಾಕಿಸ್ತಾನ್ಗೆ ಎಂಟರ್ ಆಗಿದ್ದು. 7 ದಿವಸ ಪಾಕಿಸ್ತಾನಲ್ಲಿದ್ದೆ, ಮೂಲೆ ಮೂಲೆ ಸುತ್ತಾಡಿದ್ದೀನಿ, ಅಲ್ಲಿ ಊಟ ತಿಂಡಿ ಮಾಡಿದ್ದೀನಿ, ಎಲ್ಲ ಸರ್ವೇ ಸಾಮಾನ್ಯ ಮನುಷ್ಯ ಜೊತೆ ಓಡಾಡಿದ್ದೀನಿ, ಅವ್ರನ್ನ ಅರ್ಥ ಮಾಡ್ಕೊಂಡಿದ್ದೀನಿ. ವಾಪಸ್ ಬಂದು ಸೀರೀಸ್ ಹಾಕಿ 2 ತಿಂಗಳ ನಂತರ ಪ್ರಾಬ್ಲಮ್ ಶುರುವಾಗಿ ಟೆರರಿಸ್ಟ್ ಅಟ್ಯಾಕ್ ಆಗಿ ಪಹಲ್ಗಾಮ್ ಅಟ್ಯಾಕ್ ಆಗಿ ಅದಾದ ಮೇಲೆ ಸಿಂಧೂರ್ ಆಪರೇಷನ್ ಸಿಂಧೂರ್ ಆಗಿದ್ದು. ಅಲ್ಲಿವರೆಗೂ ಎಲ್ಲರಿಗೂ ಫೇವರೇಟ್ ಪಾಕಿಸ್ತಾನ್ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ, ಎಷ್ಟು ಚೆನ್ನಾಗಿ ಅಂತ. ಅದಾದ್ಮೇಲೆ ಸಿಂಧೂರ್ ಆದ್ಮೇಲೆ ಎಲ್ಲೋ ಒಂದ್ ಕಡೆ ಒಂದು 5% ಜನ ನೋಡಿ ನೀವುಗಳೇ ಪ್ರಮೋಟ್ ಮಾಡ್ತೀರಾ ಇಂಥ ಹಲ್ಕಾ ದೇಶ ಅಂತ. ಈಗ ಒಂದು ಕ್ವಶನ್, ನಮ್ಮ ದೇಶದಲ್ಲಿ ಕ್ರಿಮಿನಲ್ಸ್ ಇಲ್ವಾ? ಬೇರೆ ಬೇರೆ ದೇಶದಲ್ಲಿ ಕ್ರಿಮಿನಲ್ಸ್ ಇಲ್ವಾ? ಈಗ ನಾನು ಸರ್ಕಾರದ ರೂಪದಲ್ಲಿ ನಾನು ನೋಡಿಲ್ಲ, ನಾನು ನೋಡಿದ್ದು ಒಬ್ಬ ಕಾಮನ್ ಮ್ಯಾನ್ ತರ. ಆಮೇಲೆ ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಕೂಡ ಇರಲಿಲ್ಲ. ಆ ಕಡೆಯಿಂದ ಈ ಕಡೆ ಬರ್ತಾ ಇದ್ರು, ಈ ಕಡೆಯಿಂದ ಆ ಕಡೆ ಹೋಗ್ತಾ ಇದ್ರು. ಮತ್ತೆ ಸಾಕಷ್ಟು ಬೇರೆ ಬೇರೆ ಈಗ ಮೈಗ್ರೇಷನ್ಸ್ ನಡೀತಾ ಇತ್ತು, ಮತ್ತೆ ಟ್ರೇಡ್ ನಡೀತಾ ಇತ್ತು. ಸರ್ಕಾರಗಳೇನೆ ಟ್ರೇಡಿಂಗ್ ಮಾಡ್ಬೇಕಾದ್ರೆ ನಮ್ದೇನ್ ದೊಡ್ಡ ವಿಷಯ ಇದೆ? ನಾವು ಟೂರಿಸ್ಟ್ ಆಗಿ ಹೋಗಿದ್ದು, ಟೂರಿಸ್ಟ್ ಆಗಿ ನೋಡ್ಕೊಂಡ್ ಬಂದಿದ್ದು. ಅದಾದ್ಮೇಲೆ ನಮ್ಮನ್ನ ಬ್ಲೇಮ್ ಮಾಡಿದ್ರೆ ನಮ್ಗೆ ಹೆಂಗಾಗತ್ತೆ? ಆಮೇಲೆ ಯೂಟ್ಯೂಬರ್ಸ್ ಮೇಲೆಲ್ಲ ಕೆಲವೆಲ್ಲ ಅಲಿಗೇಷನ್ಸ್ ಇತ್ತು, ಸ್ಪೈಯಿಂಗ್ ಇಲ್ಲ. ನನ್ಗೆ ಒಂದು ದಿವಸ ಈಗ ಅದನ್ನೇ ಹೇಳ್ತಿರೋದು, ಈಗ ಸುಮಾರು ಜನ ಹೇಳಿದ್ರು ನಿಮ್ಮನ್ನು ಕೂಡ ಎನ್ಕ್ವೈರಿ ಮಾಡ್ಬೇಕು ಅಂತ. ನನ್ನನ್ನು ಕೂಡ ಎನ್ಕ್ವೈರಿ ಮಾಡಬೇಕು ಅನ್ನೋಷ್ಟು ಕಾಮೆಂಟ್ ನೀವು ಮಾಡೋಷ್ಟು ಇಂಡಿಯನ್ ಇಂಟೆಲಿಜೆನ್ಸ್ ಅಷ್ಟು ವೀಕ್ ಅಲ್ಲ. ನೀನ್ ಯೋಚನೆ ಮಾಡಿ ಕಾಮೆಂಟ್ ಬರೆಯೋ ಮುಂಚೆ 10 ಸ್ಟೆಪ್ ಮುಂಚೆ ಅವನನ್ನ ಎತ್ತಾಕೊಂಡು ಹೊಟ್ಟೋಗಿರ್ತಾನೆ. ಏನ್ ರಾ ಅಂದ್ರೆ ಹುಡುಗಾಟನ್ನ ಇಡೀ ವರ್ಲ್ಡ್ ಒನ್ ಆಫ್ ದ ಫೈನೆಸ್ಟ್ ಸರ್ವಿಸಸ್ ಅವರು. ನಮ್ಮ ದೇಶದ ಸರ್ವಿಸಸ್ ಅತ್ಯುನ್ನತವಾಗಿದೆ, ಎಸ್ಪೆಷಲಿ ಇಂಟೆಲಿಜೆನ್ಸ್ ಅಲ್ಲಿ ಇದ್ರಲ್ಲೆಲ್ಲ. ನಾನೇನಾದ್ರು ತಪ್ಪು ಮಾಡಿದ್ದೆ, ಇಷ್ಟು ಹಿಂಟ್ ಇದ್ದವ್ರು ನಾನು ಇಲ್ಲಿ ಇರ್ತಾನೆ ಇರ್ಲಿಲ್ಲ. ಆಲ್ರೆಡಿ ನಾನು ಯಾವ್ದೋ ಕಸ್ಟಡಿಲಿ ಇರ್ತಾ ಇದ್ದೆ. ನೀವು ಅವ್ರ ಕಾಮೆಂಟ್ ಬರೆಯೋಷ್ಟು ಟೈಮ್ ಅವ್ರಿಗೆ ಸಿಗ್ತಾ ಇರ್ಲಿಲ್ಲ. ನೀವು ಮಾಸ್ಕ್ ಮ್ಯಾನ್ ಆಗ್ಬಿಟ್ಟಿರ್ತೀವಿ. ಹೌದು, ಅಲ್ಲ ಅಷ್ಟು ಇದಾರೆ ಅವರು. ಅವ್ರಿಗೆ ನಾನು ಅಷ್ಟು ಕ್ರಿಸ್ಟಲ್ ಕ್ಲಿಯರ್ ಆಗಿದ್ದೀನಿ. ಸೊ ನನ್ಗೆ ಇವತ್ತವರೆಗೂ ಒಂದು ಕ್ವೆಶ್ಚನಿಂಗ್ ಆಗ್ಲಿ, ಒಂದು ಡೌಟ್ ಆಗ್ಲಿ. ಈಗ ಅದಾದ್ಮೇಲೆ ಪಾಕಿಸ್ತಾನ ಮೇಲೆ ಎಷ್ಟು ದೇಶಕ್ಕೆ ಹೋಗಿದ್ದೀನಿ, ಪಾಕಿಸ್ತಾನ ಮೇಲೆ ಯುಕ್ರೇನ್ಗೆ ಹೋಗಿದ್ದೀನಿ. ಆಲ್ಮೋಸ್ಟ್ ಪ್ರಾಬಬ್ಲಿ ವರ್ಲ್ಡ್ ಅಲ್ಲಿರೋ ಅಷ್ಟು ಕಾನ್ಫ್ಲಿಕ್ಟ್ ನ ಝೋನ್ಸ್ ಆಲ್ರೆಡಿ ವಿಸಿಟ್ ಮಾಡಿದ್ದೀನಿ, ತೋರಿಸಿದ್ದೀನಿ. ಇರಾಕ್, ಇರಾನ್, ನೇಪಾಲ್, ಇಸ್ರೇಲ್, ಪ್ಯಾಲೆಸ್ಟೀನ್, ಇಥಿಯೋಪಿಯಾ, ಅಫಾರ್, ವೆಸ್ಟರ್ನ್ ಮೊರೊಕೊ, ಯು ನೇಮ್ ಇಟ್, ಐ ಹ್ಯಾವ್ ಬೀನ್ ದೇರ್. ಸೊ ಇಸ್ರೇಲ್ ಅಲ್ಲಿ ಏನಪ್ಪಾ ಅಂದ್ರೆ ನೀವು ಕಾನ್ಫ್ಲಿಕ್ಟ್ ಟೈಮಲ್ಲೇ ಹೋದ್ರಿ, ಅವಾಗ ಟ್ರಾವೆಲ್ ಸ್ವಲ್ಪ ಕಡಿಮೆ ಇರುತ್ತೆ. ಇಸ್ ಇಟ್ ಲೆಸ್ ಎಕ್ಸ್ಪೆನ್ಸಿವ್? ಇಸ್ರೇಲ್ ಇಸ್ ವೆರಿ ಎಕ್ಸ್ಪೆನ್ಸಿವ್. ತುಂಬಾ ಖರ್ಚು ಜಾಸ್ತಿ. ಒಂದೊತ್ತು ಊಟ ಮಾಡ್ಬೇಕು ಅಂದ್ರೆ 2,500 ಬೇಕಲ್ಲಿ ಒಬ್ರಿಗೆ. ಶೆಕೆಲ್ಸ್ ತುಂಬಾ ಎಕ್ಸ್ಪೆನ್ಸಿವ್. ಯಾಕಂದ್ರೆ ಆ ದೇಶ ನಿಂತಿರೋದೇ ತುಂಬಾ ಚಿಕ್ಕ ದೇಶ. ಒಂದ್ ಸ್ಟಿಪ್ 4.5 ಗಂಟೆ ಡ್ರೈವ್ ಮಾಡ್ಕೊಂಡು ಹೋದ್ರೆ ದೇಶ ಫಿನಿಶ್. ಬೆಂಗಳೂರು ಮೈಸೂರು 4.5 ಗಂಟೆ. ಹಾ, ಬೆಂಗಳೂರು 4 ಗಂಟೆ ಅಷ್ಟೇ ಇರೋದು ಒಂದು ಸ್ಟ್ರಿಪ್ ಆಫ್ ಲ್ಯಾಂಡ್. ಇದು ಬಹಳ ಸೆನ್ಸಿಟಿವ್ ತರ ದೇಶ ಇದು. ಇದು ಮಧ್ಯ ಇಸ್ರೇಲ್ ಇದೆ, ಈ ಕಡೆ ವೆಸ್ಟ್ ಬ್ಯಾಂಕು, ಈ ಕಡೆ ಗಾಜಾ. ಸರಿ, ಈ ಕಡೆ ವೆಸ್ಟ್ ಬ್ಯಾಂಕು, ಈ ಕಡೆ ಗಾಜಾ ಬಾರ್ಡರ್ ವರ್ಗೂ ಹೋಗಿ ಬಂದಿದ್ದೀನಿ ನಾನು. ಗಾಜಾ ಬಾರ್ಡರ್ನು ಕೂಡ ನೋಡಿದ್ದೀನಿ. ಆ ಲೈನಲ್ಲಿ ನಿಂತಿದ್ದೀನಿ. ಆ ಲೈನಲ್ಲಿ ನಿಂತು ಬೈನಾಕ್ಯುಲರ್ಸ್ ಅಲ್ಲಿ ನೋಡಿದ್ದೆ, ಏನೂ ಇರ್ಲಿಲ್ಲ, ಎಲ್ಲ ಫ್ಲಾಟ್ ಆಗಿ ಹೋಗಿತ್ತು ದೂರದವರೆಗೂ. ಈ ಇಸ್ರೇಲ್ ಸಿಚುವೇಶನ್ ಹೆಂಗೆ ಅಂದ್ರೆ ಸ್ಯಾಂಡ್ವಿಚ್ ತರ ಸಿಗಾಕೊಂಡಿದ್ದಾರೆ. ಇಸ್ರೇಲು ಅಷ್ಟೇ ಬಹಳ ನೋಡಿ, ತುಂಬಾ ಈಸಿಯಾಗಿ ವೀಸಾ ಕೊಟ್ರು ನನಗೆ. ನಾನು ಅಪ್ಲೈ ಮಾಡಿದೆ. ಮಡಗಾಸ್ಕರ್ ಇಂದ ಬಂದ ತಕ್ಷಣನೇ ಬಸ್ಸಲ್ಲಿ ಕೂತಿರ್ಬೇಕಾದ್ರೆ, ಏರ್ಪೋರ್ಟ್ ಇಂದ ಬಸ್ಸಲ್ಲಿ ಬರ್ತಾ ಇದ್ದೆ, ಅವಾಗ ಅಪ್ಲೈ ಮಾಡಿದೆ ವೀಸಾ ಅಪ್ಲೈ ಮಾಡಿದ ತಕ್ಷಣ 4 days ಅಲ್ಲಿ ಕೊಟ್ರು. ಇಸ್ರೇಲ್ಗೆ ಹೋದೆ, ಕಾನ್ಫ್ಲಿಕ್ಟ್ ನಡೀತಾ ಇತ್ತು. ಬಟ್ ಈ ಲಾಸ್ಟ್ ಕಾನ್ಫ್ಲಿಕ್ಟ್ ಅಷ್ಟು ಹೆವಿ ಆಗಿರಲಿಲ್ಲ, ಬಟ್ ಕಾನ್ಫ್ಲಿಕ್ಟ್ ಇತ್ತು. ಅವಾಗ ನಾನು ಹೋಗಿ ವಿಸಿಟ್ ಮಾಡಿ ಅಲ್ಲಿಯ ಪ್ರತಿಯೊಂದು ಅಗ್ರಿಕಲ್ಚರಲ್ ಸಿಸ್ಟಮ್ ತೋರಿಸಿದೆ. ಅಲ್ಲಿ ಕನ್ನಡ ಸ್ಟೂಡೆಂಟ್ಸ್ ಓದ್ತಾ ಇದ್ದಾರೆ ಡೆಸರ್ಟ್ಸ್ ಅಲ್ಲಿ ಅವ್ರದ್ದು ಟೆಕ್ನಾಲಜಿ ಅರ್ಥ ಮಾಡ್ಕೊಂಡೆ. ಹೆಂಗೆ ಒಂದು ದೇಶ ಇಸ್ರೇಲಿನ ನಾವು ಕಲಿಯೋದು ತುಂಬಾ ಇದೆ. ಹೆಂಗೆ ಅವ್ರ ದೇಶವನ್ನ, ಅವ್ರ ನಾಡನ್ನ ಅವ್ರು ಪ್ರೊಟೆಕ್ಟ್ ಮಾಡ್ಕೊಂಡ್ರು, ಹೇಗೆ ಅವ್ರ ಭಾಷೆ ಹೆಬ್ರು ಅನ್ನೋ ಒಂದು ಭಾಷೆ ಮಾತಾಡ್ತಾರೆ ಅವರು. ಹೆಬ್ರು ಅನ್ನೋ ಭಾಷೆ ಇರ್ಲಿಲ್ಲ, ಸತ್ತೋಗ್ಬಿಟ್ಟಿತ್ತು. ಈಗ ಗ್ರೀಕ್, ಈಗ ಅದು ಯಾವ್ದೊಂದು ಇದೆಯಲ್ಲ ನಮ್ದು ಲ್ಯಾಟಿನ್ ಭಾಷೆ, ಯಾರು ಯೂಸ್ ಮಾಡಲ್ಲ, ಲ್ಯಾಟಿನ್ ಭಾಷೆಗಳೆಲ್ಲ ಯೂಸ್ ಮಾಡಲ್ಲ. ಅದೇ ತರ ಹೆಬ್ರು ಕೂಡ ಯಾರು ಯೂಸ್ ಮಾಡಲ್ಲ. ಆದ್ರೆ ಹೆಬ್ರುನ ಮತ್ತೆ ಶುರು ಮಾಡಿಸಿ ಇಡೀ ದೇಶ ಅದನ್ನ ಮಾತಾಡಂಗ್ ಮಾಡಿದ್ರು. ಇಸ್ರೇಲೀಸ್ ರೆಸಿಲಿಯನ್ಸ್ ಇದೆಯಲ್ಲ, ಅದನ್ನ ನಾವೇನಾದ್ರು ಕಲ್ತ್ಬಿಟ್ರೆ ಕರುನಾಡು ಯಾವ್ದೋ ಲೆವೆಲ್ ಹೋಗ್ಬಿಡುತ್ತೆ. ಇಸ್ರೇಲಿಂದ ಕಲಿಯೋದು ತುಂಬಾ ಇದೆ ಪ್ರತಿಯೊಂದು ವಿಷಯದಲ್ಲೂ. ಬ್ರೋ, ಡೆಸರ್ಟ್ ಅಲ್ಲಿ ಒಂದು ಹಠ, ಬೆನ್ಗ್ಯೂರಿಯನ್ ಅಂತ ಒಬ್ರು ಪರ್ಸನ್ ಇದ್ದಾರೆ, ಇಸ್ರೇಲಿ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಮತ್ತೆ ಡಿಫೆನ್ಸ್ ಮಿನಿಸ್ಟರ್. ಅವ್ರ ಪುಸ್ತಕಗಳನ್ನ ಓದಿ ಅವ್ರ ದೇಶಕ್ಕೋಸ್ಕರ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟವ್ರು ಬ್ರೋ.
ಅವರೆಲ್ಲ ಎಂಥ ತ್ಯಾಗಿಗಳಂದ್ರೆ ನಮ್ಮ ದೇಶನ ಉಳಿಸ್ಕೋಬೇಕು, ನಮ್ಮ ನಾಡನ್ನ ಉಳಿಸ್ಕೋಬೇಕು, ಅದಕ್ಕೆ ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರೆ. ಒಬ್ಬ ಫ್ರೆಂಚ್ ಸೈಂಟಿಸ್ಟ್ ಬರ್ತಾನೆ, ವೈನ್ ಟೇಸ್ಟ್ ಮಾಡಿಸ್ತಾನೆ, ಇದು ಪ್ರಪಂಚದ ಅತ್ಯಂತ ಒಳ್ಳೆ ವೈನು ಅಂತ. ಅವ್ನು ಬೆನ್ ಗುರಿಯನ್ ಹೇಳ್ತಾರೆ, ನೀನು ಈ ವೈನನ್ನ ನೀನು ನೆಕ್ಸ್ಟ್ ಇಯರ್ ನಮ್ಮ ದೇಶದಲ್ಲಿ ನಾವು ಮಾಡ್ತೀವಿ ಅಂತ. ಎಲ್ಲಿ ನಿಮ್ದು ಇಡೀ ದೇಶನ ಡೆಸರ್ಟ್ ಅಂತಾನೆ, ಡೆಸರ್ಟಲ್ಲಿ ಮಾಡ್ತಾರೆ ವರ್ಲ್ಡ್ಸ್ ಬೆಸ್ಟ್ ವೈನು. ಹೌದಾ? ಅದಕ್ಕೆ ಡೆಸರ್ಟ್ ವೈನ್ ಅಂತ ಹೆಸರಿಡ್ತಾರೆ. ಟೇಸ್ಟ್ ಮಾಡಿದೀರಾ ಅದನ್ನ? ಟೇಸ್ಟ್ ಮಾಡಿದ್ನಲ್ಲ ಅಲ್ಲಿ ಹೋಗ್ಬಿಟ್ಟು. ಪ್ಯಾಲೆಸ್ಟೈನ್ಗೆ ಕೂಡ ಹೋದೆ. ಒಂದೇ ಒಂದು ವರ್ಷನ್ ತಗೋಬಾರ್ದು, ಒಬ್ರು ವರ್ಷನ್ ತಗೋಬಾರ್ದು ಅಂತ. ಸೊ ಪ್ಯಾಲೆಸ್ಟೈನ್ಗೆ ಹೋಗಿ ಪ್ಯಾಲೆಸ್ಟೈನಲ್ಲಿ ಕೂಡ 15 ದಿವಸ ಇದ್ದೆ. ತುಂಬಾ ಸೆನ್ಸಿಟಿವ್ ಏರಿಯಾಸ್ ಅಲ್ಲಿ ಇದ್ದೆ. ಪ್ಯಾಲೆಸ್ಟೈನಿಯನ್ಸ್ ಕೂಡ ಮೈಂಡ್ ಸೆಟ್ ಅರ್ಥ ಮಾಡ್ಕೊಂಡೆ. ಅವ್ರ ಮನೆಗಳಲ್ಲಿದ್ದೆ, ಇಸ್ರೇಲಿ ಮನೆಯಲ್ಲೂ ಇದ್ದೆ, ಪ್ಯಾಲೆಸ್ಟೈನಿಯನ್ ಮನೆಯಲ್ಲೂ ಇದ್ದೆ. ಇಲ್ಲಿ ರೋಡಲ್ಲಿ ಓಡಾಡ್ಬೇಕಾದ್ರೆ, ಮದುವೆಲಿ ಓಡಾಡ್ಬೇಕಾದ್ರೆ, ನೀವು ಎಲ್ಲೇ ಓಡಾಡ್ಬೇಕಾದ್ರು ಎಲ್ಲರೂ ಮಿಷಿನ್ ಗನ್ ಹಾಕೊಂಡು ಓಡಾಡ್ತಾ ಇರ್ತಾರೆ. ಪ್ಯಾಲೆಸ್ಟೈನಲ್ಲಿ ಎಲ್ಲ ಇಸ್ರೇಲಲ್ಲಿ ಪ್ಯಾಲೆಸ್ಟೈನಿಯನ್ಸಿಗೆ ಗನ್ ಕೊಡಲ್ಲ ಇವರು, ಇಸ್ರೇಲೀಸು. ಓಕೆ. ಇಸ್ರೇಲ್ ಮದ್ವೆಗೆ ಹೋಗಿದ್ದೆ, ಪ್ರತಿಯೊಬ್ಬ ಮನುಷ್ಯನ ಬೆನ್ನಲ್ಲೂ ಗನ್ ಇದೆ. ನೀವು ರೋಡಲ್ಲಿ ಹುಡುಗಿರು ಇಷ್ಟು ಚೆನ್ನಾಗಲ್ಲ ಹುಡುಗಿ ಅಂತ ಅವಳೇನೋ ಹಿಂದೆ ತಿರುಗಿದ್ರೆ ನೋಡಿದ್ರೆ ನೀವು ಗನ್ ಇಷ್ಟುದ್ದ ಇರುತ್ತೆ, ಬೇಡ ಗುರು ಹಂಗೆ ಹೋಗೋಣ ಅಂತ. ಅದಕ್ಕೆ ಲವ್ ಸ್ಟೋರಿ ಕಾಣಿಸ್ತಿಲ್ಲ. ಇಲ್ಲ, ತುಂಬಾ ಫ್ರೆಂಡ್ಲಿ, ನೀವು ಮಾತಾಡಿಸ್ತೀರಿ, ತುಂಬಾ ಚೆನ್ನಾಗಿ ಮಾತಾಡ್ತಾರೆ. ತುಂಬಾ ಇಂಡಿಯನ್ಸ್ ಅಂದ್ರೂ ಸ್ವಲ್ಪ ತುಂಬಾ ರೆಸ್ಪೆಕ್ಟ್. ಅಲ್ಲ, ಅರ್ಧ ಹಾಲಿವುಡ್ ಆಕ್ಟರ್ಸಸ್ ಇರೋದೇ ಜೂಯಿಶ್ ಅಲ್ಲ ಅವರು. ತುಂಬಾ ಜನ ಅಲ್ವಾ? ತುಂಬಾ ಸುಂದರ. ಆಮೇಲೆ ಜೂಯಿಶ್ ಅನ್ನೋ ಜನಗಳು ಬೇರೆ ವಿಶ್ವದ ಬೇರೆ ಬೇರೆ ಕಡೆಯಿಂದ ಬಂದು ಒಂದು ಅವ್ರ ಸೇರ್ಕೊಂಡಿರೋ, ಯಾಕಂದ್ರೆ ಅವ್ರು ಡಿಸ್ಟ್ರಿಬ್ಯೂಟ್ ಆಗ್ಬಿಟ್ಟಿದ್ರಲ್ಲ. World War II, World War I ಟೈಮಲ್ಲೆಲ್ಲ ಹಿಟ್ಲರ್ ಅವ್ರನ್ನ ಸರ್ವನಾಶ ಮಾಡ್ಬಿಟ್ಟಿದ್ದ. ಎಲ್ಲ ಸೇರಿದ್ದ ಆ ಜಾಗದಲ್ಲಿ ಅಷ್ಟೇನೆ. ವರ್ಲ್ಡ್ ಬ್ಯಾಂಕ್ಸ್ ಎಲ್ಲ ಶುರು ಮಾಡಿದ್ದೆ ಜ್ಯೂಸ್ ಅಲ್ಲ, ಸಿಸ್ಟಮ್ ನ ಶುರು ಮಾಡಿದ್ದೆ ಅವರು. ಬ್ಲಾಕ್ ರಾಕ್ ಬಿಡಿ, ಅದು ಇನ್ನೊಂದು ನೆಕ್ಸ್ಟ್ ಲೆವೆಲ್. ವೈನ್ ಬಗ್ಗೆ ಹೇಳಿದ್ರೆ ಯಾವ್ದಾದ್ರು ಕ್ರೇಜಿ ಡ್ರಂಕ್ ಸ್ಟೋರಿ ಗುರು, ಕುಡ್ದು ಏನೇನಾಯ್ತು ಗೊತ್ತಾ ಪಜಿತಿ ಅನ್ನೋ ತರ ಯಾವ್ದಾದ್ರು? ತುಂಬಾ ನಾನು ಔಟ್ ಆಫ್ ಕಂಟ್ರೋಲ್ ಯಾವತ್ತೋ ತರ ಹೋಗಲ್ಲ. ಈ ಕೋಲ್ಡೆಸ್ಟ್ ಪ್ಲೇಸ್ ಇಂದ ವರ್ಲ್ಡ್ ಹೋಗ್ಬೇಕಾದ್ರೆ ಒಂದು ಬಾಟ್ಲು ವೋಡ್ಕಾ ಖಾಲಿ ಮಾಡಿದ್ವಿ. ಬಟ್ ಎಷ್ಟೇ ನಾವು ಆತರ ಮಾಡಿದ್ರು ನನ್ನ ಕಂಟ್ರೋಲ್ ಅನ್ನ, ನನ್ನ ಹಿಡಿತವನ್ನ ಬೇರೆ ಯಾರು ಆಗಿ ನಿಮ್ ಜೊತೆ ಕುಡಿತಿರೋರು ಕುತ್ಕೊಂಡು ಅದು ಅಲ್ಲ, ನಾವು ಅದನ್ನ ನೋಡ್ತಾನೆ ಇರ್ತೀವಿ. ಈಗ ವಿಯೆಟ್ನಾಮ್ ಅಲ್ಲೇನೆ ಬಿಯರ್ ಸ್ಟ್ರೀಟ್ ಅಂತ ಇದೆ, ಇದರಲ್ಲಿ ಹೊಚಿಮಿನ್ಲಿ ಮತ್ತೆ ಹ್ಯಾನೋಯಲ್ಲಿ. ಒಬ್ಬ ಎಷ್ಟೋ 56 ಬಾಟ್ಲು ಕುಡಿದು ಅದು ವಿಡಿಯೋ ಮಾಡಿದೀನಿ ನಾನು. ಹಿಂಗ್ ಜೋಡ್ಸ್ಕೊಂಡಿದ್ದ, ಹಿಂಗಿದ್ದ ಕೊರಿಯನ್ ಅವನು. ತಿನ್ನೋದು ಒಂದು ಇಷ್ಟು ಬಿಯರ್, ಒಂದು 45-50 ಬಿಯರ್ ಆಲ್ರೆಡಿ ಕುಡಿದು ಇನ್ನೂ ಬಿಯರ್ ಬೇಕು ಅಂತ ಕೂತಿದ್ದ. ಅವ್ನು ಕುತ್ಕೊಳಗೆ ಆಗ್ತಲ್ಲ, ನಿಂತ್ಕೊಳಗೆ ಆಗ್ತಲ್ಲ. ಅವನ ಜೊತೆ ಮಾತಾಡ್ಕೊಂಡು ಅವನ ಜೊತೆ ಹರಟೆ ಹೊಡೆದಿದ್ದು ಒಳ್ಳೆ ಮಜಾ ಇತ್ತು. ಸೊ ಈ ತರ ರೋಡಲ್ಲಿ ಹೋಗ್ಬೇಕಾದ್ರೆ ನಿಮ್ಗೆ ನೋಡಿ, ಈಗ ಇರಾನ್ ಇರಾಕಲ್ಲೆಲ್ಲ ನೀವು ಕುಡಿಯೋದೇ ನಿಷಿದ್ಧ, ಹರಾಮು. ಆದ್ರೂ ಅಲ್ಲಿ ಇಲೀಗಲ್ ಆಗಿ ಬ್ಲ್ಯಾಕ್ ಆಗಿ ಅವರೇ ಮಾಡ್ಕೊಡೋದು, ಮ್ಯಾನುಫ್ಯಾಕ್ಚರ್ ಮಾಡೋದು, ಇವೆಲ್ಲ ನೋಡಕ್ ಸಿಗತ್ತೆ. ಅಂದ್ರೆ ಒಳಗೆ, ದೇಶದ ಒಳಗೆ ಹೊಕ್ಕಿ ನೋಡ್ತಾ ಇದ್ರೆ ಎಷ್ಟು ವಿಷಯಗಳು ಸಿಗುತ್ತೆ ಅಂದ್ರೆ, ಅದನ್ನ ಮಾತಾಡ್ತಾ ಹೋದ್ರೆ ಒಂದು 100 ವಿಷಯಗಳು ಅದ್ರೊಳಗೆ ಸಿಗುತ್ತೆ. ಅಂದ್ರೆ ಪ್ರತಿಯೊಂದು ದೇಶದಲ್ಲೂ ಕೂಡ ಕಾಮನ್ ಮ್ಯಾನ್ ಬದುಕೋದಕ್ಕೆ, ಸರ್ವೈವಲ್ಗೆ ಏನೋ ಒಂದು ಹೊಸ ಟೆಕ್ನಾಲಜಿ ಹುಡುಕ್ತಾನೆ ಇರ್ತಾನೆ. ಕರೆಕ್ಟ್. ಈಗ ಇರಾನಲ್ಲೂ ಅಷ್ಟೇ, ಇರಾಕಲ್ಲೂ ಅಷ್ಟೇ, ಟೋಟಲಿ ಬ್ಯಾಂಡ್ ಆದ್ರೂ ಸಿಗುತ್ತೆ ಆಲ್ಕೋಹಾಲ್. ನಿಮ್ದೊಂದು ಫೋಟೋ ಇದು ನೋಡಿದ್ದೆ ವಿಡಿಯೋ ಬ್ಲಾಗ್ ಅಲ್ಲಿ, ಅದು ಮುಳ್ಳು ತರ ಇತ್ತಲ್ಲ, ಬಾಟಲ್ ಮೇಲೆ ಮುಳ್ಳು ವೋಡ್ಕಾ ಅಂತ ಹೇಳಿದ್ರೆ, ಹೌದೌದು, ಸಿಲ್ವರ್ ಕಲರ್. ಇರಾಕಲ್ಲಿ ಕೆಲವು ಪ್ರಾಂತ್ಯಗಳಲ್ಲಿ ಇವಾಗ ರಿಲ್ಯಾಕ್ಸ್ ಮಾಡಿದ್ದಾರೆ, ಹೊಸ ಗೌರ್ಮೆಂಟ್ ಬಂದ್ಮೇಲಿಂದ. ಮುಂಚೆ ಗೌರ್ಮೆಂಟ್ಸ್ ಅಲ್ಲೆಲ್ಲ ಅಲೌಡ್ ಇರಲಿಲ್ಲ. ಸೊ ನಿಮ್ದು ಒಂದು ಲವ್ ಸ್ಟೋರಿ ಬಗ್ಗೆ ಮಾತಾಡ್ಬೇಕು, ಬಿಕಾಸ್ ಸಿಕ್ಕಾಪಟ್ಟೆ ನ್ಯೂಸ್ ಆಗಿತ್ತು ಆ ಟೈಮಲ್ಲಿ. ಇನ್ಫ್ಯಾಕ್ಟ್ ಯೂಟ್ಯೂಬ್ ಅಲ್ಲಿ ಮೀನಾದು ಮಿನುಗುತ್ತಾರೆ, ಅದ್ ಹೆಂಗೆ ಅದು? ಹೌ ಇಸ್ ದಟ್? ಅದು ಲವ್ ಸ್ಟೋರಿ ಅಲ್ಲ, ಅದನ್ನ ನಾನು ಅವ್ರು ನನಗೆ ಸಿಕ್ಕಿದ್ದು. ಓಕೆ. ಸಿಕ್ಕಿದಾಗ ಮಾತಾಡಿದ್ವಿ, ಕಾಫಿ ಕುಡಿದ್ವಿ. ಕಾಫಿ ಕುಡಿದ್ಮೇಲೆ ಅವರು ನನ್ನ ಇಷ್ಟಪಟ್ರು ಅಂದ್ರೆ ಎಷ್ಟು ಚೆನ್ನಾಗಿ, ಅಂದ್ರೆ ಇಟ್ಸ್ ಅ ವೆರಿ ನೈಸ್ ಫ್ರೆಂಡ್ಶಿಪ್ ಅನ್ನೋ ಹತ್ರ. ಅವ್ರ ಅಮ್ಮಂಗೆ ಫೋನ್ ಮಾಡಿದ್ರು, ಅಮ್ಮ ಊಟಕ್ಕೆ ಕರ್ಕೊಂಬರಲ್ಲ ಇವ್ರು ನಮ್ಮ ಮನೆಗೆ ಅಂತ. ಆಕ್ಚುಲಿ ಹುಡುಗರು ಇರಾನಲ್ಲಿ ಒಬ್ರು ಮನೆಗೆ, ಅಂದ್ರೆ ಹುಡುಗಿ ಮನೆಗೆ ಹೋಗಲ್ಲ. ಅದಕ್ಕೆ ನಾನು ಆ ಎಪಿಸೋಡ್ ಅಲ್ಲಿ ಒಂದು ಮಧ್ಯಾಹ್ನ ಹಾಕಿದ್ದೆ, ಹುಡುಗರೇ ಹೋಗದ ಮನೆಗೆ ಒಬ್ಬ ಹುಡುಗ ಹೋದಾಗ ಫಸ್ಟ್ ಟೈಮ್ ಏನಾಗುತ್ತೆ ಅಂತ. ಸೊ ಅವ್ರ ಅಮ್ಮ ರಿಸೀವ್ ಮಾಡಿದ ರೀತಿ, ಅಲ್ಲಿ ಊಟ ಮಾಡಿದ ರೀತಿ, ನಾನು ವಾಪಸ್ ಹೋಗ್ಬೇಕಾದ್ರೆ ಪ್ಯಾಕೇಜ್ ಎಲ್ಲ ಊಟ ಕೊಟ್ರು. ಅಂದ್ರೆ ಅದೊಂದು ಬೇರೆ ತರ ಫೀಲಿಂಗ್. ಅದೇ ನಾವು ಹಾಡ್ ಹಾಕಿದ್ದು, ಲವ್ ಸ್ಟೋರಿ ಮಾಡಿದ್ದು, ನಾನು ವಾಪಸ್ ಎಡಿಟಿಂಗ್ ಅಲ್ಲಿ ಮಾಡಿದ್ದು. ಸೊ ಬೆಸ್ಟ್ ಫುಡ್ ಯಾವ ದೇಶದ ನಿಮಗೆ ಇಷ್ಟ ಅನ್ಸಿದೆ? 50 ಕಂಟ್ರಿ, ಇಂಡಿಯಾದ್ ಬಿಟ್ರೆ ಆಬ್ವಿಯಸ್ಲಿ ನಮ್ ದೇಶದ ಆಗೋದಿಲ್ಲ, ಬಟ್ ಅದನ್ನ ಬಿಟ್ರೆ ಸೆಕೆಂಡ್ ಬೆಸ್ಟ್ ಯುರೋಪ್ ಅಲ್ಲಿ, ಸ್ಪ್ಯಾನಿಷ್ ಚೆನ್ನಾಗಿರುತ್ತೆ, ಸ್ಪ್ಯಾನಿಷ್ ಫುಡ್ ಚೆನ್ನಾಗಿರುತ್ತೆ. ಮೆಕ್ಸಿಕೋ ಹೋಗ್ಬೇಕು, ಊಟ ಮಾಡ್ಬೇಕು ಅಂತ ಆಸೆ ಪಟ್ಟಿದ್ದೀನಿ, ಇನ್ನೂ ಹೋಗಿಲ್ಲ. ಅದು ಬಿಟ್ರೆ ನನ್ಗೆ ನೋಡ್ದಂಗೆ ನನ್ಗೆ ಯಾವ್ದು ಅಷ್ಟು ವಿಯೆಟ್ನಾಮೀಸ್ ಕುಸಿನ್ ತುಂಬಾ ಚೆನ್ನಾಗಿದೆ, ಥಾಯ್ ಕುಸಿನ್ ತುಂಬಾ ಚೆನ್ನಾಗಿದೆ. ಯಾಕಂದ್ರೆ ಅದ್ರಲ್ಲಿ ಕೋಕೋನಟ್ ಬೇಸ್ಡ್ ತುಂಬಾ ಮ್ಯಾಂಗೋ ರೈಸ್, ಅವೆಲ್ಲ ತುಂಬಾ ಚೆನ್ನಾಗಿದೆ. ಬಟ್ ಮ್ಯಾಂಗೋ ರೈಸ್ ಏನು ಅಂತ ಆವಿಷ್ಕಾರ ಏನೋ ತುಂಬಾ ಚೆನ್ನಾಗಿರುತ್ತಲ್ಲ. ಏನ್ ಅಲ್ಲ ಬ್ರೋ, ಸ್ಟಿಕ್ಕಿ ರೈಸ್, ಕರೆಕ್ಟ್. ಇಷ್ಟು ಕೋಕೋನಟ್ ಮಿಲ್ಕ್, ಮಾವಿನ ಹಣ್ಣು ಕಟ್ ಮಾಡಿ ಪಕ್ಕದಲ್ಲಿ ಜೋಡಿಸ್ತಾರೆ. ಅದನ್ನ ಡಿಶ್ ಅಂತ ನಾನು ಕರಿಯಲ್ಲ. ಅದನ್ನ ನೀವು ಇಲ್ಲೂ ಆಕ್ಚುಲಿ ಅವ್ರ ಮಾವಿನ ಹಣ್ಣು ಚೆನ್ನಾಗಿರಲ್ಲ,
ಆನೆಸ್ಟ್ಲಿ ಹೇಳ್ಬೇಕಂದ್ರೆ ಸ್ವೀಟ್ ಇರಲ್ವಾ? ಸ್ವೀಟ್ ಇರಲ್ಲ, ಯಾಕಂದ್ರೆ ಅವ್ರದ್ದು ಆಲ್ ಸೀಸನ್ ಮ್ಯಾಂಗೋ ಅಂತ Tropical. ಹೇಳ್ತೀವಿ ಅದನ್ನ. ಟ್ರಾಪಿಕಲ್. ನಮ್ದು ನಿಜವಾದ ಮಾವಿನ ಹಣ್ಣು, ನಮ್ಮ ಮಾವಿನ ಹಣ್ಣಲ್ಲಿ ಮ್ಯಾಂಗೋ ಸ್ಟಿಕ್ಕಿ ಮ್ಯಾಂಗೋ ರೈಸ್ ಏನಾರು ಮಾಡಿದ್ರೆ ನಿಜವಾಗ್ಲೂ ವರ್ತ್ ಇಟ್ಟದು. ಅವ್ರ ದೇಶದಲ್ಲಿ ನಂಗೆ ಏನೋ ಅಂದ್ರೆ ಅಂತ ಡೆಲಿಕೇಸಿ ಅನ್ಸಲ್ಲ, ಅದಕ್ಕಿಂತ ಪಾಡ್ತಾ ಇಷ್ಟ ಆಗತ್ತೆ. ನೂಡಲ್ಸ್. ಅಲ್ಲಿ ಥಾಯ್ ಕರಿ ಚೆನ್ನಾಗಿ ಅಂದ್ರೆ ತುಂಬಾ ಥಾಯ್ ಚೆನ್ನಾಗಿ. ಕರಿ. ಬಟ್ ಏನಂದ್ರೆ ಈಗ ನಮ್ಮಲ್ಲಿ ವೆಜಿಟೇರಿಯನ್ಸ್ ಇದ್ರೆ ಅವ್ರಿಗೆ ಆ ಒಂದು ಫಿಶ್ ಆಯಿಲ್ ತುಂಬಾ ಯೂಸ್ ಮಾಡ್ತಾರೆ ಅವರು. ಕರೆಕ್ಟ್. ಆ ಫಿಶ್ ಆಯಿಲ್ ಸ್ಮೆಲ್ ಇಷ್ಟ ಆಗದೆ ಹೋಗ್ಬೋದು, ಓಕೆ ಓಕೆ. ಅದೊಂದು ಪ್ರಾಬ್ಲಮ್ ಆಗುತ್ತೆ ವೆಜಿಟೇರಿಯನ್ಸ್ಗೆ. ಸೊ ಅವ್ರಿಗೆ ಹೇಳ್ಬೇಕು, ನೀವು ಫಸ್ಟ್ ಫಿಶ್ ಆಯಿಲ್ ಹಾಕಬೇಡಿ ಅಂತ, ಗೂಗಲ್ ಟ್ರಾನ್ಸ್ಲೇಟರ್ ಯೂಸ್ ಮಾಡಬೇಕು ಅಥವಾ ಬೇರೆ ಯಾವ್ದಾದ್ರು ಅಪ್ಲಿಕೇಶನ್ ಯೂಸ್ ಮಾಡಿ ಫಿಶ್ ಆಯಿಲ್ ಅಥವಾ ಈ ಥರ ಆಯಿಲ್ಸ್ನ ಯೂಸ್ ಮಾಡಬೇಡಿ ಅಂತ ವೆರಿ ಕ್ಲಿಯರ್ಲಿ ಹೇಳಬೇಕು. ಸೊ ಈಗ ಕೊಲಾಬ್ರೇಷನ್ಸ್ ಅಂತ ಮಾತಾಡೋಣ. ಸೊ ವಿಯೆಟ್ನಾಂ ಆದ್ಮೇಲೆ ಡಾಕ್ಟರ್ ಬರೋ ಮತ್ತೆ ಫ್ಲೈಯಿಂಗ್ ಪಾಸ್ಪೋರ್ಟ್ನ ಮೀಟ್ ಮಾಡ್ತೀರಾ, ನೆಕ್ಸ್ಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ನೀವೇನಾದ್ರೂ ಪ್ಲಾನ್ ಮಾಡಿದ್ದೀರಾ ಒಂದು ಕೊಲಾಬ್ ವಿಡಿಯೋನ, ಟ್ರಾವೆಲಿಂಗ್ ಬೇರೆ ದೇಶಕ್ಕೆ ಹೋಗಿ ಮಾಡೋಣ ಅಂತ ಏನಾದ್ರು? ಈ ಆಸೆ ಇದೆ, ಬಟ್ Okay. ಏನಂದ್ರೆ ನನಗೆ ಟೈಮ್ ಸಿಗ್ತಾ ಇಲ್ಲ. ಯಾವ ಸ್ಪೀಡಲ್ಲಿ ಮೂವ್ ಆಗ್ತದೆ ಏನಂದ್ರೆ, ಕೇವಲ 2 ವರ್ಷ 6 ತಿಂಗಳಲ್ಲಿ 50 ದೇಶ ಹತ್ರ ಓಡಾಟಿರೋದು. ಇನ್ನು ಈ ವರ್ಷದಲ್ಲಿ ಸಾಕಷ್ಟು ಚಾಲೆಂಜಸ್ ಇದೆ. ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಶುರು ಮಾಡಿದ್ದೀನಿ. ಅದಕ್ಕೆ ನನ್ಗೆ ಏನಕ್ಕೆ ಶುರು ಮಾಡಬೇಕು ಅನಿಸ್ತು ಅಂದ್ರೆ, ಒಂದು ಹಾಡೋದು ಇಷ್ಟ ನನಗೆ, ಇನ್ನೊಂದು ಕನ್ನಡದಲ್ಲಿ ಎಲ್ಲೋ ಒಂದ್ ಕಡೆ ಪ್ಲೇ ಲಿಸ್ಟೇ ಇಲ್ಲ ಅಂತ ಅನ್ಸಕ್ ಶುರುವಾಯ್ತು. ಈಗ ಇತ್ತೀಚಿನ ಕಾಂಟೆಂಟ್ ಓರಿಯೆಂಟೆಡ್ ಮೂವೀಸ್ ಅಲ್ಲಿ ಹಾಡುಗಳು ಕೂಡ ಕಮ್ಮಿ ಆಗಿದೆ. ಮುಂಚೆ ಆದ್ರೆ ಪ್ರತಿ ಸಿನಿಮಾಲು 5 ಹಾಡು 6 ಹಾಡು ಇರೋದು. ಆಮೇಲೆ ಮುಂಚೆ ನೋಡಿ, ಇವತ್ತಿಗೂ ನಾವು ಸಂಕ್ರಾಂತಿ ಅಂದ್ರೆ ಸಂಕ್ರಾಂತಿ ಬಂತು ರಥೋ ರಥೋ, ಈಗ ದೀಪಾವಳಿ ಇವತ್ತಿಗೂ ನಾವು 30 ವರ್ಷದ ಹಳೆ ಹಾಡೇ ನಮ್ಮ ಫ್ಯಾಮಿಲಿ ಓರಿಯೆಂಟೆಡ್ ಸಾಂಗ್ಸ್ ಕೇಳ್ತಾ ಇದೀವಿ. ಅದೇ ನಾವು ಹಿಪ್ ಹಾಪ್ ಆಗಲಿ ಮಿಕ್ಕಿದ್ರಲ್ಲೆಲ್ಲ ಬೇಗ ಮುಂದುವರೆದಿದ್ದೀವಿ. ಆದ್ರೆ ನಮ್ಮ ಟ್ರೆಡಿಷನಲ್ ಸಾಂಗ್ಸ್ ಅಲ್ಲಿ ಅಥವಾ ನಮ್ಮ ಬೇರೆ ಬೇರೆ ರಿಯಲ್ ಲೈಫ್ ಸಾಂಗ್ಸ್ ಅಲ್ಲಿ ನಾವು ತುಂಬಾ ಹಿಂದೆ ಉಳಿದಿದ್ದೀವಿ ಅನ್ಸುತ್ತೆ. ಕರೆಕ್ಟ್. ಸೊ ಈ ಒಂದು ವಾಯ್ಡ್ ನ ಫಿಲ್ ಮಾಡೋಣ ಅಂದ್ಬಿಟ್ಟು ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಶುರು ಮಾಡಿದೆ. ಮೀನಿಂಗ್ಫುಲ್ ಸಾಂಗ್ಸ್ ಮಾಡೋಣ ಅಂತ. ಅಫ್ಕೋರ್ಸ್ ಎಲ್ಲಾ ಜಾನರ್ಸ್ ಅಲ್ಲೂ ಮಾಡಬೇಕು, ಬಟ್ ಏನಂದ್ರೆ ಒಂದು ಪ್ಲೇ ಲಿಸ್ಟ್ ಇರಬೇಕು. ಅಟ್ಲೀಸ್ಟ್ ನನ್ನ ಕಡೆಯಿಂದ ಕನ್ನಡಕ್ಕೆ ಒಂದು 500 ಗೀತೆಗಳನ್ನ, 1000 ಗೀತೆಗಳನ್ನ ಇನ್ನೊಂದು 5-6 ವರ್ಷದಲ್ಲಿ ಕೊಡಕ್ ಸಾಧ್ಯನಾ? ನಾನು ಯಾವಾಗಲೂ ಚಾಲೆಂಜ್ ತೊಗೊಂಡಿರೋದಂದೆ, ಈಗ 197 ದೇಶಕ್ಕೆ ಹೋಗಕ್ಕೆ ಸಾಧ್ಯನಾ? ದುಡ್ಡಿಲ್ದಿದ್ದಾಗಲೂ ಯೋಚನೆ ಮಾಡಿದೆ, ಇವಾಗ 50 ದೇಶಕ್ಕೆ ಹೋಗಿದ್ದೀನಿ. ಕ್ರೇಜಿ. ಇದೇ ಮಾಡಿದೆ ಅಂದಮೇಲೆ ಹಾಡು ಯಾಕೆ ಮಾಡೋಕ್ಕಾಗಲ್ಲ, ಮಾಡ್ತೀನಿ ಅಂತ ಶುರು ಮಾಡಿದೆ. ಆಲ್ರೆಡಿ 50 ಸಾಂಗ್ ಮಾಡಿದ್ದೀನಿ, ರೆಡಿ ಇದೆ. ಆಲ್ರೆಡಿ 5 ಸಾಂಗ್ನ ರಿಲೀಸ್ ಮಾಡಿದ್ದೀನಿ. ನಿನ್ನೆ ಸಂಜೆ ಕೂಡ ಒಂದು ಸಾಂಗ್ನ ರಿಲೀಸ್ ಮಾಡಿದೆ, ಅದು ತುಂಬಾ ಚೆನ್ನಾಗಿ ಬಂದಿದೆ. ಸೊ ಈ ತರ ಒಂದು ಜರ್ನಿಯನ್ನು ಕೂಡ ಮಾಡ್ತಾ ಇದ್ದೀನಿ. ಇನ್ನು ಬೇರೆ ಬೇರೆ ಪ್ಲಾನ್ಸ್ ಇದೆ, ಬರೀ ಇಷ್ಟಕ್ಕೆ ಮುಗಿಯಲ್ಲ. ಇನ್ನು ಈಗ 197 ಆದ್ಮೇಲೆ ನೆಕ್ಸ್ಟ್ ಪ್ಲಾನ್ ಏನು? 197 ಮಾಡೋದು ಅಷ್ಟು ಸುಲಭ ಇಲ್ಲ. ಅಲ್ಲ ಓಕೆ, ಇನ್ನೊಂದು 10 ವರ್ಷದಲ್ಲಿ ಮುಗಿಸ್ತೀರಾ ಅಂತ ಅನ್ಕೊಳ್ಳೋಣ. ಆಯ್ತು, ನೆಕ್ಸ್ಟ್ ಅಲ್ಲಿ ಕಲ್ತಿರೋದನ್ನೆಲ್ಲ ನಮ್ಮ ಕರ್ನಾಟಕಕ್ಕೆ ಅಪ್ಲೈ ಮಾಡೋದು, ನಮ್ಮ ಕನ್ನಡ ಜನಗಳನ್ನ ಮೇಲ್ ತರೋದು. ಓಕೆ, ಯಾವುದೋ ಒಂದು ರೀತಿಲಿ ನಮ್ಮನ್ನ ನಾವು ಕರ್ನಾಟಕಕ್ಕೋಸ್ಕರ ಅಥವಾ ಕರ್ನಾಡಿನ ಉದ್ಧಾರಕ್ಕೋಸ್ಕರ ಸಂಪೂರ್ಣವಾಗಿ ಸಮರ್ಪಣೆ ಮಾಡ್ಕೊಳ್ಳೋದು ಅಂತ ಹೇಳ್ಬೋದು. ಸೊ ನೀವು ಈ 50 ಕಂಟ್ರೀಸ್ ಹೋಗಿದ್ದೀರಾ, ಅದನ್ನ ಬಿಟ್ರೆ ನಾನು ಅಬ್ಸರ್ವ್ ಮಾಡಿದ್ದು ನೀವು ಹೋಗದೇ ಇರೋ ಕಾಂಟಿನೆಂಟ್ ಅಂದ್ರೆ ಆಸ್ಟ್ರೇಲಿಯಾ, ಇನ್ನೊಂದು ಸೌತ್ ಅಮೆರಿಕಾ. ನನಗೆ ಸೌತ್ ಅಮೆರಿಕಾ ಒಂಥರ ಬೇರೆನೇ ಪ್ರಪಂಚ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ಆಸ್ಟ್ರೇಲಿಯಾ ಆಲ್ಸೋ, ಬಿಕಾಸ್ ಅಲ್ಲಿರೋ ಪ್ರಾಣಿಗಳು, ರೆಪ್ಟೈಲ್ಸು ಇಲ್ವೇ ಇಲ್ಲ. ಸೊ ನಿಮ್ಮ ಮೋಸ್ಟ್ ಹೋಗ್ಲೇಬೇಕು ಈ ಕಂಟ್ರಿಗೆ ಅಂತ ಒಂದು ಚೆಕ್ ಲಿಸ್ಟ್ ಅಲ್ಲಿ ಇದನ್ನು ಹೋಗಕ್ಕಾಗಿಲ್ಲ ಅಂದ್ರೆ ಯಾವ ಕಂಟ್ರಿ? ಆಸ್ಟ್ರೇಲಿಯಾ ಹೋಗೋದು ತುಂಬಾ ಈಸಿ. ಓಕೆ, ಆಮೇಲೆ ನೀವು ಆಸ್ಟ್ರೇಲಿಯಾ ಅನಿಮಲ್ಸ್ ಮತ್ತೆ ಪ್ಲಾಂಟ್ಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಕರೆಕ್ಟ್. ಆಸ್ಟ್ರೇಲಿಯಾ ಫ್ಲೈಯಿಂಗ್ ಎಲಿಫೆಂಟ್ ಇತ್ತು 200 ವರ್ಷದ ಹಿಂದೆ, ಇವತ್ತಿಲ್ಲ. ಎಷ್ಟು ನಾವು ಮನುಷ್ಯರು ಬದುಕೋಕ್ಕೋಸ್ಕರ ಹಂಸಲೇಖ ಅವ್ರು ಹೇಳಿದ್ರಲ್ಲ, ಮನುಷ್ಯ ಎಲ್ಲೆಲ್ಲಿ ನಡೀತಾನೋ ಅಲ್ಲಿ ಹುಲ್ಲು ಕೂಡ ಬೆಳೆಯಲ್ಲ ಅಂತ. ನರ ಮನುಷ್ಯ ಕಲಿಯಲ್ಲ, ಒಳ್ಳೇದ ಬಯಸಲ್ಲ, ಅವ ನಡೆಯೋ ದಾರಿಲಿ ಗರಿಕೆಯೂ ಬೆಳೆಯಲ್ಲ. ನಾವು ನಡೆದಿದ್ದ ದಾರಿಲಿ ಮಾತ್ರ ಗರಿಕೆನೂ ಬೆಳೆಯಲ್ವಂತೆ, ಮಿಕ್ಕಿದ ಪ್ರಾಣಿಗಳು ನಡೆದ್ರೆ ಅಲ್ಲಿ ಕಾಡು ಬೆಳೆಯುತ್ತೆ. ಅಂದ್ರೆ ಅಷ್ಟು ಡಿಸ್ಟ್ರಕ್ಷನ್ ನಮ್ದು ಹ್ಯೂಮನ್ ಕೈಂಡ್. ಆಸ್ಟ್ರೇಲಿಯಾ ಹೋಗೋದು ತುಂಬಾ ಈಸಿ ಇದೆ. ಬಟ್ ನನ್ನ ಆಸೆ ಏನಂದ್ರೆ, ಯಾರು ಕಾಲಿಡದ ಜಾಗಗಳಿಗೆ ಯಾರು ಯೋಚನೆನೂ ಮಾಡಕ. ಈಗ ಯುಕ್ರೇನ್ ಯುದ್ಧದಲ್ಲಿ ಯಾರು ಯೋಚನೆ ಮಾಡ್ತಾರೆ? ಇಡೀ ಭಾರತ ದೇಶದಲ್ಲಿ ಹೋದೋ ನಾನು ಒಬ್ನೇ ಆ ಟೈಮಲ್ಲಿ. ಲಿಟ್ರಲಿ ಬಾಂಬ್ ಬೀಳ್ತಾ ಇತ್ತು ನನ್ನ ಕಣ್ಣೆದುರುಗಡೆ. ನಾನು ಹೋಟ್ಲಲ್ಲಿ ಉಳಿದಿದ್ನಲ್ಲ, ನನ್ನ ಪಕ್ಕದ ಬಿಲ್ಡಿಂಗ್ ಡೆಸ್ಟ್ರಾಯ್ ಆಯ್ತು. ಹೌದಾ? ಹೌದು ಬ್ರೋ, 300 kg ಬಾಂಬ್ ಆಗ್ತಾರೆ ಒಂದ್ಸಲಿಗೆ. 1 ಕಿಲೋಮೀಟರ್ ರೇಡಿಯಸ್ ಎಲ್ಲ ಸರ್ವನಾಶ. ರಷ್ಯಾ ಬಾರ್ಡರ್ ವರ್ಗೂ ಹೋಗಿದ್ದೆ ನಾನು. ಕಾರ್ಕಿವ್ ಅಂತ ನೀವು ಕಾರ್ಕಿವಲ್ಲಿ ಇದ್ದೆ ನಾನು 3 ದಿವಸ. ನಿಮ್ಗೆ ಎನಿ ಟೈಮ್ ಸೈರನ್ನು, ರಾತ್ರಿ 10 ಗಂಟೆ ಮೇಲೆ ಕರ್ಫ್ಯೂ, ಬ್ಲಾಕ್ಔಟ್ ಒಳಗೆ ಹೋಗಿದ್ದೆ ನಾನು. ಹಾಸ್ಟೆಲ್ ಮಲಗಿದ್ರೆ ಪ್ರತಿ ಸಲ ಸೈರನ್ ಬಂದಾಗ್ಲೂ ಕೆಳಗಡೆ ಹೋಗ್ಬೇಕು, ಆದ್ರೆ ಯಾರು ಹೋಗಲ್ಲ. ಹೋಗ್ತಾ ಎಲ್ಲ 3 ವರ್ಷದಿಂದ ಯುದ್ಧ ನಡೀತಿದೆ. ಸತ್ರ ಆಗಲ್ಲ, ಹುಚ್ಚಾಗ್ಬಿಟ್ಟಿದ್ದಾರೆ ಎಲ್ರು. ಆದ್ರೆ ಮಕ್ಕಳಿರೋರು ಹೋಗ್ತಾರೆ. ನೀವು ನೋಡ್ಬೇಕು, ಅದನ್ನ ಕಣ್ಣಲ್ಲಿ ನೀರು ಬರುತ್ತೆ. ವಿಡಿಯೋ ಮಾಡಿದೀನಿ ಅದನ್ನ, ಬಂಕರ್ ಒಳಗೆ ಜೀವನ ಹೆಂಗಿರುತ್ತೆ ಅಂತ. ಪ್ರತಿ ದಿವಸ ರಾತ್ರಿ ಟೆಂಟ್ ಹಾಕೋತಾರೆ ಬಂಕರ್ ಒಳಗೆ. ಬಂಕರ್ ಒಳಗೆ ಕೂತಿರ್ಬೇಕು. ಹಿಂಗೆ ಕೂತಿದ್ರೆ ಬಾಂಬ್ ಬಿದ್ರೆ ಮೇಲೆ ಬಂಕರ್ ಅಲ್ಲಾಡತ್ತೆ. ಮಕ್ಕಳುಗಳನ್ನ ಸ್ಟ್ರೋಲರ್ ಒಳಗೆ ಮಲಗಿಸಿರ್ತಾರೆ, ಕಿವಿಗೆ ಪ್ಲಗ್ಗಿಂಗ್ ಹಾಕಿ, ಸೌಂಡ್ ಎಫೆಕ್ಟ್ ಆಗಬಾರ್ದಂತ. ಆ ಥರ ಎಲ್ಲ ದೃಶ್ಯಾವಳಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ನಾವೆಷ್ಟು
ಎಷ್ಟು ಅದೃಷ್ಟವಂತರು, ನಮ್ಗೆಲ್ಲ ಇದೆ, ಆದ್ರೂ ನಾವೇನು ಇಲ್ದಿರೋ ರೀತಿಲಿ ಬದುಕ್ತಾ ಇದೀವಿ ಅಂತ. ತುಂಬಾ ಕಷ್ಟ. ಯುದ್ಧ ಒಂದು ಇದೆಯಲ್ಲ, ಯುದ್ಧದಲ್ಲಿ ಬದುಕೋದು ಎಕ್ಸ್ಟ್ರೀಮ್ಲಿ. ಯಾಕಂದ್ರೆ ನಾನು ಇನ್ನೊಂದ್ ತರನು ಮಾಡಿದೀನಿ ಟ್ರಾವೆಲ್. ಎನಿಮೀಸ್ ಕಂಟ್ರೀಸ್ಗೆ ತುಂಬಾ ಟ್ರಾವೆಲ್ ಮಾಡಿದ್ದೀನಿ. ಈಗ ನೋಡಿ, ಇಸ್ರೇಲ್ ಪ್ಯಾಲೆಸ್ಟೈನ್ ಎನಿಮೀಸ್ ಅಲ್ವಾ, ನಾನು ಇಸ್ರೇಲ್ಗೆ ಹೋಗಿದ್ದೀನಿ, ಪ್ಯಾಲೆಸ್ಟೈನ್ಗೆ ಹೋಗಿದ್ದೀನಿ. ಇರಾಕು ಮತ್ತೆ ಇಸ್ರೇಲು ಎನಿಮೀಸ್ ಅಲ್ವಾ, ನಾನು ಇರಾನ್ಗೂ ಹೋಗಿದ್ದೀನಿ, ಇಸ್ರೇಲ್ಗೂ ಹೋಗಿದ್ದೀನಿ. ಇದೇ ತರ ನೀವು ಯೋಚನೆ ಮಾಡಿದ್ರೆ, ಈಗ ರಷ್ಯಾ ಮತ್ತೆ ಯುಕ್ರೇನು. ಇವು ಎರಡಕ್ಕೂ ಹೋಗಿದ್ದೀನಿ. ಈ ಎರಡು ಪರ್ಸ್ಪೆಕ್ಟಿವ್ ಹೇಳಕ್ ಸಾಧ್ಯ ಪ್ರಾಬಬ್ಲಿ ನಾನು ಒಬ್ನೇನೆ, ಅಂದ್ರೆ ರಿಯಲ್ ಲೈಫ್ ಅಲ್ಲಿ ನೋಡಿರೋದು, ಹತ್ತರದಿಂದ ಬಾರ್ಡರ್ಸ್ ಅಲ್ಲಿ ನೋಡಿರೋದು. ಇವ್ರು ಬದುಕ್ತಾ ಇರೋ ರೀತಿ ತುಂಬಾ ಕಷ್ಟ. ಯುದ್ಧದಲ್ಲಿ ನೋಡಿ, ಒಂದೊಂದು ಶೆಲ್ಲಿಂಗ್ ಆಯ್ತಂದ್ರೆ ಅದ್ರ ಫ್ರಾಗ್ಮೆಂಟ್ಸ್ ಆಚೆ ಹೋಗುತ್ತಲ್ಲ, ಅಲ್ಲಿರೋ ಅಷ್ಟು ಜನ ಹೋಗ್ಬಿಡ್ತಾರೆ ಒಂದೇ ಸಲಿಗೆ. ಬಿಲ್ಡಿಂಗ್ ಸರ್ವನಾಶ ಆಗಿರೋದನ್ನ ತೋರಿಸಿದೀನಿ. ಅದಕ್ಕೆ ಹೇಳೋದು, ಯುದ್ಧ ಯಾರಿಗೂ ಬೇಡ ಅಂತ. ಯುದ್ಧದಿಂದ ಯಾರು ಇಲ್ಲಿ ಯುದ್ಧದಲ್ಲಿ ಗೆಲುವು ಅನ್ನೋದಿಲ್ಲ, ಯುದ್ಧದಲ್ಲಿ ಎರಡ್ ಕಡೆಗೂ ಸೋಲೆ. ಬಟ್ ಈಗ ನೀವು ಹಂಗೆ ಹೋಗ್ತೀನಿ ಅಂತ ಅಂದ್ರಲ್ಲ ಬೇರೆ ಬೇರೆ ಕಂಟ್ರಿಗೆ, ಇಮಿಗ್ರೇಷನ್ ಅಲ್ಲಿ ತುಂಬಾ ಕ್ವಶನ್ಸ್ ಕೇಳಲ್ವಾ ನಿಮಗೆ? ಕೇಳ್ತಾರೆ, ಅದಕ್ಕೆಲ್ಲ ಮ್ಯಾನೇಜ್ಮೆಂಟ್ ಗೊತ್ತಿರ್ಬೇಕು ನಿಮಗೆ. ಓಕೆ. ಈಗ ನಾನು ಒಬ್ಬ ಟ್ರಾವೆಲರ್ ಆಗಿರೋದ್ರಿಂದ, ನಾನು ಒಬ್ಬ ಕಾಂಟೆಂಟ್ ಕ್ರಿಯೇಟರ್ ಆಗಿರೋದ್ರಿಂದ, ಆಮೇಲೆ ನೋಡಿ, ಎಲ್ಲಾ ಕಡೆನೂ ಒಂದೇ ಸ್ಟ್ರಾಟಜಿ ವರ್ಕ್ ಆಗಲ್ಲ. ಕೆಲವು ದೇಶಗಳಿಗೆ ಕಾಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಆಗಲ್ಲ. ಆ ದೇಶದ ಬಗ್ಗೆ ಫಸ್ಟೇ ತಿಳ್ಕೊಂಡಿರ್ಬೇಕು. ಅವ್ರು ಕಾಂಟೆಂಟ್ ಕ್ರಿಯೇಟರ್ಸ್ ಅಂದ್ರೆ ಆಗಲ್ಲ ಅಂದಾಗ ನೀವು ಅವ್ರಿಗೆ ಬೇರೆ ವರ್ಷನ್ ಕೊಡಬೇಕು. ಈಗ ನಾನು ಒಬ್ಬ ಸಿಂಗರ್ ಕೂಡ ಅಲ್ವಾ, ಓಕೆ. ಈಗ ನಾನು ಒಬ್ಬ ಆಕ್ಟರ್ ಕೂಡ. ಕೆಲವು ಕಡೆ ನಾನು ಸಿಂಗರ್ ಅಂತ ಹೇಳ್ತೀನಿ. ಕೆಲವು ದೇಶ ಯೂಟ್ಯೂಬ್ ಕ್ರಿಯೇಟರ್ಸ್ ಅಂದ್ರೆ ತುಂಬಾ ಇಷ್ಟ ಅವರಿಗೆ, ಅಲ್ಲಿ ನಾನು ಯೂಟ್ಯೂಬ್ ಕ್ರಿಯೇಟರ್ ಅಂತ ಹೇಳ್ತೀನಿ. ಬಿ ಎ ರೋಮನ್ ವೆನ್ ಯುವರ್ ಇನ್ ರೋಮ್. ಯಾವ್ಯಾವ ದೇಶಕ್ಕೆ ಹೆಂಗಿರ್ಬೇಕು ಹಂಗಿರ್ಬೇಕು. ಈಗ ನಾನು ಇರಾಕ್ ಹೋಗ್ಬಿಟ್ಟು ನಾನು ಇಸ್ರೇಲ್ಗೆ ಹೋಗಿದ್ದೆ ಗೊತ್ತಾ ಅಂದ್ರೆ ಕಡ್ದಾಕ್ತಾರೆ. ಬಟ್ ಗೊತ್ತಾಗುತ್ತಲ್ಲ ಪಾಸ್ಪೋರ್ಟ್ ಸ್ಟಾಂಪ್ ಆಗಿರೋದು. ಅದಕ್ಕೆ ಎಲ್ಲದಕ್ಕೂ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಎಲ್ಲ ಕಲಿಯಿಲ್ಲ ಅಂದ್ರೆ ನೀವು ಟ್ರಾವೆಲರ್ ಆಗಲ್ಲ. ಪ್ಲೀಸ್ ಟೆಲ್ ಅಸ್. ಅದೇ ಈಗ ಇಸ್ರೇಲ್ಗೆ ಹೋಗೋದು ಒಂದು ಬಹಳ ಡೈಸಿ ಗೇಮ್. ಈಗ ನೀವು ಇಸ್ರೇಲ್ಗೆ ಹೋಗ್ಬೇಕು ಅಂತಿದ್ರೆ ನಿಮ್ಮಲ್ಲಿ ನಿಮ್ಗೆ ವೀಸಾ ಹಾಕ್ತಾರೆ, ವೀಸಾ ಸ್ಟ್ಯಾಂಪಿಂಗ್ ಮಾಡ್ತಾರೆ. ಆ ವೀಸಾ ಇಟ್ಕೊಂಡು ನೀವೇನಾದ್ರು, ಈಗ ಮೊನ್ನೆ ನನ್ನ ಫ್ರೆಂಡ್ ಒಬ್ಬ ಇಸ್ರೇಲ್ಗೆ ಹೋಗಿ ಬಂದಿದ್ದ, ಅವನು ಯೂಟ್ಯೂಬರು. ನಾನು ಹೇಳ್ದೆ ಅವನಿಗೆ, ದಯವಿಟ್ಟು ಇರಾಕ್ ಹೋಗ್ಬೇಡ, ಇರಾಕ್ ಹೋಗ್ತೀನಿ ಇಂದ, ದಯವಿಟ್ಟು ಹೋಗ್ಬೇಡ, ನಿನ್ನ ಡಿಪೋರ್ಟ್ ಮಾಡ್ತಾರೆ, ರೆಡ್ ಫ್ಲಾಗ್ ಮಾಡ್ತಾರೆ ಅಂತ ಹೇಳ್ದೆ. ರೆಡ್ ಫ್ಲಾಗ್ ಮಾಡಿದ್ರೆ ನೀವು ಲೈಫಲ್ಲಿ ಮತ್ತೆ ಆ ಕಂಟ್ರಿ ಕಾಲಿಡಕ್ಕಾಗಲ್ಲ, ಏನೇ ಆಗ್ಲಿ. ಅಥವಾ ಪರ್ಮನೆಂಟ್ಲಿ ನಿಮ್ಮನ್ನ ಡಿಪೋರ್ಟ್ ಮಾಡ್ಬೋದು. ಅಂದ್ರೆ ಡಿಪೋರ್ಟ್ ಮಾಡಿದ್ರೆ ನಿಮ್ಮನ್ನ ಅರೆಸ್ಟ್ ಕೂಡ ಮಾಡ್ಬೋದು, ಡಿಟೈನ್ ಮಾಡ್ಬೋದು. ಹೊರ ದೇಶದಲ್ಲಿ 1 ವರ್ಷ ಜೈಲಲ್ಲಿ ಇದ್ರೆ ನಿಮ್ ಕತೆ ಏನಾಗುತ್ತೆ? ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ಸ್ ಎಲ್ಲ ಇನ್ವಾಲ್ವ್. ಅವ್ರು ಯಾರು ಬರಲ್ಲ ಬ್ರೋ, ಹಂಗ ಅನ್ಕೋತೀರಾ, ಯಾರು ಬರಲ್ಲ. ನಿಮ್ಗೆ ನಾನು ದೇಶಗಳೆಲ್ಲ ಹೋಗಿದ್ದೀನಲ್ಲ, ಇಂಡಿಯನ್ ಎಂಬಸಿ ಫೋನೇ ಎತ್ತಲ್ಲ. ಅಲ್ಲೂ ತುಂಬಾ ಪ್ರಾಬ್ಲಮ್ ಇದೆ. ನಾವ್ ಅನ್ಕೋತೀವಿ ನಮ್ ಭಾರತ ದೇಶ ಬ್ರೋ, ಇವರೆಲ್ಲ ಹೆಂಗ್ ಗೊತ್ತಾ, PR ಗೋಸ್ಕರ ಕೆಲಸ ಮಾಡೋರು. ಅವ್ರಿಗೆ PR ಸಿಗುತ್ತೆ ಇದ್ರಲ್ಲಿ ಅಂದ್ರೆ ಅದನ್ನ ಹೈಲೈಟ್ ಮಾಡ್ಬಿಡ್ತಾರೆ. ಮಿಕ್ಕಿದೆಲ್ಲ ಕೇರೆ ಮಾಡಲ್ಲ ಅವರು. ಎಷ್ಟು ಜನ ಯೂಟ್ಯೂಬರ್ಸ್ ಎಷ್ಟು ಕಡೆ ಸಿಗಾಕೊಂಡಿದ್ದಾರೆ, ಯಾರನ್ನ ಬಿಡಿಸ್ತಾರೆ ಒಬ್ರು? ಅವರೇ ಬ್ರೈಬ್ ಕೊಟ್ಟು ಅವರೇ ಹೊರಗೆ ಬರ್ಬೇಕಾಗಿತ್ತು. ಇವೆಲ್ಲ ಇಲ್ದಿರೋ ಮಾತು. ಇಸ್ರೇಲ್ ಸ್ಟಾಂಪ್ ಇದ್ರೆ ನಿಮ್ ಪಾಸ್ಪೋರ್ಟ್ ಮೇಲೆ, ನೀವು ಇರಾಕ್ ಹೋದ್ರೆ ಅಥವಾ ಯಾವ್ದೇ ಮುಸ್ಲಿಂ ಕಂಟ್ರೀಸ್ ಹೋದ್ರೆ ನಿಮ್ಮನ್ನ ಅಲೌ ಮಾಡಲ್ಲ ಅವರು. ಅಲೌ ಮಾಡಲ್ಲ, ಇನ್ನೊಂದು ಡಿಪೋರ್ಟ್ ಮಾಡ್ತಾರೆ. ಡಿಪೋರ್ಟ್ ಮಾಡಿದ್ರೆ ಅದು ರಾಂಗ್ ವೇ ಆಫ್ ಹ್ಯಾಂಡ್ಲಿಂಗ್ ಯೋರ್ ಪಾಸ್ಪೋರ್ಟ್. ಮೂರನೇದು, ನಿಮ್ಮನ್ನ ಡಿಟೈನ್ ಕೂಡ ಮಾಡ್ಬೋದು, ಕ್ವಶನ್ ಕೂಡ ಮಾಡ್ಬೋದು. ನಿಮಗೆ 4 ವಧೆ ಕೊಟ್ರು ನೀವ್ ಏನ್ ಮಾಡಕ್ ಸಾಧ್ಯ ಬ್ರೋ? ಅಲ್ವಾ, ಬದುಕಿದ್ರೆ ಸಾಕು ಅನ್ಸಿರುತ್ತೆ. ಆಮೇಲೆ ನಿಮ್ಗೆ ಗೊತ್ತಿಲ್ದಿರೋ ಭಾಷೆ, ಗೊತ್ತಿಲ್ದಿರೋ ಜನ, ಗೊತ್ತಿಲ್ದಿರೋ ರೀತಿಲಿ ಅದೊಂಥರ ನೀವು ಇಮ್ಯಾಜಿನೇ ಮಾಡಕ್ಕಾಗಲ್ಲ. ಇವನ್ ಹೋಗಿದ್ದಾನೆ, ತಕ್ಷಣ ಇವನ್ನ ರೆಡ್ ಫ್ಲಾಗ್ ಮಾಡಿ ವಾಪಸ್ ಕಳ್ಸ್ಯಾರ ನೆಕ್ಸ್ಟ್ ಫ್ಲೈಟ್ ಅಲ್ಲಿ. ನಾನು ಹೇಳಿದೆ, ಬೇಡ ಹೋಗ್ಬೇಡ, ನಂಗೆ ಗೊತ್ತದ್ರದ್ದು. ಈಗ ಇಸ್ರೇಲ್ ಸ್ಟ್ಯಾಂಪ್ ನಿಮ್ಮ ಹತ್ರ ಇದ್ರೆ, ಆದ್ರೆ ಇಸ್ರೇಲ್ ಹಂಗಲ್ಲ. ನೀವು ಇರಾನ್ಗೆ ಹೋಗಿ ಬಂದಿರಿ, ಓಕೆ ವೈ ಡಿಡ್ ಯು ಗೋ ಅಂತ ಕೇಳ್ತಾರೆ ಹೊರತು ಯಾವುದೇ ಕಾರಣಕ್ಕೂ ಬೇರೆ ಏನು ಕೇಳಲ್ಲ ಅವರು. ಈಗ ನಂಗೆ US ಕೇಳಿದ್ರು, ಅಮೆರಿಕ ಅವ್ರು ಕೂಡ ಕ್ವಶನ್ ಕೇಳಿದ್ರು ಇಂಟರ್ವ್ಯೂಲಿ, ವೈ ಡಿಡ್ ಯು ಗೋ ಟು ಇರಾನ್ ಅಂತ. ಟೂರಿಸಮ್, ಐ ವಾಂಟೆಡ್ ಟು ವಿಸಿಟ್ ದ ವರ್ಲ್ಡ್ಸ್ ಹಾಟೆಸ್ಟ್ ಪ್ಲೇಸ್. ಈಗ ಆಕ್ಚುಲ್ ಜೆನ್ಯೂನ್ ಆನ್ಸರ್ ಅದು ನಂದು ಯಾವುದೇ ರೀತಿಗೂ ಸುಳ್ಳು ಹೇಳಿಲ್ಲ ನಾನು ಏನಕ್ಕೆ ಹೋದೆ ಅದಕ್ಕೆ ಹೇಳಿದೆ. ನಾನು ಹೋಗಿದ್ದೆ ಟೂರಿಸಮ್ಗೋಸ್ಕರ, ನಾನು ಏನೋ ಒಂದು ಹೊಸ ಅನುಭವ ಪಡಿಬೇಕು ಅಂತ. ಈಗ ಇಸ್ರೇಲ್ ಸ್ಟ್ಯಾಂಪ್ ನಿಮ್ಮ ಪಾಸ್ಪೋರ್ಟ್ ಅಲ್ಲಿ ಇದ್ದಾಗ ಏನ್ ಮಾಡಬೇಕು ಅಂದ್ರೆ 2 ಆಪ್ಷನ್ ಇದೆ. ಒಂದು, ನೀವು ಹೊಸ ಪಾಸ್ಪೋರ್ಟ್ ಕೊಡ್ತಾರೆ. ಇಸ್ರೇಲ್ ಟ್ರಾವೆಲ್ಗೆ ಅಂತಾನೆ ಇಂಡಿಯನ್ ಗವರ್ಮೆಂಟ್ ಸಪರೇಟ್ ಪಾಸ್ಪೋರ್ಟ್ ಕೊಡ್ತಾರೆ, ಚಿಕ್ಕದು. ಈ ಹಳೆ ಪಾಸ್ಪೋರ್ಟ್ ನ ಹ್ಯಾಂಡ್ ಓವರ್ ಮಾಡ್ಬೇಕು ನೀವು. ಹೊಸ ಪಾಸ್ಪೋರ್ಟ್ ಕೊಡ್ತಾರೆ. ಇಸ್ರೇಲ್ ಟ್ರಾವೆಲ್ ಮಾಡಿ ಬಂದ್ಮೇಲೆ ಆ ಪಾಸ್ಪೋರ್ಟ್ ಹ್ಯಾಂಡ್ ಓವರ್ ಮಾಡಬೇಕು. ಅದನ್ನ ಪಂಚ್ ಮಾಡಿ ವಾಪಸ್ ಕೊಡ್ತಾರೆ. ಸೊ ಅದು ವ್ಯಾಲಿಡ್ ಆಗಲ್ಲ, ಮತ್ತೆ ಹಳೆ ಪಾಸ್ಪೋರ್ಟ್ ಯೂಸ್ ಮಾಡ್ಬೋದು. ಇಲ್ಲ, ಎರಡನೇದು ಏನಂದ್ರೆ, ಇಸ್ರೇಲ್ ಸ್ಟ್ಯಾಂಪ್ ಇದ್ರೆ ಲಾಸ್ಟ್ ನಿಮ್ ಪಾಸ್ಪೋರ್ಟ್ ಮುಗಿತಾ ಇದೆ ಅನ್ನೋ ಟೈಮಲ್ಲಿ ಇಸ್ರೇಲ್ ಟ್ರಾವೆಲ್ ಮಾಡೋದು ಒಳ್ಳೇದು. ಸೊ ದಟ್ ಅದು ಪಾಸ್ ಆಗ್ಬಿಡುತ್ತೆ. ನೆಕ್ಸ್ಟ್ ಪಾಸ್ಪೋರ್ಟ್ ಅಲ್ಲಿ ನೀವು ಹೊಸ ಸ್ಟ್ಯಾಂಪಿಂಗ್ ಬರುತ್ತೆ. ಸೊ ಅದೇನು ತೊಂದರೆ ಆಗಲ್ಲ. ಈಗ ನಾನೇನ್ ಮಾಡಿದೆ, ಅದಕ್ಕೆ ಫಸ್ಟ್ ಲಾಸ್ಟ್ ಅಲ್ಲಿ ಇಸ್ರೇಲ್ ಟ್ರಾವೆಲ್ ಮಾಡಿದೆ. ಇಸ್ರೇಲ್ ಟ್ರಾವೆಲ್ ಮಾಡಿ ಬಂದ ತಕ್ಷಣ ಹೊಸ ಪಾಸ್ಪೋರ್ಟ್ ತಗೊಂಡೆ. ಹೊಸ ಪಾಸ್ಪೋರ್ಟ್ ಅಲ್ಲಿ US ವೀಸಾ ಮತ್ತೆ ಮಿಕ್ಕಿದ ವೀಸಾಸ್ ತಗೊಂಡೆ. ಯಾಕಂದ್ರೆ ಇನ್ನೊಂದು ಪ್ರಾಬ್ಲಮ್ ಇದೆ ನೋಡಿ, ಇದನ್ನು ಯೋಚನೆ ಮಾಡಬೇಕು. ಅಕಸ್ಮಾತ್ ಇಸ್ರೇಲ್ ಸ್ಟ್ಯಾಂಪ್ ಇದೆ ನಿಮ್ಮ ಹತ್ರ, ಅದ್ರಲ್ಲಿ US ವೀಸಾ ಕೂಡ ಇದೆ,
ಮತ್ತೆ ಅದನ್ನ ತೋರಿಸ್ಬೇಕು ಅಂದಾಗ ಮತ್ತೆ ಇಸ್ರೇಲ್ ಸ್ಟಾಂಪ್ ತೋರಿಸ್ಬೇಕಾಗತ್ತಲ್ಲ. ಕರೆಕ್ಟ್ ಅಲ್ಲ, ಈಗ ಈಗ ಹೇಳ್ತೀನಿ, ಈಗ ಯಾವ್ದೋ ಒಂದು ಕಂಟ್ರಿ ಹೋದ್ರು, ಮುಸ್ಲಿಂ ಕಂಟ್ರಿಗೆ ಹೋದ್ರಿ, ಸೊ ನೀವ್ ಹೇಳ್ತೀನಿ ನಾನು ಇಸ್ರೇಲ್ಗೆ ಹೋಗೇ ಇಲ್ಲ ಅಂತ ಹೇಳ್ತೀರಾ. ಕ್ವಶನ್ ಬಂತು, ಹೋಗಿದ್ಯಾ ಇಸ್ರೇಲ್ಗೆ? ಇಲ್ಲ. ಸಿನ್ಸ್ ಯುವರ್ ಇಲ್ಲ ನಾನು ಇಲ್ಲ ಅಂತ ಹೇಳಂಗಾಗಲ್ಲ. ಅದಕ್ಕೆ ಹೇಳಿದೆ. ಕ್ವಶನ್ ಕೇಳಿದ್ಮೇಲೆ ನಾನು ಉತ್ತರ ಸರಿಯಾಗಿ ಕೊಡ್ಲೇಬೇಕು, ಸುಳ್ಳು ಹೇಳಕ್ ಎಕ್ಸಾಕ್ಟ್ಲಿ. ಆ ಕ್ವಶನ್ 99% ಬರಲ್ಲ. ಓಕೆ, ಅಂದ್ರೆ ಈಗ ಟಫೆಸ್ಟ್ ಇಮಿಗ್ರೇಷನ್ ಯಾವ ಕಂಟ್ರಿಲಿ ಇರುತ್ತೆ? ರಷ್ಯಾಲಿ ಫಸ್ಟ್ ಟೈಮ್ ಹೋದಾಗ ನಾನು ತುಂಬಾ ಟಫ್ ಇತ್ತು ಇಮಿಗ್ರೇಷನ್. ಇಂಡಿಯನ್ಸ್ಗೆ? ಹೌದೌದು, ಇವತ್ತಿಗೂ ಅಷ್ಟೇ ಇಂಡಿಯನ್ಸ್ ತುಂಬಾ ಕಷ್ಟ ಇದೆ. ಇವತ್ತಿಗೆ ರಷ್ಯಾ ಹೋಗೋದು ತುಂಬಾ ಡೈಸಿ ಸಿಚುವೇಶನ್. ಇಂಡಿಯನ್ಸ್ಗೆ ತುಂಬಾ ಹಿಂಸೆ ಕೊಡ್ತಾರೆ. ಆಮೇಲೆ ಜಾರ್ಜಿಯಾ ವರ್ಲ್ಡ್ಸ್ ವರ್ಸ್ಟ್ ಇಮಿಗ್ರೇಷನ್. ಅದಕ್ಕೆ ನಾನು ಹೋಗಿಲ್ಲ ಇವತ್ತವರೆಗೂ ಅಲ್ಲಿಗೆ. ಒಂದ್ಸಲಿ ವೀಸಾ ತಗೊಂಡಿದ್ದೆ, ಹೋಗಿಲ್ಲ. ಅದೇನೋ ಗೊತ್ತಿಲ್ಲ ಅವ್ರಿಗೆ ಏನು ಇಂಡಿಯನ್ಸ್ ಮೇಲೆ ಏನು ಎಸ್ಪೆಷಲಿ ಈ ತರ ಒಂದು ಥಾಟ್ ಪ್ರೊಸೆಸ್ ಇದೆಯೋ. ತುಂಬಾ ಅವಮಾನ ಮಾಡಿ ಮೊನ್ನೆ 59 ಜನನ ಒಂದು ಪೂರ್ತಿ 2 ಪೂರ್ತಿ ರಾತ್ರಿ ಊಟ ತಿಂಡಿ ಕೊಡದೆ ನೀರು ಕೊಡದೆ ಅವ್ರನ್ನ ಫಿಲ್ಮ್ ಮಾಡಿ ಪ್ರಾಬ್ಲಿ ಒದಗಿದ್ದೆಲ್ಲ ಮಾಡಿದ್ದಾರೆ, ಹಿಂಸೆ ಕೊಟ್ಟಿದ್ದಾರೆ. ಅದಾದ್ಮೇಲೆ ಬಿಟ್ಟು ಕಳ್ಸಿದ್ದಾರೆ, ಡಿಪೋರ್ಟ್ ಮಾಡಿದ್ದಾರೆ. ಅವರೆಲ್ಲ ವ್ಯಾಲಿಡ್ ವೀಸಾ ಇಟ್ಕೊಂಡು ಟೂರಿಸಂಗೋಸ್ಕರ ಹೋಗಿರುವಂತಹ ನಾರ್ಮಲ್ ಜನ. ಒಂದು ಹಾಲಿಡೇಗೋಸ್ಕರ ಹೋಗ್ಬೇಕು ಅಂತ ಹೋದವ್ರನ್ನ ಫ್ಯಾಮಿಲಿ ತುಂಬಾ ಹಿಂಸೆ ಕೊಟ್ಟಿದ್ದಾರೆ 59 ಜನಕ್ಕೆ. ಸೊ ಮೊನ್ನೆ ಇನ್ನೊಂದು ಟ್ರೂಪ್ ಹೋದಾಗ್ಲೂ ರಷ್ಯಾಗೆ ಒಂದು 15 ಜನಕ್ಕೆ ತುಂಬಾ ಹಿಂಸೆ ಕೊಟ್ಟಿದ್ದಾರೆ ರಷ್ಯಾಲಿ. ಹಂಗ ಹೇಳ್ತಾರೆ ಅಷ್ಟೇ, ಫ್ರೆಂಡ್ಲಿ ನೇಷನ್ ಅಂತ. ಆಮೇಲೆ ನೋಡಿ, ರಷ್ಯಾ ತುಂಬಾ ದೊಡ್ಡ ದೇಶ. ಆಮೇಲೆ ರಷ್ಯಾ ಮತ್ತೆ ಈ ತರ ಎಲ್ಲೆಲ್ಲಿ ಈ ತರ ಈ ಸ್ವಲ್ಪ ಅಥಾರಿಟೇರಿಯನ್ ರೂಲ್ ಇರುತ್ತಲ್ಲ, ಅಂತ ಜಾಗದಲ್ಲಿ ಕಂಟ್ರೋಲ್ ತುಂಬಾ ಕಮ್ಮಿ ಇರುತ್ತೆ. ನಿಮ್ಗೆ ದೂರದಿಂದ ಅನ್ಸುತ್ತೆ, ಒಬ್ಬ ಲೀಡರ್ ಇಡೀ ದೇಶ ನಡೆಸ್ತಾನೆ ಅಂತ. ಅಲ್ಲಿ ಒಳಗೋದ್ರೆ ಗೊತ್ತಾಗತ್ತೆ ಎಲ್ಲರೂ ನಡೆಸ್ತಾ ಇರ್ತಾರೆ ದೇಶನ ಅಂತ. ಚೈನಾ ಇಸ್ ಡಿಫ್ರೆಂಟ್ ಆ ಲೆಕ್ಕದಲ್ಲಿ. ಚೈನಾ ಬ್ರೋ, ನಾನ್ ನೋಡ್ದಂಗೆ ಚೈನಾ ಯಾವ ತರ ಅಂದ್ರೆ ಅವರು ಅತಿಯಾಗಿ ಮಾತಾಡಲ್ಲ ಬ್ರೋ. ಆಮೇಲೆ ಇನ್ನೊಬ್ರಿಗೆ ಅವರು ಹುಷಾರಿರ್ತಾರೆ ತುಂಬಾ. ಅವ್ರು ತುಂಬಾ ಶಾರ್ಪ್. ಆದ್ರೆ ಅವರು ನಡವಳಿಕೆಯಲ್ಲಿ ನಿಮ್ಗೆ ಗೊತ್ತಾಗೋದೇ ಇಲ್ಲ. ಡಮ್ ತರ ಇರ್ತಾರೆ, ತುಂಬಾ ಡಮ್ ತರ ಇರ್ತಾರೆ. ಆಮೇಲೆ ನೋಡಕ್ ಅವ್ರು ಪುಟಾಣಿ ಇರ್ತಾರಲ್ವಾ, ನಾವು ಅನ್ಕೋತೀವಿ. ಆದ್ರೆ ಭಯಾನಕ ಇದಾರೆ ಅವರು. ನಿಮ್ಮನ್ನ ಸ್ಕ್ಯಾನ್ ಮಾಡ್ತಾನೆ ಇರ್ತಾರೆ ಮೈನಿಂದ ಕೆಳಗಡೆವರೆಗೂ. ಅಲ್ಲಿ ತಪ್ಸ್ಕೊಳಕ್ಕೆ ಆಗಲ್ಲ ನೀವು. ಸೊ ಚೈನಾ ನಾವು ಮೊದ್ಲೆಲ್ಲ ಮಾತಾಡ್ತಿದ್ವಿ ಹಂಗೆ ಹಿಂಗೆ ಅಂತ, ಬಟ್ ನಾವು ದೇ ಓಪನ್ಡ್ ಅಪ್. ಈ US ಎಲ್ಲ ಸೀನ್ ಆದ್ಮೇಲೆ ಚೈನೀಸ್ ಟೆಕ್, ಚೈನೀಸ್ ಎಲ್ಲ ನೋಡ್ತಾ ಇದೀವಿ. ನಿಮ್ಮ ದೃಷ್ಟಿಕೋನದಲ್ಲಿ ಹೆಂಗಿದೆ ಚೈನಾ? ಚೈನಾ ಅತ್ಯದ್ಭುತವಾಗಿದೆ. ನಾನು ಅವತ್ತೇ ಹೇಳಿದ್ದೆ, ಅಟ್ಲೀಸ್ಟ್ 75 ವರ್ಷ ನಮಗಿಂತ ಮುಂದೆ ಇದಾರೆ ಅವರು ಪ್ರತಿಯೊಂದು ವಿಷಯದಲ್ಲೂ ಅಂತ. ನಾವು ಅವರಿಂದ ತುಂಬಾ ಕಲಿಬೇಕು ಅಂತ ಹೇಳಿದ್ದೆ. ಆವಾಗ ನಮ್ಮನ್ನೆಲ್ಲ ದೇಶದ್ರೋಹಿ ಅಂತಾರೆ, ಇನ್ನೊಂದೇನೋ ಮತ್ತೊಂದು. ಆಮೇಲೆ ಹೇಳೋರು ಯಾರು ಗೊತ್ತಾ, ಇವರು ಈಗ ಎಲ್ಲರೂ ಅಲ್ಲ ಬ್ರೋ, 99% ಜನಗಳಿಗೆ ಒಳ್ಳೇದೇ ಬೇಕು. 1% ಈ ಚೇಲ ಕೆಲಸ ಮಾಡ್ತಾರಲ್ಲ, ಅವ್ರು ಮಾತ್ರ ಕೆಟ್ಟದಾಗ ಮಾತಾಡೋದಷ್ಟೇ. ಅದು ಬಿಟ್ರೆ ಯಾರಿಗ್ ಬೇಡ ಬ್ರೋ ಡೆವಲಪ್ಮೆಂಟ್? ಎಲ್ಲರಿಗೂ ಬೇಕು. ಅವ್ರು ಇವಾಗ ಚೇಂಜ್ ಆಗ್ತಿದಾರೆ ಅನ್ಸುತ್ತೆ ನನಗೆ. ಮೋಸ್ಟ್ ಆಫ್ ದೆಮ್ ಇವಾಗ ತುಂಬಾ ಚೇಂಜ್ ಆಗ್ತಾರೆ. ಆಗ್ಲೇಬೇಕು, ಯಾಕಂದ್ರೆ ಆಗ್ಲಿಲ್ಲ ಅಂದ್ರೆ ಉಳಿಗಾಲ ಇಲ್ವಲ್ಲ. ಈಗ ನಾನ್ ನೇಪಾಲ್ಗೆ ಹೋಗಿದ್ ಕಾರಣನೂ ಅದೇನೆ. ಜೆನ್ಸಿ ಪ್ರೊಟೆಸ್ಟ್ ಮಾಡ್ತಾ ಇದಾರೆ. ಯಾಕೆ ಪ್ರೊಟೆಸ್ಟ್ ಮಾಡ್ತಾ ಇದಾರೆ? ಅವ್ರಿಗೊಂದು ಫ್ರೀಡಮ್ ಆಫ್ ಸ್ಪೀಚ್ ಇರ್ಲಿಲ್ಲ. ಅವ್ರು ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು ಎಲ್ಲಾನು ನೀವು ಆದೇಶ ಕೊಡೋದಾದ್ರೆ ಅವ್ರು ಹೆಂಗ್ ಫ್ರೀಯಾಗಿ ಬದುಕಕ್ ಸಾಧ್ಯ? ಈಗ ನಾವು ರೋಡ್ ಟ್ಯಾಕ್ಸ್ ಕಟ್ತೀವಿ, ರೋಡ್ ಹಾಕಲ್ಲ. ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತೀವಿ, ನಮ್ಮ ಫೆಸಿಲಿಟಿ ಕೊಟ್ಟಲ್ಲ. ಈಗ ಡೆನ್ಮಾರ್ಕ್ ಅಲ್ಲಿ ನೀವು ತಗೊಂಡ್ರೆ 50% ಟ್ಯಾಕ್ಸ್ ಇದೆ, 36% 50% ಟ್ಯಾಕ್ಸ್. ನೀವು 1 ಲಕ್ಷ ದುಡಿದ್ರೆ 50,000 ನೀವು ಸರ್ಕಾರ ಕೊಡಬೇಕು. ಆದ್ರೆ ಸರ್ಕಾರ ನಿಮ್ಗೆ ಏನ್ ಕೊಡುತ್ತೆ ಗೊತ್ತಾ? ನಿಮ್ಗೆ A to Z ಕೊಡುತ್ತೆ. ನೀವು ಹೋಗಿ ನಿಮ್ ಕೆಲ್ಸದವ್ರಿಗೆ ಹೇಳ್ತೀರಾ, ಐ ಆಮ್ ನಾಟ್ ಫೀಲಿಂಗ್ ವೆಲ್ ಮೆಂಟಲಿ, ಐ ಆಮ್ ಲಿಟಲ್ ಇರಿಟೇಟೆಡ್ ಅಂದ್ರೆ, ಓಕೆ ಯು ಕ್ಯಾನ್ ಟೇಕ್ ಅ ಲೀವ್ ಫಾರ್ 3 months ಅಂಡ್ ಗೋ ಟ್ರಾವೆಲ್ ಅಂಡ್ ಕಮ್ ಬ್ಯಾಕ್ ಅಂತಾರೆ. ನಿಮ್ಮ ವೈಫ್ಗೆ, ನಿಮ್ ಮಗು ಆಯ್ತು ಅನ್ಕೊಳ್ಳಿ, ಮದರ್ಗೆ 1.5 ವರ್ಷ ಹಾಲಿಡೇ ಕೊಟ್ಟರೆ ನಿಮ್ಗೆ 1 ವರ್ಷ ಕೊಡ್ತಾರೆ, ಮನೇಲಿ ಇದ್ದು ನೋಡ್ಕೊ ಅಂತ. ಮಗಳು ದೊಡ್ಡೋಳಾಗ್ತಾಳೆ, 11 ವರ್ಷದವರೆಗೂ ಇದಾರೆ ಅಂದ್ರೆ ಮಗಳನ್ನ ನೋಡ್ಕೋಬೇಕು, ನೀವು ಸ್ಕೂಲಿಂದ ಕರ್ಕೊಂಬರ್ಬೇಕು ಅಂತ ಅರ್ಥ ಮಾಡ್ಕೊಂಡು ಆಫೀಸ್ನ ಹಾಫ್ ಡೇ ನಿಮಗೆ ಕೊಟ್ಟು, ಇನ್ ಹಾಫ್ ಡೇ ಮಗಳನ್ನ ಕರ್ಕೊಂಬಂದ್ಮೇಲೆ ನಿಮ್ಮ ಮನೆಯಿಂದ ಸಾಧ್ಯವಾದ್ರೆ ಕೆಲಸ ಮಾಡು ಅಂತ ಹೇಳ್ತಾರೆ. ನೀನು ಕಸ ಗುಡ್ಸೋನಾಗ್ಲಿ, ನೀನು ಕಂಪ್ನಿ CEO ಆಗ್ಲಿ, ಅಥವಾ ದೇಶದ ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಪ್ರೆಸಿಡೆಂಟ್ ಆಗ್ಲಿ, 4 ಜನನು ಹುಷಾರು ತಪ್ಪಿದ್ರೆ ಒಂದೇ ಹಾಸ್ಪಿಟ್ಲಿಗೆ ಹೋಗ್ಬೇಕು, ಒಂದೇ ಡಾಕ್ಟರ್ ಟ್ರೀಟ್ಮೆಂಟ್. ಅಂದ್ರೆ ಆ ಒಂದು ಹಾಸ್ಪಿಟಲ್ ಅವರೇ ಟ್ರೀಟ್ಮೆಂಟ್, ಬೇರೆ ಯಾರು ಮಾಡಕ್ ಸಾಧ್ಯನೇ ಇಲ್ಲ. ಪಬ್ಲಿಕ್ ಹೆಲ್ತ್ ಕೇರ್ ಇಟ್ಸ್ ಫ್ರೀ, ಎವ್ರಿಥಿಂಗ್ ಇಸ್ ಫ್ರೀ ಆಫ್ಟರ್ ಯು ಪೇ ಟ್ಯಾಕ್ಸಸ್. ಯು ಶುಡ್ ಸಿ ದಟ್ ಕಂಟ್ರಿ. ಒಂದ್ಸಲ ಆ ದೇಶ ನೋಡ್ಬೇಕು ನೀವು. ಡೆನ್ಮಾರ್ಕ್ ತರ ದೇಶನೇ ಇಲ್ಲ ಜಗತ್ತಲ್ಲಿ. ಅಲ್ಲಿರೋ ಸಿಸ್ಟಮ್ಸ್, ಅಲ್ಲಿರುವಂತಹ ಆರ್ಗನೈಸಿಂಗ್, ಅಲ್ಲಿರುವಂತಹ ಕಮ್ಯುನಿಟಿ ಬ್ರೋ ಮೈ ಜುಮ್ಮನತ್ತೆ. ಡೆನ್ಮಾರ್ಕ್ ಅಲ್ಲಿ ಒಂದು ಏರಿಯಾ, ಈಗ ರಾಜರಾಜೇಶ್ವರಿ ನಗರ, ಅವ್ರದ್ದೊಂದು ಕಮ್ಯುನಿಟಿ ಇರುತ್ತೆ ಆಯ್ತಾ. ಕಮ್ಯುನಿಟಿಲಿ ಒಂದು ಕ್ಲಬ್ ಇರುತ್ತೆ. ಒಂದೊಂದು ಕ್ಲಬ್ ಅಲ್ಲಿ 4 ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್ ಫುಟ್ಬಾಲ್ ಕೋರ್ಟ್ ಇರುತ್ತೆ. 4 ಗ್ರಾಸು, 4 ಟರ್ಫು. ಯಾಕಂದ್ರೆ ವಿಂಟರ್ ಸ್ನೋ ಬಿದ್ರೆ ಗ್ಲಾಸ್ ಮೇಲೆ ಟರ್ಫಲ್ಲಿ ಆಡ್ತಾರೆ. ಒಂದೊಂದು ಸ್ಪೋರ್ಟ್ಗೂ 4 ಗ್ರೌಂಡ್, 4 ಸ್ವಿಮ್ಮಿಂಗ್ ಪೂಲು.
ನಿಮಗೆ ಎಲ್ಲ ಫ್ರೀ ಕಮ್ಯುನಿಟಿಗೆ. ₹1 ಯಾರು ಕಟ್ಟಬೇಕಾಗಿಲ್ಲ. ಯಾಕೆ ನಮ್ಮಲ್ಲಿ ವರ್ಲ್ಡ್ ಕ್ಲಾಸ್ ಚಾಂಪಿಯನ್ಸ್ ಬರ್ತಾ ಇಲ್ಲ ಇವತ್ತು? ಯಾಕೆ ನಾವು ಇನ್ನೂ ಹಿಂದೆ ಉಳಿತಾ ಇದೀವಿ? ಕರ್ನಾಟಕದಿಂದ ಒಲಿಂಪಿಕ್ ಚಾಂಪಿಯನ್ ನೋಡಿದ್ರ ಬ್ರೋ ಏನಾರು ಒಬ್ಬರನ್ನ? ಯಾಕೆ ಬ್ರೋ? ಡೆನ್ಮಾರ್ಕ್ 50 ಲಕ್ಷ ಜನ ಇಡೀ ದೇಶದಲ್ಲಿ, ದೇ ಆರ್ ಕ್ರಿಯೇಟಿಂಗ್ ಚಾಂಪಿಯನ್ಸ್. ಎಲ್ಲರೂ ಮಾಡ್ತಾ ಇದಾರೆ, ಯಾಕೆ ನಾವು ಮಾಡ್ತಾ ಇಲ್ಲ? ಇದೇ ಕಾರಣ. ಎಲ್ಲ IIT ನೀಟ್ಗೆ ಪ್ರಿಪೇರ್ ಆಗ್ತಾ ಇದಾರೆ. ಅಲ್ಲ, ಪ್ರಿಪೇರ್ ಆಗಿ, ಆದ್ರೆ ಫೆಸಿಲಿಟಿನೇ ಇಲ್ವಲ್ಲ Correct, ನಿಮ್ಗೆ ಇಲ್ಲಿ. ನೀವು ಈಗ ನಾನು ಒಂದ್ ಒಳ್ಳೆ ಸ್ವಿಮ್ಮಿಂಗ್ ಪೂಲ್ ಹೋಗ್ಬೇಕು ಅಂದ್ರೆ ಒಲಿಂಪಿಕ್ ಸೈಜ್ಡ್ ಎಷ್ಟಿದೆ ಬೆಂಗಳೂರಲ್ಲಿ ಹೇಳಿ? ತುಂಬಾ ಕಮ್ಮಿ. ಜಯನಗರ ಬಸ್ ಒಂದ್ 3-4-5 ಇರ್ಬೋದು ಮ್ಯಾಕ್ಸಿಮಮ್. ಹಾ, ಬೆಂಗಳೂರು 1 ಕೋಟಿ ಪಾಪ್ಯುಲೇಷನ್ಗೆ ನೀವು ಬರೀ 10,000 ಜನಕ್ಕೆ ಈ ಲೆವೆಲ್ ಫೆಸಿಲಿಟಿ ಕೊಡ್ತಾ ಇದ್ದಾರೆ ಅಂದ್ರೆ ಯೋಚನೆ ಮಾಡಿ, ನಾವು 1 ಕೋಟಿ ಜನಕ್ಕೆ ಏನ್ ಕೊಡ್ತಾ ಇದೀವಿ? ಒಂದು ರೋಡಲ್ಲಿ ಒಂದು ಹೋಲ್ ಸಿಗಲ್ಲ ಬ್ರೋ. 10,000 ಕಿಲೋಮೀಟರ್ ಓಡಾಡಿದೀನಿ ಚೈನಲ್ಲಿ. ರೋಡಲ್ಲಿ ಒಂದು ಫ್ಲೈಓವರ್ ಮೇಲೆ ನಮ್ಮಲ್ಲಿ ಒಂದು ಬಂಪ್ ಸಿಗುತ್ತೆ ನೋಡಿ, ರೋಡ್ದು ಅಂತ ಸೌಂಡ್ ಆಗುತ್ತೆ ಗೊತ್ತಾ? ಕಾರಲ್ಲಿ ಹೋಗ್ಬೇಕಾದ್ರೆ ಮಧ್ಯದಲ್ಲಿ ಮಧ್ಯದಲ್ಲಿ ಇದು ಆ ಬೀಮ್ ಕೂಡ ಇರಲ್ಲ. ಕಲಿಬೇಕು ಬ್ರೋ, ನೋಡಿ ಕಲಿ, ಮಾಡಿ ತಿಳಿ. ಬೇರೆ ಬೇರೆ ದೇಶ, ಈಗ ನಮ್ಮ ದೇಶ, ಈಗ ಸಿದ್ದರಾಮಯ್ಯ ಅವರು ಮೊನ್ನೆ CM ಅವರು ಯಾರ್ಯಾರು ಫಾರಿನ್ಗೆ ಹೋಗ್ತಾ ಇದ್ರು ಆಫೀಸರ್ಸ್, ಅವ್ರದ್ದೆಲ್ಲ ರದ್ದು ಮಾಡಿದ್ದಾರೆ. ಹ್ಮ್. ಅದನ್ನ ಹೋಗಿ ಕಲ್ತ್ಕೊಂಡ್ ಬರ್ತೀವಿ ಅಂತ ಹೋದವರೆಲ್ಲ ಮಜಾ ಮಾಡ್ಕೊಂಡು ಪಾರ್ಟಿ ಮಾಡ್ಕೊಂಡು ವಾಪಸ್ ಬರೋರಲ್ಲ, ಹ್ಮ್. ರಿಪೋರ್ಟು ಇಲ್ಲ, ಏನು ಇಲ್ಲ, ಕರೆಕ್ಟ್. ಅವ್ರದ್ದೆಲ್ಲ ಕ್ಯಾನ್ಸಲ್ ಮಾಡಿದಾರೆ ಮೊನ್ನೆ. ಓಕೆ. ನೋಡಿದ್ರಾ? ಇಲ್ಲ, ನಾನ್ ಕೇಳಿದ್ದು ವ್ಲಾಗರ್ಸ್ನೆಲ್ಲ ಕಳಿಸ್ಬೇಕು. ಹೆಂಗಿದ್ರು ನೀವೇ ಹೋಗ್ತೀರಾ ಗುರು, ನಾವೇ ಫಂಡಿಂಗ್ ಹಾ, ಮಾಡ್ತೀವಿ, ಹೋಗ್ಬಿಟ್ಟು exactly. ಹೇಳ್ಬಿಟ್ಟು ಬನ್ನಿ. ಏನ್ ಮಾಡಿದ್ರು? ಅಲ್ಲ, ಮಾಡ್ಬೇಕು ಮಾಡ್ಬೇಕು ಅಂತ ಅಂತ ಅಲ್ಲ, ಹೇಳ್ತಾರೆ. ಮಾಡೋದು ಬೇಡ, ನಾವು ಫ್ರೀಯಾಗಿ ಹೇಳ್ತಾ ಇದೀವಲ್ಲ, ಅದನ್ನೇ ಅರ್ಥ ಮಾಡ್ಕೊಂಬಿಡಿ. ಈಗ ಅವರೆಲ್ಲ ಹೋಗಿ ಇಷ್ಟು ನಾವು ಕಟ್ಟಿರೋ ಇನ್ಕಮ್ ಟ್ಯಾಕ್ಸ್ ದುಡ್ಡಲ್ಲೇ ಇದೇ ಆಫೀಸರ್ಸ್ ಹೋಗಿ ಅವರೆಲ್ಲ ಐಷಾರಾಮಿ ಮಜಾ ಮಾಡ್ಕೊಂಡು ವಾಪಸ್ ಬರ್ತಾ ಇದಾರೆ ವಿತೌಟ್ ಎನಿ ವ್ಯಾಲ್ಯೂ ಟು ಅವರ್ ಪೀಪಲ್. ಕರೆಕ್ಟ್. ಈಗ ಹೋಗಿ ಅವ್ರನ್ನ ಕಳಿಸ್ತಾ ಇರೋದು ಯಾಕೆ? ನಮ್ಮ ಸರ್ಕಾರ ಕಲ್ತ್ಕೊಂಬನ್ನಿ, ಇಲ್ಲಿ ಏನಾದ್ರು ನಾವು ಇಂಪ್ಲಿಮೆಂಟ್ ಮಾಡಿ ಅಂತ 1% ಮಾಡ್ತಾ ಇಲ್ವಲ್ಲ. ಕರೆಕ್ಟ್. ಬ್ರೋ, ಡೆನ್ಮಾರ್ಕ್ ಎಲ್ಲ ನೋಡ್ಬಿಟ್ರೆ ನಾವು ಅವ್ರು ಎಲ್ಲಿದ್ದಾರೆ? ಚೈನಾ, ಡೆನ್ಮಾರ್ಕ್, ಇವೆಲ್ಲ ಫಿನ್ಲ್ಯಾಂಡ್, ಇವರೆಲ್ಲ ಎಲ್ಲಿದ್ದಾರೆ ಅಂದ್ರೆ ನಾವು ಯಾಕೆ ಇವತ್ತಿಗೂ ನಾವು ಥರ್ಡ್ ವರ್ಲ್ಡ್ ಕಂಟ್ರಿ, ಯಾಕೆ ದ ಲ್ಯಾಂಡ್ ಆಫ್ ಸ್ನೇಕ್ ಚಾರ್ಮರ್ಸ್ ಅಂತ ಕರೀತಾರೆ ನಮ್ಮನ್ನ ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ನಮ್ಮನ್ನ ನೋಡಿ ಜಗತ್ ನಗುತ್ತೆ ಅಂದ್ರೆ ಇದೇ ಕಾರಣಕ್ಕೆ. ನಾವು ಡೆವಲಪ್ ಆಗ್ತಾ ಇದೀವಿ ಅಂದ್ರೆ ಯಂಗ್ಸ್ಟರ್ಸ್, ಆದ್ರೆ ನಮ್ಮನ್ನ ಲೀಡ್ ಮಾಡ್ತಾ ಇರುವಂತಹ ಜನಗಳು ತುಂಬಾ ಕರಪ್ಟ್ ಇದಾರೆ ಅವರು. ನೆಕ್ಸ್ಟ್ ಲೆವೆಲ್. ಈ ಕರಪ್ಷನ್, ಭ್ರಷ್ಟಾಚಾರ ನಿಲ್ಲಿಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ ದೇಶದ ವಿಚಾರದಲ್ಲಿ. ಅದಕ್ಕೋಸ್ಕರ ನಾನು ಇದನ್ನ ಅಬ್ಸರ್ವ್ ಮಾಡಬೇಕು, ಯಾಕೆ ಈ ಟ್ರೆಂಡ್ ನೇಪಾಳಲ್ಲಿ ಇಷ್ಟರ ಮಟ್ಟಿಗೆ? ಯಾಕಂದ್ರೆ ಬಾಂಗ್ಲಾದೇಶಲ್ಲಾಯ್ತು, ಶ್ರೀಲಂಕಾಲಾಯ್ತು, ನೇಪಾಳಲ್ಲಾಯ್ತು. ಯಾಕೆ ಆಗ್ತಾ ಇದೆ? ಯಾಕಂದ್ರೆ ಒಬ್ಬ ಸರ್ವೇ ಸಾಮಾನ್ಯ ಮನುಷ್ಯ ನೇಪಾಳ ಹಳ್ಳಿಗಳಲ್ಲಿ ಬದುಕ್ತಾ ಇರೋನು, ಇನ್ನೊಂದ್ ಕಡೆ ಬದುಕ್ತಾ ಇರೋನು. ಈಗ ನೆಪೋ ಕಿಡ್ಸ್ ಅಂತ ಒಂದು ಬಹಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಬಂತು ನೇಪಾಳಲ್ಲಿ. ಅದು ಇದರಿಂದನೇ ಶುರುವಾಗಿದ್ದು. ಒಂದು ಫ್ರೀಡಮ್ ಆಫ್ ಸ್ಪೀಚ್, ಇನ್ನೊಂದು ನೆಪೋ ಕಿಡ್ಸ್. ನೆಪೋ ಕಿಡ್ಸ್ ಅಂದ್ರೆ ಏನೋ ಎಲ್ಲರಿಗೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಈಗ ನಾವು ಕಟ್ಟುವಂತಹ ಟ್ಯಾಕ್ಸ್ ದುಡ್ಡಲ್ಲಿ ರಾಜಕಾರಣಿಗಳು ಮತ್ತೆ ಸರ್ಕಾರದ ಟಾಪ್ ಪೊಸಿಷನ್ಸ್ ಇರುವಂತಹ ಅಧಿಕಾರಿಗಳ ಮಕ್ಕಳು ಒಬ್ರು ಇಲ್ಲಿಲ್ಲ. ಈಗ ಫಾರಿನ್ ಅಲ್ಲಿ, ಈಗ ನೇಪಾಳಲ್ಲಿ ಹಂಗೆ ಆಗಿರೋದು. ನೇಪಾಳಲ್ಲಿ ಒಬ್ಬ ಹುಡುಗಿ ಕೂಡ ಮಕ್ಕಳು ದೇಶದಲ್ಲಿಲ್ಲ, ಎಲ್ಲರೂ ಫಾರಿನ್ ಇದ್ದಾರೆ. ಇಲ್ಲಿ ಮಕ್ಕಳು ಕಾಚನೇ ಇಲ್ಲ ಬ್ರೋ. ನೇಪಾಳಲ್ಲಿ ಹಳ್ಳಿಗಳಲ್ಲಿ ಒಬ್ರು ಅಂಡರ್ವೇರ್ ಅನ್ನೋ ಕಾನ್ಸೆಪ್ಟೇ ಇಲ್ಲ, ಎಲ್ಲ ಚಡ್ಡಿ ಕೂಡ ತೂತು. ಹಿಂಗ್ ಕೂತ್ಕೊಂಡ್ರೆ ಎಲ್ಲ ಕಾಣುತ್ತೆ, ಗಳಗಂಟೆಗಳು. ಭಾರಿ ಕಷ್ಟ ಇದೆ ಬ್ರೋ ಜೀವನ. ಊಟ ತಿಂಡಿ ಕಷ್ಟ ಇದೆ. ಅವ್ರು ದುಡ್ಕೊಂಡು ಕುಳಿ ಬಲೆ ಮಾಡ್ಕೊಂಡು ಊಟ ಮಾಡ್ತಾ ಇದಾರೆ. ಇವ್ರು ಕಷ್ಟಪಟ್ಟು ಈ ಲೆವೆಲ್ಗೆ ಬದುಕ್ತಾ ಇರ್ಬೇಕಾರೆ ಅಲ್ಲೆಲ್ಲೋ ನೋಡಿದ್ರೆ ಕಾಂಟ್ರಾಸ್ಟ್ ಅಲ್ಲಿ ದೇಶನ ಉದ್ಧಾರ ಮಾಡಕ್ ಬಂದಂತ ಹಣವನ್ನ ಬ್ರೋ, ಒಬ್ಬೊಬ್ರು ಶರ್ಟು 5 ಲಕ್ಷದ ಶರ್ಟು, 50 ಕೋಟಿ ಕಾರು, ಹೇರ್ ಸ್ಟೈಲ್, ಅವ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೋ ಫೋಟೋಗಳು, ಅಲ್ಲಿ ಹೇರ್ ಸ್ಟೈಲ್ ಮಾಡಿದೆ, ಇಲ್ಲಿ ಊಟ ಮಾಡಿದೆ, ಒಂದು ಊಟಕ್ಕೆ 80,000 ಬಿಲ್ ಕಟ್ಟಿದೆ, ಈ ತರ ಎಲ್ಲ ಓಪನ್ ಆಗಿ ಹಾಕಕ್ ಶುರು ಮಾಡಿದ್ರು. ಜೆನ್ಸಿ ನೋಡಿದ್ರು. ಅಲ್ಲ ಗುರು, ದೇಶ ಉದ್ಧಾರ ಮಾಡುವಂತ ನಿಮ್ಮನ್ನ ನಾಯಕರನ್ನಾಗಿ ಮಾಡಿದ್ರೆ ನಿಮ್ಮ ಮಕ್ಳಿಗೆ ಎಲ್ಲ ನಮ್ಮ ಸರ್ಕಾರದ ದುಡ್ಡೆಲ್ಲ ಅಲ್ಲಿ ಕೊಟ್ಬಿಟ್ಟು ಇಲ್ಲಿ ರೋಡ್ ಹಾಕು ಅಂದ್ರೆ ಅಲ್ಲಿ ಅವನು BMW ಅಲ್ಲಿ ಜರ್ಮನಿಯಲ್ಲಿ ಒಳ್ಳೆ ರೋಡಲ್ಲಿ ಓಡಿಸ್ತಾ ಇದ್ದಾನೆ 200 ಕಿಲೋಮೀಟರ್ ಸ್ಪೀಡಲ್ಲಿ. ನಾವಿಲ್ಲಿ ಎತ್ತಿನ ಗಾಡಿ ತರ ಗಿಡಿ ಅಂತ ಓಡಿಸ್ತಾ ಇದೀವಿ. ನಾನ್ ಯಾಕೆ ಅನ್ಭವಿಸ್ಲಿ ಈ ನೋವನ್ನ? ಕರೆಕ್ಟ್. ನಾವ್ ಯಾವ್ದೇ ಕಾರಣಕ್ಕೂ ಅನ್ಭವಿಸಲ್ಲ ಅಂತ ನೆಪೋ ಕಿಡ್ಸ್ ಮೇಲೆ ಒಂದು ದೊಡ್ಡ ಇವಾಗ ನೆಪೋ ಕಿಡ್ ಅಂತ ಏನೋ ಹೇಳ್ತಾರಲ್ಲ, ಒಬ್ಬನಿಗೂ ಮೀಟರ್ಲ್ಲ ವಾಪಸ್ ನೇಪಾಳ್ಗೆ ವಾಪಸ್ ಬರೋದಕ್ಕೆ. ಇನ್ ನೆಕ್ಸ್ಟ್ 10 ವರ್ಷದಲ್ಲಿ ಯಾರು ಬರೋಕ್ಕಾಗಲ್ಲ, ಬಂದ್ರೆ ಸಾಯ್ಸಾಕ್ಬಿಡ್ತಾರೆ. ನಮ್ಮ ಇಂಡಿಯಾದಲ್ಲಿ ಆಗ್ಬೋದು ಅಂತೀರಾ ಇದು ಇನ್ ದ ನಿಯರ್ ಫ್ಯೂಚರ್? ಆಗ್ಬಾರ್ದು, ನಾವ್ ಎಚ್ಚೆತ್ಕೋಬೇಕು. ಡೆಮೋಕ್ರಸಿ ಕ್ರಾಂತಿಯಾಗಿ ತಿರುಗಿದಾಗ ಹಿಂಸೆ ಆಗತ್ತೆ. ಕರೆಕ್ಟ್. ಈಗ ಅಲ್ಲಿ ನೋಡಿದ್ವಿ, 89 ಜನಕ್ಕೆ ಪೊಲೀಸ್ ಹೆಡ್ ಶಾಟ್ ಹೊಡೆದ್ರು. ಕಾಲ್ಗೆ ಹೊಡಿಲಿಲ್ಲ, ಏರ್ಗೆ ಹೊಡಿಲಿಲ್ಲ, ತಲೆಗೆ ಹೊಡೆದ್ರು. ಆದ್ರೆ ಫಸ್ಟ್ ದಿವಸ ಪ್ರೊಟೆಸ್ಟ್ ಅಲ್ಲಿ 19 ಜನ ಪೀಸ್ಫುಲ್ ಆಗಿ ಹೋಗ್ತಾ ಇದ್ರನ್ನ ಸಾಯಿಸಿದಾಗ, ನೆಕ್ಸ್ಟ್ ರೊಚ್ಚಿಗೆದ್ದು ಹೋದಾಗ ಇನ್ನೂ 70 ಜನಕ್ಕೆ ಶೂಟ್ ಮಾಡಿದ್ರು. ಈಗ ಏನಾಯ್ತು? ಪೊಲೀಸ್ ಅವ್ರ ಬಟ್ಟೆ ಬಿಚ್ಚಿಸಿದ್ರು. ನೇಪಾಳಲ್ಲಿ ಆಗಿದ್ದು ಇಡೀ
ಕಠ್ಮಂಡುಲಿರೋ ಅಷ್ಟು ಪೊಲೀಸ್ ಸ್ಟೇಷನ್ಸ್ನು ಸುಟ್ಟಾಕಿದ್ರು. ಒಂದೇ ಒಂದು ಪೊಲೀಸ್ ಸ್ಟೇಷನ್ ಬಿಡ್ಲಿಲ್ಲ ಜನ ರೊಚ್ಚಿಗಿದ್ರೆ ಬ್ರೋ. ಯಾವ ಸಿಸ್ಟಮು ತಡ್ಕೊಳಕ್ಕಾಗಲ್ಲ. ಸರ್ವೇ ಸಾಮಾನ್ಯ ಮನುಷ್ಯನ ಎದುರಾಕೊಂಡ್ರೆ ಕತೆ ಫಿನಿಶ್. ನೀನ್ ಎಂತ ದೊಡ್ಡ ಆರ್ಮಿ, ಎಂತ ನೇವಿ, ಇಡೀ ವರ್ಲ್ಡ್ ಫೋರ್ಸ್ ತಂದ್ರೂ ಕಾಮನ್ ಮ್ಯಾನ್ ಅನ್ನ ಎದುರಾಕೊಳಕ್ಕಾಗಲ್ಲ. ಕಾಮನ್ ಮ್ಯಾನ್ ರೊಚ್ಚಿಗೆದ್ದ ದಿವಸ ಯಾರೂ ತಡಿಯಕ್ಕಾಗಲ್ಲ ಏನನ್ನು. ಆದ್ರೆ ಆ ತರ ಆಗ್ಬಾರದು ಅಂತ ಹೇಳ್ತೀನಿ. ಯಾಕೆ ಅಂದ್ರೆ ಪ್ರಜಾಪ್ರಭುತ್ವದ ಮಹತ್ವನೇ ಅದು. ನಾವು ಆಯ್ಕೆ ಮಾಡಿರುವಂತಹ ನಾಯಕರು ನಮ್ಮನ್ನ ಬಹಳ ಚೆನ್ನಾಗಿ ಅವ್ರ ಮಕ್ಳ ತರ, ಅವ್ರ ಕುಟುಂಬದ ತರ ನೋಡ್ಕೋಬೇಕು. ಅಲ್ಲಿ ನಮ್ಮ ಕುಟುಂಬಕ್ಕೆ ಏನ್ ಫೆಸಿಲಿಟಿ ಕೊಡ್ತೀವೋ, ಈಗ ನೀವು ನನ್ನ ತಂದೆ ನನಗೆ ಕೊಡ್ತಾರೆ ಫ್ಯಾಮಿಲಿಗೆ. ಈಗ ನನ್ನ ಇಡೀ ರಾಜ್ಯದ ತಂದೆಯಾಗಿ ಒಬ್ರು ಚೀಫ್ ಮಿನಿಸ್ಟರ್ ಇರ್ತಾರೆ ಅಥವಾ ಬೇರೆ ಬೇರೆ ಮಿನಿಸ್ಟರ್ಸ್ ಇರ್ತಾರೆ. ಅವರು ನಾಡಿನ ಜನಗಳನ್ನ ಅವ್ರ ಕುಟುಂಬ ಅನ್ಕೊಂಡು ಸಾಕ್ಬೇಕು. ಕರೆಕ್ಟ್. ಅವ್ರು ನೋಡ್ಕೊಂಡಾಗ ಎಲ್ಲರೂ ಖುಷಿಯಾಗಿರ್ಬೋದಲ್ಲ. ಅವರು ಖುಷಿ ಇರ್ತಾರೆ, ಅವ್ರ ಫ್ಯಾಮಿಲಿನೂ ಖುಷಿ ಇರುತ್ತೆ. ಇಡೀ ಕರ್ನಾಟಕನೇ ನನ್ನ ಫ್ಯಾಮಿಲಿ ಅಂದಾಗ ಎಲ್ಲರೂ ಖುಷಿಯಾಗಿರ್ಬೋದು. ಈ ತರ ಸಿಸ್ಟಮ್ನ ಅಡ್ವೊಕೇಟ್ ಮಾಡಿದಾಗ ಎಲ್ಲ ಸರಿ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೇಪಾಳಲ್ಲಾಗಿದ್ದು ಕರ್ನಾಟಕದಲ್ಲಾಗಲಿ ಇಂಡಿಯಾಲಾಗಲಿ ಆಗಬಾರ್ದು. ಆದರೆ ಅದು ಅತ್ಯಂತ ನೋವು ತರುವಂತಹ ವಿಚಾರ. ಆದ್ರೆ ಆಗದಿರೋ ಹಂಗೆ ನೋಡ್ಕೊಳ್ಬೇಕಾದಂತಹ ಜವಾಬ್ದಾರಿ ಕೂಡ ನಮ್ಮ ನಾಯಕರ ಮೇಲಿದೆ. ಇದೇ ರೀತಿ ಮುಂದುವರೆದ್ರೆ ಖಂಡಿತ ಆಗುತ್ತೆ. ಇದಕ್ಕೆ ಕಾಮನ್ ಮ್ಯಾನ್ ಅನ್ಕಾಮನ್ ಮ್ಯಾನ್ ಆದ್ರೆ ಚೆನ್ನಾಗಿರುತ್ತೆ. ಫೈನಲ್ ಒಂದು ಕ್ವಶನ್ ಇಂದ ಮುಗಿಸ್ತೀನಿ ಗ್ಲೋಬಲ್ ಕನ್ನಡಿಗ ಅವರೇ. ಏನಂದ್ರೆ ಜಿಂದಗಿ ನಾ ಮಿಲೇಗಿ ದುಬಾರ ಸಿನಿಮಾ ನೋಡಿದಾಗ ನಾವೆಲ್ಲ ಇನ್ಸ್ಪೈರ್ ಆಗಿದ್ವಿ. ಗುರು ಒಂದೇ ಜೀವನ, ಎಲ್ಲಾ ಕಡೆ ಹೋಗಿ ಬರೋಣ, ನೋಡ್ ಬರೋಣ ಜಗತ್ನ ಅಂತ. ಅದರಲ್ಲಿ ಏನ್ ತೋರಿಸ್ತಾರೆ, ಸ್ಕೈ ಡೈವಿಂಗ್ ತೋರಿಸ್ತಾರೆ, ಬುಲ್ ಫೈಟಿಂಗ್ ತೋರಿಸ್ತಾರೆ, ಸ್ಕೂಬಾ ಡೈವಿಂಗ್ ತೋರಿಸ್ತಾರೆ. ನೀವು ಸ್ಕೂಬಾ ಡೈವಿಂಗ್ ಮಾಡಿದ್ರಿ ಈಜಿಪ್ಟ್ ಅಲ್ಲಿ, ಹೌದು, ರೆಡ್ ಈಜಿಪ್ಟ್ ಸಿ ಫ್ಯಾಮ್ ನೋಡ್ರು. ಅತ್ಯಂತ ಕ್ರಿಸ್ಟಲ್ ಕ್ಲಿಯರ್ ಸಮುದ್ರ ವರ್ಲ್ಡ್ ಅಲ್ಲಿ. ಸೊ ಕೆಲವೊಂದು ಈ ಜೀವನ ಮತ್ತೆ ಸಿಗಲ್ಲ ಗುರು. ಹೋಗೋ ಮುಂಚೆ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಿಮ್ಮ ಅನುಭವದಲ್ಲಿ ಅಂತ ಹೇಳಿದ್ರೆ ಒಂದು 3-4 ಹೇಳೋದಾದ್ರೆ ಯಾವ್ಯಾವ್ದು? ಫಸ್ಟ್ ನಿಮ್ಮ ಕುಟುಂಬವನ್ನ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಫ್ಯಾಮಿಲಿ ಚೆನ್ನಾಗಿಲ್ಲ ಅಂದ್ರೆ ಕರೆಕ್ಟ್. ಇನ್ನೇನು ಚೆನ್ನಾಗಿಲ್ಲ. ಇನ್ನು ಎರಡನೇದು ನಿಮ್ಮ ಊರು, ನಿಮ್ಮ ನಾಡು, ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಬೇಕು. ರೈಟ್. ಅದು ಮಾಡಿಲ್ಲ ಅಂದ್ರೆ ಏನು ಪ್ರಯೋಜನ ಇಲ್ಲ. ರೈಟ್. ಅದ್ರ ಜೊತೆಗೆ ಈಗ ಒಬ್ಬ ಮನುಷ್ಯನ ತುಂಬ ಸಲ ಹೇಳ್ತೀನಿ, ಸರ್ ದುಡ್ಡೇ ಇಲ್ಲ ಸರ್, ಎಲ್ಲಿ ಟ್ರಾವೆಲ್ ಮಾಡೋದು, ಪಾಸ್ಪೋರ್ಟ್ ಮಾಡೋದು. ವೀಕೆಂಡಲ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಫುಲ್ ಬಾಟ್ಲ್ ಹೊಡೆದೆ 3,500 ಕೊಟ್ಟು. ಗಾಂಧಿ ಜಯಂತಿ ಇದ್ರೂ ಬೇಡ, ಗಾಂಧಿಯವ್ರು ಹೇಳಿದ್ರು ಕುಡಿಬೇಡ, ಅಟ್ಲೀಸ್ಟ್ ಇವತ್ತು ಒಂದು ದಿವಸ ಕುಡಿಬೇಡ, ಪಾನ ಮಾಡು ಅಂದರೆ ಇವತ್ತು ಡಬಲ್ ಕೊಟ್ಟರು ಪರವಾಗಿಲ್ಲ, 7,000 ಕೊಟ್ಟು ಅದೇ ಬಾಟ್ಲು ಕುಡಿದೆ. ಅದೇ 7,000 ಉಳಿಸಿದ್ರೆ ಪ್ರತಿ ತಿಂಗಳು ಒಂದೊಂದ್ಸಲಿ ವರ್ಷಕ್ಕೊಂದು ಫಾರಿನ್ ಟ್ರಿಪ್ಪಿಗೋ ಅಥವಾ ಯಾವುದೋ ಒಂದು ಟ್ರಿಪ್ ಹೋಗ್ಬೋದು. ಮನ್ಸು ಮಾಡಿದ್ರೆ, ಉದ್ದೇಶ ಇದ್ರೆ ಏನು ಬೇಕೋ ಮಾಡ್ಬೋದು ಬ್ರೋ. ಆದರೆ ಉದ್ದೇಶವನ್ನು ಕಳ್ಕೊಂಡಾಗ ನಾವೇನೂ ಮಾಡೋಕ್ಕಾಗಲ್ಲ. ನಿನ್ನೆ ಹಾಡಿನಲ್ಲಿ ಒಂದು 4 ಲೈನ್ ಹೇಳ್ತೀನಿ ನಿಮಗೆ. ಇದು ಇಡೀ ನಮ್ಮ ಮಾತನ್ನ ಸಮರೈಸ್ ಮಾಡ್ಬೋದು. ಪರಿಚಯ ಇರದೇ ಇದ್ದರೂ ಪರಿಚಿತ ಇಲ್ಲಿ ನಾವು ಎಲ್ಲರೂ, ಖುಷಿರು ಏನೇ ಆದರೂ ನಾಳೆಯ ಯಾರು ಇಲ್ಲಿ ಬಲ್ಲರು, ಜೀವನನೇ ಒಂಥರ ಮಧುರ ಸಂಗೀತ, ಇರಲೇಬೇಕು ತಾನೇ ಇಲ್ಲೂ ಏರಿಳಿತ, ಹಾಗೋ ಹೀಗೋ ಸಾಗು, ಹಾಗೋ ಹೀಗೋ ಸಾಗು, ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು. ಕೊನೆಯ ನಿಲ್ದಾಣ ಅಂದ್ರೆ ನಮ್ಮ ಸಾವು. ಆ ಕೊನೆಯ ನಿಲ್ದಾಣದವರೆಗೂ ಹೇಗೋ ಹಾಗೋ ಹೀಗೋ ಸಾಗಲೇಬೇಕು. ಯಾಕಂದ್ರೆ ಜೀವನ ಒಂದು ಸಂಗೀತ ಇದ್ದಾಗೆ, ಏರಿಳಿತ ಇದ್ದೇ ಇರುತ್ತೆ. ಮೇಲೆ ಹೋಗ್ತೀವಿ, ಕೆಳಗಡೆ ಬೀಳ್ತೀವಿ, ಯಾವುದೂ ಶಾಶ್ವತ ಅಲ್ಲ. ಇರೋ ಅಷ್ಟು ದಿವಸ ಖುಷಿಯಾಗಿರ್ಬೇಕು. ನಾವು ಯಾರೂ ಪರಿಚಯ ಅಲ್ಲ, ಆದ್ರೂ ಪರಿಚಿತ ಇದ್ದಂಗೆ ಬದುಕ್ತಾ ಇದೀವಿ. ಇದೇ ಲೋಕದ ನಿಯಮ. ಬ್ಯೂಟಿಫುಲ್. ಥ್ಯಾಂಕ್ ಯು ಸೋ ಮಚ್ ಗ್ಲೋಬಲ್ ಕನ್ನಡಿಗ ಅವ್ರಿಗೆ. ಅವ್ರ ಜರ್ನಿನ ಫಿಲಾಸಫಿಕಲ್ ಆಗಿ, ರಿಯಲಿಸ್ಟಿಕ್ ಆಗಿ ನಮಗೆ ಹತ್ರ ಆಗೋ ತರ, ಹಾಗೇನೆ ನಾವು ಕೇಳ್ಕೋತಾರ ನಮ್ಮ ಮಾಧ್ಯಮದ ಮುಖಾಂತರ ಏನಂದ್ರೆ, ಇನ್ನಷ್ಟು ಹಾಡುಗಳನ್ನ ಬರೀರಿ, ಇನ್ನಷ್ಟು ದೇಶಗಳನ್ನ ಸುತ್ತಿ, ನಮಗೂ ಹೋಗಕ್ ಆಗದಿರೋ ದೇಶನ ನಿಮ್ಮ ಒಂದು ಲೆನ್ಸ್ ಮುಖಾಂತರ ನೋಡ್ತೀವಿ. ಇನ್ನ ಯೂನಿಕ್ ಎಕ್ಸ್ಪೀರಿಯನ್ಸಸ್ಗಳನ್ನ ಕನ್ನಡಿಗರಿಗೆ ನೀವು ಕೊಡ್ತಾ ಇರಿ. ಹಾಗೇನೆ ನೀವು ತೊಟ್ಟಂತ ಒಂದು ನಿಲುವು, ಕನ್ನಡ ಯಾವತ್ತು ಟಾಪ್ ಅಲ್ಲಿ ಇರಬೇಕು, ಕನ್ನಡಿಗರು ಟಾಪ್ ಅಲ್ಲಿ ಇರಬೇಕು, ಹಾಗೇನೆ ಸಿಸ್ಟಮಿಕ್ ಆಗಿ ಚೇಂಜ್ ಆಗ್ಬೇಕು ಅಂತ ಏನ್ ಬ್ಯೂಟಿಫುಲ್ ಆಗಿ ಹೇಳಿದ್ರಿ. ಅದಾದಷ್ಟು ಬೇಗ ಆಗ್ಲಿ ಅಂತ ಕೇಳ್ಕೊತಾ, ಅದಕ್ಕೆ ಕಾಮನ್ ಪೀಪಲ್ ಅನ್ಕಾಮನ್ ಆದ್ರೇನೆ ಸಾಧ್ಯ. ಎಲ್ಲಾನು ಬ್ಯೂಟಿಫುಲ್ ಆಗಿ ಸಮರೈಸ್ ಮಾಡಿದ್ರಿ. ಆದಷ್ಟು ಬೇಗ 197 ಕಂಟ್ರೀಸ್ ಸುತ್ತೋ ತರ ಆಗ್ಲಿ, ಗ್ಯಾಪ್ ಅಲ್ಲಿ ನಾವು 1-2 ದೇಶಕ್ಕೆ ಬರೋ ತರ ಆದ್ರೆ ಅದು ಕೂಡ ಚೆನ್ನಾಗಿರುತ್ತೆ. ಬನ್ನಿ ನೀವು ಶುರು ಮಾಡಿ, ಎಲ್ಲ ಯಂಗ್ಸ್ಟರ್ಸ್ ನಿಮ್ ಜೊತೆ ಬರೋಣ, ಆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು. ಬನ್ನಿ ಸ್ವಲ್ಪ ಎಲ್ಲಾನು
ಚೂರು ಅನ್ಸ್ಬೋದು, ಆದ್ರೂ ಇರುತ್ತೆ ಅದೇ ಅದೇ ಮಜಾ, ಅದೇ ಬೇಕು, ಅದೇ ಅದೇ ಖುಷಿ, ಮಜಾ. ಅದೇ. ಬಟ್ ಏನಾದ್ರೆ ಎಲ್ಲರೂ ಮಾಡ್ಬೇಕು. ನಾ ಪ್ರತಿಯೊಬ್ಬರಿಗೂ ಹೇಳೋದಷ್ಟೇ, ಎಲ್ಲ ಯುವಕರು ಕೂಡ ಬ್ಯಾಗ್ ಎತ್ಕೊಳ್ಳಿ, ಒಂದು ನಿಮ್ಮ ಕಾಲೇಜು ಅಥವಾ ಸ್ಕೂಲು ಮುಗಿದ್ಮೇಲೆ ಚಿಕ್ಕ ಚಿಕ್ಕ ಪ್ರವಾಸ ಮಾಡಿ. ಏನು ವಿದೇಶಕ್ಕೆ ಹೋಗ್ಬೇಕು ಅಂತಿಲ್ಲ, ಸ್ವದೇಶದಲ್ಲೂ ಸಾಕಷ್ಟು ಜಾಗಗಳಿದೆ. ಎಸ್, ಅಂದ್ರೆ ನಿಮ್ಮನ್ನು ನೀವು ಕಂಡ್ಕೊಳ್ಳಿ. ನಿಮ್ಮನ್ನು ನೀವು ಅಂದ್ರೆ ಈ ಶೋರ್ ಶರಾಬೆಗೆ ಬೀಚ್ ಮೇ ಹೋತು ಕುಚ್ ನೈ ಪತಾ ಚಲ್ತಾ ಅಂತ ಹಿಂದಿಲಿ ಹೇಳ್ತಾರೆ. ಅಂದ್ರೆ Correct. ಬಹಳ ನಾಯ್ಸ್ Noise. ಈಗ ಇದ್ರೆ ಅದು ಏನಾರ್ಬೋದು, ಫ್ಯಾಮಿಲಿ ಪ್ರಾಬ್ಲಮ್, ಈ ಸಿಟಿ, ಇದೆಲ್ಲ ಬಿಟ್ಟು, ಅದಕ್ಕೆ ಹೇಳೋದು ಸಿಟಿ ಒಂದು ಹಳ್ಳಿಗೆ ಹೋಗ್ಬೇಕು, ಹಳ್ಳಿ ಒಂದು ಸಿಟಿಗೆ ಹೋಗ್ಬೇಕು. ವಾತಾವರಣ ಬದಲಾದಾಗಲೇ ಹೊಸ ಪರ್ಸ್ಪೆಕ್ಟಿವ್ ಬರೋಕ್ಕೆ ಸಾಧ್ಯ. ಎಸ್, ಎಲ್ಲ ನಾನು ಬೇರೆಯವ್ರನ್ನ ಅಡ್ರೆಸ್ ಮಾಡಲ್ಲ, ಅವರು ಕನ್ನಡಿಗರನ್ನ ಮಾತ್ರ ಅಡ್ರೆಸ್ ಮಾಡಿ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಒಟ್ಟಿಗೆ ಸೇರಬೇಕು, ಕೈ ಜೋಡಿಸೋಣ, ಕೈ ಜೋಡಿಸಿ ಒಂದು ಹೊಸ ಕರ್ನಾಡನ್ನ ಕಟ್ಟೋಣ. ಈ ಒಂದು ಕರ್ನಾಡು ಒಂದು ವಿಶಾಲ ಹೃದಯದ ಕರ್ನಾಡ ಆಗಬೇಕು. ಪ್ರತಿಯೊಬ್ಬರು ಇಲ್ಲಿ ಒಂದು ಕುಟುಂಬದ ರೀತಿಯಲ್ಲಿ ಬೆಳಿಬೇಕು. ಪ್ರತಿಯೊಬ್ಬರಿಗೂ ಕೆಲಸ ಇರಬೇಕು, ಪ್ರತಿಯೊಬ್ಬರಿಗೂ ಖುಷಿ ಇರಬೇಕು. ಎಸ್. ಇದರಿಂದ ಒಂದು ನವ ಕರ್ನಾಟಕವನ್ನ ನಾನು ಮುಂದಿನ ದಿನಗಳಲ್ಲಿ ಕನಸು ಕಾಣ್ತಾ ಇದ್ದೀನಿ. ಅದಕ್ಕೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳ್ತಾ, ಖಂಡಿತ. ನನ್ನ ಪ್ರೀತಿಯ ವಿಶಸ್ ನಿಮ್ಮ ಅತ್ಯದ್ಭುತವಾದ ಕನ್ನಡ ಸೇವೆಗೆ ಜೈ ಕರ್ನಾಟಕ ಮಾತೆ, ಜೈ Thank you. ಭುವನೇಶ್ವರಿ. Thank you. ಜೈ ಕರ್ನಾಟಕ. ಥ್ಯಾಂಕ್ ಯು ಸೊ ಮಚ್. ಎಲ್ಲಾರ್ಗೂ ಟ್ರಾವೆಲ್ ಮಾಡಕ್ಕೆ ತುಂಬಾ ರೀಸನ್ಸ್ ಇರುತ್ತೆ. ಅಂದ್ರೆ ಕೆಲವರು ಮಜಕ್ಕೆ ಹೋಗ್ಬೋದು, ಕೆಲವರು ಏನೋ ಕಲಿಯಕ್ ಹೋಗ್ಬೋದು ಅಂತ. ಬಟ್ ಬೇರೆ ದೇಶದಲ್ಲಿ ಒಳ್ಳೇದು ಏನೇನ್ ನೋಡ್ತೀನಿ ಅದನ್ನ ನಾನು ಕರ್ನಾಟಕಕ್ಕೆ ತಂದು ಇಂಪ್ಲಿಮೆಂಟ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೊರಟಿರೋ ಗ್ಲೋಬಲ್ ಕನ್ನಡಿಗದ ಇಂಟರ್ವ್ಯೂ ನಾವು ಮಾಡಿದ್ವಿ. ಅಂಡ್ ಅಮೇಝಿಂಗ್ ಇತ್ತು. ಬರೀ ಟ್ರಾವೆಲ್ ಬಗ್ಗೆ ಅಲ್ಲ, ತುಂಬಾ ವಿಷಯಗಳ ಬಗ್ಗೆ ತಿಳ್ಕೊಂಡ್ವಿ. ಹೇಗ್ ಟ್ರಾವೆಲ್ ಮಾಡೋದು ಅಂತ ತಿಳ್ಕೊಂಡ್ವಿ, ಟ್ರಾವೆಲ್ ಮಾಡ್ತಾ ಹೇಗ್ ಮಾಡ್ಬೇಕಂತ ತಿಳ್ಕೊಂಡ್ವಿ. ಇಟ್ ವಾಸ್ ಅ ವೆರಿ ಇನ್ಫಾರ್ಮೇಟಿವ್ ಪಾಡ್ಕಾಸ್ಟ್. ಸೊ ಹೀಗೆ ನಮ್ಮ ಪಾಡ್ಕಾಸ್ಟ್ ನ ಸಪೋರ್ಟ್ ಮಾಡ್ತೀರಿ ಅಂಡ್ ವಿ ವಿಲ್ ಗೆಟ್ ಮೋರ್ ಅಂಡ್ ಮೋರ್ ಗೆಸ್. ಕನ್ನಡನ ಇಂಪ್ರೂವ್ ಮಾಡೋದು ಅಂಡ್ ನಮ್ಮ ಒಂದು ಸ್ಟೇಟ್ಗೆ ಏನೇನ್ ಮಾಡ್ಬೇಕು ಅದನ್ನ ನಾವು ಮಾಡಕ್ಕೆ ಟ್ರೈ ಮಾಡ್ತೀವಿ. ಅಂಡ್ ಥ್ಯಾಂಕ್ ಯು ಸೋ ಮಚ್.